ಈ ಎಲ್ಲ ವಿಶೇಷತೆಗಳನ್ನು ಕೇಳಿ ನಿಮಗೆಲ್ಲ ನಂಬಲು ಸಾಧ್ಯ ಆಗದೇ ಇರಬಹುದು ಅಲ್ಲವಾ? ಅದಕ್ಕೆ ಇಂದು ನಮ್ಮ ಚಿಣ್ಣರ ಬಿಂಬದ ಮಕ್ಕಳ ಉತ್ಸವದ ಸಮಾರಂಭದಲ್ಲಿ ನಮ್ಮೊಂದಿಗೆ ಬಸವರಾಜ್ ಅವರು ಉಪಸ್ಥಿತರಿದ್ದು ಈ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿದ್ದಾರೆ. ಮೊದಲಿಗೆ ಈಗ ಬಸವರಾಜ್ ಉಮ್ರಾಣಿ ಅವರನ್ನು ಚಪ್ಪಾಳೆಯೊಂದಿಗೆ ವೇದಿಕೆ ಅವರಿಗೆ ಒಪ್ಪಿಸ್ತಾ ಇದ್ದೇನೆ. ಅವರ ಶೋ ಅನ್ನು ನಾವೆಲ್ಲ ನೋಡೋಣ. ನಾನಿಲ್ಲಿ ಎಲ್ಲ ಲೆಕ್ಕವನ್ನು ನನ್ನ ಫೋನ್ನಲ್ಲಿ ಲೆಕ್ಕ ಮಾಡ್ತಾ ಇರ್ತೇನೆ, ನನಗಷ್ಟು ಲೆಕ್ಕ ಬರುವುದಿಲ್ಲ. ಅವ್ರು ಮಾಡಿದ ಲೆಕ್ಕವನ್ನು ರೆಕ್ಟಿಫೈ ಮಾಡಿ ನಾನಿಲ್ಲಿ ನಿಮಗೆ ತೋರಿಸ್ತೇನೆ. ಅವರಿದ್ದಾರೆ. ಓಕೆ. ಶ್ರೀಗನ್ನಡಂ ಗೆಲ್ಗೆ ಶ್ರೀಗನ್ನಡಂ ಬಾಲ್ಗೆ. ನಮ್ಮ ನಾಡಿನ ಹಾಗೂ ನಮ್ಮ ಭಾರತದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ಚಿಣ್ಣರ ಬಿಂಬ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ. ಈ ಸಂಸ್ಥೆಯ 22ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಈ ಸಮಾರಂಭದ ರೂವಾರಿಗಳು ಸಮಾಜ ಸೇವೆಗೆ ಮತ್ತೊಂದು ಹೆಸರು ಯಾರಾದ್ರಿದ್ರೆ ಅದು ನಮ್ಮೆಲ್ಲರ ಹೆಮ್ಮೆಯ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರುವಂಥ ನಮ್ಮ ಪ್ರಕಾಶ್ ಭಂಡಾರಿ ಸಾಹೇಬರು ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಬಂಧುಗಳೇ, ರಿಟೈರ್ಡ್ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಈ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಹಿತ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ ಕಾರ್ಯಕ್ರಮಗಳು ನಾವು ನೋಡ್ತಾ ಇರ್ತೇವೆ. ಬಹುಶಃ ನನಗೆ ಬಾಂಬೆನಲ್ಲಿದ್ದೇನೆ ಅಂತ ಅನ್ನಿಸ್ತಾ ಇಲ್ಲ, ನನಗೆ ಅನ್ನಿಸ್ತಾ ಇರೋದು ನಾನು ಎಲ್ಲೋ ಬೆಂಗಳೂರಲ್ಲೋ ಅಥವಾ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿದ್ದೇನೆ ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಅದ್ಭುತವಾದ ವಾತಾವರಣವನ್ನು ನಿರ್ಮಾಣ ಮಾಡಿರುವಂಥ ಸದಾವು ಕಾಲ ಮಕ್ಕಳಿಗೋಸ್ಕರ ಸಮಾಜಕ್ಕೋಸ್ಕರ ಶಿಕ್ಷಣ ಪ್ರೇಮಿಗಳಾಗಿ ನಮ್ಮೆಲ್ಲರಿಗೂ ಹಿರಿಯ ಮಾರ್ಗದರ್ಶಕರಾಗಿರುವಂಥ ಪ್ರಕಾಶ್ ಭಂಡಾರಿ ಒಂದು ಮೈಕ್. ಹಲೋ ಹಲೋ. ಓಕೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಕಮಿಟಿ ಎಲ್ಲ ಸದಸ್ಯರುಗಳೇ, ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಪ್ರಣಾಮಗಳು. ಇದೇ ವರ್ಷ ಜೂನ್ 20ನೇ ತಾರೀಕು ತಂಗಡಿಗೆ ಸಾಹೇಬರ ಮನೆಯಲ್ಲಿ ನಮ್ಮ ಭಂಡಾರಿ ಸಾಹೇಬರ ದರ್ಶನ ಆಯಿತು. ಅವತ್ತು ನಮ್ಮ ಪ್ರತಿಭೆಯನ್ನು ನೋಡಿ ಬಸವರಾಜ್ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡ್ತೇವೆ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಮತ್ತು ತಂಗಡಿಗೆ ಸಾಹೇಬರು ಬರಬೇಕು ಅಂತ ಪಾಪ ಅವತ್ತೇ ಹೇಳಿದರು. ಕಾರಣಾಂತರಗಳಿಂದ ತಂಗಡಿಗೆ ಸರು ಬರ್ಬೋದು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ನಿಮ್ಮೊಟ್ಟಿಗೆ ನಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಂತಂದರೆ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗಲಿ ಅಂತ, ಇನ್ಸ್ಪಿರೇಷನ್ ಆಗಲಿ ಅಂತ. ನಮ್ಮ ಮೋಟೋ ಏನು ಅಂದರೆ ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅನ್ನೋ ಹಾಗೆ ನಿಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂಥೇಳಿ ಇವತ್ತು ನಮ್ಮನ್ನು ಬೆಂಗಳೂರಿನಿಂದ ಕರೆದು ನಿಮ್ಮೊಟ್ಟಿಗೆ ಸಂವಾದ ಮಾಡಲಿಕ್ಕೆ, ಇದು ಬಾಂಬೆನಲ್ಲಿ ಮೊದಲ ಕಾರ್ಯಕ್ರಮವನ್ನು ನನಗೋಸ್ಕರ ಅವಕಾಶ ಕೊಟ್ಟಂಥ ಪ್ರಕಾಶ್ ಭಂಡಾರಿ ಸಾಹೇಬರಿಗೆ ನಾನು ಮತ್ತೊಮ್ಮೆ ಹೃದಯ ತುಂಬಿದ ಜೋರ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೇನೆ. ಚಿಣ್ಣರ ಬಿಂಬ ಸಂಸ್ಥೆ ಬಗ್ಗೆ ಬಹಳ ಕೇಳಿದ್ದೆ ನಾನು, ಯೂಟ್ಯೂಬ್ನಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಕೇಳಿದ್ದೆ. ಪ್ರತ್ಯಕ್ಷವಾಗಿ ಇವತ್ತು ಎಲ್ಲರೂ ಕನ್ನಡ ಕಲೀರಿ ಅಂತಕ್ಕಂಥ ಮನೋಭಾವವನ್ನು ಸಂದೇಶವನ್ನು ಸಾರ್ತಾ ಇದ್ದಾರೆ. ಕನ್ನಡದಲ್ಲಿ ಅನ್ನ ಇದೆ ಬಂಧುಗಳೇ, ನಾವೆಲ್ಲರೂ ಮಾತೃಭಾಷೆಯಲ್ಲೇ ಎಷ್ಟಾಗತ್ತಷ್ಟು 100ಕ್ಕೆ 100ರಷ್ಟು ಮಾತಾಡಿದಾಗ ಮಾತ್ರ ಕನ್ನಡ ಉಳಿತದೆ, ಬೆಳೀತದೆ. ಆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ಹಲವಾರು ಪ್ರೇರಣಾದಾಯಕ ಚಟುವಟಿಕೆಗಳ ಮುಖಾಂತರವಾಗಿ ಈ ಬಾಂಬೆನಲ್ಲಿ ಕನ್ನಡದ ಡಿಮ್ಡಿಮವನ್ನು ಮಲಗಿಸ್ತಾ ಇರುವಂಥ ಚಿಣ್ಣರ ಬಿಂಬ ಸಂಸ್ಥೆಗೆ ಮತ್ತೊಮ್ಮೆ ನಾನು ಚಪ್ಪಳ ತಟ್ಟು ಮುಖಾಂತರ ಅಭಿನಂದನೆ ಸಲ್ಲಿಸಿ ಒಂದು ಅರ್ಧ ಗಂಟೆ ನಿಮ್ಮೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಹೈಕಮಾಂಡ್ ಆದೇಶ ಆಗಿದೆ ಬಂಧುಗಳೇ.
ಪವಿತ್ರ ಮೇಡಮ್ ಅವರು ನನ್ನ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ. ನೇರವಾಗಿ ವಿಷಯಕ್ಕೆ ಬರೋಣ. ತಮ್ಮೆಲ್ರಿಗೂ ತಮ್ಮ ಹುಟ್ಟಿದಂಥ ಜನ್ಮ ದಿನಾಂಕ ಹೇಳಿದರೆ ಯಾವ ದಿನ ಅಂತ ಹೇಳುವಂಥದ್ದು. ಅದಕ್ಕಿಂತ ಮುಂಚೆ ಪವಿತ್ರ ಮೇಡಮ್ ಅವರೇ, ಇದ್ದೇನೆ. ನೀವೇ ಮೊಬೈಲ್ ನೋಡ್ಕೊಂಡು ಬೋರ್ಡ್ ಮೇಲೆ ಒಂದು ಪ್ಲಸ್ ಮತ್ತು ಮೈನಸ್ ಬರೀಬೇಕು. ಮೇಲೆ 9 ಡಿಜಿಟು, ಕೆಳಗೆ 9 ಡಿಜಿಟ್ ಬರೆದು ಆನ್ಸರ್ ಮಾಡ್ತೀರಾ? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಾದೊಬ್ರು 9 ಡಿಜಿಟ್ ನಂಬರ್ ಹೇಳ್ರಿ. ಸ್ಟೂಡೆಂಟು ಮೇಡಮ್ ಬರೀತಾರೆ. ಎನಿ ಸ್ಟೂಡೆಂಟ್ ಕ್ಯಾನ್ ಸೇ 9 ಡಿಜಿಟ್ ನಂಬರ್. ಎಸ್, 9 ಡಿಜಿಟ್ ನಂಬರ್ ಹೇಳಿ. ಒಬ್ಬರು ಯಾರಾದ್ರೂ ಹೇಳಿ. ಎಸ್, ಹೇಳಿ. ಯಾರು ಹೇಳ್ತೀರಿ ಸ್ಟೂಡೆಂಟು? 97 ಮೇಡಮ್ ಬರೀರಿ. 9765 42 31 ಇನ್ನೊಂದು ಹೇಳಿ. 312. ಈ ನಂಬರ್ಗೆ ಎಷ್ಟನ್ನ ಪ್ಲಸ್ ಮಾಡಬೇಕು? ಸೆಕೆಂಡ್ ಲೈನ್ ಹೇಳಿ ಮೇಡಮ್. ಸೆಕೆಂಡ್ ಲೈನ್. 70 ಓಕೆ 70 ನೋಡಿ, ಒಂದು ನಿಮಿಷ. 9765423112 ಕರೆಕ್ಟಾ? ಹೌದು. ಈ ನಂಬರ್ಗೆ ಹೌ ಮಚ್ ಕೆನ್ ಐ ಆಡ್ ದಿಸ್ ನಂಬರ್? ಸೆಕೆಂಡ್ ಲೈನ್ ಹೇಳಿ. 70 ಓಕೆ 72 ಒಂದು ನಿಮಿಷ. ಎಸ್ 45 ಹಾಂ 87 ಹಾಂ 72 877 ಅಲ್ಲ? 8772 ಅಲ್ಲಲ್ಲ, ಅಲ್ಲ, ಒಂದು 9 ಡಿಜಿಟ್ ಆಗಬೇಕು. ಹಾಂ ಒಂದು ಲಾಸ್ಟ್ ಇದು 2 ತೆಗೀರಿ. 877. ಹಾ 877. ನಂದು ಉತ್ತರ ಆಗಿದೆ. ನೀವು ಮಾಡಿ ಬಂಧುಗಳೇ. ಮೊಬೈಲ್ ನೋಡ್ಕೊಂಡು ಮಾಡ್ರಿ ಮಾತ್ರ ಆನ್ಸರು. ನನಗೆ ಹೇಳಬೇಡಿ. ಡೋಂಟ್ ಟೆಲ್ ಮಿ ದ ಆನ್ಸರ್. ಮೊಬೈಲ್ ನೋಡಿಕೊಂಡು ಎಡಿಷನ್ ಮಾಡಿಬಿಡಿ, ಪ್ಲಸ್ ಮಾಡಿಬಿಡಿ. ಅರ್ಥ ಆಯ್ತಾ? ಅವರ ಮಾಡೋವರೆಗೆ ಬಂಧುಗಳೇ, ಯಾರಾದರೂ ಪ್ರೇಕ್ಷಕರು ತಮ್ಮ ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಹೇಳ್ಬೋದು. ಎನಿಬಡಿ ಕ್ಯಾನ್ ಸೇ ಡೇಟ್ ಆಫ್ ಬರ್ತ್ 1 by 1. ಎಸ್, 2 3 ಪೇರೆಂಟ್ಸ್ ಸೈಡ್. ಮೇಡಮ್ ಆನ್ಸರ್ ಬರ್ದ್ಬಿಡಿ ಅದನ್ನು. ಡೋಂಟ್ ಟೆಲ್ ಮಿ ದ ಆನ್ಸರ್. ಯು ಕ್ಯಾನ್ ಯೂಸ್ ಮೊಬೈಲ್ ಆ್ಯಂಡ್ ಡೂ ದ ಆನ್ಸರ್ ಆನ್ ದ ಬೋರ್ಡ್. ಎಸ್, ನೀವು ಹತ್ರ ಹೇಳಿ. ಆನ್ಸರ್ ಹೇಳ್ಬೋದು. ಎಲ್ಲರೂ ಕಾಣಿಸ್ತಾ ಇದೆಯಾ? ಫಸ್ಟ್ ಬರ್ದ್ಬಿಡಿ. ಫಸ್ಟ್ ಯು ಕ್ಯಾನ್ ರೈಟ್ ಆನ್ ದ ಬೋರ್ಡ್. ನಮ್ದು ಉತ್ತರ ಆಗಿದೆ. ಬದಗಳ ಮೈಂಡ್ ಫಾಸ್ಟಾ ಮೊಬೈಲ್ ಫಾಸ್ಟಾ? ವಿಚ್ ಇಸ್ ದ ಫಾಸ್ಟ್, ಮೈಂಡ್ ಆರ್ ಮೊಬೈಲ್? ಆ ಪವರ್ ನಿಮ್ಮಲ್ಲಿ ಇದೆ. ಅದು ಹೇಗಂತ ಕೊನೆಗೆ ಹೇಳ್ತಾನೆ. ಶಾಲ್ ಐ ಟೆಲ್ ದಿಸ್ ಆನ್ಸರ್? 168. ಎಸ್ ಆರ್ ನೋ? 37 88 88 ತಾನೆ? ಇದರಲ್ಲಿ ಕ್ಯಾಲ್ಕುಲೇಟರ್ಸ್ ಅಲ್ಲಿ ಲೆಕ್ಕ ಮಾಡ್ತಾ ಇಲ್ಲ, ಅಷ್ಟು ನಂಬರ್ ಉಂಟು. ಅಲ್ಲ ನೋಡಿ, ಕರೆಕ್ಟ್. ಮೈಕಲ್ಲಿ ಹೇಳಿ. ಯಾವುದು? ಸಂಡೇ ಹಾಲಿಡೇ, ಭಾನುವಾರ ರಜೆ ದಿನ. ಸಂಡೇ ಹೌದಾ? ಹೌದು. ಓಕೆ, ಒನ್ ಮೋರ್ ಲಾಸ್ಟ್. ಇನ್ನೊಬ್ರು. ಎಸ್. 13th November 2012. 13 November. Saturday is it? Yes. Okay, thank you. Enough. January 7, 2014. You born on Tuesday? Yes or no? ಹೌದು. ಓಕೆ, ಥ್ಯಾಂಕ್ ಯು. ಈಗ ಪವಿತ್ರ ಮೇಡಮ್ ಮೈನಸ್ ಆಗಿದೆಯಾ? ಏನನ್ನು ಮೈನಸ್ ಮಾಡಬೇಕು? 9 ಡಿಜಿಟ್ ಬರೀಬೇಕಲ್ಲ ಮೈನಸ್. ಹೇಳಿ. 97. ಯು ಕ್ಯಾನ್ ಟೆಲ್ ಇನ್ ದ ಮೈಕಲ್ಲಿ ಹೇಳಿ. ಎಸ್, ಅವರು ಮೈನಸ್ ಮಾಡ್ತಾರೆ ನೋಡಿ. ಹೇಳಿ ಮೇಡಮ್.
ಮೈಕಲ್ಲಿ ಹಿಡ್ರಿ, ಮೈಕಲ್ಲಿ ಹಿಡಿ. ಎಸ್, ಓಕೆ. ಪ್ರಶ್ನೆ ಏನಿದೆ? ಹಾ ಬೇರೆ ನಂಬರ್ ಹೇಳ್ಬೋದಾ? ಹಾ, ಮಾಡಿ ಮಾಡಿ, ಬೇರೆದು ಮಾಡಿ. ಬೇರೆ ನಂಬರ್ 9 ಅಂಕಿ ಬರ್ದ್ಬಿಡಿ. ಮೇಲೆ 9 ಅಂಕಿ, ಕೆಳಗೆ 9 ಅಂಕಿ ಬರೆದು ಪ್ಲಸ್ ಮಾಡಿ. ಅವ್ರು ಮಾಡೋವರೆಗೆ ಒಮ್ಮೆ ತಾವು ಯಾರಾದರೂ ದೂರವಾಣಿ ಸಂಖ್ಯೆ ಹೇಳಿಬಿಟ್ರೆ 10 ವರ್ಷ ಬಿಟ್ಟು ಕೇಳಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಹೇಳುವಂಥದ್ದು. ಸುಮಾರು 10,000 ಫೋನ್ ನಂಬರ್ಗಳು ನಮ್ಮ ಮೈಂಡಲ್ಲಿ ಸೇವ್ ಇದೆ. ಉದಾಹರಣೆಗಾಗಿ 5 ತಿಂಗಳ ಹಿಂದೆ ಪ್ರಕಾಶ್ ಭಂಡಾರಿ ಸಾಹೇಬರು ಫೋನ್ ನಂಬರ್ ಕೊಟ್ಟಿದ್ರು. 4 ಡೇಸ್ ಬ್ಯಾಕ್ ಪವಿತ್ರ ಅವರು ನಂಬರ್ ಮಾಡಿದ್ರು. ಈಗ ನಾವು ಭಂಡಾರಿ ಸಾಹೇಬರಿಗೆ ಫೋನ್ ಮಾಡ್ತೇನೆ, ಅವರು ರಿಂಗ್ ಆದರೆ ಸರಿ ಅಂತ ತಿಳ್ಕೊದ್ರೆ, ಆಗಿದ್ರೆ ಔಟ್ ಅಂತ ತಿಳ್ಕೊಂಡು ನೋಡೋಣ ಏನಾಗುತ್ತೆ. ಮೇಡಮ್ ಮೈನಸ್ ಆಗಿದೆಯಾ? ಬೇರೆ ನಂಬರ್ ಹೇಳುವ. ಮಾಡಿ. 9820309999 ಸಾಹೇಬ್ರದ್ದು ನಂಬರು. ಸರಿಯಾ ತಪ್ಪು ಅಂತ ಅವರೇ ಹೇಳ್ತಾರೆ. ರಿಂಗ್ ಆಗ್ತಾ ಇದೆಯಲ್ಲ ಸರ್? ಓಕೆ ಓಕೆ, ಹಾಂ ನೋಡಿ, ನಮಸ್ಕಾರ ಅಂತ ಹೇಳಿದ್ದಾರೆ ಸರ್. ರಿಂಗ್ ಆಗ್ತದೆ. ಈ ರೀತಿ 10,000 ಫೋನ್ ನಂಬರ್ಗಳು ನಮ್ಮ ಮೈಂಡಲ್ಲಿ ಸೇವ್ ಇದೆ ಬಂಧುಗಳೇ. ಓಕೆ, ಮೈನಸ್ ಆಗಿದೆಯಾ ಮೇಡಮ್? ಪ್ರಶ್ನೆ ಹೇಳಿ. 750 2 ಡಿಜಿಟ್ ಹೇಳಬೇಕು, 2 ಸಂಖ್ಯೆ ಹೇಳಿ. 75 ಎಸ್. 08 ಹಾಂ 53 ಹಾಂ 27 ಹಾಂ ಬರಿಬೇಕಲ್ರಿ, ನೀವು ಬರೆದ್ಬಿಟ್ಟು ಹೇಳಿ. 27 ಇದು ಒಂದು ನಿಮಿಷ, ನೀವು ಮೊದಲು ಕ್ವಶನ್ ಮಾಡಿ ಇಟ್ಕೋಬೇಕು. ಇನ್ನೊಂದು ಅಂಕಿ ಬರ್ರಿ, 9 ಆಗಬೇಕಲ್ಲ. 271. ಈ ನಂಬರ್ಗೆ ಎಷ್ಟನ್ನ ಕಳಿಬೇಕು? ಸೆಕೆಂಡ್ ಲೈನ್ ಹೇಳಿ. ಮೈನಸ್ ಮೈನಸ್ ಅಲ್ಲ, ಮೈನಸ್ ಕಡಿಮೆ ಇರ್ಬೇಕಲ್ರಿ ಸಂಖ್ಯೆ. ನೋ 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 ಸ್ಮಾಲ್ ನಂಬರ್. 7 ಅಪೋಸಿಟ್ ಮೈನಸ್ ಕಡಿಮೆ ಸಂಖ್ಯೆ ಇರಬೇಕಲ್ವಾ? ಯಾರಾದೊಬ್ರು ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಇದ್ದವ್ರು ಬನ್ನಿ. ಫಸ್ಟ್ ಇಂದ ಹೇಳಿ. 75085327 ಈ ನಂಬರ್ಗೆ ಎಷ್ಟನ್ನ ಕಳಿಬೇಕು? ಸೆಕೆಂಡ್ ಲೈನ್ ಹೇಳಿ. ಓಕೆ, 4315. ಹಾಂ ಹಾಂ ಇನ್ನೊಂದು ಸಂಖ್ಯೆ ಹಾಕಿ. ಇನ್ನೊಂದು. ಹಾಂ, ಆನ್ಸರ್ ಬರ್ದ್ಬಿಡಿ, ಅದನ್ನು ಮೈನಸ್ ಮಾಡಿ. ಓಕೆ, ಅವ್ರ ಕ್ವಶನ್ ಹೀಗಿದೆ. 75085327 ಕರೆಕ್ಟಾ? ಸೆಕೆಂಡ್ ಲೈನ್ ಹೇಳಿ. ಒಂದು ನಿಮಿಷ, 2 ಡಿಜಿಟ್ ಹೇಳಿ. ನಾನು ಓಕೆ ಅಂದ್ಮೇಲೆ 431547 ನಾನು ಓಕೆ ಅಂದ್ಮೇಲೆ ಹೇಳಿ. 43 ಓಕೆ. 15 ಎಸ್ 47 ಓಕೆ 54 ಹಾಂ ಲಾಸ್ಟ್ 7. ಹಾಂ, ನಂದು ಉತ್ತರ ಆಗಿದೆ. ನಿಮ್ದು ಆಯ್ತಾ? ಮಾಡಿ. ಉತ್ತರ ಕಾಣಿಸ್ತದೆ ಎಲ್ರಿಗೂ? ನೋಡಿ, 31 ಕರೆಕ್ಟಾ? 319305 ಆಗುತ್ತೆ ಬಂಧುಗಳೇ. ಕ್ಯಾಲ್ಕುಲೇಟರ್ ಏನು ಸರಿನಾ? ಕರೆಕ್ಟ್ ಇದೆ. ಅವರೇ ತಪ್ಪು ಮಾಡ್ತಾರೆ ಮೊಬೈಲ್ ನೋಡ್ಕೊಂಡು ಅಲ್ವಾ? ಈಗ ಸ್ವಲ್ಪ ಎಕ್ಸ್ಪರ್ಟ್ ಇರೋರು ಬನ್ನಿ, ಮ್ಯಾಥಮೆಟಿಕ್ಸಲ್ಲಿ ಯಾರಾದರೂ ಎಕ್ಸ್ಪರ್ಟ್ ಇದ್ದವ್ರು ಬನ್ನಿ. ಈಗ ಒಂದು ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾರಾದರೂ ಸ್ಟೂಡೆಂಟು ಮೇಲೆ 5 ಡಿಜಿಟು, ಕೆಳಗೆ 2 ಡಿಜಿಟ್ ನಂಬರ್ ಹೇಳಿ. ಒಬ್ಬರಾದ್ರೂ ಹೇಳ್ರಿ, 5 ಡಿಜಿಟ್ ನಂಬರ್ ಹೇಳಿ. ಯಾರು ಹೇಳ್ತೀರಾ? ಯಾರು ಹೇಳ್ತೀರಾ? ಬನ್ನಿ, ಹೇಳಪ್ಪ. ಸೇ 5 ಡಿಜಿಟ್ ನಂಬರ್. ಬೇಗ ಬಾ, ಬೇಗ ಬಾ. ಹಾಂ, ಹೇಳಿ. 8369 ಇಂಟು 2 ಡಿಜಿಟ್ ಹೇಳಿ. ಹಾಂ ಹಾಂ 49. ನೋಡಿ, 83697 ಇಂಟು 49 ನೋಡೋಣ. ಮೇಡಮ್, ನೀವು ಆನ್ಸರ್ ಬರ್ಬಿಡಿ. ಬರಿ ಬರಿ. ಹಾ, ಬರ್ದಾಗಿದೆ. ಓಕೆ, ಹೇಳಿ. 40. ಎಸ್ ಆರ್ ನೋ? ಮೇಡಮ್, ನೀವು ಆನ್ಸರ್ ಬರೀಬೇಕಲ್ಲ, ಅದನ್ನ ಆನ್ಸರ್ ಬರ್ದಿದ್ದೇವೆ. ಬರ್ದಿದ್ದೀರಾ? ಹಾ, ನಂಬರ್ ರಿಪೀಟ್ ಮಾಡ್ಲಾ ನಾನು? ಬೇಡ. ಹಾ, 83697 ಇಂಟು 49. ಇದೆಂತಕ್ಕೆ ಹಾಗೆ ಬರ್ತಾ ಉಂಟದು? ನೋಡಿ ಅಂತೆ.
ನಂದು ಕರೆಕ್ಟ್ ಇದೆಯಲ್ಲ ನೋಡಿ, 4-1 ಕರೆಕ್ಟಾ? 836 4-1 ತಾನೆ? 4-1-0-0 4-1-0-0 ಕರೆಕ್ಟಾ? ಎಸ್ ಆರ್ ನೋ? ಹೌದು. 4-1-0-157 ಆಗತ್ತಾ? 4101153 1153. ಬೇರೆ ಇನ್ನೊಂದು ಮಾಡೋಣ, ಬೇರೆದು ಹೇಳಿ. ಓಕೆ, ಬೇರೆದು ಹೇಳುವ. ಹಾ, 57 ಹಾಂ 23 ಹಾಂ ಸ್ಟೂಡೆಂಟ್ ಹೇಳಿ. ಎಸ್ 8 57 238 ಹಾಂ ಇಂಟು 2 ಡಿಜಿಟ್ ಹೇಳಿ. into 54. 54 57-238 ಇಂಟು 54 ತಾನೆ? ಹೌದು ಹೌದು, ಬರಿ. ಹಾ ಹೇಳಿ. ನೋಡಿ 30 ಹೌದು 90 ಹೌದು, 852 ಆಗತ್ತೆ. ವೆರಿ ನೈಸ್. ಈಗ ನಾವು ವಿಲ್ ಡು 1 ಡಿವಿಷನ್. ಮತ್ತೊಬ್ಬರು ಸ್ಟೂಡೆಂಟ್ ಮೇಲೆ 5 ಡಿಜಿಟ್, ಕೆಳಗೆ 2 ಡಿಜಿಟ್ ನಂಬರ್ ಹೇಳಿ. ಒನ್ ಮೋರ್ ಸ್ಟೂಡೆಂಟ್. ಎಸ್, ಹೂ ವಿಲ್ ಟೆಲ್ ದ 5 ಡಿಜಿಟ್ ನಂಬರ್? ಯಾ ಎನಿ ಎಸ್ ಸೇ ಯಾ. ಹಾಂ ಹೇಳಪ್ಪ. 6718 ಡಿವೈಡ್ ಬೈ 2 ಡಿಜಿಟ್ ಹೇಳಿ. ಹಾಂ 99 ನೋಡಿ, 67189 ಡಿವೈಡ್ ಬೈ 99 ತಾನೆ? ಹೌದು. ಓಕೆ, ಬರಿ ಬರಿ. ಹಾ ಹೇಳ್ಬೇಡ. ಓಕೆ, ಆನ್ಸರ್ ಹೇಳೋಣ. ಹೇಳಿ ಹೇಳಿ. ದಿಸ್ ಆನ್ಸರ್ ಈಸ್ 668 ಆಗತ್ತಾ? 6 ಎರಡನೇ ಅಂಕಕ್ಕೆ ತಪ್ಪಿದೆ ನೋಡಿ. 667 ಆಗತ್ತಾ? 678. 678 ಆಗತ್ತಾ? ಬೇರೆ ನಂಬರ್ ಹೇಳಪ್ಪ, ಒನ್ ಮೋರ್ 5 ಡಿಜಿಟ್ ನಂಬರ್. ಹಾ 5 ಡಿಜಿಟ್ ನಂಬರ್ ಹೇಳಿ ಯಾವ್ದಾದ್ರು. ಹಾ 23 ಹಾ ಎಸ್ 71 23 71 ಇನ್ನೊಂದು ಹೇಳಿ. 2 23712 ಡಿವೈಡ್ ಬೈ 2 ಡಿಜಿಟ್ ಹೇಳಿ. ಡಿವೈಡ್ ಬೈ 24. 24. ಓಕೆ, ಡಿವೈಡ್ ಬೈ 24 ಅಲ್ವಾ? Shall I tell this answer? My answer is ready. Yes. This answer is 988 ಆಗುತ್ತೆ. ಕರೆಕ್ಟಾ? ಕರೆಕ್ಟ್ 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 ಕರೆಕ್ಟ್. ಓಕೆ, ಡು ಯು ವಾಂಟ್ ಟು ಸ್ಕ್ವೇರ್ ಆರ್ ಕ್ಯೂಬ್? ಒಂದು ಸ್ಕ್ವೇರ್ ಮಾಡೋಣ. ಎನಿ ಸ್ಟೂಡೆಂಟ್ ಕ್ಯಾನ್ ಸೇವ್ ಅ ನಂಬರ್ ವಿತ್ ಇನ್ 1000 ಒಳಗಡೆ ನಂಬರ್ ಹೇಳಿ. 3 ಡಿಜಿಟ್ ನಂಬರ್ ಹೇಳ್ರಿ. ಎಸ್ 3 ಡಿಜಿಟ್ ನಂಬರ್. ಹಾ? 999. ಅದು ಬೇಡ, ಬೇರೆದು ಹೇಳಿ. ಯು ಕ್ಯಾನ್ ಟೆಲ್ 900. ಮೇಡಮ್ 789 ಸ್ಕ್ವೇರ್ ಬರ್ದ್ಬಿಡಿ. 789 ಇಂಟು 789. ಯು ಕ್ಯಾನ್ ರೈಟ್ ದ ಆನ್ಸರ್. ಇದು ಆನ್ಸರ್. ಬರಿ ಕೆಳಗೆ ಬರಿ. ಹಾ ಬದಿಗೆ ಬಾ. ಹೇಳಿ. 89. ಬೇರೆ ಇನ್ನೊಂದು ನಂಬರ್ ಹೇಳ್ರಿ. ಅದು ಬೇಡ, ಬೇರೆ ಆ ತರ ನಂಬರ್ ಕೊಡಬೇಡಿ. ಬೇರೆ ಬೇರೆ ಹೇಳಿ. ಎಸ್ 578. 578. 78. 578 ಸ್ಕ್ವೇರ್ ಬರ್ದ್ಬಿಡಿ ನೋಡೋಣ. ಬರಿ ಆನ್ಸರ್ ಬರಿ.
ಹಾ ಹೇಳಿ. ಹೇಳೋಣ. ಹ್ಮ್. ನೋಡಿ, ತ್ರೀ ತ್ರೀ ಫೋರ್ ಎಸ್. 084. ವೆರಿ ನೈಸ್, ಸೂಪರ್. And any student can say one number within 100. Will the cube. ಕ್ಯೂಬಾ? Any student, yes. No, within 2 100. digits, 2 digits ನಂಬರ್ ಹೇಳಿ. Only one student. 56. 56. Madam, you can write the cube of 56. My answer is ready. Shall I tell? Cube. Yes. ಅವ್ರು ಮಾಡೋವರೆಗೆ ಹಾ ಆನ್ಸರ್ ಬರಿ. ಆನ್ಸರ್ ಆಗಿದೆಯಾ? ಆನ್ಸರ್ ಹಾ ಬರಿ. Shall I tell? 175. Yes. 616. Right answer. Is it right? Yes, it is. ಪವಿತ್ರ ಮೇಡಮ್, ಹೌದು. ಬೋರ್ಡ್ ಮೇಲೆ ಹಾ 30 ಅಂಕಿಗಳನ್ನ ಬರಿಬೇಕು. ಯು ಕ್ಯಾನ್ ರೈಟ್ ಎನಿ 30 digits, okay? Any 30 digits. Yes. Who will tell 30 digit number, student? You can say, madam will write So on the board. 30 digits ಒಂದೇ ನಂಬರ ಅಥವಾ ಬೇರೆ ಬೇರೆ ನಂಬರ್ಸ್ ಬರಿಬೇಕಾ? 3 digit 10 numbers you can write. 3 digits 10 numbers. Yes, 985 134 like that. ಅವ್ರು ಮಾಡೋವರೆಗೆ ನೀವು ಕೂಡ ಮಾನವ ಕಂಪ್ಯೂಟರ್ ಆಗಬೇಕು ಅಂದ್ರೆ ಮಕ್ಕಳು ನಿಮಗೆ ಟೇಬಲ್ಸ್ ಎಲ್ಲರಿಗೆ ಬರುತ್ತೆ? ಹೌ ಮಚ್ ಯು ಆಲ್ ದ ಟೇಬಲ್ಸ್? ಕ್ರೋರ್ವರೆಗೆ ಬರಲ್ವಾ? ಯಾಕೆ ಬರಲ್ಲ? ಕೋಟಿ ಒಂದ್ಲೆ 1 ಕೋಟಿ, ಕೋಟಿ 2ಲೇ, ಕೋಟಿ 3ಲೇ, ಕ್ರೋರ್ 4 ಜಾ ಮತ್ತು ಮುಗಿದೋಯ್ತಲ್ಲ. ನಮಗೆ ಕೋಟಿ ಗೊತ್ತು, ಆದರೆ ಕೋಟೆಯ ಒಳಗಡೆ ಏನಿದೆ ಗೊತ್ತಿಲ್ಲ ಬಂಧುಗಳೇ. ನೋಡಿ, ಈ ರೀತಿ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 1000ವರೆಗೆ ಟೇಬಲ್ಸ್ ಬರಬೇಕಾಗತ್ತೆ. ನೀವು ಅನ್ಬೋದು, ಆಲ್ರೆಡಿ ನಮಗೆ 30 ಬರ್ತಾ ಇಲ್ಲ, 1000 ಕಲಿಬೇಕು ಅಂತ. ಸಿಂಪಲ್ ಕ್ವಶನ್. ಈಗ 30ವರೆಗೆ ಟೇಬಲ್ಸನ್ನು ನೀವು ಹೇಗೆ ಪ್ಲಸ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ? ಹೌ ಯು ಕ್ಯಾನ್ ಡು ದ ಟೇಬಲ್ಸ್? ಬೈ ಆ್ಯಡ್ ತಾನೆ. ಅದೇ ರೀತಿ ಅಪ್ ಟು 1000ವರೆಗೆ ಟೇಬಲ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಮೇಡಮ್ 30 digits ಬರ್ದಿದ್ದೀರಾ? ಎಷ್ಟು ಡಿಜಿಟ್ಸ್ ಬರ್ದಿದ್ದೀರಾ? ಹೇಳಿ. ಹೇಳಿ. 3 digits ಇದ್ದು 10 ನಂಬರ್ ಬರ್ದಿದೆ. ಅಂದ್ರೆ 30 ಆಗತ್ತಲ್ವಾ? 10 3ಲೇ 30 ತಾನೆ? ಹೌದು. ಯು ಕ್ಯಾನ್ ಟೆಲ್ ಮಿ ಒನ್ ಬೈ ಒನ್ ನಂಬರ್. ಐ ವಿಲ್ ಟೆಲ್ ದೋಸ್ ನಂಬರ್ ಸ್ಟ್ರೇಟ್ ಅಂಡ್ ರಿವರ್ಸ್. ಹೇಳಿ. 789, 245, ಓಕೆ, 312, 312 ಹಿಂಗೆ ಹೇಳ್ಬಿಡಿ. 312, ಎಸ್, 474, ಓಕೆ, 892, ಎಸ್, 443, ಎಸ್, 433, ಓಕೆ, 871, 983, 489. ಇವೆಲ್ಲ ನಂಬರ್ ಉಲ್ಟಾ ಬೇಕಾ ಸೀದಾ ಬೇಕಾ? ಉಲ್ಟಾ. ನಿಮ್ಮ ರಿಸಲ್ಟ್ ಉಲ್ಟಾ ಆಗಬಾರ್ದು. 984 ಅಂದ್ರೆ 489 ಇದೆಯಲ್ಲ, ಅದನ್ನ ಉಲ್ಟಾ ಮಾಡಿ ಹೇಳ್ತಾ ಇದ್ದೇನೆ. 984, ಎಸ್ ಆರ್ ನೋ? ಎಸ್. 389, ಎಸ್. 178, ಎಸ್. 334, ಎಸ್. 344, ಎಸ್. 298, ಎಸ್. 474, ಕರೆಕ್ಟ್. 213, ಪರ್ಫೆಕ್ಟ್. 542, 987. ಎಸ್. ಸೀದಾ ನೋಡಿ, ಸೀದಾ. ಈಗ ಸೀದಾ ಹೇಳಿ. 789, 245, 312, 474, 892, 443, 433, 871, 983, and the final one is 489. Yes. Is it? Yes. Okay. ಯಾರಾದ್ರೊಬ್ರು ನಂಬರ್ ಹೇಳಿ 1000 ಒಳಗಡೆ 3 digit. ವಿಲ್ ಡು ದ ಟೇಬಲ್ ಆಫ್ ದಟ್. ಎಸ್. 900, ಬೇಡ ಬೇರೆದು ಹೇಳಿ. 900, 954. ಅದ್ರ ಟೇಬಲ್ ಬರ್ದ್ಬಿಡಿ ಮೇಡಮ್. 954 ಪೂರ್ತಿ ಟೇಬಲ್ ಮಾಡಿ ಅಪ್ ಟು 10 ವರೆಗೆ. ಅರ್ಥ ಆಯ್ತಾ? ಅವ್ರು ಮಾಡೋವರೆಗೆ. ಡು ಯು ಹ್ಯಾವ್ ವಾಚ್? ನಿಮ್ಮ ಹತ್ರ ವಾಚ್ ಇದೆಯಾ? ಐ ಡೋಂಟ್ ಹ್ಯಾವ್. ಬಟ್ ನೌ ದ ಟೈಮ್ ಇಸ್ 10 AM. ಇಸ್ ಇಟ್? 10 ಗಂಟೆ 10 ನಿಮಿಷ ಆಗಿದೆ, ನೋಡ್ಕೊಳ್ಳಿ. ಇಸ್ ಇಟ್ ರೈಟ್? ಆ್ಯಂಡ್ ಆಲ್ಸೋ ನಿಮ್ಮ ಹತ್ರ ಕರೆನ್ಸಿ ನೋಟ್ ಇದ್ರೆ ಕೊಡಿ, ವಾಪಸ್ ಕೊಡ್ತೀನಿ, ಚಿಂತೆ ಮಾಡಬೇಡಿ. ಇದು 10, 20, 50, 100, 500 ಹೇಳ್ತಾ ಕೊನೆಯದಾಗಿ ಅದರ ಟೋಟಲ್ ಅಮೌಂಟ್ಗಳನ್ನು ಹಳೆ ನೋಟು, ಹೊಸ ನೋಟು ಮತ್ತು ಡೂಪ್ಲಿಕೇಟ್ ಕೊಡ್ಬೋದು, ವಾಪಸ್ ಕೊಡ್ತಾನೆ. ಯಾರು ಫೈನಾನ್ಸ್ ಮಿನಿಸ್ಟರ್ ಇಲ್ಲಿ? ಎಸ್. ಎನಿ ಕರೆನ್ಸಿ ಇದ್ರೆ ಕೊಡಿ. ಎಸ್.
ಪವಿತ್ರ ಮೇಡಮ್ ಅವರೇ, ಹಾ, ಬೇರೆ ಬೇರೆ ಥರದ ನೋಟುಗಳಿದ್ದಾವ? ಬರಿತಾ ಇದ್ದೇನೆ. ಇಲ್ಲಿ ನೋಡಿ, ನನ್ನ ಹತ್ರ ಒಂದು ನೋಟ್ ಇದೆ. ನೋಟ್ ಬೇಕಾ? ಹಾ, ಡಿಫರೆಂಟ್ ನೋಟ್. 500 rupees, ಇಸ್ ಇಟ್? ಮತ್ತೆ ಬೇರೆ ಥರದ ನೋಟುಗಳಿದ್ರೆ ಕೊಡಿ. ಎನಿ ಕರೆನ್ಸಿ ಯಾರ ಹತ್ರ ಇದ್ರೆ ವಾಪಸ್ ಕೊಡ್ತೇವೆ, ಚಿಂತೆ ಮಾಡಬೇಡಿ. ಮೇಡಮ್, ಟೇಬಲ್ ಆಗಿದೆಯಾ? ಬರಿತಾ ಇದ್ದೇವೆ. ಮಾಡಿ. ಬಂಧುಗಳೇ, ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ತಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ದುಬೈ ರಾಜರಿಂದ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿದೆ. ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದ್ದಾರೆ. ತಾವೆಲ್ಲರೂ ನಮ್ಮನ್ನು ಮಜಾಟ ಕಿಜ್ ಮತ್ತು ಅನೇಕ ಟಿವಿದಲ್ಲಿ ಕಾರ್ಯಕ್ರಮ ನೋಡಿರ್ಬೋದು. ರಷ್ಯಾ ಸರ್ಕಾರದ ಸನ್ಮಾನ ಆಗಿದೆ. ಅದೆಲ್ಲದಕ್ಕಿಂತ ನನಗೆ ಇವತ್ತು ಬಾಂಬೆಯ ಚಿನ್ನರ ಬಿಂಬ ಸಂಸ್ಥೆನಲ್ಲಿ ಇವತ್ತು ನಿಮ್ಮ ಒಟ್ಟಿಗೆ ಕಾರ್ಯಕ್ರಮ ಮಾಡಿದ ನನಗೆ ಇದೊಂದು ಮರೆಯಲಾರದಂಥ ದಿನ ಅಂತ ಹೇಳಿ ಇಚ್ಛಪಡ್ತೇನೆ. ಹಾಂ, ನೋಟು ಕೊಡಿ. ಎಸ್, ಇದು ಯಾರ್ದು? ಇದು ನೋಡಿ, ಇದು ಟೀ ಕುಡಿಲಿಕ್ಕೆ 10 ರೂಪಾಯಿ ಕೊಟ್ಟಿದ್ದೀರಾ? 10 rupees ಅಲ್ಲ, 20 ರೂಪಾಯಿ ತಾನೆ? ಟೀ 20 rupees ತಗೊಳ್ಳಿ. ಆ್ಯಂಡ್ ಮತ್ತೆ ದಿಸ್ ಒನ್ ಈಸ್ ಇದು 500 rupees-ಆ? ಓಕೆ, ತಗೊಳ್ಳಿ. 520 ಆಗಿದೆ. ಮತ್ತೆ ಬೇರೆ ಇದ್ರ ಕಡೆ 520 is the total amount. ಎನಿ ಡಿಫರೆಂಟ್ ಕರೆನ್ಸಿ? ಹಾಂ, ಟೇಬಲ್ ಆಗಿದೆಯಾ ಮೇಡಮ್? 954 ಅಲ್ವಾ? 954 ಟೇಬಲ್ ನಿಮಗೆ ಉಲ್ಟಾ ಬೇಕಾ ಸೀದಾ ಬೇಕಾ? ಸೀದಾ. 954 1908 2862 3816 4770 5724 6678 7632 8586 9540. ಅವರೇ ತಪ್ಪಿದ್ದಾರೆ ನೋಡ್ರಿ. ಸ್ವಲ್ಪ ಚೇಂಜ್ ಆಗಿದೆ. ಯಾವ ಚೇಂಜ್ ಆಗಿದೆ? 954 ಆದ ನಂತರ 1008. ಅಲ್ಲಲ್ಲ, ನೀವೇ ತಪ್ಪಿದ್ರು. 1908 ಆಗತ್ತದು. ಯು ಡಿಡ್ ರಾಂಗ್. ನೋಡಿ ಏನಾಗುತ್ತೆ, ಒಂದೊಂದ್ಸರಿ ಕ್ಯಾಲ್ಕುಲೇಟರ್ ಮೊಬೈಲ್ ತಪ್ಪಾಗಿಬಿಡುತ್ತೆ. 1908 ಕರೆಕ್ಟ್. 954 ಕರೆಕ್ಟಾ? ಹೌದು. 1908. ಎಸ್ ಆರ್ ಸೈ? ಎಸ್ ಆರ್ ನೋ? ಎಸ್. 2862 ಅವರೇ ತಪ್ಪಿದ್ದಾರೆ. ಹೌದು. 2862 ರೈಟಾ? ಕರೆಕ್ಟ್ ಕರೆಕ್ಟ್. 3816 ಹೌದು. ನೀವು ತಪ್ಪು ಬರ್ದಿದ್ದೀರಾ? ಅದು ನಾವು ತಪ್ಪು ಬರ್ದಿದ್ದೇವೆ. ಕರೆಕ್ಟ್. ಹೌದು. ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ, ಕರೆಕ್ಟ್ ಮಾಡ್ಕೊಳ್ಳಿ. ಲೆಟ್ ದಮ್ ಕರೆಕ್ಟ್. ಈಗ ನೀವು ನನ್ನ ಜೊತೆಗೆ ಮಾತಾಡಬೇಕು. ಇದೆಲ್ಲ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತಾ ಇದೆ? ಇದೆಲ್ಲ ನೋಡಿದಾಗ ಕಟ್ಟ ಕಡಿಲಿ ಮೂಡುವಂಥ ಪ್ರಶ್ನೆ ಹೀಗೂ ಹೌ ಇಟ್ ಈಸ್ ಪಾಸಿಬಲ್ ತಾನೆ? ಎಸ್ ಆರ್ ನೋ? ಸೇಮ್ ಕ್ವಶನ್ ನನಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ನರೇಂದ್ರ ಮೋದಿಯವರು ಕೂಡ ಕೇಳಿದ್ದಾರೆ. ಅವೆರಡು ಪ್ರಸಂಗಗಳು ನೆನಪಿಸ್ಕೊಳ್ಳೋದಾದರೆ 2004 ಅಕ್ಟೋಬರ್ 15ಕ್ಕೆ ಬೆಳಗಾಂನಲ್ಲಿ ಅಬ್ದುಲ್ ಕಲಾಂ ಆ್ಯಂಡ್ 2 years ಬ್ಯಾಕ್ ಮೋದಿಯವರನ್ನು ಭೇಟಿಯಾಗುವಂಥ ಅವಕಾಶ ಅದಕ್ಕೆ ಬಂತು. ಅವ್ರ ಹತ್ರ ಹೋದಾಗ ತಮ್ಮ ಡೇಟ್ ಆಫ್ ಬರ್ತ್ ಕೇಳಿದರು. ಸರಿಯಾದ ಡೇ ಹೇಳಿದಾಗ ಆಶ್ಚರ್ಯಚಕಿತರಾಗಿ ನಿಮ್ಮ ಥರನೇ ದೇ ಆಸ್ಕ್ಡ್ ಮೀ ಹೌ ಇಟ್ ಈಸ್ ಪಾಸಿಬಲ್. ನಾನು ಅವ್ರಿಗೆ ಹೇಳಿದೆ, ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಈಸ್. ನೋಡಿ, ಇನ್ ದ ವರ್ಡ್ ಆಫ್ ಇಂಪಾಸಿಬಲ್ ವಿ ಗಾಟ್ ಐ ಆಮ್ ಪಾಸಿಬಲ್. ಎಸ್ ಆರ್ ನೋ? ಏನು ಐ ಆಮ್ ಪಾಸಿಬಲ್ ಅಂದರೆ ನಾವೇನಾದರೂ ಸಾಧನೆಯನ್ನು ಮಾಡಬಲ್ಲೆ ಅಂತ ಅರ್ಥ. ಈ ಮಾತಿನ ಅರ್ಥ ಇಷ್ಟೇ, ಸಾಧನೆಗೆ ಅಸಾಧ್ಯ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಇದೆ. ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತನ್ನು. ಹಾಗೆ ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನನ ಮಾತ್ರಂತೆ. ವಿದ್ಯೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಹಾಗೆ ಇಲ್ಲಿರ್ತಕ್ಕಂಥ ಬಂಧುಗಳು ನಿಮ್ಮೆಲ್ಲರೂ ಕೂಡ ಒಂದು ಅಪ್ರತಿಮವಾದ ಶಕ್ತಿ ಇದೆ, ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ಭಗವಂತ ಭಾಳ ಬುದ್ಧಿವಂತ. ಬೈ ಬರ್ತ್ ನನಗೆ ನಿಮ್ಮನ್ನು ನೋಡುವಂಥ ಅವಕಾಶ ಕೊಟ್ಟಿಲ್ಲ, ಬಟ್ ನಿಮ್ಮ ಜೊತೆಗೆ ಸಂವಾದ ಮಾಡುವಂಥ ಅವಕಾಶ ಕೊಟ್ಟಿದ್ದಾನೆ. ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದಾನೆ. ನನ್ನ ಈ ಸಾಧನೆಗೆ, ನನಗೆ ಪ್ರತಿಭೆ ಬರಲಿಕ್ಕೆ ಪ್ರಮುಖ ಕಾರಣೀಭೂತದ ಅಂಶ ಯಾವುದಾದ್ರೂ ಆಗಿದ್ದರೆ ಅದು ಅಂಧತ್ವದಿಂದಲೇ ಸಾಧ್ಯವಾಗಿದೆ ಏನಂತ ಮಾತನ್ನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. ಬಂಧುಗಳೇ ನೋಡಿ, ಇವತ್ತು ನನಗೆ ಕಣ್ಣಿದ್ದರೆ ಈ ಪ್ರತಿಭೆ ಬರ್ತಿರಲಿಲ್ಲ. ದೇವರ ಒಂದನ್ನು ಮೈನಸ್ ಮಾಡಿದರೆ ಎಷ್ಟು ಪ್ಲಸ್ಸು? +10 ಅನ್ನೋ ಹಾಗೆ ಅಂಗವಿಕಲತೆ ಎಂಬುದು ಶಾಪವಲ್ಲ, ಅದೊಂದು ಗಾಡ್ ಗಿಫ್ಟ್ ಅಂತ ಸ್ವೀಕಾರ ಮಾಡಬೇಕು. ಕಣ್ಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಇದು ದೇಹಕ್ಕೆ ಹೊರತು ಮನುಷ್ಯಗೆಲ್ಲ. ಬಂಧುಗಳೇ, ನನ್ನ ಪ್ರಕಾರ ನಿಜವಾದ ಅಂಗವಿಕಲರು ಯಾರು ಅಂತಂದರೆ ಎಲ್ಲ ಅಂಗಾಂಗಗಳಿದ್ದು ಯಾರು ಮೆಂಟಲಿ ವೀಕ್ ಇರ್ತಾರೆ ಅವರೇ ನಿಜವಾದ ಅಂಗವಿಕಲರು. ಅದಕ್ಕೆ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ, ನಮ್ಮಂಥ ಯಾರಾದರೂ ದಿವ್ಯಾಂಗರು ಕಂಡು ಬಂದರೆ
ನಮ್ಮ ಮೇಲೆ ಸಿಂಪತಿ ಬೇಡ. ವಿ ಡೋಂಟ್ ವಾಂಟ್ ಸಿಂಪತಿ, ಬಟ್ ವಿ ವಾಂಟ್ ಎ ಎಂಪತಿ ಆ್ಯಂಡ್ ಅಪಾರ್ಚುನಿಟಿ ಅಂತಕ್ಕಂಥ ಮಾತಕ್ಕೆ ಇಷ್ಟಪಡ್ತಾನೆ. ನಮ್ಮ ನ್ಯೂನತೆಗೆ ನಮ್ಮ ಸಾಧನೆಗೆ ಮೆಟ್ಟಿಲು. ನೋಡಿ, ಜೀವನವೇ ಒಂದು ಹೋರಾಟದ ಬದುಕು. ಈ ಹೋರಾಟದ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಆದರೆ ಬದುಕು ನಮ್ಮ ಕೈಯಲ್ಲಿದೆ ಅಲ್ವಾ. ನಮ್ಮ ಜೀವನ ಹೇಗಿರಬೇಕು? ಮತ್ತೊಬ್ಬರಿಗೆ ಸ್ಫೂರ್ತಿಯಾಗುವಂತಿರಬೇಕು. ಅದಕ್ಕೆ ಲೈಫ್ ಬಗ್ಗೆ ಇಂಗ್ಲೀಷ್ನಲ್ಲಿ ಒಂದು ಬ್ಯೂಟಿಫುಲ್ ಕೊಟೇಶನ್ ಇದೆ. ವಿ ಹ್ಯಾವ್ ಟು ಎಂಜಾಯ್ ಎವ್ರಿ ಮೊಮೆಂಟ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಎ ಲೈಫ್. ಲೈಫ್ ಈಸ್ ಆನ್ಲೈನ್, ಲವ್ ಈಸ್ ಆಫ್ಲೈನ್, ವರ್ಕ್ ಈಸ್ ಪೆಂಡಿಂಗ್, ಏಜ್ ಈಸ್ ಅಪ್ಗ್ರೇಡಿಂಗ್, ಪ್ರಾಬ್ಲಮ್ ಈಸ್ ಇನ್ಕಮಿಂಗ್, ಮನಿ ಈಸ್ ಔಟ್ ಗೋಯಿಂಗ್ ಆ್ಯಂಡ್ ಹ್ಯಾಪಿನೆಸ್ ಈಸ್ ಡೌನ್ಲೋಡಿಂಗ್. ಇದು ಜೀವನದ ವಾಸ್ತವಿಕತೆ. ಸೊ ನನ್ನಿಂದ ಏನೋ ಆಗೋದಿಲ್ಲ ಅಂತ ಒಂದು ನೆಗೆಟಿವ್ ಥಿಂಕ್ ಬೇಡ. ಎಷ್ಟೇ ಕಷ್ಟಗಳು ಬರಲಿ, ಧೈರ್ಯಂ ಸರ್ವತ್ರ ಸಾಧನವನ್ನು. ಹಾಗೆ ಯಾರು ಆತ್ಮವಿಶ್ವಾಸದಿಂದ ಪಾಸಿಟಿವ್ ಥಿಂಕ್ ಮಾಡಿದ್ರು ಸಾಧಕರಾಗ್ತಾರೆ. ತಾವ್ಯಾರು ಚಿಂತೆ ಮಾಡಬೇಡ್ರಿ, ಪಾಸಿಟಿವ್ ಚಿಂತನೆ ಮಾಡಿರಿ. ದೇವರ ಹತ್ರ ಏನು ಪ್ರಾರ್ಥನೆ ಮಾಡಬೇಕಂದ್ರೆ, ಭಗವಂತ ನನಗೆ ಕಷ್ಟವನ್ನು ಕೂಡ ಬೇಡ ಅಂತ ಹೇಳೋದಿಲ್ಲ, ಆದರೆ ಅದನ್ನು ಎದುರಿಸುವಂಥ ಶಕ್ತಿ ಕೊಡುವಂಥ ಪ್ರಾರ್ಥನೆ ಮಾಡಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಮೇಡಮ್, ಟೇಬಲ್ ಆಗಿದೆಯಾ? ರೆಡಿ ಇದೆ ಉತ್ತರ. ನೀವು ಬರ್ದಿಲ್ವಾ ಟೇಬಲ್? ಬರ್ದಿದ್ದೇವೆ. ಎಲ್ಲಿವರೆಗೆ ಆಗಿದೆ? ಹತ್ರ ತನಕ 954 ಎಸ್ 1908 ಎಸ್ 2862 ಪರ್ಫೆಕ್ಟ್ 3816 ಹೌದು 4770 ಹೌದು 5724 ಎಸ್ 6678 ಎಸ್ 7632 8586 ಆಗುತ್ತೆ. ಎಸ್ ಪರ್ಫೆಕ್ಟ್. ಉಲ್ಟಾ ನೋಡಿ, 9540 8586 7632 6778 5724 4770 3816 2862 1908 954 ಆಗುತ್ತೆ ಬಂಧುಗಳೇ. ಕೊನೆಯದಾಗಿ ಮೈಕ್ ಹಿಡ್ಕೊಳ್ಳಪ್ಪ. It has some currency notes. This is a 500. ಎಸ್ ಹೌದು ತಗೊಳ್ಳಿ. And this one is 100 rupees for breakfast. ಹೌದು ಓ, ಇದು ಸ್ಪೆಷಲ್ ನೋಟ್ ಇದೆ. ಐ ವಿಲ್ ಗಿವ್. ದಿಸ್ ಇಸ್ ಓನ್ಲಿ ಸಿಂಗಲ್ ರೂಪಿ. 1 ರೂಪಾಯಿ. 1 ರೂಪಾಯಿ. ಚಪ್ಪ ಹೊಡಿಬೇಕು, GST ಅಪ್ಲೈ ಆಗೋದಿಲ್ಲ. 20 ರೂಪಾಯಿ, 20 rupees. 20 ನಮಗಿಲ್ಲ, 40 ನೀವರವರೆಗೆ. ಬಂಧುಗಳೇ, ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳೋದಾದ್ರೆ, ನಿಮ್ಮ ಮನಸ್ಸು ಸ್ಥಿರವಾಗಿದೆಯಾ? ನಿಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿದೆಯಾ? ಇಲ್ಲ. ಇದೇ ಅಂದವರು ಪ್ರಾಮಾಣಿಕರು, ಇಲ್ಲ ಅಂದವರು ಡಬಲ್ ಪ್ರಾಮಾಣಿಕರು. ಸಿಂಗಲ್ ಡಬಲ್. ಯಾಕೆ ಡಬಲ್ ಅಂದರೆ, 2 ಪ್ರಮುಖವಾದ ಕಾರಣಗಳನ್ನು ಕೊಡಬಲ್ಲೆ ಬಂಧುಗಳೇ. ಅದಕ್ಕಿಂತ ಮುಂಚೆ ನಮಗೂ ನಿಮಗಿರುವಂಥ ವ್ಯತ್ಯಾಸ, ನೀವು ಜಗತ್ತನ್ನು ನೋಡೋದ್ರಿಂದ ನೋಡಿ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ನಾವೇನು ನೋಡೋದೇ ಇಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಮೈಂಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಕಣ್ಣಿನ ತಪ್ಪು ಬಂಧುಗಳೇ. ಭಗವಂತ ನಿಮಗೆ ಸುಂದರವಾದ ಜಗತ್ತನ್ನು ನೋಡಲಿಕ್ಕೆ 2 ಕಣ್ಣು ಕೊಟ್ಟಿದ್ದಾನೆ. ದೇವರು ಕೊಟ್ಟಂಥ ಕಣ್ಣನ್ನು ಒಳ್ಳೆಯದಕ್ಕೆ ಬಳಸೋಣ. ಸ್ಟೂಡೆಂಟ್ ಲೈಫ್ ಈಸ್ ವಾಟ್? ಗೋಲ್ಡನ್ ಆರ್ ಡೈಮಂಡ್? ಡೈಮಂಡ್ ಆಗ್ಬೇಕಲ್ವಾ? ಹೌದು. ಏನು ಮಾಡಬೇಕು? ಡೈಮಂಡ್ ಲೈಫ್ ಆಗಬೇಕಂದ್ರೆ ಬಿಗ್ ಬಾಸ್ ನೋಡ್ಬೇಕಾ? ಬಿಗ್ ಬಾಸ್ ಅಲ್ಲ, ಅದು ಬಿಗ್ ಲಾಸ್. ಅದು ಚೆನ್ನಾಗಿ ಓದಬೇಕು ತಾನೆ. ಹೌ ಯು ಕ್ಯಾನ್ ರೀಡ್ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಪ್ರಕಾರ ಸ್ಟಡಿ ಮಾಡಬೇಕಲ್ವಾ? ಮೇಡಮ್, ಟೈಮ್ ಒಂದು 5 ನಿಮಿಷ ಟೈಮ್ ಇದೆಯಲ್ಲ? ಒಂದು ಮುಗಿಸೋಣ ಅಥವಾ ಟೈಮ್ ಇದೆಯಾ? ಹೌದು. ಓಕೆ, ಒಂದು 2-3 ಪಾಯಿಂಟ್ಸ್ ಹೇಳಿ ಮುಗಿಸ್ತೇನೆ. ಡೈಮಂಡ್ ಲೈಫ್ ಆಗ್ಬೇಕಂತ ಚೆನ್ನಾಗಿ ಓದಬೇಕಲ್ವಾ? ನಿಮ್ಮ ಬುಕ್ಕನ್ನು, ಮನಸ್ಸನ್ನು ಬುಕ್ ಮೇಲೆ ಕೇಂದ್ರೀಕೃತವಾಗಿ ಇಟ್ಕೊಂಡು ಓದಬೇಕು. ಕಣ್ಣುಗಳು ಮತ್ತು ಕಣ್ಣು ಮತ್ತು ಮೈಂಡ್. ಅದಕ್ಕೆ ಸಾಧನೆ ಮಾಡಬೇಕಾಗಿದ್ರೆ ಕಾನ್ಸಂಟ್ರೇಷನ್ ಭಾಳ ಇಂಪಾರ್ಟೆಂಟ್. ಅದಿಲ್ಲದೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಏಕಾಗ್ರತೆ ಬೆಳೆಸ್ಕೋಬೇಕು ಅಂದರೆ ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿ. ಹಾರ್ಡ್ ವರ್ಕ್ ಮಾಡಬೇಕಾ, ಸ್ಮಾರ್ಟ್ ವರ್ಕ್ ಮಾಡಬೇಕಾ? ಸ್ಮಾರ್ಟ್ ವರ್ಕ್. ಎಲ್ಲರೂ ಹೇಳ್ತಾರೆ ಸತ್ಯಮೇವ ಜಯತೆ ಅಂತ. ನಾನು ಹೇಳ್ತೇನೆ ಶ್ರಮಮೇವ ಜಯತೆ. ಕಷ್ಟಪಟ್ಟರೆ ಏನು ಬೇಕಾ ಸಾಧಿಸ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ತಾವೆಲ್ಲರೂ ಒಂದು ಗುರಿ ಇಟ್ಕೊಳ್ರಿ. ಆ ಗುರಿಯ ಕಡೆ ನಿಮ್ಮ ಪ್ರಯತ್ನ ಇರಲಿ. ನಿಮ್ಮೆಲ್ಲರ ಲೈಫು ಡೈಮಂಡ್ ಲೈಫ್ ಆಗಬೇಕು ಅಂದರೆ ಡಿಸಿಪ್ಲಿನ್ ಆಗಿರಬೇಕು, ಟೈಮ್ ಸೆನ್ಸ್ ಇರಬೇಕು, ಸತ್ಯವನ್ನೇ ಮಾತಾಡಬೇಕು, ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ರಿ, ಸಹೋದರನ ಗೌರವಿಸಿ. ಸಂಸ್ಕೃತಿ ಸಂಸ್ಕಾರ ಭಾಳ ಮುಖ್ಯ. ಎಷ್ಟಾಗತ್ತಷ್ಟು ಒಳ್ಳೆಯದನ್ನು ಮಾಡಿರಿ. ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಕ್ಕೆ ಕೆಟ್ಟದ್ದು ಮಾತ್ರ ಮಾಡಬೇಡಿ. ದುರಭ್ಯಾಸದಿಂದ ದೂರ ಇರಿ, ದುರಾಲೋಚನೆ ಮಾಡಬೇಡಿ ಅಂತ ಮಾತನ್ನು ಹೇಳಿ, ಕೊನೆಯದಾಗಿ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿತ್ತು ಅಂದರೆ ABCD ಭಾಳ ಇಂಪಾರ್ಟೆಂಟು. ABCD ಅಂದರೆ ಅಲ್ಫಾಬೆಟ್ ಅಲ್ಲ ಮಕ್ಕಳೇ. A ಫಾರ್ ಆ್ಯಟಿಟ್ಯೂಡ್, B ಫಾರ್ ಬ್ರೇವರಿ, C ಫಾರ್ ಕಮಿಟ್ಮೆಂಟ್ ಆ್ಯಂಡ್ D ಫಾರ್ ಡಿಟರ್ಮಿನೇಷನ್.
ಇವೆಲ್ಲ ಅಂಶಗಳು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷ. ಈ ಚಿಣ್ಣರ ಬಿಂಬ ಅನ್ನುವಂಥ ಸಂಸ್ಥೆಯ ಒಂದು ಮಹಾವಾರ್ಷಿಕೋತ್ಸವದ ಹಬ್ಬದ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ನಿಮ್ಮೊಟ್ಟಿಗೆ ಒಂದೆರಡು ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ಈ ಸಂಸ್ಥೆಯ ರೂವಾರಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂಥ ಅವ್ರ ಹೆಸರಲ್ಲೇ ಬೆಳಕಿದೆ ಅಂಥ ಒಬ್ಬ ಪ್ರಕಾಶಮಾನವಾಗಿ ಮಹಾರಾಷ್ಟ್ರದಲ್ಲಿ ಕನ್ನಡದ ಕ್ರಾಂತಿಯನ್ನು ಮಾಡ್ತಾ ಇರುವಂಥ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಇರುವಂಥ ಪ್ರಕಾಶ್ ಭಂಡಾರಿ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಜೋರ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ಹಾಗೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಆಶೆ ಇಷ್ಟೇ, ಬರುವಂಥ ದಿನಮಾನದೊಳಗೆ ಈ ಸಂಸ್ಥೆ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಮುಂದಿನ ವರ್ಷ ಈ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಸಿಗಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ ಒನ್ಸ್ ಅಗೇನ್ ಈ ಸಂಸ್ಥೆಗೆ ಹಾಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ವಂದನೆಗಳು ಬಸವರಾಜ್ ಶಂಕರ್ ಉಮ್ರಾನಿ ಅವರೇ. ಆತ್ಮೀಯರೇ, ದೇವರ ಲೀಲಾ ನಾಟಕದಲ್ಲಿ ಎಂಥ ವಿಚಿತ್ರ ನೋಡಿ, ಒಂದನ್ನು ಕಿತ್ತುಕೊಂಡು ಬಸವರಾಜರವರಿಗೆ ಎಂಥ ಅದ್ಭುತವಾದಂತಹ ಒಂದು ಮೇಧಾವಿತನವನ್ನು ಭಗವಂತ ಕೊಟ್ಟ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಮತ್ತೊಮ್ಮೆ ಚಿನ್ನದ ಬಿಂಬದ ಉತ್ಸವದಲ್ಲಿ ತಾವು ಬಂದು ನಮ್ಮ ಜೊತೆಗಿದ್ದು ನಮ್ಮ ಮಕ್ಕಳಿಗೆ ನಿಮ್ಮ ಮೇಧಾವಿತನವನ್ನು ಪ್ರದರ್ಶಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮನ್ನು ಗೌರವಿಸುವುದಕ್ಕೆ LV ಅಮೀನ್ರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಮೇಲೆ ಬನ್ನಿ. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ನೂತನ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಸಂಘಟಕರಾಗಿ ಕನ್ನಡ ಕಟ್ಟುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡಿ ಸಾಂತಾಕ್ರೂಸ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ಅನೇಕ ವರ್ಷಗಳ ಸೇವೆ ಸಲ್ಲಿಸಿದಂಥ LV ಅಮೀನ್ರವರು ಗೌರವಿಸಬೇಕು ಎಂದು ವಿನಂತಿಸುತ್ತೇನೆ. ಬಸವರಾಜ್ ಶಂಕರ್ ಉಮ್ರಾನಿ ಅವರಿಗೆ ಚಿನ್ನದ ಬಿಂಬದ 22ನೇ ವರ್ಷದ ಮಕ್ಕಳೋತ್ಸವದಲ್ಲಿ ಗೌರವ ಸನ್ಮಾನ. ಭಾಸ್ಕರ್ ಶೆಟ್ಟಿ ತಾಳಿಪಾಡಿ ಗುತ್ತು ಜೊತೆ ಸೇರ್ತಾರೆ. ಮತ್ತೊಂದು ದೊಡ್ಡ ಚಪ್ಪಾಳೆ ಬೇಕು. ಮಾನವ ಕಂಪ್ಯೂಟರ್ ಆಗಿ ಮ್ಯಾಥಮೆಟಿಕ್ಸಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಹೊಂದಿದಂಥ ಉಮ್ರಾನಿ ಅವರಿಗೆ 22 ಮಕ್ಕಳು
ವಂದಿಪೆ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆಯೋ ಗಣನಾಥ ಬಂದ ವಿಘ್ನಗಳ ಕಳೆಯೋ ಗಣನಾಥ ಬಂದ ವಿಘ್ನಗಳ ಕಳೆಯೋ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ನಿಂದೆ ರಾವಣನು ಮಾದ ನಿಂದ ನಿನ್ನ ಪೂಜಿಸದೆ ನಿಂದೆ ರಾವಣನು ಮಾದ ನಿಂದ ನಿನ್ನ ಪೂಜಿಸದೆ ಸತ್ತನು ರಣದಲ್ಲಿ ಗಣನಾಥ
भरनाचे पांडुरंग सनाबाई म्हणे देवा बोलो अभंग सनाबाई म्हणे देवा बोलो अभंग नामदेव हरी नामदेव हरी हरी नामदेव कीर्तन करी प्रेम भरनाचे पांडुरंग नामदेव कीर्तन करी प्रेम भरनाचे पांडुरंग
ಭೀತಿಗಳೆಲ್ಲ ಘೋರ ಪಾತಕವೆಲ್ಲ ದೂರ ಮಾಡುವುದಕ್ಕೆ ನಾರಾಯಣ ಎನ್ನಿರೋ ಶ್ರೀ ನರಹರಿ ಪಾರಾಯಣ ಮಾಡಿರೋ ನಾರಾಯಣ ಎನ್ನಿರೋ ಶ್ರೀ ನರಹರಿ ಪಾರಾಯಣ ಮಾಡಿರೋ
ರೂಪ ನಿಖಿಲ ಕಲ್ಕಿ ಅವತಾರ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ ಜಯ ಗೋವಿಂದ
Check. Check. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ನಮ್ಮ ಹೆಮ್ಮೆಯ ಚಿಣ್ಣರ ಬಿಂಬದ 22 ವರ್ಷದ ಹರ್ಷಕ್ಕೆ, ಸಂಭ್ರಮಾಚರಣೆಗೆ, ಸಡಗರ ಸಂಭ್ರಮಕ್ಕೆ, ಉಲ್ಲಾಸ ಉತ್ಸಾಹಕ್ಕೆ, ಸಂತೋಷ ಆನಂದಕ್ಕೆ ನೆರೆದಿರುವ ಅಭಿಮಾನದ ಗಣ್ಯಾತಿ ಗಣ್ಯರಿಗೆ, ಪೂಜ್ಯ ಗುರುವೃಂದದವರಿಗೆ, ಹಿರಿಯ ಸಾಧಕರಿಗೆ, ಸಜ್ಜನ ಬಂಧುಗಳಿಗೆ, ಶ್ರದ್ಧೆಯ ಮಾತೆಯಂದಿರಿಗೆ, ನಮ್ಮ ಅಚ್ಚುಮೆಚ್ಚಿನ ಅಪರಂಜಿ ಚಿಣ್ಣರಿಗೆ, ನಮ್ಮ ಹೆಮ್ಮೆಯ ಸಂಸ್ಥೆಯ ರೂವಾರಿಗಳು ಮತ್ತು ಸಮಸ್ತ ಮುದ್ದು ಚಿಣ್ಣರ ಹೃದಯಾಂತರಾಳದ ಗೌರವಪೂರ್ವಕ ನಮನಗಳು. ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಕರ್ಮಭೂಮಿ ಮುಂಬೈ ಮಹಾನಗರದಲ್ಲಿ ನೆಲೆಸಿರುವ ಕರುನಾಡಿನ ತುಳುಕನ್ನಡಿಗರ ಸಾಧನೆಯ ಹೆದ್ದಾರಿಯಲ್ಲಿ ವರ್ಣರಂಜಿತವಾಗಿ ಶೋಭಿಸುತ್ತಿರುವ ಸುವರ್ಣ ಮೈಲುಗಲ್ಲು ಚಿಣ್ಣರ ಬಿಂಬವೆಂಬ ಸಾರ್ಥಕ ಸಾಧನಾ ಸಂಘಟನೆ. 22 ವರ್ಷಗಳ ಹಿಂದೆ 2003ರಲ್ಲಿ ಮಹಾರಾಷ್ಟ್ರದ ಅಂಗಣದಲ್ಲಿ ಮರಾಠಿ, ಹಿಂದಿ, ಇಂಗ್ಲಿಷ್, ತುಳು ಮಾತನಾಡುವ ನಮ್ಮ ಚಿಣ್ಣರಿಗೆ ನಮ್ಮ ಮಾತೃಭೂಮಿಯ ಪವಿತ್ರ ಉತ್ಕೃಷ್ಟ ಸಂಸ್ಕೃತಿ ಸಂಸ್ಕಾರವನ್ನು, ಪರಿಶುದ್ಧ ನಡೆನುಡಿಯನ್ನು, ಭಾಷೆ ಬರಹಗಳನ್ನು ಮತ್ತು ಪರಮೋಚ್ಚ ಸಂಪ್ರದಾಯ ಸನ್ನಡತೆಗಳನ್ನು ಪರಿಚಯಿಸುವ, ಪಸರಿಸುವ, ಪಠಿಸುವ, ಉಳಿಸುವ ಸದುದ್ದೇಶದ ಸಾಕಾರವೇ ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಜನ್ಮ ತಾಳಿದ ಸಂಸ್ಥೆ ಚಿಣ್ಣರ ಬಿಂಬವೆಂಬ ಮಕ್ಕಳ ಪ್ರತಿಬಿಂಬ. 22ನೇ ವರ್ಷದ ಹೊಸಲು ದಾಟುವ ಶುಭ ಅವಸರದಲ್ಲಿ ಹೊರನಾಡ ಕನ್ನಡಿಗರ ಸಾಲಿನಲ್ಲಿ ನಾಡು ನುಡಿಯ ಸೇವೆಯ ಢಿಂಡಿಮವನ್ನು ಭಾರಿ ಸದ್ದು ಮಾಡಿ ಬಾರಿಸಿ ಸುದ್ದಿಯಾದ
ಚಿಣ್ಣರ ಬಿಂಬದ ಪಾಲಿಗೆ ಸುವರ್ಣ ಕನಕಾಭಿಷೇಕವಾದ ಸಂತೋಷ. ಕಾರಣ ಚಿಣ್ಣರ ಬಿಂಬದ ಕೀರ್ತಿಯ ಕಿರೀಟಕ್ಕೆ ಕಳೆದ ವರ್ಷ ಸಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಗರಿ. ಇದು ನಮ್ಮ ನೆಚ್ಚಿನ ರೂವಾರಿಗಳಲ್ಲೋರ್ವರಾದ ಪ್ರಕಾಶ್ ಭಂಡಾರಿ ಮಾಮ ಮತ್ತು ಎಲ್ಲ ಪದಾಧಿಕಾರಿಗಳ, ಪಾಲಕರ, ಹಿತೈಷಿಗಳ ಸಾರ್ಥಕ ಸೇವೆಗೆ ಸಂದ ಫಲಶ್ರುತಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಭಗವದ್ಗೀತೆಯಲ್ಲಿ ಲೀಲಾಮಾನುಷ ವಿಗ್ರಹ ಜಗದೊಡೆಯ ಶ್ರೀಕೃಷ್ಣ ಪರಮಾತ್ಮರು ಸಾರಿದ ಸಂದೇಶವಿದು. ಫಲಾಪೇಕ್ಷೆ ನಿರೀಕ್ಷೆ ನಿಲ್ಲಿಸದೆ ನಿನ್ನ ಕರ್ಮವನ್ನು ಸಾಂಗವಾಗಿ ಮಾಡು, ಸೂಕ್ತ ಸತ್ಫಲವನ್ನು ಕೊಡುವವನ್ ನಾನಿದ್ದೇನೆ. ನಾವು ಮಾಡಿದ್ದು ಇದನ್ನೇ. 20 ವರ್ಷದ ಹರ್ಷಕ್ಕೆ ನಾಡದೊರೆ ಮುಖ್ಯಮಂತ್ರಿಯವರಿಂದ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಎರಡೂ ಕರವೆತ್ತಿ ಅಭಿಮಾನ ಅಭಿವಂದನೆಯೊಂದಿಗೆ ಶಿರಬಾಗಿ ಸ್ವೀಕರಿಸಿ ಘನ ಸರ್ಕಾರಕ್ಕೆ ಹೃದಯದಾಳದ ಕೃತಜ್ಞತೆಯನ್ನು ಸಮರ್ಪಿಸಿದ್ದೇವೆ. ವಂದನೆಗಳು, ಅಭಿವಂದನೆಗಳು. ಸನಾತನ ಸಂಸ್ಕೃತಿಯನ್ನು ಆರಾಧಿಸುವ ನಮ್ಮ ಹೆಮ್ಮೆಯ ಭಾರತ ದೇಶದಲ್ಲಿ ಸನ್ಯಾಸಕ್ಕೆ ನವೀನ ವಿನ್ಯಾಸದ ಭಾಷ್ಯ ಬರೆದು, ಸನ್ಯಾಸ ಎನ್ನುವುದು ಪ್ರದರ್ಶನವಲ್ಲ ನಿದರ್ಶನವೆಂದು ಜಗತ್ತಿಗೆ ಸಾರಿ ಬಾಳಿ ಬದುಕಿ ಅಳಿದರೂ ಉಳಿದಿರುವ ಪರಮ ಪೂಜ್ಯ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡ ಚಿಣ್ಣರ ಬಿಂಬವೆಂಬ ಕಲ್ಪವೃಕ್ಷ ಇದೀಗ ಸಮಸ್ತ ಮುಂಬಯಿಯ ಕರುನಾಡ ಚಿಣ್ಣರಿಗೆ ನೆರಳಾಗಿ ರೆಂಬೆ ಕೊಂಬೆಗಳಲ್ಲಿ ಗೊಂಚಿಲು ಗೊಂಚಿಲು ಕನ್ನಡವೆಂಬ ಸತ್ಫಲವನ್ನು ಕರುಣಿಸಿ ಕೃತಾರ್ಥ ಭಾವದೊಂದಿಗೆ ಇಂದು 20 ವರ್ಷದ ಮಕ್ಕಳ ಉತ್ಸಾಹದ ಉತ್ಸವದಲ್ಲಿದ್ದೇವೆ. 50 ಸಂಖ್ಯೆಯ ಚಿಣ್ಣರೊಂದಿಗೆ ಪ್ರಾರಂಭವಾದ ನಮ್ಮ ಸಂಸ್ಥೆಯಲ್ಲಿ ಇದೀಗ ಸರಿಸುಮಾರು 6-7 ಸಾವಿರ ಸಂಖ್ಯೆಯ ಚಿಣ್ಣರಿದ್ದಾರೆ ಎಂದು ಹೇಳಲು ಹರ್ಷಾಭಿಮಾನವಾಗುತ್ತಿದೆ. ಸಹಸ್ರಾರು ಚಿಣ್ಣರು ಕನ್ನಡ ನಾಡಿನ ಸವಿ ಸಂಸ್ಕಾರದ ಸಿಹಿ ಸಿಂಚನದೊಂದಿಗೆ ಅತ್ಯುತ್ಕೃಷ್ಟ ಸಂಸ್ಕೃತಿಯ ಅಭ್ಯಂಜನದೊಂದಿಗೆ ಪುನೀತರಾಗಿ ತಮ್ಮ ವೃತ್ತಿ ಪ್ರವೃತ್ತಿಗಳಲ್ಲಿ ಕನ್ನಡವೆಂಬ ಕಸ್ತೂರಿಯ ಘಮವನ್ನು ಎಲ್ಲೆಡೆ ಹಬ್ಬಿಸುತ್ತಾ ಕನ್ನಡ ಡಿಂಡಿಮವನ್ನು ಭಾರಿಸುತ್ತಾ ಕನ್ನಡಾಂಬೆಗೆ ಶ್ರದ್ಧೆಯ ಕಾಣಿಕೆಯನ್ನು ಅನವರತ ಸಲ್ಲಿಸುತ್ತಾ ಕೃತಾರ್ಥರಾಗಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಸುವರ್ಣ ನಂದಾದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆಯನ್ನು ನೀಡಲು ತಮ್ಮೆಲ್ಲರ ಸಹಮತದ ಅನುಮತಿಯನ್ನು ಯಾಚಿಸುತ್ತಾ ಈ ಸಂಭ್ರಮಾಚರಣೆಯ ಉದ್ಘಾಟಕರಾದ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಮಾನ್ಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ಮಾಮನವರನ್ನು, ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಆಗಮಿಸಿರುವ ಶ್ರೀ ಪ್ರಕಾಶ್ ಭಂಡಾರಿ ಮಾಮನವರನ್ನು, ಮುಖ್ಯ ಅತಿಥಿ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಮನವರನ್ನು ಹಾಗೂ ಗೌರವಾನ್ವಿತ ಅತಿಥಿಗಳಾದ ಶ್ರೀ ಸಂಜಯ್ ದೀನಾ ಪಾಟೀಲ್ ಮಾಮನವರನ್ನು, ಶ್ರೀ ಅಶೋಕ್ ರೈ ಮಾಮನವರನ್ನು, ಶ್ರೀ ಗುರುರಾಜ್ ಗಂಟಿಹೊಳೆ ಮಾಮನವರನ್ನು, ಶ್ರೀ ದಿಲೀಪ್ ಲಾಂಡೆ ಮಾಮನವರನ್ನು, ಶ್ರೀ ಮೋಹನ್ ಪೂಜಾರಿ ಮಾಮನವರನ್ನು, ಶ್ರೀ ರಾಕೇಶ್ ಶೆಟ್ಟಿ ಮಾಮನವರನ್ನು, ಶ್ರೀ ಕ್ಯಾಪ್ಟನ್ ತಮಲ್ ಸೆಲ್ವನ್ ಮಾಮನವರನ್ನು, ಶ್ರೀ ಪವನ್ ತ್ರಿಪಾಠಿ ಮಾಮನವರನ್ನು, ಸಂಸ್ಥೆಯ ಸ್ಥಾಪಕ ರೂವಾರಿಗಳಾದ ಡಾಕ್ಟರ್ ಸುರೇಂದ್ರ ಕುಮಾರ್ ಹೆಗ್ಡೆ ಮಾಮನವರು, ಭಾಸ್ಕರ್ ಶೆಟ್ಟಿ ಮಾಮನವರು, ಪೂಜಾ ಅಕ್ಕನವರು, ನಯನ ಅಕ್ಕನವರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತೇನೆ. ಡೊಂಬಿವಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರು ಆನಂದ್ ಶೆಟ್ಟಿ ಏಕಾರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ತಾವು ವೇದಿಕೆ ಬರಬೇಕು. ಒಂದು ದೊಡ್ಡ ಚಪ್ಪಾಳೆ ಬೇಕು. ಇವತ್ತಿನ 22ನೇ ವರ್ಷದ ಚಿಣ್ಣರ ಬಿಂಬದ ಮಕ್ಕಳ ಉತ್ಸವದ ಉತ್ಸಾಹದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ಘನಸಿರಿ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಈ ಸಂಸ್ಥೆಯ ರೂವಾರಿಗಳು ಕಳೆದ 22 ವರ್ಷಗಳಲ್ಲಿ ಸಮರ್ಥ ನಾಯಕತ್ವದೊಂದಿಗೆ ಎಲ್ಲ ಚಿಣ್ಣರನ್ನು ಪ್ರೀತಿಯಿಂದ ಕನ್ನಡದ ಕಾಯಕವನ್ನು ಕಟ್ಟುವಲ್ಲಿ ಸಹಕರಿಸಿದಂತಹ ನಮ್ಮ ಪ್ರಕಾಶ್ ಭಂಡಾರಿ ಅವರು ವೇದಿಕೆಯಲ್ಲಿರ್ತಾರೆ. ಹಾಗೆ ವೇಣುಗೋಪಾಲ್ ಶೆಟ್ಟಿ ಅವರು ತಾಣೆ ಬಣಸನ ಮಾಜಿ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ. ನಯನ ಭಂಡಾರಿ, ಪೂಜಾ ಭಂಡಾರಿ, ರೇಣುಕಾ ಭಂಡಾರಿ, ಸುರೇಂದ್ರ ಕುಮಾರ್ ಹೆಗಡೆ ಅವರು, ಗೀತಾ ಹೇರಳ, ಭಾಸ್ಕರ್ ಶೆಟ್ಟಿ ತಾಳಿಪಾಡಿ ಗೊತ್ತು, ವಿಜಯ್ ಕುಮಾರ್ ಶೆಟ್ಟಿ ಅವರು, ರೇಣುಕಾ ಭಂಡಾರಿ ವೇದಿಕೆ ಬನ್ನಿ. LVM
ವೇದಿಕೆ ಬನ್ನಿ. ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ನೂತನ ಅಧ್ಯಕ್ಷರು ಸುರೇಂದ್ರ ಕುಮಾರ್ ಹೆಗ್ಡೆ ಅವರು, ನೈನಾ ಪೂಜಾ ಭಂಡಾರಿ. ಸನಾತನ ಸಂಸ್ಕೃತಿಯನ್ನು ಆರಾಧಿಸುವ ಭಾರತ ದೇಶದ ಪುಣ್ಯ ಭೂಮಿಯ ಶ್ರೇಷ್ಠ ಸಂಪ್ರದಾಯದಂತೆ ಕಾರ್ಯಕ್ರಮದ ಶುಭಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಸ್ತುತಿಸಿ ಪ್ರಾರ್ಥಿಸಿ ಸರ್ವವೂ ಸನ್ಮಂಗಲವಾಗಲೆಂದು ಹಾರೈಸಿ ಮುಂದುವರಿಯುವುದು ರೂಢಿ. ವೇದಿಕೆಯಲ್ಲಿರುವ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಗಣ್ಯರು ಸೇರಿ ದೀಪ ಬೆಳಗಿಸಲು ವಿನಂತಿಸುತ್ತೇನೆ. ನಮ್ಮ ಕಲ್ವ ಶಿಬಿರದ ಚಿಣ್ಣರು ಶ್ರೀದೇವರನ್ನು ಸ್ತುತಿಸಿ ಪ್ರಾರ್ಥನೆಯನ್ನು ಹಾಡುತ್ತಾರೆ. ಮನೀಷಾ ಗನ್ಸೋಲಿ ಶಿಬಿರದವರು ವೇದಿಕೆ ಬನ್ನಿ. ಕಾರ್ಯಕ್ರಮದ ಲೋಕಾರ್ಪಣೆ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಮಕ್ಕಳ ಚಿನ್ನದ ಉತ್ಸಾಹದ ಉತ್ಸವವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರು ವೇದವ್ಯಾಸ್ ಕಾಮತ್ರವರು, ಹಾಗೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಪ್ರಕಾಶ್ ಭಂಡಾರಿ ಅವರು, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು, ವಿಶ್ವಸ್ತರು, KM ಶೆಟ್ಟಿ ಅವರು ಸೇರಿದ ಹಾಗೆ ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಬ್ಯಾಂಡ್ ಬಿಡ್ಚಿ. ಬಂದೇವು ಹೇ ಬೇನಕ, ಕೈಯ ಹಿಡಿದು ಕಾಯೋ ಕಡೆ ತನಕ, ಕೈಯ ಹಿಡಿದು ಕಾಯೋ ಕಡೆ ತನಕ. ಮೂಷಿಕ ವಾಹನ ಮೋದಕ ಪ್ರಿಯ ವರ ಗೌರಿ ತನಯ, ಮೂಷಿಕ ವಾಹನ ಮೋದಕ ಪ್ರಿಯ ವರ ಗೌರಿ ತನಯ. ನಿನ್ನ ನೆನೆಯರು ಗೈಯುವ ಕಾರಿಗೆ ಭಯ ಬಂದಿರದಯ್ಯ, ನಿನ್ನ ನೆನೆಯರು ಗೈಯುವ ಕಾಯಕ್ಕೆ ಭಯ ಬಂದಿರದಯ್ಯ. ಪೂಜೆಗೆ ಪ್ರಥಮ ಸ್ಥಾನವು ನಿನಗೆ ವಂದಿಪೆ ಗಣರಾಯ, ವಂದಿಪೆ ಗಣರಾಯ, ವಂದಿಪೆ ಗಣರಾಯ. ಶರಣು ಶರಣು ಬಂದೇವು ಹೇ ಬೇನಕ, ಕೈಯ ಹಿಡಿದು ಕಾಯೋ ಕಡೆ ತನಕ, ಕೈಯ ಹಿಡಿದು ಕಾಯೋ ಕಡೆ ತನಕ, ಕೈಯ ಹಿಡಿದು ಕಾಯೋ ಕಡೆ ತನಕ. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವ ಪಯಣದ ಪಥದಲ್ಲಿ ಅಜ್ಞಾನ ಅಂಧಕಾರ ದೂರವಾಗಿ ಸುಜ್ಞಾನದ ದೀವಿಗೆ ಬೆಳಗಿ ನಮ್ಮನ್ನೆಲ್ಲ ಉದ್ಧಾರದ ಹೆದ್ದಾರಿಯಲ್ಲಿ ಮುಂದುವರಿಸಲೆಂದು ಪ್ರಾರ್ಥಿಸೋಣ. ಇಂದಿನ ಘನಸಿರಿ ವೇದಿಕೆಯ ನಮ್ಮ ನೆಚ್ಚಿನ ಮೆಚ್ಚಿನ ಗಣ್ಯಾತಿ ಗಣ್ಯರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಲು ಚಿಣ್ಣರ ಬಿಂಬದ ಸಕ್ರಿಯ ಕಾರ್ಯಕರ್ತೆಯು ಸದಾ ಲವಲವಿಕೆಯೊಂದಿಗೆ ಚಿಣ್ಣರ ಬಿಂಬದ ಆಗು ಹೋಗುಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಎಲ್ಲರೊಂದಿಗೆ ಬೆರೆತು ತಿದ್ದಿ ತೀಡಿ ಪ್ರೋತ್ಸಾಹಿಸುವ ಚಿಣ್ಣರ ಬಿಂಬದ ಸಮನ್ವಯಕಿ ಶ್ರೀಮತಿ ಗೀತಾ ಹೆರಳಮಾಮಿ ಅವರನ್ನು ವಿನಂತಿಸುತ್ತೇನೆ. ನಮಸ್ಕಾರ. ಇಂದಿನ ನಮ್ಮ ಚಿಣ್ಣರ ಬಿಂಬದ 22ನೇ ಮಕ್ಕಳ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಲು ಆಗಮಿಸಿರುವಂತಹ ನಮ್ಮ ಪ್ರೀತಿಯ ಶಾಸಕರು ವೇದವ್ಯಾಸ್ ಕಾಮತ್ರೆ, ನಿಮಗೆ ಹಾರ್ದಿಕ ಸ್ವಾಗತ. ಹಾಗೆಯೇ ಇಂದಿನ ನಮ್ಮ ಮುಖ್ಯ ಅಧ್ಯಕ್ಷರು ಆಗಿರುವಂಥ ಚಿಣ್ಣರ ಬಿಂಬದ ರೂವಾರಿ, ಶಿಸ್ತಿನ ಸಿಪಾಯಿ ಪ್ರಕಾಶಣ್ಣನವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದರಂತೆ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಮುಖ್ಯ ಅತಿಥಿಗಳು, ಗೌರವ ಅತಿಥಿಗಳು ಎಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇದರಲ್ಲಿ ನಾವು ಹೇಳಬೇಕಾದ್ರೆ ಶ್ರೀನಿವಾಸ್ ಪೂಜಾರಿಯವರು ಹೆಮ್ಮೆಯ ಸಂಸದರು, ಹಾಗೆಯೇ ಪ್ರತಿಯೊಂದು ಒಬ್ಬರ ಹೆಸರನ್ನು ಕೂಡ ಹೇಳ್ಬೋದು. ನಾನು ವೇದವ್ಯಾಸ್ ಕಾಮತ್ರನ್ನು ಹೇಳಿದೆ, ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ಹೇಳಿದೆ, ಮತ್ತು ನಮ್ಮ ದಿಲೀಪ್ ಮಾಮನವರನ್ನು ಸ್ವಾಗತಿಸ್ತೇನೆ, ಮತ್ತು ಪುತ್ತೂರಿನ ನಮ್ಮ ಪ್ರೀತಿಯ ಶಾಸಕರು ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ನಂತರ ಪ್ರತಿಯೊಬ್ಬರು ಕೂಡ ಬಂದಂತಹ ಇಂದಿನ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬರನ್ನು ಕೂಡ ಸ್ವಾಗತಿಸುತ್ತಾ ಮೋಹನ್ ಪೂಜಾರಿಯವರು, ರಾಕೇಶ್ ಶೆಟ್ಟಿಯವರು, ಹಾಗೆಯೇ ರವಿ ಅಣ್ಣ, ಆದರ್ಶ ಅಣ್ಣ, ಆನಂದಣ್ಣ,
ನಿಮ್ಮೆಲ್ಲರನ್ನು ಪ್ರೀತಿಯಿಂದ ವೇಣುಗೋಪಾಲಣ್ಣ, ಹಾಗೆಯೇ ವಿಜಯ್ KM ಶೆಟ್ಟಿ ಅವರೇ, ದಿಲೀಪ್ ಲಾಂಡೆ ಸಾಹೇಬ್. ದಿಲೀಪ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆಯಿತು. ಇದು ಬಹಳ ಹೆಮ್ಮೆಯ ವಿಷಯ. ಸುಮ್ಮನೆ ಇಲ್ಲದರೂ ರಾಜ್ಯೋತ್ಸವ ಪ್ರಶಸ್ತಿ ದೊರೆಯುವುದಿಲ್ಲ. ಇಲ್ಲಿಯ ಕಾರ್ಯವೈಖರಿಯನ್ನು ನೋಡಿದ ಕೂಡಲೇ ಪ್ರತಿಯೊಬ್ಬರು ಕೂಡ ದಿಗ್ಭ್ರಾಂತರಾಗ್ತಾರೆ. ಯಾಕೆಂತೇಳಿದರೆ ಸಣ್ಣ ಪುಟ್ಟ ಮಕ್ಕಳನ್ನು ನಾವು ಆರಿಸಿಕೊಂಡಿದ್ದೇವೆ. 6 ವರ್ಷದಿಂದ 14 ವರ್ಷದ ಮಕ್ಕಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಂಸ್ಕಾರ ಕೊಡುವ ಕಾರ್ಯವನ್ನು ಮಾಡುತ್ತೇವೆ. ಇದರಲ್ಲಿ ನಮ್ಮದರಲ್ಲಿ ಗೃಹಿಣಿಯರು, ಶಿಕ್ಷಕಿಯರು. ಈ ಶಿಕ್ಷಕಿಯರಿಗೆ ತರಬೇತು ಕೊಡಲಿಕ್ಕೆ ನಮ್ಮ ಮುಂಬೈ ಯೂನಿವರ್ಸಿಟಿಯ ಕನ್ನಡ ವಿಭಾಗದ GN ಉಪಾಧ್ಯಾಯರು ಎಷ್ಟೆಷ್ಟು ಒಳ್ಳೆಯ ಒಂದೊಂದು ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕರೆಸ್ತೇವೆ. ಪಾಲಕರಿಗೆ ಒಳ್ಳೆ ವಿಚಾರಗಳನ್ನು ತಿಳಿಸ್ತೇವೆ. ಮಕ್ಕಳಿಗೆ ಕೂಡ ಒಳ್ಳೆಯ ವಿಚಾರಗಳನ್ನು ತಿಳಿಸಿ ಒಳ್ಳೆಯ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇಂಥದ್ದೆಲ್ಲವನ್ನು ಹೇಳಿಕೊಟ್ಟು ತನ್ನ ಮಗುವಿನಲ್ಲಿ ಸನಾತನ ಧರ್ಮದ ಸಂಸ್ಕೃತಿಯನ್ನು ಬಿತ್ತುವ ಕೆಲಸವನ್ನು ನಾವು ಚಿನ್ನರ ಬಿಂಬ ಮಾಡ್ತಾ ಇದೆ. ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಸನಾತನ ಸಂಸ್ಕೃತಿಯ ಜೊತೆಗೆ ಮಕ್ಕಳ ರಕ್ತದಲ್ಲಿ ಹಿಂದುತ್ವದ ಭಾವನೆಯನ್ನು ಬೆಳೆಸಿ ದೇಶ ಪ್ರೇಮವನ್ನು ಬೆಳೆಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಸಂಸ್ಥೆ ಇದು ಚಿನ್ನರ ಬಿಂಬ. ಇದರಲ್ಲಿ ನಾನು ಇನ್ನೊಂದು ಒಳ್ಳೆಯ ವಿಷಯ ಹೇಳಬೇಕಂದ್ರೆ, ಬೇರೆ ಸಂಸ್ಥೆಯಲ್ಲಿ ಎಲ್ಲರೂ ಹಣ ಕೊಟ್ಟು ಜನರನ್ನು ಕರೀತಾರೆ. ನಮ್ಮದರಲ್ಲಿ ಜನರು ಹಣ ಖರ್ಚು ಮಾಡಿಕೊಂಡು ಬಂದು ಮಕ್ಕಳನ್ನು ಸೇರಿಸ್ತಾರೆ. ಇದರಲ್ಲಿ ಪಾಲಕರು ಬೆನ್ನೆಲುಬು. ಪ್ರತಿಯೊಂದು ಪಾಲಕರು ಕೂಡ ತನ್ನ ಮಗು ಒಂದು ಆದರ್ಶ ವ್ಯಕ್ತಿ ಆಗಬೇಕು ಅಂತ ಹೇಳಿ ಬಹಳ ಶ್ರಮ ಪಡ್ತಾರೆ. ಅದಲ್ಲದೆ ಇನ್ನೊಂದು ಒಳ್ಳೆಯ ವಿಚಾರ ಅಂದರೆ, ಇದರಲ್ಲಿ ಬರುವವರು ಬಡತನ, ಮಧ್ಯಂತರದವರು, ಯಾರು ಶ್ರೀಮಂತರು ನಮ್ಮ ಚಿನ್ನರ ಬಿಂಬದಲ್ಲಿ ಬರಲಿಲ್ಲ. ನನಗೆ ಒಳ್ಳೆಯ ಒಂದು ಇದುಂಟು, ನಮ್ಮ 2 ಮಧ್ಯಂತರ ಹಾಗೂ ಬಡವರು ನಾವು ಒಳ್ಳೆಯ ಆದರ್ಶ ವ್ಯಕ್ತಿಗಳಾಗ್ತೇವೆ. ಅವರು ಹಣದಲ್ಲಿ ದೊಡ್ಡವರಾದರೆ ನಾವು ವಿಚಾರದಲ್ಲಿ ದೊಡ್ಡವರಾಗಿ ನಮ್ಮ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಿಕೊಂಡು ನಮ್ಮ ಮಕ್ಕಳನ್ನು ಒಳ್ಳೆಯ ಮಾಡ್ತೇವೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ರಕಾಶಣ್ಣ, ಸುರೇಂದ್ರಣ್ಣ, ವಿಜಯಣ್ಣ ಇವರೆಲ್ಲರೂ ಸೇರಿಕೊಂಡು ಚಿನ್ನರ ಬಿಂಬವನ್ನು ಹುಟ್ಟು ಹಾಕಿದ್ದು. ಇದು ಒಂದು, ನೀವು ಕರ್ಮಣ್ಯವಾಧಿಕಾರಸ್ಥೆ ಅಂತ ಹೇಳಿದ್ರು, ನಾವು ಫಲಾಪೇಕ್ಷೆ ಮಾಡಲಿಲ್ಲ. ನಮ್ಮ ಫಲವನ್ನು ನೀವು ಇಲ್ಲಿಯೇ ನೋಡ್ತೀರಿ. ನಮ್ಮ ಮಕ್ಕಳನ್ನು ಈಗ ನೋಡಲಿಕ್ಕೆ ಇದ್ದೀರಿ. ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳು ಪ್ರದರ್ಶನ ಕೊಡ್ತಾರೆ, ಪ್ರತಿಭೆಯನ್ನು ತೋರಿಸ್ತಾರೆ. ನಮ್ಮ ಮಕ್ಕಳು ಕೇವಲ ಚಿನ್ನರ ಬಿಂಬದ್ದು ಇದು ಮಾತ್ರ ಅಲ್ಲದೆ ಶಿಕ್ಷಣದಲ್ಲಿ ಕೂಡ ಹುಷಾರವರು. ಎಲ್ಲರೂ ಕೂಡ 90ಯಿಂದ ಮೇಲೆ ಮಾರ್ಕ್ ತೆಗೆದವರೇ, 85ಯಿಂದ ಮೇಲೆ PUCಯಲ್ಲಿ ಮಾರ್ಕ್ ತೆಗೆದ ನಮ್ಮ ಮಕ್ಕಳಿಗೆ ಇವತ್ತು 25-30 ಮಕ್ಕಳಿಗೆ ನಾವು ಸನ್ಮಾನ ಮಾಡಲಿಕ್ಕೆ ಇದ್ದೇವೆ. ನಮ್ಮ ಚಿನ್ನರ ಬಿಂಬ ಅಂದರೆ ಸುಮ್ಮನೆ ಆಗುವುದಿಲ್ಲ.
ಮಕ್ಕಳಿಗೆ ವಿದ್ಯೆ ಜೊತೆಗೆ ನಾವು ನಮ್ಮ ಸಂಸ್ಕಾರವನ್ನು ಹೇಳಿಕೊಡ್ತಾ ಇದ್ದೇವೆ. ನಮ್ಮ ಈ ಸಂಸ್ಕಾರದಿಂದ ನಮ್ಮ ಒಂದು ಚಿಣ್ಣರ ಬಿಂಬ ಅನ್ನೋದು ದೇಶ ವಿದೇಶದಲ್ಲಿ ಪ್ರಚಾರವನ್ನು ಪಡೆದಿದೆ. ಮೊನ್ನೆ ನಾಟಕೋತ್ಸವ ನಡೆಯಿತು, ನಿನ್ನೆ ಯಕ್ಷಗಾನೋತ್ಸವ ನಡೆಯಿತು. ಇದು ಎರಡಲ್ಲೂ ಕೂಡ ನಮ್ಮ ಮಕ್ಕಳು ಅತ್ಯುತ್ತಮ ಪ್ರದರ್ಶನ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅದನ್ನು ನೀವು ಸದ್ಯದಲ್ಲೇ ವೀಕ್ಷಿಸಬಹುದು ಮನೆಯಲ್ಲಿ ಕುಳಿತುಕೊಂಡು. ಇಂಥ ಒಂದು ಚಿಣ್ಣರ ಬಿಂಬದ ವಿಷಯನೂ ಇನ್ನಷ್ಟು ಹೇಳಲಿಕ್ಕೆ ಇದೆ, ಆದರೆ ನಾನು ಇನ್ನು ಈ ಸಮಯ ಅಲ್ಲ, ನಮ್ಮ ಕಾರ್ಯಕ್ರಮಗಳು ಇನ್ನೂ ಕೂಡ ಇದೆ. ಇನ್ನು ನಾನು ಎಲ್ಲರನ್ನು ಕೂಡ ವೇದಿಕೆಯಲ್ಲಿ ಇದ್ದವರನ್ನು ಇನ್ನೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ, ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ಪುಟ್ಟ ಮಕ್ಕಳಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅತಿಥಿ ದೇವೋ ಭವ. ಇದೀಗ ಘನಸಿರಿ ವೇದಿಕೆಯ ಅತಿಥಿಗಳನ್ನು ಪರಿಚಯಿಸಿ ಗೌರವಿಸುವ ಹೊತ್ತು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಒಂದು ಸಣ್ಣ ಬದಲಾವಣೆ. ಪ್ರಕಾಶ್ ಭಂಡಾರಿ ಅವರೇ, ಅಶೋಕ್ ರೈ ಅವರಿಗೆ ಸ್ವಲ್ಪ ಕಾರ್ಯಕ್ರಮ ನಿಮಿತ್ತ ಹೋಗ್ಲಿಕ್ಕಿರುವುದರಿಂದ ಅವರ ಪರಿಚಯವನ್ನು ಮೊದಲು ಮಾಡ್ತೇವೆ. ಅವರ ಪರಿಚಯವನ್ನು ಗನ್ಸೋಲಿ ಶಿಬಿರದ ನಿಹಾನ್ ಶೆಟ್ಟಿ ಮಾಡಲಿದ್ದಾರೆ. ನಿಹಾನ್ ಶೆಟ್ಟಿ, ಅಶೋಕ್ ರೈ ಅವರ ಪರಿಚಯ. ನಿಹಾನ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಮಕ್ಕಳ ಉತ್ಸವಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿ ವೇದಿಕೆಯ ಸೊಬಗನ್ನು ಹೆಚ್ಚಿಸಿದ ಶ್ರೀಯುತ ಅಶೋಕ್ ರೈ ಮಾಮನವರು ಕೊಂಬಿಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಮುಗಿಸಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಪೂರೈಸಿದರು. ಎಳವೆಯಿಂದಲೂ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಮಾಮನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿ ಭಾರತೀಯ ಜನತಾ ಪಕ್ಷದ ಮುಖೇನ ರಾಜಕೀಯ ಜೀವನ ಪ್ರಾರಂಭಿಸಿದರು. ಯಶಸ್ವಿ ಉದ್ಯಮಿಯಾಗಿರುವ ಮಾಮನವರು 2013ರಲ್ಲಿ ಕೈ ಎಸ್ಟೇಟ್ಸ್ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿ ತನ್ಮೂಲಕ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ, ನಿರುದ್ಯೋಗಿಗಳಿಗೆ, ಅನಾರೋಗ್ಯ ಪೀಡಿತರಿಗೆ ಆರ್ಥಿಕವಾಗಿ ಸಹಾಯ ಹಸ್ತವನ್ನು ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಇವರ ಕಂಬಳ ಪ್ರೇಮವನ್ನು ಮತ್ತು ಸಾಧನೆಯನ್ನು ಉಲ್ಲೇಖಿಸದೆ ಹೋದರೆ ಪರಿಚಯವು ಅಪೂರ್ಣವಾದೀತು. ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ತುಳುನಾಡು ಜಾನಪದ ಕ್ರೀಡೆಯಾದ ಕಂಬಳವನ್ನು ನಭೂತೋ ಎನ್ನುವ ತರದಿ ವಿಜೃಂಭಣೆಯಿಂದ ಆಯೋಜಿಸಿ ತುಳುನಾಡಿನ ಕೀರ್ತಿಯ ಮುಕುಟಕ್ಕೆ ಮಾಣಿಕ್ಯ ಪೋಣಿಸಿದ ಹಿರಿಮೆ ಮಾಮನವರದ್ದಾಗಿದೆ. ಮಾಮ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಅಶೋಕ್ ರೈ ಅವರ ಪರಿಚಯದಲ್ಲಿ ವಿಶೇಷವಾಗಿ ಒತ್ತು ಕೊಡುವಂತಹ ವಿಚಾರ ಹೇಳಿದರೆ, ಒಬ್ಬ ಶಾಸಕರಾಗಿ ನಮ್ಮ ತುಳುನಾಡಿನ ಶ್ರೇಷ್ಠ ಜಾನಪದ ಕ್ರೀಡೆ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡಿದಂತಹ ಕೀರ್ತಿ ಅಶೋಕ್ ರೈ ಅವರಿಗೆ ಸಲ್ತದೆ. ಜೋಡು ಕರೆ ಕಂಬಳವನ್ನು ಅರಮನೆ ಮೈದಾನದಲ್ಲಿ ಮಾಡಿಸಿ ಸುಮಾರು 150 ಜೋಡು ಕೋಣಗಳನ್ನು ಬೆಂಗಳೂರಿಗೆ ತರಿಸಿ ವಿಜೃಂಭಣೆಯ ಕಂಬಳವನ್ನು ಮಾಡಿ ತುಳುನಾಡಿನ ಕೀರ್ತಿಯ ಕಿರೀಟಕ್ಕೆ ಹೊಸ ಮಣಿಯನ್ನು ಪೋಡಿಸಿದವರು ಅಶೋಕ್ ರೈಗಳು. ಈಗ ಅಶೋಕ್ ರೈಗಳಿಂದ ಅತಿಥಿಯ ಮಾತು. ಮುಂಬೈದಾಗಲಿ ಪೂರ ನಮಸ್ಕಾರ. ಮುಂಬೈದಾಗಲಿನ ಶಬ್ದ ಈತೇನಾ ಅಂದ ನಮಸ್ಕಾರ ಅಲ್ಲ ಬಲ್ಲೆತ್ತ
ನಮಸ್ಕಾರ. ಚಿನ್ನದ ಬಿಂಬ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಆಗಿದ್ದಂಥ ಪ್ರಕಾಶ್ ಭಂಡಾರಿ ಅವರೇ, ಈ ಚಿನ್ನದ ಬಿಂಬದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಆತ್ಮೀಯರಾದಂಥ ಮಂಗಳೂರಿನ ಶಾಸಕರು ಆಗಿರುವಂಥ ವೇದವಾಸ್ ಕಾಮತ್ ಅವರೇ, ಗೌರವಾನ್ವಿತರು ಆತ್ಮೀಯರು ಆಗಿರುವಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಪ್ರಸ್ತುತ ಸಂಸದರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಉದ್ಯಮಿಗಳಾಗಿರುವಂಥ KM ಶೆಟ್ರೆ, ಮೋನು ಪೂಜಾರಿ ಅವರೇ, ಇಲ್ಲಿನ ಶಾಸಕರು ಆತ್ಮೀಯರು ಆಗಿರುವಂಥ ದಿಲೀಪ್ ಅವರೇ, ಆನಂದ್ ಶೆಟ್ಟಿ ಅವರೇ, CV ಅಮೀನ್ ಅವರೇ, ನನ್ನ ಆತ್ಮೀಯರು ಆಗಿರುವಂಥ ವೇಣುಗೋಪಾಲ್ ಶೆಟ್ರೆ, ಸುರೇಂದ್ರ ಶೆಟ್ರೆ, ರೇಣುಕಾ ಪ್ರಕಾಶ್ ಭಂಡಾರಿ ಅವರೇ, ಪೂಜಾ ಭಂಡಾರಿ ಅವರೇ, ನಯನ ಭಂಡಾರಿ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ನನ್ನ ಪ್ರೀತಿಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾನು ಮೊದಲನಾಗಿ ಮಾತಾಡೋಣಲ್ಲ. ಎಲ್ಲ ಹಿರಿಯರು ವೇದಿಕೆಯಲ್ಲಿ ಇದ್ದಾರೆ. ನನಗೆ 12:45 ಒಂದು ಫ್ಲೈಟ್ ಇದೆ ಬ್ಯಾಂಗ್ಳೂರಿಗೆ. ನಾನು ಆಗಲೇ ಹೇಳಿದೆ, ನಾನು 11:15 ಬಿಡಬೇಕು ಅಂತ ಹೇಳಿದ್ದೇನೆ. 11:15 ಆಯಿತು, ಇನ್ನು ಹೋಗಲಿಕ್ಕೆ ಒಂದು ಅರ್ಧ ಗಂಟೆ ಇದೆ. ನಿಮಗೆ ಗೊತ್ತಿದೆ, ಸಾಯಂಕಾಲ 4-5 ಗಂಟೆಗೆ ಒಂದು ಬ್ಯಾಂಗ್ಳೂರಿನಲ್ಲಿ ಒಂದು ತುಳುಕೂಟದ ಕಾರ್ಯಕ್ರಮ ಇದೆ, ಅದರಲ್ಲಿ ಹೋಗಲಿಕ್ಕಿದೆ, ಅದಕ್ಕೆ ಹೋಗಲಿಕ್ಕಿದೆ. ಅದರಿಂದ ಇಲ್ಲಿಂದ ಹೋಗಿ ಆ ಕಾರ್ಯಕ್ರಮವನ್ನು ಮುಗಿಸಿ 8:30 ಗಂಟೆ ಫ್ಲೈಟಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ 1:30 ಗಂಟೆ ರಾತ್ರಿಗೆ ಪುತ್ತೂರಿಗೆ ಮುಟ್ಟುವ ಇವತ್ತಿನ ಕಾರ್ಯಕ್ರಮ ಜೋಡಣೆ ಮಾಡಿಕೊಂಡಿದ್ದೀನಿ. ಅದಕ್ಕಾಗಿ ನನಗೆ ಬೇಗ ಅವಕಾಶವನ್ನು ಕೊಟ್ಟಿದ್ದಾರೆ. ಹೆಚ್ಚೇನು ಮಾತಾಡೋದಿಲ್ಲ. ಒಳ್ಳೆಯ ಒಂದು ಕಾರ್ಯಕ್ರಮ, ಬಹುಶಃ 22 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ನಾನು ಇವತ್ತು ಬೆಳಿಗ್ಗೆ ಮಕ್ಕಳ ಭಜನೆಯನ್ನು ನೋಡ್ತಾ ಇದ್ದೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು ಬೇಕಾದಷ್ಟು ಭಜನಾ ಕುಮ್ಮಟಗಳನ್ನು ಮಾಡ್ತೇವೆ. ಅದರಲ್ಲಿ 15,000, 10,000, 1 ಲಕ್ಷದವರೆಗೆ ಮಕ್ಕಳನ್ನು ಸೇರಿಸಿ, ಜನರನ್ನು ಸೇರಿಸಿ ಭಜನಾ ಕುಮ್ಮಟವನ್ನು ಮಾಡ್ತೇವೆ. ಆದರೆ ಇವತ್ತು ಚಿನ್ನದ ಬಿಂಬ ಕಾರ್ಯಕ್ರಮದಲ್ಲಿ ಮಕ್ಕಳು ಮಾಡಿರುವಂಥ ಒಂದು ಹಾಡಿರುವಂಥ ಭಜನೆಯನ್ನು ಕೇಳಿದರೆ ಅದನ್ನೆಲ್ಲ ಮೀರಿ ಈ ಭಜನೆ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರ ಒಂದು ಮುಖದಲ್ಲಿರುವಂಥ ಒಂದು ಪ್ರಕ್ರಿಯೆ, ಅವರೊಂದು ಆಡುವಂಥ ರೀತಿಯಲ್ಲಿ ನನಗೂ ಕೂಡ ಅಲ್ಲಿ ಒಂದು ಸ್ವಲ್ಪ ನಿದ್ದೆನ, ಭಾವನೆನ, ಭಕ್ತಿಯ ಎಲ್ಲ ಬಂದಾಗೆ ಆಯಿತು. ಕೈ ಅದರಷ್ಟಕ್ಕೆ ಚಪ್ಪಾಳೆಯನ್ನು ತಟ್ಟುವಂಥ ಕೆಲಸವನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇನೆ. ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾಡಬಹುದು, ಆದರೆ ಮುಂಬೈ ಅಂತ ಈ ನಗರದಲ್ಲಿ ಮಕ್ಕಳನ್ನು ಇಷ್ಟೊಂದು ಈ ಯುಗದಲ್ಲಿ ಇರುವಾಗ, ಈ ಫಾರ್ವರ್ಡ್ ಯುಗ ಅಂತ ಏನು ಹೇಳ್ತೀವಿ, ಆಧುನಿಕ ಯುಗದಲ್ಲಿ ಅವರನ್ನು ಬದಲಾವಣೆಗೆ ತಂದು ಅವರಿಗೆ ಈ ಎಲ್ಲ ಸಂಸ್ಕೃತಿಯನ್ನು ಕಲಿಸಿಕೊಡುವಂಥ ಪ್ರಕಾಶ್ ಭಂಡಾರಿ ಮತ್ತು ಅವರ ಮಕ್ಕಳು, ಅವರ ಹೆಂಡತಿ ಮತ್ತು ಎಲ್ಲ ಸದಸ್ಯರಿಗೂ ಕೂಡ ನಮ್ಮೆಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರಲ್ಲೂ ಕೂಡ ನಾನು ಇನ್ನೊಂದು ವಿಚಾರ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವಾಗ ಪ್ರಸ್ತಾವಿಕವಾಗಿ ಮಾತಾಡುವಾಗ ಹೇಳಿದರು, ನಾವು ಕಳೆದ ವರ್ಷ ನಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಈ ಸಂಘಟನೆಗೆ ಬಂದಿದೆ ಅಂತ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಅವರು, ಅದರ ಜೊತೆಯಲ್ಲಿ ನಮ್ಮ ಪ್ರಕಾಶ್ ಭಂಡಾರಿ ಅವರ ಆತ್ಮೀಯರಾಗಿರುವಂಥ DK ಶಿವಕುಮಾರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕಳೆದ ವರ್ಷ ಕೊಡುವಂಥ ಕೆಲಸವನ್ನು ಮಾಡಿದಾರಂತೆ. ಕರ್ನಾಟಕ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಳ್ಳೆಯ ಕೆಲಸ. ಕರ್ನಾಟಕ ಸರ್ಕಾರ ಅದನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಅನ್ನುವ ವಿಚಾರವನ್ನು ಉಲ್ಲೇಖ ಮಾಡುತ್ತಾ, ಇವತ್ತು ಮುಂಬೈ ಇಲ್ಲಿ ಕನ್ನಡಿಗರು, ಅದರಲ್ಲೂ ಕೂಡ ಇಲ್ಲಿ ಬಂಟ ಸಮಾಜದವರು ಇರುವಂಥವರು, ಅದರಲ್ಲೂ ಎಲ್ಲ ಸಮಾಜದವರು ನಾನು ಉಲ್ಲೇಖ ಮಾಡೋದಾದರೆ, ಇವತ್ತು ನಾವು ಶಾಸಕರಾಗಿ ಇಲ್ಲಿ ಮಾತಾಡ್ತಾ ಇದ್ದೇವೆ. ಆದರೆ ನಾವು ಒಂದಷ್ಟು ದೈವಸ್ಥಾನ ಭಜನಾ ಮಂದಿರಗಳನ್ನು ಅಭಿವೃದ್ಧಿ ಮಾಡುವಾಗ ಇವತ್ತಿಷ್ಟೊಂದು ದೇವಸ್ಥಾನ, ಭಜನಾ ಮಂದಿರ, ದೈವಸ್ಥಾನಗಳು ಅಭಿವೃದ್ಧಿ ಆಗಬೇಕಿದ್ರೆ
ಅದಕ್ಕೆ ಮುಂಬೈಯವರು ಕಾರಣ ಅಂತ. ಅದರ ಅರ್ಧ ಪಾಲು ಸಿಂಹ ಪಾಲು ಮುಂಬೈಯವರಿಗೆ ಸಲ್ತದೆ ಅಂತ ಹೇಳುವ ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ನಿಮ್ಮೆಲ್ಲ ಅಭಿಮಾನದಿಂದ, ಭಕ್ತಿಯಿಂದ, ನಿಮ್ಮ ಪಾಲಿನಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಅಭಿವೃದ್ಧಿ ಹೊಂದುವಂಥ ಕೆಲಸಗಳಾಗಿದೆ. ಇವತ್ತು ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಅಭಿನಂದನೆಗಳನ್ನು ಹೇಳುತ್ತಾ, ನಾನು ಕೂಡ ಶಾಸಕನಾಗಿ ಇಲ್ಲಿ ಕರೆದ ನಿಮಗೆ ಸಂತೋಷ ಆಗಿದೆ. ಒಳ್ಳೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನನಗೆ ಸಂತೋಷ ಆಗಿದೆ. ಶಾಸಕನ ನೆಲೆಯಲ್ಲಿ ನಾವು ಇಷ್ಟರವರೆಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕಿದ್ರೆ, ನಾವು ತುಳುವರು ಒಂದಷ್ಟು ಜನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯವರು ಈ ಭಾಗದಲ್ಲಿ ಇದ್ದಾರೆ. ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು, ತುಳುವನ್ನು ಕರ್ನಾಟಕದ 2ನೇ ಭಾಷೆಯನ್ನಾಗಿ ತಗೊಳ್ಬೇಕು ಅಂತ ನಾನು ವಿಧಾನಸಭೆಗೆ ಹೋದ ಮೊದಲನೇ ಅಧಿವೇಶನದಲ್ಲಿ ಅದನ್ನು ಉಲ್ಲೇಖ ಮಾಡಿ ಅದನ್ನು ಈಗ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕಂಬಳವನ್ನು ಇಡೀ ದೇಶಕ್ಕೆ ತೋರಿಸಬೇಕು ಅನ್ನೋ ದೃಷ್ಟಿನಲ್ಲಿ ಇತಿಹಾಸದಲ್ಲಿ ಪುಟದ ಬಳಿ ಬರೆಯುವಂಥ ಒಂದು ವಿಚಾರವನ್ನು ಬೆಂಗಳೂರಿನಲ್ಲಿ ಕಂಬಳ ಮಾಡುವ ಮುಖಾಂತರ ಇಡೀ ವಿಶ್ವಕ್ಕೆ ಕಂಬಳವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದೆಲ್ಲ ನಿಮ್ಮ ಸಹಕಾರದಿಂದ ಆಗಿದೆ ಅಂತ ಹೇಳುವ ವಿಚಾರವನ್ನು ಉಲ್ಲೇಖ ಮಾಡುತ್ತಾ, ಶಾಸಕನ ನೆಲೆಯಲ್ಲಿ ಪುತ್ತೂರಿನಲ್ಲಿ ಶಾಸಕನಾಗಿ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಇಲ್ಲಿ ಕೂಡ ಕೆಲವರು ಬಂದು ನಮಗೆ ಮತ ಚಲಾಯಿಸಿದವರು ಇರ್ಬೋದು. ಅವರಿಗೆ ಯಾವ ರೀತಿ ಅವರ ಋಣವನ್ನು ತೀರಿಸುವುದು, ಅವರಿಗೆ ಯಾವ ರೀತಿ ಅಭಿನಂದನೆಯನ್ನು ಹೇಳುವುದು ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವುದಾದರೂ ಕೆಲಸಗಳು ನಮ್ಮಿಂದ ಏನೋ ದೊಡ್ಡ ಕೆಲಸಗಳು ಆಗುವುದಿಲ್ಲ. ಯಾವುದಾದರೂ ಕೆಲಸಗಳು ನನ್ನ ನೆಲೆಯಲ್ಲಿ ಆಗುವುದಿದ್ದರೆ ಖಂಡಿತ ಯಾವತ್ತೂ ಕೂಡ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ ಅನ್ನೋ ಮಾತನ್ನು ಹೇಳುತ್ತಾ, ಪ್ರೀತಿಯಿಂದ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಪ್ರಕಾಶ್ ಭಂಡಾರಿ ಮತ್ತು ಅವರ ತಂಡ ಮತ್ತೆಲ್ಲ ತುಳು ಬಾಂಧವರಿಗೆ, ಮುಂಬಯಿಯ ಬಂಧುಗಳಿಗೆ ತಲೆ ತಗ್ಗಿಸಿ ವಂದಿಸಿ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಮಾಮ. ವಂದನೆಗಳು ಅಶೋಕ್ ರೈಗಳೇ. ತಮ್ಮ ಮುತ್ತಿನಂತಹ ಮಾತಿಗೆ, ತುಳುನಾಡಿನ ಕೀರ್ತಿಯನ್ನು ನಿಶಾನಿಗೆ ಹಾರಿಸಿದಂಥ ಕಂಬಳ ಪ್ರೇಮಿಗೆ ಮತ್ತೊಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳನ್ನ. ಸಭಾ ಧರ್ಮದ ಪ್ರಕಾರ ನಮ್ಮ ಸಂಸ್ಥೆಯ ಮುಖ್ಯಸ್ಥರೇ ಆಗಿದ್ದರು ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಪ್ರಕಾಶ್ ಭಂಡಾರಿ ಅವರನ್ನ ಪುಷ್ಪಗುಚ್ಛ ಕೊಟ್ಟು ಗೌರವಿಸುವಂಥ ಹೊತ್ತು ಮಂಕುತಿಮ್ಮನ ಒಂದು ಕಗ್ಗವನ್ನು ಹೇಳಿದರೆ ಒಟ್ಟು ಪ್ರಕಾಶ್ ಭಂಡಾರಿ ಅವರ ಜೀವನ ಸಾರವನ್ನು ಹೇಳಿದಾಗ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಎಲ್ಲರೊಳಗೆ ಒಂದಾಗಿ ಬಾಳು ಬೆಲ್ಲ ಸಕ್ಕರೆಯ ಹಾಗೆ ಪಡೆದು ಹೇಳಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತದೆ. ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ, ಪ್ರವೃತ್ತಿಯಲ್ಲಿ ಸಮಾಜ ಸೇವೆ, ಕನ್ನಡ ಕಟ್ಟುವಂತಹ ಕೈಂಕರ್ಯಕ್ಕೆ ಮನ ಮಾಡಿದರು. ಕಳೆದ 22 ವರ್ಷಗಳಿಂದ ಕನ್ನಡ ಡಿಂಡಿಮಿವನ್ನ ಮಹಾರಾಷ್ಟ್ರದ ಕರ್ಮಭೂಮಿಯಲ್ಲಿ ಸದ್ದು ಮಾಡಿ ಬಾರಿಸಿ ಸುದ್ದಿಯಾದಂತಹ ಪ್ರಕಾಶ್ ಭಂಡಾರಿ ಅವರಿಗೆ ಚಿನ್ನರಿಂದ ಗೌರವ. ಒಂದು ದೊಡ್ಡ ಚಪ್ಪಾಳೆ ಮೂಲಕ ಇವತ್ತಿನ ನಮ್ಮ ಅಧ್ಯಕ್ಷರು ಪ್ರಕಾಶ್ ಭಂಡಾರಿ ಅವರನ್ನು ನಮ್ಮ ಚಿನ್ನರು ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ತಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಭಗವಂತ ಕರುಣಿಸಲಿ ಅಂತೇಳಿ ಬಹಳ ಪ್ರೀತಿಯಿಂದ ಹಾರೈಸಿ ಈ ಅಧ್ಯಕ್ಷ ಸ್ಥಾನ ಅಲಂಕಿಸೋದಕ್ಕೆ ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ನೇ ಮಕ್ಕಳೋತ್ಸವದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಭಂಡಾರಿ ಅವರಿಗೆ ಗೌರವ. ವಂದನೆ. ವಂದನೆಗಳು ಮಾಮ. ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಕರ್ನಾಟಕ ರಾಜ್ಯದ ಮಾನ್ಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ ಮಾಮನವರ ಪರಿಚಯವನ್ನು ಠಾಣಾ ಶಿಬಿರದ ದಕ್ಷ ಶೆಟ್ಟಿ ಮಾಡಲಿದ್ದಾರೆ. ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಶ್ರೀಯುತ ವೇದವ್ಯಾಸ್ ಕಾಮತ್ ಮಾಮನವರು ಮಂಗಳಾದೇವಿಯ ಕೃಪಾ ಕಾರುಣ್ಯದಲ್ಲಿ ಕಂಗೊಳಿಪ ಕರಾವಳಿಯ ಸುಂದರ ನಗರ ಮಂಗಳೂರಿನ ಪ್ರಸಿದ್ಧ ಜನಪ್ರತಿನಿಧಿಯಾಗಿರುವರು. ಶ್ರೀ ವಾಮನ್ ಕಾಮತ್ ಹಾಗೂ ಶ್ರೀಮತಿ ತಾರಾ ಕಾಮತ್ ದಂಪತಿಗಳ ಮುದ್ದಿನ ಮಗನಾದ ಮಾಮನವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕೆನರಾ ಶಾಲೆಯಲ್ಲಿ ಹಾಗೂ ಪದವಿಯನ್ನು ಕೆನರಾ ಕಾಲೇಜಿನಲ್ಲಿ ಪಡೆದು ಹಿರಿಯರಿಂದ ಪ್ರಭಾವಿತರಾಗಿ ಸಮಾಜ ಸೇವೆ ಕಾರ್ಯವನ್ನು ಮಾಡುತ್ತಿದ್ದಾರೆ. ಮಾಮನವರು
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿ ಶಿಸ್ತಿನ ಜೀವನವನ್ನು ಮೈಗೂಡಿಸಿಕೊಂಡು 2017ರಲ್ಲಿ ದಕ್ಷಿಣ ಕನ್ನಡದ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದಿಂದ ಪ್ರಪ್ರಥಮವಾಗಿ ಶಾಸಕರಾಗಿ ಆಯ್ಕೆಯಾದರು. ತಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕ ಸೇವಾ ಫಲಶ್ರುತಿಯಾಗಿ 2023ರಲ್ಲಿಯೂ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದಿಂದ ಶಾಸಕರಾಗಿ ಮರು ಆಯ್ಕೆಯಾಗಿದ್ದಾರೆ. ಮಾಮನವರು 4 ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲ ಮಾಮನವರು ಆಮ್ಚೆ ಮುಂಬೈ ಮರಾಠಿ ಭಾಷೆಯಲ್ಲೂ ಮಾತನಾಡಬಲ್ಲರು. ಮಾಮನವರಿಗೆ ಆದರಪೂರ್ವಕ ಸ್ವಾಗತ ಹಾಗೂ ಚಿಣ್ಣರಿಂದ ಗೌರವಾರ್ಪಣೆ. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಲೋಕಾರ್ಪಣೆಗೊಳಿಸಿದಂತಹ ನಮ್ಮ ಹೆಮ್ಮೆಯ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ರವರಿಗೆ 22ನೇ ವಾರ್ಷಿಕ ಮಕ್ಕಳೋತ್ಸವದಲ್ಲಿ ಗೌರವ ಸನ್ಮಾನ. ಬಹುಭಾಷಾ ವಲ್ಲಭರು, ಪ್ರತಿಭಾವಂತರು, ಜನಸೇವಕರು ಆದಂಥ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಶಾಸಕರು ಶ್ರೀ ವೇದವ್ಯಾಸ್ ಕಾಮತ್ರಿಗೆ ಗೌರವ ಸನ್ಮಾನ. ವಂದನೆಗಳು, ವಂದನೆಗಳು. ಧನ್ಯವಾದಗಳು. ನಮ್ಮ ಸಂಭ್ರಮದ ಮುಖ್ಯ ಅತಿಥಿ ಉಡುಪಿ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಮನವರ ಪರಿಚಯವನ್ನು ಭಾಯಂದರ್ ಶಿಬಿರದ ಅನುಶ್ರೀ ಚಂದನ್ ಮಾಡಲಿದ್ದಾರೆ. ಇಂದಿನ ನಮ್ಮ ಸಂಭ್ರಮದ ಮಕ್ಕಳ ಉತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಮನವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಬಹುಮತದೊಂದಿಗೆ ಆಯ್ಕೆಯಾದ ಭಾರತೀಯ ಜನತಾ ಪಕ್ಷದ ಹೆಮ್ಮೆಯ ಸಂಸದರು. 1959ರಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮಾಮನವರು ಸರಕಾರದಿಂದ ದೊರೆತ ಕೃಷಿ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ತನ್ನ ವಿದ್ಯಾಭ್ಯಾಸವನ್ನು ಮಾಡಿದವರು. ಚಿಕ್ಕ ವಯಸ್ಸಿನಿಂದಲೇ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವ ಮನೋವೃತ್ತಿ ಬೆಳೆಸಿಕೊಂಡವರು. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಂಗಳೂರು ಪತ್ರಿಕೆಯಲ್ಲಿ ವರದಿ ಮಾಡಿ ಎಲ್ಲರ ಗಮನ ಸೆಳೆದ ಮಾಮನವರು ಸ್ವಾತಿ ಎಂಬ ಫೋಟೋ ಸ್ಟುಡಿಯೋ ಹೊಂದಿದ್ದರು. 1993ರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ರಾಜಕೀಯ ಜೀವನ ಆರಂಭಿಸಿ ಮುಂದೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, MLCಯಾಗಿ ರಾಜಕೀಯದಲ್ಲಿ ಮುಂದುವರೆದು ಕರ್ನಾಟಕ ಘನ ಸರ್ಕಾರದ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಮುಜರಾಯಿ ಸಚಿವರಾಗಿ ಸೇವೆ ಸಲ್ಲಿಸಿ ಈಗ ಲೋಕಸಭೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಇವರು ರಾಷ್ಟ್ರೀಯ ಸ್ವಯಂ ಸಮಾಜ ಸೇವಕ ಸಂಘದ ಅಧ್ಯಕ್ಷರು ಎನ್ನಲು ಹೆಮ್ಮೆ ಎನಿಸುತ್ತದೆ. ಸರಳ, ಸಜ್ಜನ, ಮಾತು ಕಡಿಮೆ, ಮಿತಭಾಷಿಯಾಗಿರುವ ಮಾಮ ನಿಮಗೆ ಹಾರ್ದಿಕ ಸ್ವಾಗತ ಹಾಗೂ ಚಿನ್ನರಿಂದ ಗೌರವಾರ್ಪಣೆಗಳು. ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಈಗ ಗೌರವ ಚಿನ್ನರಿಂದ. ಛಲದ ಬಲದಿಂದ ಸಾಧನೆಯ ಸಾಕ್ಷಾತ್ಕಾರವನ್ನೇ ಮಾಡಬಹುದು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಹ ಸಜ್ಜನ ಸಾಕಾರ ಮೂರ್ತಿ ಶ್ರೀನಿವಾಸ್ ಪೂಜಾರಿ ಅವರಿಗೆ ಚಿನ್ನದ ಬಿಂಬದ 22ನೇ ಮಕ್ಕಳೋತ್ಸವದಲ್ಲಿ ಗೌರವಾರ್ಪಣೆ ಸನ್ಮಾನ. ವಂದನೆಗಳು. ವೇದಿಕೆಯಲ್ಲಿ ನಮ್ಮ ಮಹಾರಾಷ್ಟ್ರದ ಶಾಸಕರು, ಚಾಂದವಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ದಿಲೀಪ್ ಲಾಂಡೆ ಮಾಮನವರ ಉಪಸ್ಥಿತಿ ಇದೆ. ಒಂದು ದೊಡ್ಡ ಚಪ್ಪಾಳೆ ಪ್ರಪ್ರಥಮವಾಗಿ ಅವರಿಗೆ ಸಲ್ಲಬೇಕು. ಬಹಳ ಸಾಮಾನ್ಯ ವ್ಯಕ್ತಿಯಾಗಿದ್ದುಕೊಂಡು ಮುಂಬೈಯಲ್ಲಿ 2012ರಲ್ಲಿ ಕಾರ್ಪೊರೇಟರ್ ಆದರು. 2017ಕ್ಕೆ ಮತ್ತೆ ಬಹುಮತದೊಂದಿಗೆ ಚುನಾಯಿತರಾಗಿ ಕಾರ್ಪೊರೇಟರ್ ಆದರು. 2019ರಲ್ಲಿ ಕೇವಲ 406 ಮತಗಳ ಅಂತರದಿಂದ ವಿಜಯಾದರು. ಈ ಬಾರಿ ಸುಮಾರು 22,000 ಮತಗಳ ಭರ್ಜರಿ ವಿಜಯದೊಂದಿಗೆ ಮತ್ತೆ ಶಾಸಕರಾದರು. ಚಾಂದವಲ್ಲಿ ಪರಿಸರದ ಒಟ್ಟು ಆಮೂಲಾಗ್ರ ಬದಲಾವಣೆಗೆ ಕಾರಣೀಕರ್ತರಾದಂತಹ ದಿಲೀಪ್ ಲಾಂಡೆ ಸಾಹೇಬರು ನಮ್ಮ ಪ್ರೀತಿಯ ಇಂದಿನ ಅತಿಥಿಗಳು. ಒಟ್ಟು ಕೆಳವರ್ಗದ ಬಗ್ಗೆ ಬಹಳ ಜ್ಞಾನವನ್ನು ಹೊಂದಂಥ ಲಾಂಡೆಯವರು MLA ಆಗಿ
ಬಡವರ ಕಣ್ಣೀರನ್ನು ಒರೆಸುವಂತಹ ಕಾಯಕವನ್ನು ಸದಾ ಮಾಡುವವರು ನಾನು ಆತ್ಮೀಯವಾಗಿ ವಿನಂತಿಸುತ್ತೇನೆ. ಚಿನ್ನರಿಗೆ ಶಾಸಕರನ್ನ ಗೌರವಿಸಲಿಕ್ಕೆ ಆಯೇ ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಒಂದು ದೊಡ್ಡ ಚಪ್ಪಾಳೆ ಬೇಕು. ಶಾಸಕರು ಬಡವರ ನೋವು ನಲಿವುಗಳ ಬಗ್ಗೆ ಸ್ಪಂದಿಸುವಂತಹ ಎಲ್ಲ ನೋವುಗಳನ್ನು ಅರಿತು ಈಗ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ನಮ್ಮ ಇಂದಿನ ಚಿನ್ನರ ಬಿಂಬದ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಜೊತೆ ಇರುವಂತಹ ದಿಲೀಪ್ ಲಾಂಡೆ ಮಾಮ ಇವರಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. धन्यवाद. ವಂದನೆಗಳು. धन्यवाद साहेब. हेलो, मैं जो आयोजक है उनकी क्षमा चाहता हूँ और थोड़ा सा कार्यक्रम में बदल करने के लिए मैं विनंती करता हूँ. अपने हिंदू धर्म की एक प्रथा और परंपरा है कि जिनके आशीर्वाद, जिनके सर पे माँ बाप का आशीर्वाद नहीं होता है, उनके सर पे बड़े भाई का और भाभी का आशीर्वाद होता है. बड़े भाभी एक माँ समान होती है और इसलिए मैं मेरे बड़े भाई प्रकाश भंडारी और भाभी को विनंती करता हूँ कि ये सत्कार आपके हाथ से होना चाहिए. धन्यवाद साहब. ಇವರ ಸಜ್ಜನಿಕೆಗೆ ಮತ್ತೊಮ್ಮೆ ಒಂದು ಚಪ್ಪಾಳೆ ಬೇಕು. ನಮ್ಮ ತುಳು ಕನ್ನಡಿಗರ ಬಗ್ಗೆ ವಿಶೇಷ ಕಾಳಜಿ ಶಾಸಕರಿಗಿದೆ. ನಾವು ಈ ವರ್ಷ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಆಡಿಸಿದ್ದಾರೆ. मैं दिलीप लांडे, आए हुए मेरे मेहमान, मेरे वरिष्ठ खासदार और आमदार भंडारी साहब, उन सभी का क्षमा चाहता हूँ कि मैं सबसे पहले आपको सम्मान करना चाहिए, लेकिन मेरे को दूसरे 2 प्रोग्राम में जाना है. अपने बीजेपी के 2 एमएलए गुजरात से मेरा सत्कार करने के लिए 3 बस भर के लेके आए. एक हॉल में प्रोग्राम था, इसलिए मैं उनको बोला था 11:30 बजे तक आता हूँ. इसलिए मैं आपकी क्षमा चाहता हूँ कि मैं आपके छोड़ के वहाँ पे जा रहा हूँ. उपस्थित मेरे आशीर्वाद दाते भाई और बहनों और माताओं, मैं प्रथम प्रभु रामचंद्र माँ सीता के चरण में नतमस्तक होता. अपने हिंदू धर्म की प्रथा और परंपरा है, जिनका आशीर्वाद अपने सर पे लेना है उनके चरण में नतमस्तक होना पड़ता है. महाप्रभु इन दोनों का आशीर्वाद
प्रभु रामचंद्र जी का धनुष्य बाण, वही धनुष्य बाण का आशीर्वाद आप लोगों ने मेरे सर पे रखा। इसलिए अपने हिंदू धर्म की प्रथा और परंपरा का आदर करते वक्त प्रभु रामचंद्र जी और मां सीता के चरण में नतमस्तक हुआ। साथों साथ भाई और बहनों और माताओं, जिनका विश्वास, जिनका आशीर्वाद मेरे सर पे है, उनके और उनके परिवार के चरण में नतमस्तक होना यह अपने हिंदू धर्म की प्रथा और परंपरा है। भाई और बहनों माताओं, मैं दिलीप लांडे आप लोगों ने एक विश्वास के साथ, भरोसे के साथ प्रभु रामचंद्र जी का धनुष्य बाण उठा के आपका और आपके परिवार का आशीर्वाद मेरे सर पे रखा। इसलिए मैं दिलीप लांडे आपके और आपके परिवार के चरण में नतमस्तक होता हूं। त्याला मराठीमध्ये बोललं जातं, मी दिलीप लांडे तुमच्या आणि तुमच्या परिवाराच्या पायावरती डोकं ठेवून आपल्या सर्वांचा आशीर्वाद घेतो, आपल्या सर्वांचं दर्शन घेतो। ಒಮ್ಮೆ ಎದ್ದು ನಿಲ್ಲಬೇಕು. ಇಂಥ ಒಂದು ವಿನಯತೆಗೆ ನಾವು ಕೊಡುವಂತಹ ಗೌರವವು ಬೇರೆ ರೀತಿಯಲ್ಲಿ ಇರಬೇಕು. असाच आपला आशीर्वाद, असाच आपला विश्वास, असंच आपलं सहकार्य कायम माझ्या डोक्यावरती, पाठीवरती राहो, एवढं तुमच्या आणि तुमच्या परिवाराच्या पायावरती डोकं ठेवून आपल्या सर्वांना विनंती करतो। या ठिकाणी माझ्या अगोदर एका विधायकाने सांगितलं की मुंबईमधील उपस्थित सर्व, तेच मी मराठीमध्ये सांगतो, माझ्या मुंबई वासियांना आपल्या सर्वांच्या चरणावरती नतमस्तक होऊन आपल्या सर्वांचं स्वागत करतो आणि आभार व्यक्त करतो। आता मी काय बोलतो ते बऱ्याच लोकांना समजत असेल, बऱ्याच लोकांना समजणार पण नाही, कारण माझी जी व्यथा होती, माझी जी परिस्थिती होती, मी मोठ्या भावाच्या बाजूला बसलो होतो, मोठ्या भावाने टाळ्या वाजवले की मी पण वाजवायचो, पण काय बोलले समजत नव्हतं, अण्णा समोरून हसले की मी पण हसायचो। आता मी काय बोलतोय ते माझ्या मोठ्या वहिनीला समजेल का नाही मला माहिती नाही, पण मी बोलत राहणार। मैं सभी का स्वागत करता हूं, सभी का आभार व्यक्त करता हूं। आप लोगों ने एक विश्वास के साथ, आपका एक छोटा भाई समझ के, मेरा जो बड़ा भाई भाभी जो काम कर रहे हैं, देखिए कोई भी कितना भी बड़ा आदमी हो, हम कितने भी अगर बड़े बनाए आप लोग, कल आपके आशीर्वाद से मैं अगर मंत्री भी बन जाऊं तो भी हमारी मेहनत, हमारी तपस्या, इसके पीछे हमारे घर के अंदर हमारे साथ में जिंदगी भर चलने वाली हमारे धर्म पत्नी का बहुत बड़ा रोल होता है, बहुत बड़ा आशीर्वाद होता है। उसी तरह मेरे बड़े भाई कितने भी जैकेट पहन के अगर घूमते रहे तो भी मेरे भाभी का सहयोग, मेरे भाभी की तपस्या, मेरी भाभी की मेहनत उनके साथ में है। इसलिए कितने भी बड़ी संकट आ गया, कितना भी तकलीफ हो गया बड़े भाई को, तो भी एक दुर्गा माँ का सरी का आशीर्वाद मेरे भाभी का, मेरे भाई के साथ में है। इसलिए आज तक बड़े भाई किधर भी कमजोर नहीं पड़े। ऐसा आशीर्वाद भाभी आपका मेरे भाई के साथ हमेशा रहने दो, और आपकी तपस्या, आपका आशीर्वाद, इसके साथ माँ बाप का आशीर्वाद उनके साथ में है। ऐसा है उपस्थित भाइयों बहनों और माताओं, आपका भी आशीर्वाद, आपके परिवार का आशीर्वाद मेरे बड़े भाई के साथ में हमेशा रहने दो। आप लोगों के आशीर्वाद से, आप लोगों के विश्वास से, आपके मन के अंदर, आपके दिल के अंदर
आप चाहते हैं वैसे आपकी सनातन की संस्कृति, सनातन धर्म की परंपरा और अपने हिंदू धर्म की प्रथा परंपरा संस्कृति आगे बढ़ाने के लिए, आगे प्रसार करने के लिए मेरे बड़े भाई को आपका आशीर्वाद हमेशा रहने दो। मैं भगवान से प्रार्थना करता हूँ कि बड़े बड़े भाई ने आप लोगों के सहयोग से, आप लोगों के विश्वास से बहुत बड़ा धनुष्यबाण उठाया। अपनी भाषा, अपनी संस्कृति टिकाने के लिए, बढ़ाने के लिए इस मुंबई शहर के अंदर 22 साल से ये तपस्या शुरू है। 22 साल से और इसलिए आज यहाँ पे अपनी संस्कृति, महाभारत हो, रामायण हो, इस माध्यम से अपनी सनातन की संस्कृति, हिंदू धर्म का प्रसार इस संस्था के माध्यम से जो शुरू है, ऐसा आगे चलते रहना चाहिए। और इसके लिए आपका और आपके परिवार का आशीर्वाद इस संस्था के साथ में, प्रकाश भंडारी साहब के साथ में रहना चाहिए। आज आप यहाँ पे आए, आपका दर्शन हुआ, आशीर्वाद मिला और आप लोगों ने एक विश्वास के साथ, भरोसे के साथ इस विधानसभा चुनाव के अंदर, सेठ को मालूम है, बड़े भाई को भी मालूम है, इस महाराष्ट्र के अंदर चांदिवली विधानसभा का चुनाव एक हिंदुस्तान पाकिस्तान का क्रिकेट मैच होता है। हिंदुस्तान पाकिस्तान का क्रिकेट मैच देखने के लिए पूरे हिंदुस्तान के लोग टीवी के सामने पूरी तपस्या के साथ बैठते हैं। उसी तरह मेरे चांदिवली के सभी सनातन के लोग प्रभु रामचंद्र जी की तपस्या करते वक्त प्रभु रामचंद्र जी का धनुष्यबाण उठा के आशीर्वाद पूरा मेरे सर पे रखा। ऐसा ही आशीर्वाद, ऐसा ही विश्वास हमेशा रहना चाहिए। आज आप यहाँ पे आए, आपका दर्शन मिला, आशीर्वाद मिला, ऐसा आपका आशीर्वाद दर्शन हमेशा रहने दो। धन्यवाद। जय हिंद, जय महाराष्ट्र। धन्यवाद साहेब। ಕಾರ್ಯಕ್ರಮದ ಮುಂದಿನ ಭಾಗ. ಧನ್ಯವಾದಗಳು. ಇಂದಿನ ಮತ್ತೋರ್ವ ನೆಚ್ಚಿನ ಅತಿಥಿ ವೈಷ್ಣವಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಆಡಳಿತ ನಿರ್ದೇಶಕರಾದ ಶ್ರೀ ಮೋಹನ್ ಪೂಜಾರಿ ಮಾಮನವರ ಪರಿಚಯವನ್ನು ಐರೋಲಿ ಶಿಬಿರದ ಶಾರ್ವಿ ಶೆಟ್ಟಿ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚಿಣ್ಣರ ಉತ್ಸವಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವ ವೈಷ್ಣವಿ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀಯುತ ಮೋಹನ್ ಪೂಜಾರಿ ಮಾಮಾರವರು ಸಾಧನೆ, ಸಿದ್ಧಿಬುದ್ಧಿ, ಸಾಮಾಜಿಕ ಕಳಕಳಿಯೊಂದಿಗೆ ನೈತಿಕ ಧರ್ಮದಲ್ಲಿ ನಡೆದು ಸರ್ವರಿಗೂ ಮಾದರಿಯಾಗಿರುವ ಅಪರೂಪದ ಅನನ್ಯ ವ್ಯಕ್ತಿ. ಮಾಮ, ನಿಮ್ಮ ಸಾಧನೆ ಹಾಗೂ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಆಳವ ಅರಿಯದ ಕಡಲನ್ನು 5 ಅಡಿ ಆಳದ ಬಾವಿಯಲ್ಲಿ
ಹಿಡಿದಿಡಲು ಪ್ರಯತ್ನಿಸಿ. ವೇದಿಕೆಯಲ್ಲಿ ಚಿನ್ನರ ಬಿಂಬದ ಟ್ರಸ್ಟಿ ವಿಶ್ವಸ್ತರು KM ಶೆಟ್ಟಿಯವರ ಉಪಸ್ಥಿತಿ ಇದೆ. ನಮಗೆ ವೇದಿಕೆಯಲ್ಲಿ ಚಿನ್ನರ ಬಿಂಬದ ಟ್ರಸ್ಟಿ ವಿಶ್ವಸ್ತರು KM ಶೆಟ್ಟಿಯವರ ಉಪಸ್ಥಿತಿ ಇದೆ. ನಮಗೆ ಅನವರತ ಸಹಕಾರ ಕೊಡುವಂತಹ KM ಶೆಟ್ಟಿಯವರು VK ಗ್ರೂಪ್ ಆಫ್ ಕಂಪನೀಸ್ನ CMD, ಮುಂಬೈ ಮಹಾನಗರದ ದೊಡ್ಡ ಉದ್ಯಮಿ, ಕೊಡುಗೈದಾರಿ, ಬಾರ್ಕೋರು ಮಹಾಸಂಸ್ಥಾನದ ಅಧ್ಯಕ್ಷರಾಗಿ ಧರ್ಮವನ್ನು ಎತ್ತಿ ಹಿಡಿಯುವಲ್ಲಿ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ, ಮುಂಬೈಯಲ್ಲಿ ಸೇರಿದ ಹಾಗೆ ಈ ನಾಡಿನ ಉದ್ದಗಲದಲ್ಲಿ ಉದ್ಯಮವನ್ನು ಹೊಂದಿರುವಂತಹ KM ಶೆಟ್ಟಿಯವರು ಗೃಹೋಪಯೋಗಿ ಉತ್ಪನ್ನಗಳ ದೊಡ್ಡ ಉದ್ಯಮವನ್ನು ಹೊಂದಿದ್ದಾರೆ. ಮೆಕಾಯ್ ಸಂಸ್ಥೆಯ ಬಗ್ಗೆ ತಾವು ಕೇಳಿದ್ದೀರಿ, ಅವರದೇ ಸಂಸ್ಥೆ. VK ಗ್ರೂಪ್ ಆಫ್ ಕಂಪನೀಸ್ನ CMD ಶ್ರೀ KM ಶೆಟ್ಟಿಯವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ಚಿನ್ನರಿಂದ ಗೌರವ. ನಮ್ಮ ವಿಶ್ವಸ್ತರು, ಕೊಡುಗೈದಾರಿಗಳು ಹಾಗೆ ದೊಡ್ಡ ಉದ್ಯಮಿಯಾದಂತಹ KM ಶೆಟ್ಟಿಯವರಿಗೆ ವೇದಿಕೆಯಲ್ಲಿ ಗೌರವ. ಒಂದು ಚಪ್ಪಾಳೆ. ವಂದನೆಗಳು. ವೇದಿಕೆಯಲ್ಲಿ ಅತಿಥಿಯಾಗಿರುವವರು ಶ್ರೀ ವೇಣುಗೋಪಾಲ್ ಶೆಟ್ಟಿಯವರು. ರಘು ಶೆಟ್ಟರು, ಪಾಪ್ಯುಲರ್ನ ಜವಾಬ್ನ ಮಾಜಿ ಅಧ್ಯಕ್ಷರು, ದಯವಿಟ್ಟು ವೇದಿಕೆ ಬರಬೇಕು. ವಿಜಯ್ ಶೆಟ್ಟರು, ನಾವು ಯಾವತ್ತು ಏರ್ಪೋರ್ಟ್ ಅಂದ ತಕ್ಷಣ ನೆನಪಾಗೋದು ವಿಜಯ್ ಶೆಟ್ಟರು. ಬನ್ನಿ ಸರ್. ವೇಣುಗೋಪಾಲ್ ಶೆಟ್ಟರ ಪರಿಚಯ, ತಾಣೆ ಬಡ್ಸ್ನ ಮಾಜಿ ಅಧ್ಯಕ್ಷರು, ಉದ್ಯಮಿಗಳು. ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಯಾಗಿ ಆಗಮಿಸಿ ವೇದಿಕೆಯ ಕಳೆಯನ್ನು ಹೆಚ್ಚಿಸಿದ ಶ್ರೀಯುತ ವೇಣುಗೋಪಾಲ್ ಶೆಟ್ಟಿ ಮಾಮನವರು ಜೀವನದ ಯಶಸ್ಸಿನ ರಥ ನಿಧಾನವಾಗಿ ಚಲಿಸಿದರೂ ಅಡ್ಡಿ ಇಲ್ಲ, ಮೆರವಣಿಗೆ ಮಾತ್ರ ಭವ್ಯವಾಗಿರಬೇಕಂತೆ. ಈ ಮಾತನ್ನು ಬದುಕಿನಲ್ಲಿ ರೂಢಿಸಿಕೊಂಡವರು. ಹುಟ್ಟೂರಿನಲ್ಲಿ 8ನೆಯ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಪೂರೈಸಿ ತದನಂತರ ಹೊಸ ಬದುಕನ್ನು ಹರಸುತ್ತಾ ಮಾಯಾನಗರಿ ಮುಂಬೈಯನ್ನು ಸೇರಿದ ಮಾಮನವರು ತಮ್ಮ ಚಿಕ್ಕಪ್ಪನ ಕ್ಯಾಂಟೀನ್ನಲ್ಲಿ ದುಡಿಯುತ್ತಾ ಸಿದ್ಧಾರ್ಥ್ ಕಾಲೇಜ್ ಘಾಟ್ಕೋಪರ್ನಲ್ಲಿ ಶಿಕ್ಷಣವನ್ನು ಮುಂದುವರಿಸಿ BCom ಪದವಿಯನ್ನು ಪಡೆದು ಪದವೀಧರರೆನಿಸಿಕೊಂಡರು. ನಂತರ ತನ್ನ ಅವಿರತ ಪರಿಶ್ರಮದಿಂದ ತಾನೆ, ಭಿವಂಡಿ, ಕಲ್ಯಾಣ್, ಮಂಗಳೂರು, ಸುರತ್ಕಲ್ ಹಾಗೂ ದೇರಳಗಟ್ಟಿಯಲ್ಲಿ ಸ್ವಂತ ಉದ್ಯಮವನ್ನು ವಿಸ್ತರಿಸುವುದಲ್ಲದೆ ಗುಜರಾತಿನಲ್ಲಿ ಹಲವು ಕಂಪನಿಗಳ ಕ್ಯಾಂಟೀನ್ಗಳನ್ನು ನಡೆಸುತ್ತಾ ಇದ್ದಾರೆ ಎನ್ನಲು ಹೆಮ್ಮೆಯಾಗುತ್ತಿದೆ. ಶ್ರೀಯುತ ಮಾಮನವರು ಹಲವು ವರ್ಷಗಳ ಕಾಲ ಥಾನೆ ಬನ್ಸ್ ಅಸೋಸಿಯೇಷನ್ನಲ್ಲಿ ಸಕ್ರಿಯರಾಗಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದು, ನಂತರ 2019-22ರ ಅವಧಿಗೆ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನು ಹಿಡಿದು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜನಮೆಚ್ಚುಗೆ ಗಳಿಸಿದ್ದಾರೆ ಎನ್ನುವುದು ಶ್ಲಾಘನೀಯ ವಿಷಯ. ಕೊಡುಗೈ ದಾನಿಯಾದ ಇವರು ಬಡ ಹೆಣ್ಣು ಮಕ್ಕಳ ಮದುವೆಗೆ, ಆರ್ಥಿಕ ಹಿಂದುಳಿದವರ ಸಮಸ್ಯೆಗೆ ಸ್ಪಂದಿಸಿ ಜನಪರ ಸೇವೆಯನ್ನು ಮಾಡುತ್ತಾ ಬಂದಿರುವುದು ಮಾಮನವರ ಹಿರಿಮೆಗೊಂದು ಗರಿ. ಇನ್ನು ಹೆಚ್ಚಿನ ಜನಪರ ಕಾರ್ಯಗಳನ್ನು ಮಾಡಲು ಭಗವಂತನು ಮಾಮನವರಿಗೆ ಶಕ್ತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಚಿನ್ನರಿ ಬಿಂಬದ ಪರವಾಗಿ ಶುಭ ಹಾರೈಕೆ. ಚಿನ್ನರಿಂದ ಗೌರವಾರ್ಪಣೆ. ಧನ್ಯವಾದ. ನಮ್ಮ ಇಂದಿನ ಪ್ರೀತಿಯ ಅತಿಥಿ ವೇಣುಗೋಪಾಲ್ ಶೆಟ್ಟರಿಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ಚಿನ್ನರಿಂದ ಸನ್ಮಾನ. ಹೋಟೆಲ್ ಉದ್ಯಮಿ, ಕ್ಯಾಂಟೀನ್ ಕಾಂಟ್ರಾಕ್ಟರ್ ಹಾಗೆ ಸಮಾಜ ಸೇವಕರಂತಹ ವೇಣುಗೋಪಾಲ್ ಶೆಟ್ಟಿ ಅವರಿಗೆ ಚಿನ್ನದ ಬಿಂಬದ ಗೌರವ. ವಂದನೆಗಳು. ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಶ್ರೀ ಆನಂದ್ ಶೆಟ್ಟಿ ಎಕ್ಕಾರು.
ವಿಶ್ವಮಾನ್ಯ ಬಂಟ ಸಂಘ ಮುಂಬಯಿಯ 9 ಪ್ರಾದೇಶಿಕ ಸಮಿತಿಗಳಲ್ಲಿ ಒಂದಾದಂಥ ಡೊಂಬಿವಲಿ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರು. ಇವರ ಸೇವಾವಧಿಯಲ್ಲಿ ಅತ್ಯುತ್ತಮ ಪ್ರಾದೇಶಿಕ ಸಮಿತಿ ಅನ್ನುವಂಥ ಬಂಗಾರದ ಪದಕವನ್ನು ಡೊಂಬಿವಲಿ ಪ್ರಾದೇಶಿಕ ಸಮಿತಿ ಪಡೆದಿದ್ದರೆ ನಾಯಕತ್ವದ ಪರಿಣಾಮ ಅಂತೇಳಿ ನಾವು ಹೇಳ್ಬೋದು. ಕೆಮಿಕಲ್ ಉದ್ಯಮಿಯಾಗಿರುವಂತಹ ಆನಂದ್ ಶೆಟ್ಟಿ ಅವರು ಕೊಡುಗೈದಾರಿಗಳು ಆಗಿದ್ದಾರೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಪರಮ ಭಕ್ತರಾದಂಥ ಎಕ್ಕಾರು ಆನಂದ್ ಶೆಟ್ಟಿ ಅವರು ನಮ್ಮ ಇಂದಿನ ಅತಿಥಿ. ಚಿನ್ನದ ಬಿಂಬದ ಈ ಮಕ್ಕಳೋತ್ಸವದಲ್ಲಿ ಆನಂದ್ ಶೆಟ್ಟರಿಗೆ ಪ್ರೀತಿಯ ಗೌರವ. ವಂದನೆಗಳು. ನಮ್ಮ ವೇದಿಕೆಯ ಇನ್ನೋರ್ವ ಅತಿಥಿ ಶ್ರೀ LV ಅಮೀನ್ರವರು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು. ಕಳೆದ 3 ದಶಕಗಳಲ್ಲಿ ಮುಂಬೈ ಮಹಾನಗರದಲ್ಲಿ ಕರ್ನಾಟಕ ಸಂಘದ ಕನ್ನಡ ಸೇವೆ ಸಾಂತಾಕ್ರೂಸ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ಅನವರತ ಸೇವೆಯನ್ನು ಮಾಡಿದವರು. ಇದೀಗ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತವರು. LV ಅಮೀನ್ರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ಚಿನ್ನರಿಂದ ಗೌರವ. ವೇದಿಕೆಯಲ್ಲಿ ರಘು ಎಲ್ ಶೆಟ್ಟಿಯವರ ಉಪಸ್ಥಿತಿ ಇದೆ. ಪಾಪ್ಯುಲಾನ್ ಎನ್ನುವಂಥ ನಾಮದಿಂದ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿ ಅಗ್ರಗಣ್ಯರಾಗಿ ಬೆರೆದವರು. ವಿಶೇಷವಾಗಿ ಜವಾಬ್ ಬಂಟರ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಕಸ್ಟಮ್ಸ್ನಲ್ಲಿ ಸೇವೆ ಸಲ್ಲಿಸಿ ಅಂತಾರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಆಟ ವಂದನೆ. ವೇದಿಕೆಯಲ್ಲಿ ವಿಜಯ್ ಶೆಟ್ಟಿಯವರ ಉಪಸ್ಥಿತಿ ಇದೆ. ನಮ್ಮ ಪ್ರೀತಿಯ ಅತಿಥಿ ಮುಂಬೈ ಮಹಾನಗರದಲ್ಲಿ ಹೋಟೆಲ್ ಉದ್ಯಮಿಯಾಗಿದ್ದುಕೊಂಡು ಒಬ್ಬ ಸಹೃದಯಿ ಸಮಾಜ ಸೇವಕರು. ಚಿನ್ನದ ಬಿಂಬದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿಕೊಂಡು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಅವರ ವ್ಯವಹಾರ ಇರುವುದರಿಂದ ಯಾರೂ ವಿಮಾನ ನಿಲ್ದಾಣಕ್ಕೆ ಬಂದಾಗ ಎಂಥದೇ ಸಹಕಾರ ಬೇಕಿದ್ರೆ ಬಹಳ ಪ್ರೀತಿಯಿಂದ ಒದಗಿಸಿಕೊಡುವಂತಹ ವಿಜಯಣ್ಣನಿಗೆ ಚಿನ್ನದ ಉತ್ಸವದಲ್ಲಿ ಆತ್ಮೀಯ ಸ್ವಾಗತ ಮತ್ತು ಗೌರವ. ವಂದನೆಗಳು.
ಒಂದು ಸಂಸಾರದ ರೀತಿಯಲ್ಲಿ ಪ್ರಕಾಶ್ ಭಂಡಾರಿಯವರ ಜೊತೆ ವಿಶೇಷ ಸಂಪರ್ಕವನ್ನು ಇಟ್ಟುಕೊಂಡವರು ವಿಜಯಣ್ಣ. ಒಂದು ಚಪ್ಪಾಳೆ ವಿಜಯಣ್ಣನಿಗೆ ವಂದನೆಗಳು. ಇನ್ನು ವೇದಿಕೆಯಲ್ಲಿ ಇರುವವರೆಲ್ಲ ನಮ್ಮವರು. ಸ್ಥಾಪಕ ಸದಸ್ಯರಲ್ಲಿ ಓರ್ವರಂಥ ವಿಜಯ್ ಕುಮಾರ್ ಶೆಟ್ಟಿ ತೋನ್ಸೆ ಕಲಾ ಜಗತ್ತಿನ ಸಂಸ್ಥಾಪಕರು. ಕಳೆದ 40 ವರ್ಷಗಳಿಂದ ಈ ಮಹಾನಗರಿಯಲ್ಲಿ ಕಲಾ ಜಗತ್ತನ್ನು ಮುಂದುವರಿಸಿಕೊಂಡು ಬಂದಂಥ ಒಬ್ಬ ಶ್ರೇಷ್ಠ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರು ಅಂತೇಳಿ ಹೆಮ್ಮೆಯಿಂದ ಹೇಳ್ತೇವೆ. ಆತ್ಮೀಯ ಸ್ವಾಗತ ವಿಜಯ್ ಕುಮಾರ್ ಶೆಟ್ಟಿ ಅವರಿಗೆ. ಹಾಗೆ ಸುರೇಂದ್ರ ಕುಮಾರ್ ಹೆಗ್ಡೆ ಅವರು, ನಮಗೆಲ್ಲ ಗೊತ್ತಿದೆ ಈ ತ್ರಿಮೂರ್ತಿಗಳ ಬಗ್ಗೆ. ಕಲಾ ಜಗತ್ತಿನ ಸದಸ್ಯರು ಮಾತ್ರ ಅಲ್ಲದೆ ಚಿನ್ನರ ಬಿಂಬದ ರೂವಾರಿಗಳಲ್ಲಿ ಓರ್ವರಾಗಿರುವಂತಹ ಡಾಕ್ಟರ್ ಸುರೇಂದ್ರ ಕುಮಾರ್ ಶೆಟ್ಟಿ ಅವರಿಗೂ ಆತ್ಮೀಯ ಸ್ವಾಗತ. ಗೀತಾ ಹೆರಡ್ರವರ ಬಗ್ಗೆ ಪರಿಚಯ ಹೇಳಿದ್ದು, ಆತ್ಮೀಯ ಸ್ವಾಗತಕ್ಕ. ಇಲ್ಲಿ ಇದರ ಸ್ಥಾಪಕ ಅಧ್ಯಕ್ಷೆ ಪೂಜಾ ಭಂಡಾರಿಯವರು, ಆತ್ಮೀಯ ಸ್ವಾಗತ ಪೂಜಾ ಭಂಡಾರಿಯವರಿಗೆ. ಹಾಗೆ ಪ್ರಕಾಶ್ ಅಣ್ಣನ ಅರ್ಧಾಂಗಿ ಸಹಧರ್ಮಿಣಿ, ಎಲ್ಲ ಕೆಲಸ ಕಾರ್ಯಗಳ ಹಿಂದಿನ ಪ್ರೇರಣಾ ಶಕ್ತಿ ರೇಣುಕಾ ಭಂಡಾರಿಯವರಿಗೆ ಆತ್ಮೀಯ ಸ್ವಾಗತ. ಕಿರಿಮಗಳು ಕಾರ್ಯಾಧ್ಯಕ್ಷೆ, ಈ ಸಂಸ್ಥೆಯದ್ದು 22 ವರ್ಷ ಚಿನ್ನರೊಂದಿಗೆ ಒಟ್ಟಿಗಿದ್ದು ಬೆರೆದು ನಲಿದು ಮುಂದುವರಿಸಿದಂತಹ ನಮ್ಮ ನೈನಾ ಭಂಡಾರಿಯವರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಮುಂದಿನ ಭಾಗ. ಪ್ರಥಮವಾಗಿ ಒಂದು ಹಿರಿಯರಿಗೆ ಗೌರವ ಉಂಟು. ಪ್ರಕಾಶ್ ಭಂಡಾರಿಯವರ ಮುಂಬಯಿಯ ಪಥದಲ್ಲಿ ಕೈ ಹಿಡಿದು ಮುನ್ನಡೆಸಿದಂಥ ಅವರ ಮಾವನವರು ಸದಾಶಿವ ಶೆಟ್ಟಿ ಮತ್ತು ಸುಂದರ್ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರಿಯರು ಕೌಡೂರು ಮೇಗಿನ ಮನೆ ಮುದ್ದಣ್ಣ ಶೆಟ್ಟಿ ಮತ್ತು ಕಂದಾವರ ರಾಯಕೋಡಿ ಶೇಷಿ ಶೆಟ್ಟಿ ಭಾಗ್ಯವಂತ ದಂಪತಿಗಳಿಗೆ 6 ಮತ್ತು ಸುಂದರ್ ಶೆಟ್ಟಿಯವರು. ಪ್ರಕಾಶ್ ಭಂಡಾರಿಯವರ ಈ ಎಲ್ಲ ಸಾಧನೆಗಳ ಹಿಂದೆ ಪ್ರಥಮ ಬಿಂದುವೇ ಇವರಿರುವರು. ಈ ಹಿರಿತನವನ್ನ, ಅಂದಿನ ಆ ಒಂದು ಋಣವನ್ನ ವೇದಿಕೆಯಲ್ಲಿ ಗೌರವಿಸಿ ಮತ್ತೆ ಹಿಂದಿರುಗಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಪ್ರೀತಿಯ ಒಂದು ಗೌರವವನ್ನು ಪ್ರಕಾಶ್ ಭಂಡಾರಿಯವರು ಇವತ್ತು ನೀಡ್ತಾ ಇದ್ದಾರೆ. ಸದಾಶಿವ ಶೆಟ್ಟಿಯವರು ಹೋಟೆಲ್ ಉದ್ಯಮಿಯಾಗಿ ಮುಂಬೈಯಲ್ಲಿ ನಿರತರು. ಹಾಗೆ ಸುಂದರ್ ಶೆಟ್ಟಿಯವರು ಹೋಟೆಲ್ ಉದ್ಯಮಿ. ಕಳೆದ 4-5 ದಶಕಗಳಿಂದ ಮುಂಬೈಯಲ್ಲಿ ಕ್ಯಾಂಟೀನ್ ಹೋಟೆಲ್ ಉದ್ಯಮವನ್ನು ಮಾಡ್ತಾ ಸಮಾಜ ಸೇವೆ ಮಾಡ್ತಾ ಧಾರ್ಮಿಕ ಸೇವೆ ಹಾಗೆ ಸಂಸಾರದೊಳಗಿನ ಎಲ್ಲ ಸದಸ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಂಥ ಈ ಹಿರಿ ಜೀವಿಗಳಿಗೆ ಈಗ ಗೌರವ. ಸದಾಶಿವ ಶೆಟ್ಟಿ ಮತ್ತು ಸುಂದರ್ ಶೆಟ್ಟಿ ಅವರಿಗೆ ಪ್ರಕಾಶ್ ಭಂಡಾರಿ ಕುಟುಂಬದವರಿಂದ ಮತ್ತು ವೇದಿಕೆ ಎಲ್ಲ ಗಣ್ಯರಿಂದ ಪ್ರೀತಿಯ ಗೌರವ. ಒಂದು ದೊಡ್ಡ ಚಪ್ಪಾಳೆಯ ಜೊತೆಗೆ ನಾವಿವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಸುಖ, ಸಂಪತ್ತನ್ನ ಶ್ರೀದೇವರು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಜೋಕಲು ಉಳ್ಳರೆ ಎಲ್ಲದಕ್ಕೂ ಉಳ್ಳರೆ ಸುಂದರ್ ಶೆಟ್ಟಿಯವರು ರಾಜಕೀಯದಲ್ಲಿಯೂ ಕೈಯಾಡಿಸಿದವರು. ಕಾರ್ಪೊರೇಟರ್ ಆಗುವಂತಹ ಪ್ರಯತ್ನ ಇತ್ತು. ಚೆಂಬೂರಲ್ಲಿ, ಡೊಂಬೂರಿಯಲ್ಲಿ ಸದಾಶಿವ ಶೆಟ್ಟಿಯವರ ಹೋಟೆಲ್ ಇದೆ. ದಾದರ್ನಲ್ಲಿ ಸೇರಿದ ಹಾಗೆ ಮುಂಬಯಿಯ ಕೆಲವು ಭಾಗಗಳಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸಿಕೊಂಡು ಬರುವಂತಹ ಸಹೋದರರು ಪ್ರಕಾಶ್ ಭಂಡಾರಿ ಅವರ ಸೋದರ ಮಾವಂದಿರು. ವಂದನೆಗಳು.
ಒಂದು ಚಪ್ಪಾಳೆ. ಹಿರಿಯ ಸಾಧಕರಿಗೆ ಧನ್ಯವಾದಗಳು. ತಮ್ಮ ಕೃಪಾಶೀರ್ವಾದದಿಂದ ಇಷ್ಟು ಸಾಧನೆಗಳ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ತಾವು ಕರಪಿಡಿದು ಈ ಮಹಾನಗರದಲ್ಲಿ ನಡೆಸಿಕೊಂಡು ಬಂದದರ ಫಲಶ್ರುತಿಯೇ ಪ್ರಕಾಶ್ ಭಂಡಾರಿ ಅವರ ಇಂದಿನ ಸಾಧನೆ. ವಂದನೆಗಳು. ನಮ್ಮ ಇಂದಿನ ಅತಿಥಿಗಳಲ್ಲಿ ಓರ್ವರಾದಂಥ ಸಂಜಯ್ ದೀನಾ ಪಾಟೀಲ್ ಸಂಸದರ ಮಗಳು ಇದ್ದಾರೆ. ದಯವಿಟ್ಟು ಮೇ ರಿಕ್ವೆಸ್ಟ್ ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್ ಮೇಡಮ್. ರಾಜ್ವಾಲ್ ದೀನಾ ಪಾಟೀಲ್ ಜಿ ಆइए. ಒಂದು ಚಪ್ಪಾಳೆ ಬೇಕು. ಸಂಸದರು ಸಂಜಯ್ ದೀನಾ ಪಾಟೀಲ್ರ ಅನುಪಸ್ಥಿತಿಯಲ್ಲಿ ಅವರ ಮಗಳು ನಮ್ಮ ಜೊತೆ ಸೇರಿದ್ದಾರೆ. ರಾಜ್ವಾಲ್ ದೀನಾ ಪಾಟೀಲ್ಗೆ ಆತ್ಮೀಯ ಸ್ವಾಗತ. ಚಿನ್ನರಿಂದ ಗೌರವ. ಈಗ ಗೀತಕ್ಕ ಗೌರವ ಮಾಡಿ, ಅವರಿಗೆ ಮೇಡಮ್ಗೆ ಗೌರವ ಮಾಡಿ. ಹಾಂ, ಚಿನ್ನದ ಬಿಂಬದ 22ನೇ ವಾರ್ಷಿಕ ಉತ್ಸವದಲ್ಲಿ ಉಪಸ್ಥಿತಿರುವಂತಹ ಸಂಜಯ್ ದೀನಾ ಪಾಟೀಲ್ರ ಪ್ರೀತಿಯ ಪುತ್ರಿ ರಾಜುಲಾ ದೀನಾ ಪಾಟೀಲ್ರವರಿಗೆ ಈ ಒಂದು ಗೌರವ. ಚಿನ್ನರೋತ್ಸವದಲ್ಲಿ ಭಾಗವಹಿಸಿ ಈ ಘನಸಿರಿ ವೇದಿಕೆಯ ಸೊಬಗನ್ನು ಹೆಚ್ಚಿಸಿದಂಥ ತಮಗೆ ಆತ್ಮೀಯ ಸ್ವಾಗತ ಮತ್ತು ಗೌರವ. ವಂದನೆ. ಮುಂದಿನ ಭಾಗ. ವಂದನೆಗಳು. ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಶ್ರೀ ವೇದವ್ಯಾಸ್ ಕಾಮತ್ ಮಾಮನವರು ಚಿಣ್ಣರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಂಸದರು ಒಟ್ಟಿಗಿರೋದ್ರಿಂದ ಮೊದಲು ಅವರು ಮಾತಾಡಬೇಕು ಅಂತೇಳಿ ವೇದವ್ಯಾಸ ಕಾಮತರ ಆಂಬೋಡೆ. ಚಿಣ್ಣರ ಬಿಂಬ ಮಕ್ಕಳ ಉತ್ಸವದ ಇವತ್ತಿನ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಈ ಒಂದು ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲ ಮಾರ್ಗದರ್ಶಕರು, ಆದರಣೀಯ ಗೌರವಾನ್ವಿತ ಪ್ರಕಾಶ್ ಭಂಡಾರಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಆದರಣೀಯ ಗೌರವಾನ್ವಿತ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತ ಗೌರವಾನ್ವಿತ ಕಾರ್ಯಕ್ರಮದಿಂದ ಈಗಾಗಲೇ ನಿರ್ಗಮಿಸಿರುವಂಥ ಈ ಭಾಗದ ಶಾಸಕರಾಗಿರುವಂಥ ದಿಲೀಪ್ ಮಾಮಲ್ ಆಂಡೆ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಆದರಣೀಯ ಮಿತ್ರರಾಗಿರುವಂಥ ಗೌರವಾನ್ವಿತ ಶ್ರೀ ಮೋಹನ್ ಪೂಜಾರಿ ಅವರೇ,
ಉಪಸ್ಥಿತ ಗೌರವಾನ್ವಿತ ಹಿರಿಯರು, ಆದರಣೀಯ ರಘುವಣ್ಣನವರೇ, ನಮ್ಮ ಆತ್ಮೀಯರು, ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವವರು, ಆದರಣೀಯ ಮಂಗಳೂರಿಗೆ ಬಂದಾಗಿರ್ಬೋದು, ಮುಂಬೈಯಲ್ಲಿರ್ಬೋದು, ಎಲ್ಲ ಕಡೆಗಳಲ್ಲಿ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತಿರುವಂಥ ಗೌರವಾನ್ವಿತ ವಿಜಯಣ್ಣನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ವೇಣುಗೋಪಾಲ್ ಶೆಟ್ರೆ, ಎಲ್ ವಿ ಅಮೀನ್ ಅವರೇ, ಅದೇ ರೀತಿ ಸುರೇಂದ್ರ ಕುಮಾರ್ ಅವರೇ, ಗೌರವಾನ್ವಿತ ಆನಂದ್ ಶೆಟ್ಟಿ ಅವರೇ, ಹಿರಿಯರಾಗಿರುವಂಥ ಕೆ ಎಂ ಶೆಟ್ಟಿ ಅವರೇ, ವಿಜಯ್ ಕುಮಾರ್ ಅವರೇ, ಭಾಸ್ಕರಣ್ಣನವರೇ, ಉಪಸ್ಥಿತ ಗೌರವಾನ್ವಿತ ರಮೇಶ್ ಅಣ್ಣನವರೇ, ಉಪಸ್ಥಿತ ಸಂಜೀವ್ ಪೂಜಾರಿ ಅವರೇ, ಮಂಗಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಗೌರವಾನ್ವಿತ ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಪಕ್ಷದ ಪ್ರಮುಖರಾಗಿರುವಂಥ ಮಂಗಳೂರಿನ ದಿನೇಶ್ ಬಜಾಲ್ ಅವರೇ, ಅದೇ ರೀತಿ ಪ್ರಕಾಶ್ ಭಂಡಾರಿ ಅವರ ಧರ್ಮಪತ್ನಿ ರೇಣುಕಾ ಭಂಡಾರಿ ಅವರೇ, ಉಪಸ್ಥಿತ ಫೌಂಡರ್ ಚೇರ್ಪರ್ಸನ್ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಾನು ಪ್ರಕಾಶಣ್ಣ ಭಾಳ ಅತ್ಯುತ್ತಮವಾದಂಥ, ಭಾಳ ಯಶಸ್ವಿಯಾದಂಥ ಪೊಲೀಸ್ ಅಧಿಕಾರಿ ಅಂತ ಹೇಳೋದು ತಿಳ್ಕೊಂಡಿದ್ದೆ. ಆದರೆ ಇವತ್ತು ನನಗೆ ಇಲ್ಲಿ ಬಂದಾಗ ಒಂದಂತೂ ಗೊತ್ತಾಯಿತು, ಕೇವಲ ಅತ್ಯುತ್ತಮ ಪೊಲೀಸ್ ಅಧಿಕಾರಿಗಳು ಮಾತ್ರವಲ್ಲ, ಒಂದು ಒಳ್ಳೆಯ ಸಂಘಟಕ, ಸಂಸ್ಕೃತಿಯನ್ನು ಉಳಿಸುವಂಥ ದೃಷ್ಟಿಯಲ್ಲಿ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟು ತಮ್ಮ ಇಡೀ ಜೀವನದ ಈ ಒಂದು 22 ವರ್ಷಗಳ ಕಾಲ ಯಶಸ್ವಿಯಾದಂಥ ಕೊಡುಗೆ ಕೊಟ್ಟಿದ್ದೀರಿ. ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ, ಕಳೆದ ಕೆಲವಾರು ವರ್ಷಗಳಿಂದ ನನಗೆ ಪ್ರಕಾಶನ ಕರೀತಾರೆ, ವಿಜಯಣ್ಣ ಕೂಡ ಕರೀತಾ ಇದ್ದರು. ಕೊನೆಯದಾಗಿ ನಾನು ಕೆಲವಾರು ವರ್ಷಗಳಿಂದ ಬರಬೇಕು ಅಂತ ಹೇಳುವಾಗ ಏನೋ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಬರಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಮನಸ್ಸಿನಲ್ಲಿ ಒಂದು ನೋವಿದೆ. ಏನು ಅಂತ ಹೇಳಿದರೆ, ಹಲವಾರು ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ತಪ್ಪಿ ಹೋಯಿತು, ಇವತ್ತು ನನಗೆ ಸಿಕ್ಕಿದೆ ಅಂತೇಳಿ. ಆದರೆ ಅದು ನನಗೆ ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಅಂತೇಳಿ ನಾನು ತಿಳ್ಕೊಳ್ತೇನೆ. ಹಿರಿಯರು ಬಹಳ ಸುಂದರವಾಗಿ ಒಂದು ವಿಶೇಷವಾದ ಮಾತನ್ನು ಹೇಳಿದ್ದಾರೆ. ಸ್ವೋತ್ಸಾಹಾನಂ ನಾಸ್ತಿ ಅಸಾಧ್ಯಂ ನರಣಾಂ. ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯವೆಂಬುದು ಇಲ್ಲವೇ ಇಲ್ಲ. ಇಲ್ಲಿ ಈ ಚಿಣ್ಣರ ಬಿಂಬದ ಕಾರ್ಯಕ್ರಮ ಮುಖಾಂತರ ತಮ್ಮ ಉತ್ಸಾಹವನ್ನು ಬಹಳ ಯಶಸ್ವಿಯಾಗಿ ತೋರಿಸ್ಕೊಟ್ಟು ಪುಟಾಣಿ ಮಕ್ಕಳಿಗೆ ವಿಶೇಷವಾದಂಥ ಸಂಸ್ಕೃತಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರವನ್ನು ಬೆಳೆಸುವಂಥ ರೀತಿಯ ಕಾರ್ಯಕ್ರಮಗಳ ಈ ಮುಂಬೈ ನಗರದಲ್ಲಿ ನಮ್ಮವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದರಷ್ಟು ದೊಡ್ಡ ಪುಣ್ಯದ ಕೆಲಸ ಬೇರೆ ಯಾವುದೂ ಇಲ್ಲ ಅಂತ ಹೇಳುವಂಥದ್ದು ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತೇಳಿ, ಆದರೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹಳ ದೊಡ್ಡ ರೀತಿಯ ಗೌರವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಕೊಟ್ಟಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ನೋಡಿದಾಗ ಎಲ್ಲೋ ಒಂದು ಕಡೆ ಚಿಣ್ಣರ ಬಿಂಬದ ಕಾರ್ಯಕ್ರಮದ ಮುಖಾಂತರ ಒಂದು ತಿಳ್ಕೊಳ್ತಾ ಇದ್ದೇನೆ, ಹಿರಿಯರು ಹೇಳಿದ್ದು ಮಾತು ಸತ್ಯ ಇದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ.
ಹಾಗಾಗಿ ಸಣ್ಣ ಪುಟಾಣಿ ಮಕ್ಕಳಿಗೆ ಸಂಸ್ಕೃತಿ ವಿಚಾರದಲ್ಲಿ, ಆಚಾರ ವಿಚಾರದ ಬಗ್ಗೆ ವಿಶೇಷವಾದಂಥ ಚಿಂತನೆಯನ್ನು ಅವರ ಮನಸ್ಸಿನಲ್ಲಿ ರೂಪಿಸಬೇಕು. ಒಂದು ಒಳ್ಳೆಯ ನಾಗರಿಕನಾಗಿ, ಒಂದು ದೇಶಭಕ್ತ ನಾಗರಿಕನಾಗಿ ಅವರನ್ನು ಹೊರಹೊಮ್ಮಿ ತರಬೇಕು ಅಂತೇಳುವಂಥ ಚಿಂತನೆ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ರೀತಿಯ ಸ್ಫೂರ್ತಿಯನ್ನು ಕೊಡ್ತಾ ಇದೆ. ಬಾಲ್ಯದಿಂದ ನಾವು ಎಲ್ಲೋ ಒಂದು ಕಡೆ ದೈವಸ್ಥಾನ ಬೇರೆ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂಥೇಳಿ. ಹಾಗಾಗಿ ಇವತ್ತು ಈ ಮಕ್ಕಳು ವೇದಿಕೆಯಲ್ಲಿ ಭಜನೆಯನ್ನು ಒಂದು 5-6-7-8 ಭಜನೆಗಳನ್ನು ನಾವು ಬರುವಾಗ ಆಡ್ತಾ ಇದ್ರು. ಅವರ ಭಜನೆ ಹಾಡಿದಂಥ ಶೈಲಿಯನ್ನು ಕಂಡಾಗ ಮಕ್ಕಳ ಮನಸ್ಸು ಅಂತ ಹೇಳಿದ್ರೆ ಚಂಚಲ, ಓಡ್ತಾ ಇರ್ತದೆ, ಆಚೆ ಈಚೆ ಓಡ್ತಾ ಇರ್ತದೆ. ಆ ಓಡ್ತಾ ಇರುವಂಥ ಮನಸ್ಸನ್ನು ಹಿಡಿದು ಆ ಭಜನೆ ಏಕಾಗ್ರತೆ, ಕಾನ್ಸಂಟ್ರೇಷನನ್ನು ಡೆವಲಪ್ ಮಾಡಿದಂಥ ರೀತಿಯನ್ನು ಕಂಡಾಗ ಇದು ಸಾಧಾರಣ ಕೆಲಸ ಅಲ್ಲ. ಹಾಗಾಗಿ ನಿಮ್ಮ ಪದಾಧಿಕಾರಿಗಳ ತಂಡ ಮಾತ್ರ ಅಲ್ಲ, ಯಾರೆಲ್ಲ ಟೀಚರ್ಗಳಿದ್ದಾರೆ ಆ ಟೀಚರ್ಗಳಿಗೂ ನಾನು ಸಾಷ್ಟಾಂಗ ವಂದನೆಗಳನ್ನು ಹೇಳಬೇಕು. ಬಹಳ ಪರಿಶ್ರಮ ಇದೆ. ನಾವು ದಿನನಿತ್ಯ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ, ತುಳುವಲ್ಲಿ ಮಾತಾಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಮಾತಿನಲ್ಲಿ ತಪ್ಪು ಬರುತ್ತೆ. ಎಲ್ಲ ಪುಟಾಣಿ ಮಕ್ಕಳು ಬಂದು ಪ್ರತಿಯೊಬ್ಬರನ್ನು ಸ್ವಾಗತ ಮಾಡಿದ ರೀತಿ, ಆ ಭಜನೆ ಮಾಡುವಂಥ ಮುಖದ ಎಕ್ಸ್ಪ್ರೆಷನ್ ನೋಡಿದಾಗ, ಅವರ ಹಾವಭಾವಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ನೋಡೋದು ಬಹಳ ಅಬ್ಸರ್ವ್ ಮಾಡಿದೆ. ನಾನು ಎಲ್ಲರ ತಲೆ ಒಂದೇ ಸೈಡ್ನಲ್ಲಿ ಈ ಸೈಡ್ ಬಂದಾಗ ಎಲ್ಲರದ್ದು ಒಂದೇ ಸೈಡ್ ಬರುವಂಥದ್ದು, ಆಚೆ ಹೋಗುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಭಾಳ ವಿಶೇಷ, ಭಾಳ ಸೂಕ್ಷ್ಮವಾದಂಥ ವಿಷಯಗಳನ್ನು ಕೂಡ ನಾನು ಗಮನವಿಟ್ಟು ನೋಡಿದಾಗ 100ಕ್ಕೆ 100 ಅಂಕ ಗ್ಯಾರಂಟಿ ಸಿಗ್ತದೆ ಅಂತೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಈ ಪ್ರಯತ್ನಗಳು ಹಿರಿಯರು ಬಹಳ ಸುಂದರವಾಗಿ ಹೇಳಿದಂಥದ್ದಿದೆ. ಬಹಳ ಸುಂದರವಾಗಿ, ಬಹಳ ವಿಶೇಷವಾಗಿ ಹೇಳಿದ್ದು, ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ ಹೇಳಿದರು. ಮಕ್ಕಳಿಗೆ ಆಸ್ತಿ ಮಾಡಿಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅಂತ ಹೇಳಿದರು. ಅದು ಇವತ್ತಿನ ಚಿಣ್ಣರ ಬಿಂಬದ ಈ ಕಾರ್ಯಕ್ರಮದಲ್ಲಿ ಕಳೆದ 22 ವರ್ಷದಿಂದ 7,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಿರಂತರವಾದ ಈ ಪ್ರಯತ್ನದೊಂದಿಗೆ ಮಕ್ಕಳನ್ನು ಆಸ್ತಿ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಇವತ್ತು ಖಾಲಿ ಚಪ್ಪಾಳೆ ಸಾಕಾಗಲ್ಲ. ಹೆತ್ತವರು ಒಂದು ಮಾತನ್ನು ತಿಳ್ಕೊಳ್ಬೇಕು, ಈ ಚಪ್ಪಾಳೆ ಸಾಕಾಗಲ್ಲ. ನಾವು ನಮ್ಮ ಮಕ್ಕಳಿಗೆ ಈ ರೀತಿಯ ಮನಸ್ಸು ಚಂಚಲ ಇರುವಾಗ, ಬೇರೆ ಬೇರೆ ರೀತಿಯ ಆಕರ್ಷಣೆ ಆಗುವಂಥ ಸಂದರ್ಭದಲ್ಲಿ ಮನಸ್ಸು ಈ ಕಡೆಗೆ ಒಲವು ಮಾಡಬೇಕು ಅಂತೇಳಿ ಆದರೆ, ಮನಸ್ಸು ಇತ್ತ ಕಡೆ ತರಬೇಕು ಅಂತೇಳಿ ಆದರೆ, ಈ ಕಾರ್ಯಕ್ರಮದ ದೃಷ್ಟಿಯಲ್ಲಿ ಬಹಳ ದೊಡ್ಡ ಪ್ರಯತ್ನ ಪ್ರಕಾಶಣ್ಣ ಮತ್ತು ಅವರ ಇಡೀ ತಂಡದವರದಿದೆ. ಮತ್ತು ಆ ಹೆತ್ತವರು ಕೂಡ ಸಮಯವನ್ನು ಮಾಡಿ, ಇವತ್ತು ಲೈಫ್ ಇಸ್ ಅ ರನ್ನಿಂಗ್ ರೇಸ್, ನಾವೆಲ್ಲ ಓಡಾಡ್ತಾ ಇದ್ದೇವೆ, ಓಡ್ತೇವೆ. ಕೊನೆಯದಾಗಿ ಓಡಿ ಎತ್ತ ಓಡ್ತಾ ಇದ್ದಾವೆ ಅಂತೇಳಿ ಗೊತ್ತಾಗಲ್ಲ. ನಾವು ಮಂಗಳೂರಿನಿಂದ ಉಡುಪಿಗೆ ಹೋಗಬೇಕಾದವರು ಮಂಗಳೂರಿನಿಂದ ಕಾಸರಗೋಡು ಬಾದಕದಲ್ಲಿ ಓಡ್ತಾ ಇದ್ದೇವೆ. ಆ ರೀತಿಯ ಮಾನಸಿಕತೆ ವ್ಯವಸ್ಥೆಗಳಲ್ಲಿ ಬೆಳೀತಿರುವಂಥ ಜಗತ್ತಿನಲ್ಲಿ ಇವತ್ತು ಈ ಸಂಸ್ಕೃತಿಯನ್ನು, ಆಚಾರ ವಿಚಾರವನ್ನು, ಭಜನೆಯನ್ನು, ಯಕ್ಷಗಾನದ ಕಲೆಯನ್ನು, ಇದನ್ನೆಲ್ಲ ಉಳಿಸಬೇಕು ಅಂತೇಳಿದ ದೃಷ್ಟಿಯಲ್ಲಿ ಮಂಗಳೂರು ಮತ್ತು ಕರಾವಳಿಯ ತುಳುನಾಡಿನ ಭಾಗದಿಂದ ಹುಟ್ಟಿ ಬಂದವರು ತಾವೆಲ್ಲ ಈ ಮುಂಬೈ ನಗರದಲ್ಲಿ ಇಷ್ಟು ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಎಷ್ಟು ಹೊಗಳಿದ್ರೆ ಸಾಕಾಗಲ್ಲ, ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ನಾನು ಬರ್ತಾ ಇರುವಾಗ ಈ ವಿಚಾರಗಳನ್ನು ತಿಳ್ಕೊಂಡು ಏರ್ಪೋರ್ಟ್ ರಮೇಶಣ್ಣ ಇತ್ತು, ವಿಜಯಣ್ಣ ರಮೇಶಣ್ಣ ಎಲ್ಲ ಬಂದಿದ್ರು. ಕೇಳಿದೆ ನಾನು ಕನ್ನಡದ ಪ್ರಾರಂಭದಲ್ಲಿ ನಾವು ಮಂಗಳೂರಿನಿಂದ ಆವಾಗದಿಂದ ಕನ್ನಡ ಶಿಕ್ಷಕರನ್ನು ತರಿಸ್ಕೊಂಡ್ವಿ. ತದನಂತರದ ನಮ್ಮ ಮಕ್ಕಳ ಹೆತ್ತವರು ಕನ್ನಡವನ್ನು ಕಲಿತು ಅವರೇ MA PhD ಡಾಕ್ಟರೇಟ್ ಪದವಿಯನ್ನು ಪಡ್ಕೊಳ್ಳುವ ರೀತಿಯ ವಾತಾವರಣ ಸೃಷ್ಟಿಯಾಗಿ ಹೋಗಿದೆ. ಇದು ಈ ಕಾರ್ಯಕ್ರಮದ ವಿಶೇಷತೆ ಅಂತ ತಿಳ್ಕೊಂಡೆ.
ಯಾಕಂತ ಹೇಳಿದ್ರೆ ಪ್ರತಿ ಸಂದರ್ಭದಲ್ಲಿ ವಾರ ವಾರ ಕನ್ನಡದ ಮಾಸ್ಟರ್ನ ತರಲಿಕ್ಕೆ ಆಗಲ್ಲ. ಒಂದು 4 ವಾರ ಬಂದವನು 5ನೇ ವಾರ ಅವನ ತಲೆ ಬಿಸಿ ಅವನ ಟೆನ್ಷನನ್ನು ನಾವು ಹೊತ್ತುಕೊಳ್ಬೇಕಾಗ್ತದೆ. ಆದರೆ ಇವತ್ತು ಈ ರೀತಿಯ ವಿಶೇಷವಾದಂಥ ಪ್ರಯತ್ನಗಳು ತಮ್ಮ ಮುಖಾಂತರ ಆಗಿದೆ ಅಂತ ಹೇಳುವಂಥದ್ದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಇವತ್ತು ನಾನು ಇಷ್ಟೇ ಹೇಳಬೇಕು, ಇವೊಂದು ಬಹಳ ವಿನೂತನ ರೀತಿಯ ಅಪರೂಪದ ಕಾರ್ಯಕ್ರಮ. ನಾನು ನನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಮಕ್ಕಳು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮತ್ತು ವೆಲ್ ಡಿಸಿಪ್ಲಿನ್ ಕಾರ್ಯಕ್ರಮಗಳು ನಾನು ನನ್ನ ಕರಾವಳಿ ಭಾಗದ ಮಂಗಳೂರಿನಲ್ಲಿಯೂ ಕಂಡಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ, ಯಶಸ್ವಿ ಆಗ್ತದೆ. ನಾನು ಕೊನೆಯದಾಗಿ ಒಂದು ಮಾತನ್ನು ಕೇಳ್ತೇನೆ. ಪ್ರಕಾಶ್ ಅಣ್ಣ ಮತ್ತು ಅವರ ಕುಟುಂಬಸ್ಥರು ಮತ್ತು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂತ ಗೌರವಂತ ಎಲ್ಲ ಬಂಧುಗಳು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನೂರಾರು ಕಡೆಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು, ಭಜನೆ, ಯಕ್ಷಗಾನೋತ್ಸವ, ಕಲೋತ್ಸವ, ಫೋಕ್ ಡ್ಯಾನ್ಸ್ ಅದು ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ಅವ್ರಿಗೆ ಸಿಗುವುದೇನು? ಅವ್ರಿಗೆ ಏನು ಸಿಗ್ತದೆ ಹೇಳಿ? ಏನು ಲಾಭ ಇದೆ? ಇವತ್ತಿನ ಜಗತ್ತಿನಲ್ಲಿ ಲಾಭ ಇಲ್ಲದೆ ಯಾವುದೇ ವ್ಯಕ್ತಿ ಯಾವುದೇ ಕೆಲಸವನ್ನು ಮಾಡಲ್ಲ. ಆದರೆ ಲಾಭವಿಲ್ಲದೆ ಇವತ್ತು ವೇದಿಕೆಯಲ್ಲಿರುವಂಥ ಈ ತಂಡ ನಿಮ್ಮ ಮಕ್ಕಳ ಭವಿಷ್ಯದ ಭಾರತದ ಯಶಸ್ವಿಯಾದಂಥ ಪ್ರಜೆ ಆಗಬೇಕು ಅಂತ ಹೇಳುವಂಥ ಕನಸನ್ನು ಕಾಣ್ತಾ ಮಾಡುವಂಥ ಕಾರ್ಯಕ್ರಮ ಇದೆಯಲ್ಲ, ಇದಕ್ಕೆ ಬೆಲೆ ಎಷ್ಟು ಅಂತೇಳಿ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ಈ ಸಂಖ್ಯೆ, ಮಕ್ಕಳ ಸಂಖ್ಯೆ ಭಾಳ ದೊಡ್ಡ ರೀತಿಯಲ್ಲಿ ಆಸ್ತಿ ಪಾಸ್ತಿ ಇಟ್ಟರೆ ಕದ್ದುಕೊಂಡು ಹೋಗಬಹುದು. ವಿದ್ಯೆ ಕೊಟ್ಟರೆ ಯಾರ ಹತ್ರ ಕದ್ದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈ ರೀತಿಯ ಸಂಸ್ಕೃತಿ ಕೊಟ್ಟರೆ ಯಾರಿಂದಲೂ ಕದ್ದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸಂಸ್ಕಾರವನ್ನು ಕೊಟ್ಟರು ಯಾರಿಂದಲೂ ಕದ್ದುಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಇಂಥ ಹೊಸ ವಿನೂತನ ರೀತಿಯ ಕಾರ್ಯ ಇವತ್ತು ಈ ಒಂದು ಮುಂಬೈ ನಗರದಲ್ಲಿ ಭಾಳ ಯಶಸ್ವಿಯಾಗಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ, ಕೊನೆಯದಾಗಿ ನಾನು ಮಂಗಳೂರು ನಗರದ ಶಾಸಕನಾಗಿ 2ನೇ ಅವಧಿಗೆ 2023ರಲ್ಲಿ 2ನೇ ಅವಧಿಗೆ ಶಾಸಕನಾಗಿ ಪುನರಪಿ ಆಯ್ಕೆಯಾದೆ. ನನಗೆ ಇವತ್ತು ಈ ಕಾರ್ಯಕ್ರಮಗಳನ್ನು ಕಂಡಾಗ ಮಂಗಳೂರಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಬೇಕು ಅಂತೇಳುವಂಥ ಒಂದು ಹೊಸತಾದ ಒಂದು ಚಿಂತನೆ ಪ್ರಾರಂಭ ಆಗಿದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ನನ್ನ ಕ್ಷೇತ್ರದಲ್ಲಿ 60% ಹಿಂದೂಗಳು, 40% ಅಲ್ಪಸಂಖ್ಯಾತರು, ಮೈನಾರಿಟಿ. ನಮ್ಮ ಹಿಂದೂಗಳ ಮಾನಸಿಕತೆ ಹೇಗೆ ಇರುತ್ತೆ ಅಂತ ಹೇಳಿದರೆ, ವೇದವ್ಯಾಸ ಕಾಮತರು, ಕೋಟ ಶ್ರೀನಿವಾಸ ಪೂಜಾರಿ ಅವರು ನೆಗಡಿಲ್ಲ, ಕೈ ಎತ್ತಲಿಲ್ಲ, ಕಾರ್ಯಕ್ರಮಕ್ಕೆ ಬಂದಿಲ್ಲ, ಅಥವಾ ಯಕ್ಷಗಾನಕ್ಕೆ ಬಂದಿಲ್ಲ, ಕೋಲಕ್ಕೆ ಬಂದಿಲ್ಲ, ನೇಮಕ್ಕೆ ಬಂದಿಲ್ಲ, ರಸ್ತೆ ಮಾಡಿಲ್ಲ, ತೋಡು ಮಾಡಿಲ್ಲ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಮ್ಮಲ್ಲಿ ವ್ಯತ್ಯಾಸಗಳು ಕಾಣುತ್ತವೆ. ನಮ್ಮ ಒಳಗಡೆ ಜಾತಿಗಳಲ್ಲಿ ವ್ಯತ್ಯಾಸಗಳು ಕಾಣುತ್ತದೆ. ಆದರೆ ನನಗೇನು ಅಂತ ಹೇಳಿದರೆ, ನನಗೆ ಆ 40ರಲ್ಲಿ ವ್ಯತ್ಯಾಸ ಕಾಣೋದೇ ಇಲ್ಲ. 40 ಒಂದೇ ಕಡೆಗೆ ಹೋಗ್ತದೆ. ಯಾಕೆ ಅಂತ ಹೇಳಿದರೆ, ಅವರ ಎಲ್ಲಿ ಬಂಗಾರದ ರಸ್ತೆ ಮಾಡಿಕೊಟ್ಟರು ವ್ಯತ್ಯಾಸಗಳಾಗಲ್ಲ ಪ್ರಕಾಶಣ್ಣ. ಹಾಗಾಗಿ ಈ ರೀತಿಯ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದರೆ ಎಂಥದಾದರೂ ನಮ್ಮಿಂದ ಹೊರಗಡೆ ಹೋಗದಂಥ ವಾತಾವರಣಗಳ ಮುಂದಿನ ಪ್ರಜೆಯನ್ನು ಸೃಷ್ಟಿ ಮಾಡಿಕೊಂಡ್ರೆ ನಮಗೆ ಭಾಳ ಶಕ್ತಿ ಆಗುತ್ತೆ, ಭಾಳ ಶಕ್ತಿ ಬರುತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ವಿಶೇಷವಾಗಿ ನಾನು ರಾಜಕಾರಣಿಗಳನ್ನು ಯಾವತ್ತು ಹೇಗೆ ಅಂತ ಹೇಳಿದೆ ಪ್ರಕಾಶಣ್ಣ, 3 ಕೆಲಸವನ್ನು ಯಾವತ್ತೂ ಮಾಡ್ತಾರೆ. ಅದನ್ನು ನೀವು ಜನರು ಕ್ಷಮೆ ಕೊಡ್ತಾ ಇರ್ತಾರೆ. ಮೊದಲನೇ ತಪ್ಪು ಏನು ಅಂತ ಹೇಳಿದ್ರೆ, ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತಾರೆ, ನೀವು ಕ್ಷಮೆ ಕೊಡ್ತೀರಿ, ಇರಲಿ ಅಪ್ಪ ಅಂತೇಳಿ ವೇದಿಕೆಯಲ್ಲಿ ಬಂದು ಕೂತ್ಕೊಳ್ತೀರಿ. 2ನೇ ತಪ್ಪೇನು, ಮೈಕ ಸಿಕ್ಕಿದ್ರೆ ಬಿಡುವುದೇ ಇಲ್ಲ ಅವ್ರು. ನೋಡಿ, ಆಗ ಇಲ್ಲಿ ಬೊಂಬೈ ಮಹಾರಾಷ್ಟ್ರದ ಶಾಸಕರು ಬಿಟ್ಟರ, ಇಲ್ಲ ನಾವು ಬಿಡಲ್ಲ, ಅದರಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಬೇಗ ಬಿಡ್ತಾರೆ. ಹಾಗಾಗಿ ಜನಪ್ರತಿನಿಧಿಗಳು ಹೇಗೆ ಅಂತ ಹೇಳಿದ್ರೆ ಮೈಕ ಸಿಕ್ಕಿದ್ದು ಬಿಡಲ್ಲ. ಇದು 2ನೇ ತಪ್ಪು. ಈ 2ನೇ ತಪ್ಪನ್ನು ಕೂಡ ನೀವು ಕ್ಷಮೆ ಕೊಟ್ಟಿದ್ದೀರಿ, ವಿಶೇಷ ಗೌರವ ಕೊಟ್ಟಿದ್ದೀರಿ. 3ನೇ ತಪ್ಪು ಮಾಡ್ತಾರೆ ಅವರು. ಯಾವುದೇ ರಾಜಕಾರಣಿಗಳು ನೋಡಿ ಅಂತೆ, ಕಾರ್ಯಕ್ರಮ ಆದ ಕೂಡಲೇ ವೇದಿಕೆಯಲ್ಲಿ ಹೋಗಿ ಕೂತ್ಕೊಳ್ಳೋದೇ ಇಲ್ಲ, ಸೀದಾ ಎದ್ದು ಹೋಗುವುದಿಲ್ಲ.
ಹಾಗಾಗಿ ಆ ತಪ್ಪನ್ನು ನಾವು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇದ್ದೇನೆ. ಆ ತಪ್ಪನ್ನು ನಾನು ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಮಾಡ್ತೇವೆ, ಕ್ಷಮೆ ಇರಲಿ ಅಂತೇಳಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಹಿಂದಿನ 2 ತಪ್ಪನ್ನು ಕ್ಷಮೆ ಕೊಟ್ಟಿದ್ದೀರಿ, ಈ ಒಂದು ತಪ್ಪನ್ನು ಕೂಡ ಕ್ಷಮೆ ಕೊಡಿ ಅಂತೇಳುವಂಥ ಮಾತನ್ನು ಹೇಳ್ತಾ ನಾನು ಕೊನೆಯದಾಗಿ ನನ್ನ ವಿಶೇಷವಾದಂಥ ದೈವಗಳಲ್ಲಿ ಪ್ರಾರ್ಥನೆ ಏನು ಕೇಳಿದರೆ, ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ತಮ್ಮ ತಂಡಕ್ಕೆ ಸಿಗಲಿ ಅಂತೇಳುವಂಥ ಹಾರೈಕೆಯನ್ನು ಹಾರೈಸ್ತಾ ಇದ್ದೇನೆ. ತಮ್ಮ ತಂಡಕ್ಕೆ ಇನ್ನಿತರ ಹಲವು ಪ್ರಶಸ್ತಿಗಳು ಬರಲಿ. ಕೊನೆಯದಾಗಿ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ, ಕುಡ್ಲದ ಮಾತೆರೆಗಳೆಯನ್ನು ಒಡಲ್ ಜಿಂಜಿನ ಸೊಲ್ಮೇಲು ಕೈ ಜೋಡ್ತಾ ತರ ತಗ್ಗಾದು ಒಂದನೇ ಪನ್ಪೆ ನನ್ನ ಜಾಸ್ತಿ ಪಾತ್ರಂಡ 6 ಅಲ್ಪ ಉಂಟು ಅಲ್ಪ ಪನ್ಪನೆ ಮೈಕ ಕೋರಲ್ಲ ಯಾವ ಇರು ಪೋಪನಡ ಪೋಲೆ ಅಂತ ಹೇಳ್ತಾರೆ. ಹಾಗಾಗಿ ಸರಿಯಲ್ಲ ಶ್ರೀನಿವಾಸಣ್ಣ, ಕುಂದಾಪುರ ಭಾಗದವ್ರು ಇದ್ದರೂ ಕಣ ಹಾಗೆ ಬೇಜಾರು ಮಾಡಬೇಡಿ. ಇನ್ನು ಜಾಸ್ತಿ ಹೊತ್ತು ಮಾತಾಡ್ತಿಲ್ಲ, ನಾನು ಕೋಟ ಶ್ರೀನಿವಾಸ ಪೂಜಾರಿ ಮಾತಾಡ್ತಾರೆ, ಹಾಗಾಗಿ ನಾನು ಬಿಡ್ತೆ ಅವ್ರಿಗೆ ಕೊಡ್ತೆ ಅಂತೇಳಿ ಹೇಳ್ತೆ. ಇನ್ನು ಕುಡಲ ಮಾತಾಡೋದು ಬೇತೆ ಭಾಷೆ ಬಿಡ್ತೇವತ್ತ. ಹಾಗಾಗಿ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು, ವಂದನೆಗಳು, ನಮಸ್ಕಾರ. ಮತ್ತು ಒಂದಂತೂ ಸತ್ಯ, ಮಂಗಳೂರು ಭಾಗದಲ್ಲಿ ಬಂದಾಗ ಯಾವುದೇ ಕೆಲಸ ಕಾರ್ಯಗಳು ಏನಿದ್ರು ಕೂಡ ನಮಗಿರ್ಬೋದು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಯಾವುದೇ ಸಂದರ್ಭದಲ್ಲಿ ಸಂಪರ್ಕ ಮಾಡಿ, ನಿಮ್ಮ ಸೇವೆಗೆ ನಾವು ಸದಾ ಇದ್ದೇವೆ. ಯಾಕೆ ಅಂತ ಕೇಳಿದರೆ, ನಿಮ್ಮ ಸೇವೆ ಮಾಡಿದರೆ ಅದು ದೇವರ ಸೇವೆ. ಕರಾವಳಿಯ ತುಳುನಾಡಿನಲ್ಲಿ ಹುಟ್ಟಿ ಇಲ್ಲಿ ಬಂದು ಇಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನು ತಾವೆಲ್ಲರೂ ಕಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಸಾಧನೆ. ಎರಡನೇದು, ನಮ್ಮ ಭಾಗದ ದೈವಸ್ಥಾನ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಆಗ್ತಾ ಇದೆ ಅಂತ ಹೇಳಿದ್ರೆ ಮುಂಬೈ ನಗರದ ಭಾಳ ದೊಡ್ಡ ಕೊಡುಗೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ನಮಗೆ ಸಾಷ್ಟಾಂಗ ವಂದನೆ, ಧನ್ಯವಾದಗಳು. ತಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ಧನ್ಯವಾದಗಳು ಮಾಮ. ಇಂದಿನ ಮುಖ್ಯ ಅತಿಥಿ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಮಾಮನವರು ಚಿಣ್ಣರಿಗೆ ಮಾರ್ಗದರ್ಶನದ ಮಾತನಾಡಬೇಕಾಗಿ ವಿನಂತಿಸುತ್ತೇನೆ. ವ್ಯಾದ್ಯಾಸ್ ಕಾಮತ್ರು ಮತ್ತು ನಾನು ಒಂದೇ ಜಿಲ್ಲೆಯವರು. ಹಾಗಾಗಿ ಅವ್ರು ಮಾತಾಡಿದ ನಂತರ ನಾನು ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ನಿನ್ನೆಯಿಂದ ಒಂದು ಚಟುವಟಿಕೆ ಇತ್ತು. ಏನಂದರೆ, ನಾಳೆ ಪಾರ್ಲಿಮೆಂಟ್ ನಡೆಯುತ್ತೆ. ಪಾರ್ಲಿಮೆಂಟಿಗೆ ಹೋಗಬೇಕಾ, ಪ್ರಕಾಶಣ್ಣ ಕರೆದಂಥ ಚಿಣ್ಣರ ಬೆಂಬಕ್ಕೆ ಬರಬೇಕಾ ಅಂಥೇಳಿ ಒಂದು ರೀತಿ ತುಡಿತ. ಬರಬೇಕಾ, ಡೆಲ್ಲಿಗೆ ಹೋಗಬೇಕಾ ಅಂತ ಇತ್ತು. ಆದರೆ ಪ್ರಕಾಶ್ ಭಂಡಾರಿಯವ್ರ ಬಗ್ಗೆ ನಮಗಿರೋ ಪ್ರೀತಿ ಏನಂದರೆ, ಬಂಟ್ವಾಳದಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಎಳೆಯ ದಿನಗಳಲ್ಲಿ ಮುಂಬೈಗೆ ಬಂದು ಇಲ್ಲಿ ಉನ್ನತ ಶಿಕ್ಷಣ ಕಲಿತು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ಮುಂಬೈ ಮಹಾನಗರವನ್ನು ನಡುಗಿಸ್ತಾ ಇದ್ದಂಥ ಭಯೋತ್ಪಾದಕರನ್ನ ಮಟ್ಟ ಹಾಕಿರುವಂಥ ಯಾರಾದರೂ ಒಬ್ಬ ಪೊಲೀಸ್ ಅಧಿಕಾರಿ ಹೆಸರು ಹೇಳಿ ಅಂತ ಹೇಳಿದರೆ ಆ 2-3 ಹೆಸರಲ್ಲಿ ಒಂದು ಹೆಸರು ಪ್ರಕಾಶ್ ಭಂಡಾರಿ ಅವ್ರದ್ದು ಬರುತ್ತೆ. ಅನಾಥರಾಗಿದ್ದಂಥ ಮಹಿಳೆಯರಿಗೆ ಶಕ್ತಿ ಕೊಟ್ಟಿದ್ದು, ಆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ 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 ಸಮಾಜ ದ್ರೋಹಿಗಳನ್ನು ಮಟ್ಟ ಹಾಕಿದ್ದು, ಭ್ರಷ್ಟರಿಗೆ ದುಷ್ಟರಿಗೆ ಸಿಂಹಸ್ವಪ್ನ ಆದದ್ದು ಎಲ್ಲ ಎಳೆ ನಮಗೆ ನೆನಪು ಬಂದಾಗ ದಿಲ್ಲಿಗೆ ಹೇಗೂ ಹೋಗೋದುಂಟು ಅಂತೇಳಿ ಇವತ್ತು ಬೆಳಿಗ್ಗೆ ಮತ್ತೆ ಮುಂಬೈಗೆ ಬರುವಂಥ ಅನಿವಾರ್ಯತೆ ಆಯಿತು ಅಂತ ನನಗನ್ಸುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸಾರಿ ಯೋಚನೆ ಮಾಡಿದರೆ, ಈ ಬಂಟ್ರ ಭವನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಬೇರೆ ಬೇರೆ ಸಮುದಾಯದಲ್ಲಿ ಬೆಳೆದವರು. ಬಂಟ್ರ ಬಗ್ಗೆ ನಮಗಿರುವಂಥ ವಿಶೇಷ ಖುಷಿ ಏನಂದರೆ ಅವರ ಬದುಕಿನ ಹೋರಾಟ. ಅನೇಕರಿಗೆ ನನಗಿಂತ ಸಣ್ಣವರಿಗೆ ಗೊತ್ತಿರಲಿಕ್ಕಿಲ್ಲ, ನನಗಿಂತ ದೊಡ್ಡವರಿಗೆ ನೆನಪಿದ್ರೂ ಇರ್ಬೋದೇ ಏನೋ. ಸುಮಾರು 45 ವರ್ಷಗಳ ಕೆಳಗೆ, 45-46 ವರ್ಷಗಳ ಕೆಳಗೆ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಅಂತೇಳಿ ಒಂದು ಕಾಯ್ದೆ ಬರುತ್ತೆ, ಒಂದು ಕಾನೂನು ಬರುತ್ತೆ. 100 ಎಕರೆ ಜಾಗ ಇದ್ದವನೊಬ್ಬ ರಾತ್ರಿ ಬೆಳಗಾಗೋದ್ರೊಳಗೆ ತನ್ನ ಭೂಮಿಯನ್ನು ಕಳ್ಕೊಂಡು ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿಗೆ ಬರ್ತಾನೆ. ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಹೆಚ್ಚು ಭೂಮಿಯನ್ನು ಕಳ್ಕೊಂಡವರು ಯಾರು ಕೇಳಿದರೆ ಅದು ಬಂಟ ಜನಾಂಗದವರು ಅಂತ ಹೇಳಿ ರಾಜ್ಯದ ದಾಖಲೆ ಹೇಳುತ್ತೆ. ಆದರೆ ನೀವು ಕೈ ತಟ್ಟಿದ್ದು ಯಾಕಂದ್ರೆ ನಂಗೆ ಗೊತ್ತಿಲ್ಲ. ಭೂಮಿ ಕಳ್ಕೊಂಡವರಿಗೆ ಯಾಕೆ ಕೈ ತಟ್ಟಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಆಶ್ಚರ್ಯ ಏನಂದರೆ, ನನಗಿಂತ ಸಣ್ಣವರಿಗೆ ಗೊತ್ತಿಲ್ಲ, ಒಂದು ಸಾರಿ ನೆನಪು ಮಾಡ್ಕೊಳ್ಬೇಕು ನೀವು. ಆಶ್ಚರ್ಯ ಏನಂದರೆ, 100 ಎಕರೆನ ಭೂಮಿ ಕಳ್ಕೊಂಡು ಒಂದು ರಸ್ತೆಯಲ್ಲಿ ನಿಂತ ಬದುಕು ನಿಂತು ಹೋಗಿರುವಂಥ ಬಂಟ ಅಲ್ಲಿಂದ ಮೇಲೆದ್ದು ಬಂದು ಮುಂಬೈಗೆ, ಡಿಲ್ಲಿಗೆ, ಬೆಂಗಳೂರಿಗೆ ಎಲ್ಲ ಕಡೆ ತಿರುಗಾಟ ಮಾಡಿ ಸೋಲಿಲ್ಲ, ಎದೆಗುಂದಲಿಲ್ಲ. ನನ್ನ ಸ್ವಂತ ಆಸ್ತಿ ಹೋಯಿತು ಅಂತೇಳಿ ಕಣ್ಣೀರಿಡಲಿಲ್ಲ. ನೇರವಾಗಿ ಕರ್ನಾಟಕದ ಬೇರೆ ಬೇರೆ ಕಡೆಗಳ ಜೊತೆಯಲ್ಲಿ ಮುಂಬೈಗೆ, ಡಿಲ್ಲಿಗೆ, ದೇಶಕ್ಕೆ ವಿದೇಶಕ್ಕೆ ಹೋಗಿ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹೋಟ್ಲಿಟ್ಟವರು ಯಾರು ಕೇಳಿದರೆ ಅದು ಬಂಟರು ಬಂಟರು ಬಂಟು ಅಂತ ಇದೆ. ಆ ಬದುಕಿನ ಹೋರಾಟಗಳಿದೆಯಲ್ಲ, ಅವತ್ತಿಂದ ಇವತ್ತಿನವರೆಗೂ ಕೂಡ ಬಂಟ ಸಮಾಜ ಇತ್ತು. ಬಂಟ ಕೇಳಿದ್ರೆ ಅಲ್ಲೂ ಕೂಡ ಬಂಟರ ಹೆಸರು ಪ್ರಥಮವಾಗಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಕಾಶ್ ಭಂಡಾರಿ ಅಂತ ಹಿರಿಯರನ್ನ ಗೌರವಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ಒಂದಷ್ಟೆಲ್ಲ ಯೋಚನೆ ಮಾಡ್ತಾ 5 ನಿಮಿಷ ಮುಗಿಸಿದ್ದೆ ಅಂದರೆ 6 ನಿಮಿಷ ಮುಗಿಸ್ತೇನೆ ಕಾಮತ್ರೆ. ಒಂದಷ್ಟರಲ್ಲಿ ಯೋಚನೆ ಮಾಡ್ತಾ ಮೊನ್ನೆ ಮಹಾರಾಷ್ಟ್ರದಲ್ಲಿ ಬಂದಿರುವಂಥ ಚುನಾವಣೆ ಫಲಿತಾಂಶ ನಮಗೆಲ್ಲ ತುಂಬ ಖುಷಿ ಕೊಟ್ಟಿತ್ತು. ಅದು ರಾಜಕೀಯ ಪಾರ್ಟಿಯಾಗಿ ನಾವು ಗೆದ್ದೆವು ಅನ್ನೋದಕ್ಕಿಂತಾಗಿ ಮಹಾರಾಷ್ಟ್ರದ ಫಲಿತಾಂಶ ಭಾರತ ದೇಶವನ್ನು ಉಳಿಸಿತ್ತು ಅಂತ ನನಗನ್ಸಿಬಿಡ್ತು. ಮಹಾರಾಷ್ಟ್ರದ ಫಲಿತಾಂಶ ಭಾರತ ದೇಶವನ್ನು ಉಳಿಸಿತ್ತು ಅಂತ ನಮಗನ್ಸಿಬಿಟ್ಟಿತ್ತು. ಮಹಾರಾಷ್ಟ್ರದಲ್ಲಿ ನೀವೆಲ್ಲರೂ ಒಟ್ಟಾಗಿ ಒಂದಾಗಿ ಈ ದೇಶ ಕಟ್ಟುವಂಥ ಪಾರ್ಟಿಗೆ ಶಕ್ತಿ ಕೊಟ್ಟದ್ದನ್ನು ನೆನಪು ಮಾಡಿಕೊಂಡ್ರೆ, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ ನನ್ನ ದೇಶ ಮಿಗಿಲು ಅನ್ನುವಂಥ ಸಿದ್ಧಾಂತಕ್ಕೆ ಎಲ್ಲರೂ ಒಟ್ಟಾಗಿರೋದನ್ನು ನೋಡಿದರೆ ನನಗೆ ಸಂಕಟ ಎಲ್ಲಾಗುತ್ತೆ ಅಂದರೆ, ಕೆಲವು ರಾಜ್ಯಗಳ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದಾಗ ಸಂಕಟ ಆಗಿಬಿಡುತ್ತೆ. ಎಲ್ಲಿದ್ದೇವೆ ನಾವು ಅಂತೇಳಿ, ಎಲ್ಲಿದ್ದೇವೆ ಅಂತ ಅನಿಸ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಭಾರತದ ರಾಜಕಾರಣವನ್ನು ನಾವು ನೋಡಬೇಕಾದಂಥ ಅವಶ್ಯಕತೆಗಳಿದೆ. ಭಾರತ ರಾಜಕಾರಣವನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಅಂತ ಹೇಳಿದರೆ, ನಮ್ಮ ಮುಂದಿನ ತಲೆಮಾರಿನ ಕಥೆ ಏನು ಅಂತ ಹೇಳಿ. ಇವತ್ತು ನೆಮ್ಮದಿಯಿಂದ ಪ್ರಕಾಶ್ ಭಂಡಾರಿಯವರು ತನ್ನ ಇಡೀ ಬದುಕಿನಲ್ಲಿ ಶ್ರಮಿಸಿ ಸಾವಿರಾರು ಮಕ್ಕಳಿಗೆ ಭಜನೆ ಹೇಳಲಿಕ್ಕೆ ಹೇಳಿಕೊಟ್ರಲ್ಲ, ಮುಂದೊಂದು ದಿವಸ ಈ ಭಜನೆ ಹೇಳಿದ್ದು ಅಪರಾಧ ಅಂತ ಬಂದರೆ ಆಶ್ಚರ್ಯ ಅಲ್ಲ ಅಂತ ಅನಿಸ್ಬಿಡೋರು ನನಗೆ. ಭಜನೆ ಹೇಳಲಿಕ್ಕೂ ಕೂಡ ಪರ್ಮಿಷನ್ ತೊಗೊಳ್ಬೇಕು ಅಂತ ಅನಿಸುವಂಥ ಮಟ್ಟಿಗೆ ಇವತ್ತು ಸಮಾಜದಲ್ಲಿ ಆಗಿರುತ್ತಿರುವಂಥ ಆತಂಕಗಳು ನಮ್ಮನ್ನೆಲ್ಲ ಕಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಸಂಸ್ಕಾರಗಳು ಬೆಳಿಬೇಕು ಅಂತ ನಾವ್ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಇವತ್ತು ಈ ಭಜನೆ ಕಲಿತಂಥ ಮಕ್ಕಳು ಮುಂದೆ ಭಾರತ ದೇಶದ ಆದರ್ಶ ಪ್ರಜೆಗಳಾಗಿ ರೂಪುಗೊಳ್ತಾರೆ. ಭಾರತ ದೇಶದ ಆದರ್ಶ ಪ್ರಜೆಗಳಾಗಿ, ರಾಷ್ಟ್ರಭಕ್ತರಾಗಿ ರೂಪುಗೊಳ್ತಾರೆ. ನಿಮಗೇನಾದರೂ ನೆನಪಿದ್ರೆ, ಸ್ವಾಮಿ ವಿವೇಕಾನಂದರು ತಮ್ಮ ಸ್ಮೃತಿಪಟಲದಲ್ಲಿ ಒಂದು ಪುಸ್ತಕದಲ್ಲಿ ಬರೀತಾರೆ, ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದೆ ನಾನು. ಅನೇಕ ದೇಶಗಳನ್ನು ಸುತ್ತಾಡ್ತಾ ಜಪಾನಿಗೆ ಹೋದೆ. ಜಪಾನಲ್ಲಿ ಒಂದು ದಿವಸ ರಾತ್ರಿ ನಾನು ತಂಗಬೇಕಾಯಿತು. ಒಬ್ಬ ವಿದ್ಯಾರ್ಥಿಯನ್ನು, ನನ್ನ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಕ್ಕೆ ಅಂತ ಒಬ್ಬ ವಿದ್ಯಾರ್ಥಿ ನಿಯೋಜನೆ ಮಾಡಿದರು. ಆ ವಿದ್ಯಾರ್ಥಿ ಬಂದು ನನ್ನ ಹತ್ರ ಕೇಳ್ತಾನೆ, ಗುರೂಜಿ ನಿಮಗೇನು ಕೊಡಬೇಕು ಅಂತೇಳಿ. ನಾನು 2 ಬಾಳೆಹಣ್ಣು ಕೊಡು ಸಾಕು, ರಾತ್ರಿ ನಾನು ತಿಂದು ಮಲಗ್ತೇನೆ ಅಂತ ಹೇಳಿದ್ದೆ. ಬಾಳೆಹಣ್ಣು ತರ್ತೇನೆ ಅಂತ ಹೋದಂಥ ವಿದ್ಯಾರ್ಥಿ ಬಂದೇ ಇಲ್ಲ. ಅರ್ಧ ರಾತ್ರಿ ಕಳೆದ್ರೂ ಕೂಡ ಆ ವಿದ್ಯಾರ್ಥಿ ಬಂದಿಲ್ಲ. ಆನಂತರ ಓಡೋಡಿ ಬರ್ತಾನೆ. ನಾನು ಹೇಳಿದೆ, ನೀನು ಬಾಳೆಹಣ್ಣು ತಂದಿದ್ದಿ, ಇಟ್ಬಿಡು, ನಾನು ನಿದ್ದೆ ಮಾಡ್ತೇನೆ, ನೀನು ಹೋಗಿ ನಿದ್ದೆ ಮಾಡು ಅಂತ ಹೇಳಿದರೆ, ಆ ಹುಡುಗ ನಾನು ಏನು ಹೇಳಿದ್ರು ಕೇಳಲಿಲ್ಲ. ಕಣ್ಣೀರಿಗೆ ಇರ್ತಾನೆ, ನನ್ನ ಕಾಲಿಗೆ ಬೀಳ್ತಾನೆ. ಯಾಕೆ ಅಂತ ಕೇಳಿದ್ರೆ ಅವ ಏನು ಹೇಳಿದೆ ಗೊತ್ತಾ ನಿಮಗೆ? ಗುರುಜಿ, ನಾಳೆ ನೀವು ಭಾರತಕ್ಕೆ ಹೋಗ್ತಾ ಇದ್ದೀರಿ, ಆ ಭಾರತ ದೇಶದ ಸ್ನೇಹಿತರೆಲ್ಲ ಒಟ್ಟಾಗಿ ಒಂದಾಗಿ ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿದಾಗ ನೀವೇನು ಹೇಳ್ತೀರಿ ಅಂದರೆ, ಜಗತ್ತಿನ ತುಂಬ ರಾಷ್ಟ್ರಗಳನ್ನು ನೋಡಿ ಬಂದೆ, ಜಪಾನಿಗೆ ಹೋದಾಗ ಒಬ್ಬ ವಿದ್ಯಾರ್ಥಿ 2 ಬಾಳೆಹಣ್ಣು ಕೊಡಲಿಕ್ಕೆ ಅರ್ಧ ರಾತ್ರಿವರೆಗೆ ನನ್ನ ಕಾಯಿಸಿದ ಅಂತ ಹೇಳಿಬಿಟ್ರೆ ನನ್ನ ದೇಶದ ಗೌರವ ಹೋಗುತ್ತೆ. ನನ್ನ ದೇಶದ
ಗೌರವ ಹೋಗುತ್ತೆ. ನನಗಿಂತ ನನ್ನ ದೇಶ ನನಗೆ ಮುಖ್ಯ. ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಾನು ಮಾಡಿದ ತಪ್ಪಿಗೆ ನನ್ನ ದೇಶವನ್ನು ದೂರಬೇಡಿ ಅಂತ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿದಂತೆ. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದು ಆ ಒಂದು ತನ್ನ ಪುಸ್ತಕವನ್ನು ಬರಿತಾರೆ, ಇಂಥ ರಾಷ್ಟ್ರಪ್ರೇಮಿ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡಿತ್ತಲ್ಲ ಜಪಾನ್, ಇಂಥ ರಾಷ್ಟ್ರಪ್ರೇಮಿ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡಿತ್ತಲ್ಲ ಆ ಜಪಾನ್ ಇವತ್ತಲ್ಲ ನಾಳೆ ಜಗತ್ತಿನ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಆಗುತ್ತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ತಮ್ಮ ಪ್ರತಿಭಟನದ ಪುಸ್ತಕದಲ್ಲಿ ಬರೀತಾರೆ. ಇವತ್ತದು ನಿಜ ಆಗಿದೆ. ಯಾವ ದೇಶದಲ್ಲಿ ನನಗಿಂತ ನನ್ನ ಜಾತಿ ಧರ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ದೇಶ ಶ್ರೇಷ್ಠ ಅಂತ ತಿಳ್ಕೊಳ್ತಾರೋ ಅಂಥ ದೇಶಕ್ಕೆ ಭವಿಷ್ಯ ಇದೆ ಅಂತೇಳಿ ಅವತ್ತು ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತುಗಳನ್ನು ಆಲಿಸುವಂಥ ನಮಗೆ ಯಾವುದೋ ಒಂದು ರಾಜ್ಯದ ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂದಾಗ ಸಂಕಟ ಆಗಿಬಿಡುತ್ತೆ. ಎಲ್ಲಿಗೆ ಬಂದುಬಿಟ್ಟೆವು ನಾವು ಅಂತೇಳಿ. ನಾನು ಇದನ್ನೆಲ್ಲ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, 6-7 ಸಾವಿರ ಮಕ್ಕಳಿಗೆ ಭಜನೆ ಹೇಳಿ ಈ ದೇಶದ ಸಂಸ್ಕೃತಿಯನ್ನು ಬಿತ್ತಲಿಕ್ಕೆ ಶ್ರಮಪಟ್ಟರಲ್ಲ ಪ್ರಕಾಶ್ ಬಂಡೆಯವರವರು ಮತ್ತು ಅವರ ಕುಟುಂಬ, ನಾನು ಇಡೀ ಸಮಾಜದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಬೇಕು ಅಂತನಿಸಿದೆ. ಈ ಪ್ರಕ್ರಿಯೆಗಳು ಮುಂದುವರಿಬೇಕಾದಂಥ ಜವಾಬ್ದಾರಿಗಳಿದೆ. ಈ ಪ್ರಕ್ರಿಯೆಗಳು ಇದು ಕೇವಲ ಪ್ರಕಾಶ್ ಭಂಡಾರಿಯವರದ್ದು ಮತ್ತು ಅವರ ಕುಟುಂಬದ್ದು ಅಂತಲ್ಲ, ಇಡೀ ಸಮಾಜ ಅವರ ಜೊತೆಯಲ್ಲಿ ನಿಂತಾಗ ಮಾತ್ರ ಇದಕ್ಕೊಂದು ಶಕ್ತಿ ಬರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಯಾಕಂದರೆ ಈ ವೇದವ್ಯಾಸ ಕಾಮತ್ರು ಎಲ್ಲರ ಹೆಸರು ಒಂದು ಸರ್ತಿ ಹೇಳಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ಪುನಃ ಮತ್ತು ನಾನು ಮಾತಾಡೋದು ಬೇಡ, ಅವರೇ ಅದನ್ನು ಹೇಳಲಿ ಅಂತ ಹೇಳಿದ್ದೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ, ಶಕ್ತಿ ಮೀರಿ ಪ್ರಕಾಶ್ ಭಂಡಾರಿಯವರು ಮಾಡುತ್ತಿರುವ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯನ್ನು ಕೊಡೋಣ ಅನ್ನುವಂಥ ಮಾತಿನೊಡನೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ವಂದನೆಗಳು. ವಂದನೆಗಳು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ. ಭಜನೆ ಹೇಳ್ತಾರೆ ಸರ್, ಕನ್ನಡದಲ್ಲಿ ನಿರರ್ಗಳವಾಗಿ ಭಾಷಣ ಮಾಡ್ತಾರೆ, ನಾಟಕ ಮಾಡ್ತಾರೆ, ಏಕಪಾತ್ರಾಭಿನಯ ಮಾಡ್ತಾರೆ. ಯಕ್ಷಗಾನ ಯಾವ ವೃತ್ತಿ ಮೇಳಕ್ಕೆ ಸರಿಸಾಟಿ ಆಗುವ ರೀತಿಯಲ್ಲಿ ಯಕ್ಷಗಾನ ಮಾಡ್ತಾರೆ. ನಿನ್ನೆ ಇಡೀ ದಿನ ಯಕ್ಷಗಾನದ ಸ್ಪರ್ಧೆ ಇತ್ತು. 7 ತಂಡದಿಂದ 7 ಯಕ್ಷಗಾನ ನಡೆಯಿತು. ಮೊನ್ನೆ ನಾಟಕ ಇತ್ತು, ನಾಟಕ ಮಾಡಿತ್ತು. ಒಟ್ಟು ಇಂಗ್ಲೀಷ್ ಮೀಡಿಯಂ ಕಲಿಯುವಂಥ ಈ ಮಕ್ಕಳು ನಿರರ್ಗಳವಾಗಿ ಸುಲಲಿತವಾಗಿ ಕನ್ನಡ ಮಾತನಾಡಬಲ್ಲರು, ಓದಬಲ್ಲರು, ಬರೆಯಬಲ್ಲರು. ಒಂದು ಸಣ್ಣ ಬದಲಾವಣೆ, ಎಲ್ಲ ಅತಿಥಿಗಳ ಹತ್ರ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಸಮಯ ಮೀರ್ತಾ ಇದ್ದೇವೆ, ನೇರವಾಗಿ ಅಧ್ಯಕ್ಷರ ಮಾತಿನಾಚೆ ಹೋಗ್ತಾ ಇದ್ದೇವೆ. ದಯವಿಟ್ಟು ತಾವು ನಮ್ಮನ್ನು ಒಪ್ಪಬೇಕು. ಇಂದಿನ 22ನೇ ವರ್ಷದ ಚಿನ್ನರ ಬಿಂಬದ ಮಕ್ಕಳ ಉತ್ಸವದ ಉದ್ಘಾಟನೆಯನ್ನು ಮಾಡಿರುವಂತಹ ವೇದವ್ಯಾಸ ಕಾಮತ್ರವರೇ, ಇಂದಿನ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಶ್ರೀನಿವಾಸ ಪೂಜಾರಿಯವರೇ, ನಮ್ಮ ಮಿತ್ರರಾದಂತಹ ಸಂಜಯ್ ಪಾಟೀಲ್ರವರ ಮಗಳು ಮಿಸ್ ಪಾಟೀಲ್ರವರೇ, ಅದೇ ರೀತಿ ಮೋಹನ್ ಪೂಜಾರಿಯವರೇ, KM ಶೆಟ್ಟಿರವರೇ, ವೇಣುಗೋಪಾಲ್ರವರೇ, ಆನಂದಣ್ಣ, LV ಅಮೀನ್, ರಘುವಣ್ಣ, ವಿಜಯ್ ಶೆಟ್ಟಿ ಮತ್ತು ಎಲ್ಲ ನನ್ನ ಬಂಧುಗಳೇ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಬಂಧುಗಳೇ, ಚಿನ್ನದ ಬಿಂಬದ ಈ 22ನೇ ವರ್ಷದ ಅಧ್ಯಕ್ಷೀಯ ಭಾಷಣವನ್ನು ಮಾಡುವಾಗ ನಿಜವಾಗಿಯೂ ನನಗೆ ಸಂತೋಷ ಆಗ್ತಾ ಇದೆ. ಇಷ್ಟೊಂದು ವರ್ಷದಿಂದ ನಾವು ಇದೇ ರೀತಿ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ಪ್ರದರ್ಶನವನ್ನು ಕೊಡ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕಲಿತಾ ಇದ್ದಾರೆ, ಭಜನೆಯನ್ನು ಮಾಡ್ತಾ ಇದ್ದಾರೆ, ಯಕ್ಷಗಾನ ಕಲಿತಾ ಇದ್ದಾರೆ. ಪ್ರತಿಯೊಂದು ಇದರಲ್ಲಿ ಕೂಡ, ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ಅವರ ಪ್ರತಿಭೆಗಳನ್ನು ತೋರಿಸ್ತಾ ಇದ್ದಾರೆ. ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಕೇಳುವಾಗ ನಮಗೆ ಅದು ನಿಜವಾಗಿಯೂ ನಾವು ಧನ್ಯರನ್ನು ಎಣಿಸ್ತೇವೆ. ಅದೇ ರೀತಿ ನಾನು ಹೆಚ್ಚು ಈಗ ಮಾತಾಡೋದಿಲ್ಲ. ನಾನು ಸಾಯಂಕಾಲ ಪುನಃ ನನಗೆ ಮಾತಾಡಲಿಕ್ಕಿದೆ. ಹಾಗಿರುವಾಗ ನಾನು ಇದಕ್ಕಿಂತ ಮೊದಲು ಕೂಡ ಮೀರಾ ರೋಡ್ನಲ್ಲಿ ನಾನು ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದೆ. ನಮ್ಮದು 2009ನಲ್ಲಿ ಸಾಹೇಬರನ್ನು ನಾನು ಕರೆದಿದ್ದೆ. ಆಗ ಶಾಸಕರಾಗಿದ್ದರು. ಈ ನಮ್ಮ ಅದರಲ್ಲಿ ಯಡಿಯೂರಪ್ಪ ಸಾಹೇಬರಿದ್ದರು. ನಮ್ಮ ಆ ಸಮಯದಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ BJP ಗೆದ್ದು ಬಂದಿತ್ತು. ಎಲ್ಲರೂ ಕೂಡ MLAs ಬಂದಿದ್ದು, ತಾವು ಮಾತ್ರ ಬರಲಿಲ್ಲ.
ಅದರ ಹಾಗೆ ನಿಮ್ಮನ್ನು ಈ ಸಾರಿ ನಾನು ಬರಲಿಕ್ಕೆ ಹೇಳಿದ್ದೆ. ನಮ್ಮ ಮಹಾದಾನಿಗಳೆಲ್ಲ ಹಣ ಈಗ ಕೊಡ್ತಾರೆ ಅಂತ ಹೇಳಿ ನಮಗೆ ಅದು ನಡೀತದೆ. ಆಗಿರುವ ಆದರೆ ಪ್ರತಿ ವರ್ಷ ಕೂಡ ಎಲ್ಲರಿಂದ ಕೇಳಲಿಕ್ಕೆ ಅದು ತುಂಬ ಕಷ್ಟದ ಕೆಲಸ. ನನ್ನ ಪರಿಚಯ ಇದೆ, ಅದರಿಂದ ಅದು ನಡೀತದೆ. ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಚಿನ್ನದ ಬಿಂಬ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಇಂತಹ ಕಾರ್ಯ ಇನ್ನು ಮುಂದೆ ಕೂಡ ನಡಿಬೇಕಾದ್ರೆ ಇದಕ್ಕೆ ಸರ್ಕಾರದ ಅನುದಾನದ ಅಗತ್ಯ ಇದೆ. ಅದು ಕೂಡ ಶಾಶ್ವತ ಅನುದಾನದ ಅಗತ್ಯ ಇದೆ. ಇದರ ಬಗ್ಗೆ ನಾನು ತಮ್ಮ ಸರ್ಕಾರ ಇರುವಾಗ ಕೂಡ ಕೇಳಿದ್ದೆ. ನಮ್ಮ ಸುನೀಲ್ ಕುಮಾರ್ ಅವರು 2 ವರ್ಷ ಇದರಲ್ಲಿ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ರು. ಕಾರ್ಯಕ್ರಮಕ್ಕೆ ಬಂದು ಅವರು ಕನ್ನಡ ಇಲಾಖೆಯ ಸಚಿವರಾಗಿದ್ದರು. ಆದರೂ ಕೂಡ ನಮಗೆ ಅವರಿಂದ ಯಾವುದೇ ರೀತಿಯ ನಮಗೆ ಫಲ ಸಿಗಲಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡಿ ಈ ನಮ್ಮ ಸಂಸ್ಥೆಗೆ ಒಳ್ಳೆಯ ಒಂದು ಅನುದಾನ ಸಿಗುವಂತಹ ಒಂದು ಕೆಲಸವನ್ನು ತಾವು ನಮಗೆ ಕೆಲಸ ಆಗಲಿಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೋರಿಕೊಳ್ತೇನೆ. ಇದು ಯಾಕೆಂದರೆ ಇದು ಕೆಲಸ ಸರಕಾರ ಮಾಡುವಂತಹ ಕೆಲಸವನ್ನು ನಾವು ಈ ಚಿನ್ನದ ಬಿಂಬ ಮಾಡ್ತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ನಮಗೆ ಇದಕ್ಕೆ ಬೆಂಬಲಿಸಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಯಾಕೆಂದರೆ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ವೇದವ್ಯಾಸ್ ಕಾಮತ್ರವರು ಈ ಕೆಲಸ ಮಾಡಬಹುದು ಅನ್ನುವಂತಹ ಭರವಸೆ ನನಗಿದೆ. ಅದಕ್ಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಷ್ಟು ಹೇಳಿ ಹೆಚ್ಚು ಸಮಯ ತಗೊಳ್ಳದೆ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಿನ್ನದ ಬಿಂಬ, ಜೈ ಮಹಾರಾಷ್ಟ್ರ. ವಂದನೆಗಳು. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತದೆ. ಸಂಜೆಯವರೆಗೆ ಮತ್ತೆ ಚಿನ್ನದ ಕಾರ್ಯಕ್ರಮ ನಡೆದು ಮತ್ತೆ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಶುಭಂ. ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಪ್ರಕಾಶ್ ಭಂಡಾರಿಗೆ, ಕಾರ್ಯಕ್ರಮದ ಉದ್ಘಾಟಿಸಿದಂತಹ ವೇದವ್ಯಾಸ್ ಕಾಮತ್ರಿಗೆ, ನಮ್ಮ ಜೊತೆ ಸಂಘ ಉಪಸ್ಥಿತಿ ಇದ್ದಂತಹ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಎಲ್ಲ ವೇದಿಕೆಯ ಗಣ್ಯರಿಗೆ ಚಿನ್ನದ ಬಿಂಬದ ಪರವಾಗಿ ಆತ್ಮೀಯ ವಂದನೆಗಳು, ಧನ್ಯವಾದಗಳು. ಶುಭಂ. ಒಂದು ಚಪ್ಪಾಳೆ ಮೂಲಕ ನಮ್ಮೆಲ್ಲ ವೇದಿಕೆಯ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಬೀಳ್ಕೊಡುವ.
ಇಂದು 22ನೇ ವರ್ಷದ ಮಕ್ಕಳ ವಾರ್ಷಿಕೋತ್ಸವವು ನಡೆಯುತ್ತಿದೆ. ಚಿನ್ನದ ಬಿಂಬವು ಮಹಾರಾಷ್ಟ್ರದ ಮರಾಠಿ ಮಣ್ಣಿನಲ್ಲಿ ಕನ್ನಡದ ಕಲರವವನ್ನು ಮಾಡುತ್ತಿರುವಂತಹ ಒಂದು ಸಂಸ್ಥೆ. ಇಲ್ಲಿ ಮಕ್ಕಳಿಗೆ ಇದು ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುತ್ತಿರುವಂತಹ ದೇಗುಲವಾದರೆ ಪಾಲಕರಿಗೂ ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂತಹ ಒಂದು ಸಂಸ್ಥೆ. నుంచి 2 ಸತಿ ಮಲ್ಪನಾಗ ಒಂಚೂರು ಹೋಯ್ತಿಲಾಗ ಇಂಚ ನಿನ್ನೆಯಷ್ಟೇ ನಾಟಕೋತ್ಸವ ಮತ್ತು ಯಕ್ಷಗಾನೋತ್ಸವ ಇದು ಮಕ್ಕಳಿಂದ ಅತಿ ಉತ್ತಮವಾಗಿ ಸ್ಪರ್ಧೆಗಳು ಪ್ರದರ್ಶಿಸಲ್ಪಟ್ಟಿತು. ನೋಡಿದವರೆಲ್ಲರೂ ಚಿನ್ನದ ಬಿಂಬದ ಮಕ್ಕಳು ಅಂದರೆ ಇಲ್ಲಿ ಕನ್ನಡವನ್ನು ಕಲಿತು ಆಂಗ್ಲ ಮಾಧ್ಯಮದಲ್ಲಿ ಕಲಿಯುತ್ತಿರುವ ಮಕ್ಕಳು ಕನ್ನಡವನ್ನು ಕಲಿತು ಇಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರದರ್ಶಿಸುತ್ತಾರೆ ಅಂದರೆ ಅದಕ್ಕೆ ಚಿನ್ನದ ಬಿಂಬದ ಪರಿಶ್ರಮವೇ ಕಾರಣ. ಅದರ ರೂವಾರಿಗಳು ಪ್ರಕಾಶ್ ಭಂಡಾರಿಯವರು, ಸುರೇಂದ್ರ ಕುಮಾರ್ ಹೆಗಡೆಯವರು ಹಾಗೆ ಎಲ್ಲ ಪದಾಧಿಕಾರಿಗಳು ಇದರ ಹಿಂದೆ ತುಂಬ ಪರಿಶ್ರಮ ಪಡುತ್ತಿದ್ದಾರೆ. ಪಾಲಕರು ಕೂಡ ಅಷ್ಟೇ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡುತ್ತಿದ್ದಾರೆ ಎಂದು ನಿನ್ನೆ ಮತ್ತು ಮೊನ್ನೆ 2 ದಿವಸ ಪ್ರದರ್ಶನಗಳ ಕಲರವಾದ ವಾರ್ಷಿಕೋತ್ಸವವು ನಡೆಯುತ್ತಿದೆ. इसके नीचे माइक है. कर्टन ओपन करो. अंदर जाने दो. ಎಲ್ಲರಿಗೂ ನಮಸ್ಕಾರ. ಈಗ ಪಾಲಕರಿಗಾಗಿ ಜಾನಪದ ಗೀತೆಯ ಸ್ಪರ್ಧೆಯು ಸಮೂಹಗಾನ ರೂಪದಲ್ಲಿ ನಡೆಯಲಿದೆ. ಜಾನಪದ ಸಾಹಿತ್ಯವು ಹಳ್ಳಿಯಲ್ಲಿ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಬರುವ ಸಿರಿನುಡಿ. ಕಲೆ, ಸಾಹಿತ್ಯ, ಜಾನಪದ ಗೀತೆ, ಪಾಡ್ದನ, ಸುಗ್ಗಿ ಹಾಡುಗಳು,
ಯಕ್ಷಗಾನ, ನಾಟಕ, ಗೀಗಿ ಪದ ಮುಂತಾದ ವಿವಿಧ ಪ್ರಕಾರಗಳನ್ನು ನಾವು ಜಾನಪದ ಸಂಸ್ಕೃತಿಯಲ್ಲಿ ನೋಡಬಹುದು. ಜಾನಪದ ಗೀತೆಯು ಪ್ರಾದೇಶಿಕ ಸೊಗಡನ್ನು, ಹಳ್ಳಿಯ ಜನರ ಜೀವನದ ಚಿತ್ರಣವನ್ನು, ಕೃಷಿಕರ ಚಟುವಟಿಕೆಗಳನ್ನು, ತವರಿನ ಸೆಲೆಯನ್ನು, ಕೌಟುಂಬಿಕ ಸಂಬಂಧಗಳನ್ನು, ದೈವ ದೇವರುಗಳ ಧಾರ್ಮಿಕ ಆಚರಣೆಯನ್ನು, ಹಬ್ಬ ಹರಿದಿನಗಳ ಸಂಪ್ರದಾಯವನ್ನು, ಪರಂಪರೆಗಳನ್ನು, ಒಗ್ಗಟ್ಟಿನ ಬಂಧವನ್ನು, ಜೀವನ ಮೌಲ್ಯಗಳನ್ನು ನಮ್ಮ ಕಣ್ಣ ಮುಂದೆ ತೆರೆದಿಡುತ್ತಾ ಹಿಂದಿನ ಕಾಲದ ಜನರ ಜೀವನ ಶೈಲಿಯನ್ನು ಆವಿರ್ಭವಿಸುವಂತೆ ಮಾಡುತ್ತಿದೆ. ಇಂದು ಪಾಶ್ಚಾತ್ಯ ಸಂಸ್ಕೃತಿಗೆ ಒಲವು ಜಾಸ್ತಿಯಾಗಿದ್ದು, ಜಾನಪದವು ಅವನತಿಯ ಅಂಚಿನಲ್ಲಿರುವ ಈ ಸಮಯದಲ್ಲಿ ಅದನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ನಮ್ಮ ಚಿನ್ನರ ಬಿಂಬ ಮಾಡುತ್ತಿದೆ ಎಂದು ಹೇಳುವುದೇ ಒಂದು ಹೆಮ್ಮೆಯ ವಿಷಯ. ಮುಂಬೈಯಲ್ಲಿ ತುಳು ಕನ್ನಡಿಗರಿಗೆ ಜಾನಪದ ಲೋಕದ ಸವಿನೆನಪುಗಳನ್ನು ಮೆಲುಕು ಹಾಕಿಸುವಲ್ಲಿ ಪಾಲಕರ ಸಮೂಹ ಗಾಯನದ ಮೂಲಕ ಜಾನಪದ ಗೀತೆಯ ರಸದೌತಣವನ್ನು ಉಣಬಡಿಸುವಲ್ಲಿ ನಿಸ್ಸೀಮರಾಗಿರುವ ನಾವು ಎಲ್ಲ ಗಾಯಕರನ್ನು ನಾವು ಸ್ವಾಗತಿಸೋಣ. ಬನ್ನಿ, ಕರತಾಡನದ ಸದ್ದು ಗಾಯಕರಿಗೆ ಉತ್ಸಾಹವನ್ನು ಇಮ್ಮಡಿಸಲಿ. ನಾವೆಲ್ಲ ಜೊತೆಯಾಗಿ ಆಹ್ಲಾದದ ವಾತಾವರಣವನ್ನು ಸೃಷ್ಟಿ ಮಾಡೋಣ. ಈಗ ತೀರ್ಪುಗಾರರ ಗಮನಕ್ಕೆ ಸ್ಪರ್ಧೆ ಕ್ರಮಾಂಕ 1. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧೆ ಕ್ರಮಾಂಕ 1.
ಗೆಜ್ಜೆ ಹಾಡಿ ಮನವನ್ನು ಪ್ರಫುಲ್ಲಗೊಳಿಸಿದ ಗಾಯಕಿಯರಿಗೆ ತುಂಬು ಮನದ ಧನ್ಯವಾದಗಳು. ಒಂದೇ ಬಣ್ಣದ ಸೀರೆಯುಟ್ಟು ತುರುಬಿಗೆ ಮಲ್ಲಿಗೆಯನ್ನು ಮುಡಿದು ಬರುತ್ತಿರುವ ನಾರಿಯರನ್ನು ನೋಡುವುದೇ ಒಂದು ಸೊಗಸು. ಹಾಗೆ ನೋಡುಗರಿಗೂ ಕಣ್ಣಿಗೆ ಹಬ್ಬ. ಈಗ ಸ್ಪರ್ಧಿ ಕ್ರಮಾಂಕ 2. ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆಯರ ಸಂಬಂಧ ಕದನವಲ್ಲ, ಅದೊಂದು ಕವನ, ಮಧುರ ಬಾಂಧವ್ಯದ ಕೊಂಡಿ. ಮದುವೆಯ ಸುಖ ಘನತೆಗಳನ್ನು ಉಳಿಸಿಕೊಳ್ಳುವಲ್ಲಿ ಇಬ್ಬರೂ ಸಮಾನರು. ಸಮಾನಾಂತರ ರೇಖೆಗಳ ಮೇಲೆ ನಿಂತಿರುವ ಈ ಅತ್ತೆ ಸೊಸೆಯರ ಆರೋಗ್ಯಕರ ಸಂಬಂಧದಿಂದಲೇ ಮನೆಯೊಂದು ಸ್ವರ್ಗವಾಗುವುದು ಎನ್ನುವ ತಾತ್ಪರ್ಯವುಳ್ಳ ಒಂದು ಜಾನಪದ ಗೀತೆಯನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಕಾಲಿಯಾದರ
ತಿಳಿದು ಕಣ್ಣಿಗೂ ಹುಬ್ಬಿಗೂ ದೂರಿಲ್ಲದಂಗೆ ನಡೆಯುವುದನ್ನ ತಿಳಿದು ಅತ್ತೆಯನ್ನು ನಮ್ಮವ್ವ ಅಂತ ಸೊಸೆಯಾಗ ತಿಳಿಯಬಾರದು ಅತ್ತೆಯನ್ನು ನಮ್ಮವ್ವ ಅಂತ ಸೊಸೆಯಾಗ ತಿಳಿಯಬಾರದು ನಾಳೆ ನಾನು ಅತ್ಯಾಗಕ್ಕೆನ್ನುವುದನ್ನು ಸೊಸೆ ಮರೆಯಬಾರದು ನಾಳೆ ನಾನು ಅತ್ಯಾಗಕ್ಕೆನ್ನುವುದನ್ನು ಸೊಸೆ ಮರೆಯಬಾರದು ತಂದಾನ ತಾನ ತಂದನನ ತಾನ ತಂದಾನ ತಂದನಾನ ತಂದಾನ ತಾನ ತಂದನನ ತಾನ ತಂದಾನ ತಂದನಾನ ತಂದಾನ ತಂದನಾನ ತಂದಾನ ತಂದನಾನ. ಸೊಸೆಯು ಅತ್ತೆಯನ್ನು ತನ್ನಮ್ಮನಂತೆ ಪ್ರೀತಿಸಿ ಗೌರವಿಸಬೇಕು. ಹಾಗೆಯೇ ಅತ್ತೆ ಕೂಡ ಸೊಸೆಯನ್ನು ತನ್ನ ಮಗಳಂತೆ ವಾತ್ಸಲ್ಯ ಭಾವದಿಂದ ನೋಡಿಕೊಳ್ಳಬೇಕು. ಆಗಲೇ ಮನ ನೆಮ್ಮದಿಯಿಂದ ಕೂಡಿ ಮನೆಯು ಸ್ವರ್ಗಕ್ಕೆ ಸಮಾನವಾಗುವುದು. 3 ದಿನದ ಬಾಳಿನಲ್ಲಿ ಸಂಸ್ಕಾರ ತುಂಬಿದ ಜೀವನ ನಮ್ಮದಾಗಬೇಕು ಎಂದು ಗೀತೆಯ ಮೂಲಕ ನೀತಿಯನ್ನು ಸಾರಿದ ಎಲ್ಲ ಗಾಯಕಿಯರಿಗೆ ತುಂಬೊಲವಿನ ಧನ್ಯವಾದಗಳು. ಇಲ್ಲಿ ಹಾಡಿರುವ ಎಲ್ಲರೂ ಹಾಗೆ ಅವರ ಮನೆಯಲ್ಲಿ ಅತ್ತೆಯೇ ಅಮ್ಮ, ಸೊಸೆಯೇ ಮಗಳು. ಈಗ ಒಂದು ಪ್ರಕಟಣೆ. ನಾವು ಪಾಲಕರ ಈ ಸಮೂಹ ಗಾಯನವನ್ನು 2 ಹಂತದಲ್ಲಿ ಮಾಡುವವರಿದ್ದೆವು. ತೀರ್ಪುಗಾರರ ಗಮನಕ್ಕೆ 2 ಹಂತದಲ್ಲಿ ಮಾಡುವವರಿದ್ದೆವು. ಆದರೆ ಈಗ ಸ್ವಲ್ಪ ಬದಲಾವಣೆಯಾಗಿದೆ. ಎಲ್ಲ ಪ್ಯಾರೆಂಟ್ಸ್ ಕೋರಸನ್ನು ಅಂದರೆ ಪಾಲಕರ ಸಮೂಹ ಗಾಯನವನ್ನು ಒಮ್ಮೆಲೆ ಮಾಡ್ತಾ ಇದ್ದೇವೆ ತೀರ್ಪುಗಾರರು ಗಮನಕ್ಕೆ. ಮತ್ತೆ ಕಾಂಪಿಟಿಷನ್ ಡ್ಯಾನ್ಸ್ ಮತ್ತೆ ನಡೆಯಲಿದೆ. ಈಗ ಸ್ಪರ್ಧಿ ಕ್ರಮಾಂಕ 3 ಕರತಾಡನದ ಸುರಿ ಮಳೆಯೊಂದಿಗೆ ಅವರನ್ನು ನಾವು ಸ್ವಾಗತಿಸೋಣ. ಅವರಿಗೆ ನಾವು ಪ್ರೋತ್ಸಾಹವನ್ನು ನೀಡೋಣ. ಬನ್ನಿ, ನಿಮ್ಮ ಚಪ್ಪಾಳೆಯೇ ಅವರಿಗೆ ಸ್ಫೂರ್ತಿ, ಪ್ರೇರಣೆ.
ಹಲೋ ಹಲೋ ತನ್ನ ಹಾಗೆ ಎಲ್ಲರೂ ಒಂದೇ ಎಂದು ಭಾವಿಸಿದರೆ ಆಗ ಭೇದ ಭಾವ ಇರುವುದಿಲ್ಲ. ಯಾವಾಗಲೂ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಸ್ವಲ್ಪ ಎಡವಟ್ಟಾದರೂ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು. ಊರ ಮುಂದಿನ ಬಾವಿ ಯಾರು ತೋಡಿದರೇನೋ ಜಾರಿ ಬಿದ್ದರೆ ಅದು ಕೈಲಾಸ ಎನ್ನುವಂಥ ನೀತಿಯ ಜಾನಪದ ಗೀತೆಯನ್ನು ಹಾಡಿದ ಗಾಯಕಿಯರಿಗೆ ತುಂಬೊಲವಿನ ಧನ್ಯವಾದಗಳು. ಈಗ ಆಗ ಹೇಳಿದೆ ನಾನು, ಈ ನಮ್ಮ ಪಾಲಕರ ಸಮೂಹ ಗಾಯನವು ಒಂದೇ ಹಂತದಲ್ಲಿ ನಡೆಯಲಿದೆ. ಮೊದಲು ಹೇಗಿತ್ತು, 4-5 ನಾವು ಹಾಡುವುದನ್ನು ನಿರ್ಧರಿಸಿದ್ದೆವು, ಮತ್ತೆ ನಾಟಕ ಇತ್ತು. ಈಗ ಹಾಗಲ್ಲ, ಬದಲಾವಣೆಯಾಗಿದೆ. ಈಗ ಎಲ್ಲ ತಂಡ ಶಿಬಿರದ ಎಲ್ಲ ಗಾಯಕಿಯರು ರೆಡಿಯಾಗಿರಬೇಕು. ಎಲ್ಲರೂ ರೆಡಿಯಾಗಿರಬೇಕು ಅಂತ ಕೇಳಿಕೊಳ್ತೇನೆ. ಈಗ ಮತ್ತೆ ಡ್ಯಾನ್ಸ್ ಕೂಡ ಕಂಟಿನ್ಯೂಸ್ ಇರ್ತದೆ. ಡ್ಯಾನ್ಸ್ 1 ರಿಂದ 12 ಡ್ಯಾನ್ಸ್ ಇದೆ, ಕಾಂಪಿಟೇಷನ್ ಡ್ಯಾನ್ಸ್. ಅದಕ್ಕೆ ಕೂಡ ಎಲ್ಲರೂ ರೆಡಿಯಾಗಿರಬೇಕು. ಈ ಸಮೂಹ ಗಾಯನ ಮುಗಿದ ಮೇಲೆ ಡ್ಯಾನ್ಸ್ ಇರ್ತದೆ. ಈಗ ಸ್ಪರ್ಧೆ ಕ್ರಮಾಂಕ 4. ಬನ್ನಿ, ನಾವು ಗಾಯಕಿಯರನ್ನು ಪ್ರೋತ್ಸಾಹಿಸೋಣ. ಅವರಿಗೆ ನಾವು ಕರತಾಡನದ ಸುರಿಮಳೆಯೊಂದಿಗೆ ಅವರನ್ನು ನಾವು ಪ್ರೋತ್ಸಾಹಿಸೋಣ. ನಮ್ಮ ಚಪ್ಪಾಳೆಯ ಸದ್ದು ಅವರಿಗೆ ಸ್ಫೂರ್ತಿಯಾಗಲಿ, ಪ್ರೇರಣೆಯಾಗಲಿ. ಬನ್ನಿ, ನಾವೆಲ್ಲರೂ ಆನಂದವನ್ನು ಅನುಭವಿಸೋಣ. ಎಲ್ಲರಿಗೂ ನಮಸ್ಕಾರ. ನಾವು ಇಂದು ಹಾಡುವ ಜಾನಪದ ಗೀತೆ ಮಾಯದಂತ ಮಳೆ ಬಂತಣ್ಣ. ಮಾಯದಂತ ಮಳೆ ಬಂತಣ್ಣ
ಹಲೋ ಹಾಂ ಮಾಯದಂತ ಮಳೆ ಬಂದು ಮದಗಾರ ಕೆರೆ ತುಂಬಿತು. ಅಂಗೈಯಗಲದ ಮೋಡಕ್ಕೆ ಭೂಮಿ ತೂಕದ ಗಾಳಿ ಬೀಸಿ ಗುಡುಗಿನ ಅಬ್ಬರದಲ್ಲಿ ಮಳೆಯು ಮುಸಲಧಾರೆಯಾಗಿ ಸುರಿದು ಕೆರೆಯನ್ನು ತುಂಬಿತು ಎಂದು ಪ್ರಕೃತಿಯ ವೈಚಿತ್ರವನ್ನು, ನಿಸರ್ಗದ ಸೊಬಗನ್ನು ಸೊಗಸಾಗಿ ಹಾಡಿ ಕಿವಿಯನ್ನು ಇಂಪಾಗಿಸಿದ ಎಲ್ಲ ಗಾಯಕಿಯರಿಗೆ ತುಂಬ ಮನದ ಧನ್ಯವಾದಗಳು. ಈಗ ಸ್ಪರ್ಧೆ ಕ್ರಮಾಂಕ 5. ಎಲ್ಲರ ಚಪ್ಪಾಳೆಯು ಬರಬೇಕು. ಚಪ್ಪಾಳೆಯು ಆರೋಗ್ಯಕ್ಕೆ ಉತ್ತಮವಂತೆ, ಆರೋಗ್ಯಕ್ಕೆ ತುಂಬ ಉತ್ತಮ, ಒಳ್ಳೆಯದು. ನಾವೆಷ್ಟು ಚಪ್ಪಾಳೆಯನ್ನು ಬಾರಿಸ್ತೇವೆಯೋ ಅಷ್ಟು ನಮ್ಮ ಆರೋಗ್ಯ ವೃದ್ಧಿಯಾಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾವು ಹಾಡುವ ಜಾನಪದ ಗೀತೆ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ. ತಂದಾನೆ
ಗೀಲ ನಾವು ಕುಣಿಯೋಣ ನೋವ ಮರೆಯೋಣ ನಾವು ಕುಣಿಯೋಣ ನೋವ ಮರೆಯೋಣ ಜೀವ ಒಂದಾಗಿ ಇರಬನ್ನಿ ಆ ಜೀವ ಒಂದಾಗಿ ಇರಬನ್ನಿ ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ಕರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ಕರುವೋಣ ಬಾರ ಕೋಲು ಕೋಲ ಕೋಲು ಕೋಲೆ ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲು ಕೋಲಣ್ಣ 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 ಕೋಲೆ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. 5ನೇ ಹಾಡು ಹಾಡಿದ ಪಾಲಕರಿಗೆ ವಂದನೆಗಳು. ಮಕ್ಕಳಿಗೆ ಹಾಡು ಜೋಡಿಸಿ ಕಲಿಸಿ ವೇದಿಕೆ ಮೇಲೆ ಕಲಿಸಿಕೊಟ್ಟ ಅಮ್ಮಂದಿರಿಗೂ ಇಂದು ಸ್ಪರ್ಧೆ ಇದೆ. ಈ ವೇದಿಕೆ ಎಲ್ಲರಲ್ಲೂ ಅಂದರೆ ತುಳು ಕನ್ನಡಿಗರಲ್ಲಿ ನಮ್ಮ ಭಾಷೆ ಸಂಸ್ಕೃತಿ ಬಳಸಿ ಬೆಳೆಯಲು ಸಜ್ಜಾಗಿದೆ. ಈಗ ಮುಂದಿನ ಕ್ರಮ ಸಂಖ್ಯೆ ನಂಬರ್ 6. ನಮಸ್ಕಾರ. ನಾವೀಗ ಒಂದು ಜಾನಪದ ಗೀತೆಯನ್ನು ಹಾಡ್ತಿದ್ದೇವೆ. ಕೋಟೆಯ ಮನೆಯೊಳಗೆ. ತಾನು ತಂದಾನು ತಾನು ತಂದನಾನು ತಾನಂದಾನು ತಾನು ತಂದನಾನು ತಾನಂದಾನು ತಾನು ತಂದನಾನು. ಮೈ ಮೈ
ಚಪ್ಪಾಳೆ. ಆಡಿಯನ್ಸ್ ಪ್ಲೀಸ್. ನಮಗೆ ಎಲ್ಲರ ಪರಿಚಯ ಇಲ್ಲಿ ಬಂದಿರುವ ಪಾಲಕರು ಎಲ್ಲ ನಮ್ಮ ಬಂಧುಗಳೇ. ಆದ್ದರಿಂದ ಬರೀ ನಂಬರ್ಗಳನ್ನಷ್ಟೇ ಕರೆಯುತ್ತೇನೆ. ಈಗ ಮುಂದಿನ ಕ್ರಮ ಸಂಖ್ಯೆ 7. ಹೇಳ್ತೀರಾ? ಹೇಳಿ ಇದನ್ನು ಹೇಳಿ. ಈಗ ಪಾಲಕರ ಸಮೂಹ ಗಾಯನ ಸ್ಪರ್ಧೆಯು ಮುಗಿದ ನಂತರ ಪೇಜಾವರ ರೀಜನ್ನ ಒಂದು ಕಿರು ನಾಟಕವು ಪ್ರದರ್ಶನಗೊಳ್ಳಲಿದೆ. ಆ ಕಿರು ನಾಟಕದ ಹೆಸರು ಯದಾ ಯದಾ ಹಿ ಕರ್ಮಸ್ಯ. ಈ ನಾಟಕವು ಪಾಲಕರ ಸಮೂಹ ಗಾಯನದ ನಂತರ ಪ್ರದರ್ಶನಗೊಳ್ಳಲಿದೆ. ಅದರ ನಂತರ ನೃತ್ಯ ಸ್ಪರ್ಧೆಯನ್ನು ಮಾಡಲಾಗುವುದು. ಅದರ ನಂತರ ನಾವು ಮೊದಲೇ ಏನು ಹೇಳಿದ್ದೆವು, ಮೊದಲು ನೃತ್ಯ ಸ್ಪರ್ಧೆ ಅಂತ. ಇದು ಕಿರು ನಾಟಕದ ನಂತರ ಮತ್ತೆ ನೃತ್ಯ ಸ್ಪರ್ಧೆಯನ್ನು ನಾವು ಮಾಡ್ತಾ ಇದ್ದೇವೆ. ಜಡ್ಜಿನವರ ಗಮನಕ್ಕೆ ಈಗ ಮುಂದಿನ ಕ್ರಮ ಸಂಖ್ಯೆ 7.
ಪಾಲಕರೇ, ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಗೆಲುವು. ಆತ್ಮವಿಶ್ವಾಸ ಮೂಡಿಸುವುದೇ ನಮ್ಮ ಚಿಣ್ಣರ ಬಿಂಬದ ಧ್ಯೇಯ. ಪಾಲಕರಿಗೆ ಅಭಿನಂದನೆಗಳು. ನಿಮ್ಮ ಆಸಕ್ತಿ, ಕಲಿಕೆ, ಖುಷಿ ನಿಮ್ಮ ಹಾಡಲ್ಲಿ ಮೂಡಿಬಂದಿದೆ. ಮುಂದಿನ ಕ್ರಮ ಸಂಖ್ಯೆ 8. ಮುಂದಿನ ಕ್ರಮ ಸಂಖ್ಯೆ 8.
ಸ್ಪರ್ಧೆ ಬರೀ ಒಂದು ನೆಪ. ಆ ನೆಪದಲ್ಲಿ ಕನ್ನಡಾಂಬೆಯ ಮಕ್ಕಳು ಮನೆಯವರು ಒಂದು ಕಡೆ ಸೇರುವ ಪ್ರಯತ್ನವೇ ಚಿಣ್ಣರ ಬಿಂಬದ ಕರ್ತವ್ಯ ಅಂದರೂ ತಪ್ಪಾಗಲಾರದು. ಹಾಡನ್ನು ಹಾಡಿದ ಅಮ್ಮಂದಿರಿಗೆ ಅಭಿನಂದನೆಗಳು. ಇನ್ನಷ್ಟು ಹಾಡುಗಳು ಮುಂದಿನ ದಿನಗಳಲ್ಲಿ ಮೂಡಿಬರಲಿ. ಮುಂದಿನ ಕ್ರಮ ಸಂಖ್ಯೆ 9. Hello, check. ಈಗ ಪದ್ಯ ಹಾಡಕ್ ಬಂದೇವ್ರಿ. ಹೂನ್ರಿ ಅದಾರಿ ಲಾವ್ನಿಂದ ಹುಟ್ಕೊಂಡ್ ಪದಾರಿ ಶುರು ಹಚ್ಕಲ್ರಿ ಯವ್ವ. ಹೇ ಚಿನ್ನರ ಬಿಂಬದ ಕಾರ್ಯಕ್ರಮವಂತ ಹೌದಪ್ಪ ಹಾಳು ಮಂದಿ ಸೇರ್ತಾರಂತ. ಚಿತ್ತವಿಟ್ಟು ಕೇಳಿ ನೀವು ಕುಂತ ಜನ. ಚಿತ್ತವಿಟ್ಟು ಕೇಳಿ ನೀವು ನಿಂತ ಜನ. ನೀ
ಒಂದು ವಿಶೇಷ ಚಪ್ಪಾಳೆ ಬೇಕು ಎಲ್ಲ ತಂಡಕ್ಕೆ. ಅವರು ಉಟ್ಟಂಥ ಸೀರೆ, ಅವರು ತೊಟ್ಟಂಥ ಬಳೆ, ಅವರು ಮುಡಿದಂಥ ಹೂವು, ಅವರು ಕಟ್ಟಿದಂಥ ಜಡೆ, ಹಾಡಿದಂಥ ಶೈಲಿ, ಈ ಅಮ್ಮಂದರಿಗೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಶಾಬಾಷ್ ಶಾಬಾಷ್. ಪಾಲ್ಗೊಂಡ ಪಾಲಕರಿಗೆ ವಂದನೆಗಳು, ಅಭಿನಂದನೆಗಳು. ಇಲ್ಲಿಗೆ ಪಾಲಕರ ಸಮೂಹ ಗೀತೆ ಮುಕ್ತಾಯಗೊಂಡಿದೆ. ಥ್ಯಾಂಕ್ ಯು. ಈಗ ಈ ವೇದಿಕೆಯಲ್ಲಿ ಒಂದು ವಿಶೇಷ ರೀತಿಯ ನಾಟಕ. ನಾವು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಂ ಅನ್ನುವಂಥ ಭಗವದ್ಗೀತೆಯ ವಾಕ್ಯವನ್ನು ಕೇಳಿದ್ದೇವೆ. ಈಗ ನಮ್ಮ ಮಕ್ಕಳು ಇದನ್ನು ಸ್ವಲ್ಪ ತಿದ್ದಿದ್ದಾರೆ. ಯದಾ ಯದಾ ಹಿ ಕರ್ಮಸ್ಯ ಅಂಥೇಳಿ ನಾಟಕ ಮಾಡ್ತಾ ಇದ್ದಾರೆ. ಮಹಾಭಾರತದ ಒಂದು ಎಳೆಯನ್ನು ಹಿಡಿದುಕೊಂಡು ಅದಕ್ಕೆ ಸ್ವಲ್ಪ ಹಾಸ್ಯವನ್ನು ಸೇರಿಸಿ ಈ ನಾಟಕದ ಪ್ರಯೋಗ ನಮ್ಮ ಎದುರಿಗೆ ಆಗಲಿಕ್ಕಿದೆ. ನಮ್ಮ ಚಿಣ್ಣರು ಆಡುವಂತಹ ಕನ್ನಡ ಹಾಸ್ಯ ಮಿಶ್ರಿತ ಯದಾ ಯದಾ ಹಿ ಕರ್ಮಸ್ಯವನ್ನು ತಾವು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕು. ಈ ಮಕ್ಕಳ ಪ್ರಯತ್ನಕ್ಕೆ ನಾಟಕ ಮುಗಿದ ನಂತರ ತಮ್ಮ ಶ್ಲಾಘನೆ ವ್ಯಕ್ತ ಆದರೆ ನಾವು ಧನ್ಯರು ಅಂತೇಳಿ ನಾವು ಯೋಚಿಸ್ತೇವೆ. ಮಕ್ಕಳ ಪ್ರಯತ್ನ ಚಿನ್ನದ ಬಿಂಬದ 22ನೇ ವಾರ್ಷಿಕ ಉತ್ಸವ, ದ್ವಾವಿಂಶತಿ ಕಾರ್ಯಕ್ರಮದ ಉತ್ಸವದ ಈ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಈಗ ನಾಟಕ ಯದಾ ಯದಾ ಹಿ ಕರ್ಮಸ್ಯ. ಇದೊಂದು ಸೂಚನೆ, ಊಟ ಮಾಡಿ ಬಂದು ಕೂತವರಿಗಲ್ಲ, ಊಟ ಮಾಡದ ಹೊಟ್ಟೆಗಾಗಿ ಈ ಸೂಚನೆ. 2:30 ಗಂಟೆಗೆ ಕೆಳಗೆ ಮುಕ್ತಾನಂದ ಸಭಾಗೃಹದಲ್ಲಿ ಊಟ ಮುಗಿಯುತ್ತದೆ, ಅಂದರೆ ಕೌಂಟರ್ ಮುಚ್ತಾರೆ. ದಯವಿಟ್ಟು ನೀವು ಕೆಳಗೆ ಹೋಗಿ ಊಟ ಮಾಡಿ ಬಂದು ಮತ್ತೆ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಊಟ ಮಾಡದವರಿಗಾಗಿ ಮಧ್ಯಾಹ್ನ ಒಂದೇ ಹೊತ್ತು ಊಟ.
श्री गणराया श्री गणराया श्री गणराया ಶ್ರೀ ಗಣರಾಯನರ್ಥನೆ ಮಾಡೋದು ನಾವೆಲ್ಲರೂ ಕೀರ್ತನೆ ಹಾಡೋದು ಶ್ರೀ ಗಣರಾಯನರ್ಥನೆ ಮಾಡೋದು ನಾವೆಲ್ಲರೂ ಕೀರ್ತನೆ ಹಾಡೋದು ಭಜನೆ ಮಾಡೋದು ಕೀರ್ತನೆ ಹಾಡೋದು ಶ್ರೀ ಗಣರಾಯನರ್ಥನೆ ಮಾಡೋದು ನಾವೆಲ್ಲರೂ ಕೀರ್ತನೆ ಹಾಡೋದು ಬಾರಿಸೋಣ ಮೃದಂಗ ಬಾರಿಸೋಣ ಮೃದಂಗ ಕುಣಿಯೋದು ಶ್ರೀರಂಗ ತ್ರಿಲೋಕದಂಗ ಶ್ರೀಲೋಕದಂಗ 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 ಗಣಪತಿ ಬಪ್ಪ ಮೋರ್ಯ ಮಂಗಲ ಮೂರ್ತಿ ಮೋರ್ಯ 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 ಮೋರೇಶ್ವರ ಮೋರ್ಯ 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 ಸಿದ್ಧಿವಿನಾಯಕ ಮೋರ್ಯ 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 ಬಲ್ಲಾರೇಶ್ವರ ಮೋರ್ಯ 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 ಅಷ್ಟವಿನಾಯಕ ಮೋರ್ಯ 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 ಮಂಗಲಮೂರ್ತಿ ಮೋರ್ಯ ಗಣಪತಿ ಬಾಪ್ಪ ಮಂಗಲ ಮೂರ್ತಿ ಬನ್ನಿ ನೋಡಿ ಕನ್ನಡ ಏಕಾಂಕಿ ನಾಟಕ ಯದಾ ಯದಾ ಹಿ ಕರ್ಮಸ್ಯ. ನಾನು ಯಾರೆಂದು ತಿಳಿತಾ? ನಾನು ಸದಾ ಸತ್ಯದ ಮಾರ್ಗದಲ್ಲಿ ನಡೆದವನು. ನಾನು ಸದಾ ಧರ್ಮದ ಮಾರ್ಗದಲ್ಲಿ ಓಡಿದವನು. ಧರ್ಮದ ರಕ್ಷಣೆಗಾಗಿ ನನ್ನ ಗುಟ್ಟ
ಧರ್ಮರಾಯ, ನಾನು ಇಲ್ಲಿ ಒಂದು ಹೊಸ ವಿಧಾನದ ಮಹಾಭಾರತವನ್ನು ರಚಿಸಲು ಬಂದಿದ್ದೇನೆ. ಯಾರಲ್ಲಿ ಕಾಣೋದಿಲ್ವಾ ನಾನು ನಿಂತಿದ್ದೀನಿ ಅಂತ? ನನಗೇನು ಕಾಣುವುದಿಲ್ಲ, ನನಗೇನು ಕೇಳುವುದಿಲ್ಲ. ನನಗೇನು ಕಾಣುವುದಾದರೆ ಬರೀ ಕಣ್ಣು. ಓ ಆಂಟಿ, ನಿಮ್ಮ ಕಣ್ಣಲ್ಲ, ಇಲ್ಲಿಯ ಕಣ್ಣು, ಅದರ ಕಣ್ಣು, ಇದರ ಕಣ್ಣು. ಪುಚ್ಚು ಪೋಪಟ್ಟಿದೆ ನನ್ನ ಕಣ್ಣು. ಸಾರಿ ಅಣ್ಣ, ಸಾರಿ. ನೀವು ಪೋಪಟ್ ಮೇನ ಏನು ಬೇಕಾದ್ರೂ ಹೇಳಿ. ಒಂದು ವೇಳೆ ಅರ್ಜುನ ದೊಡ್ಡಣ್ಣನಿಗೆ ಎದುರುತ್ತರ ಕೊಟ್ಟರೆ ನನಗೆ ನನ್ನ ಅಪ್ಪನ ಮೇಲೆ ಆಣೆ. ಯಾಕೆಂದರೆ ನಿನಗೆ ಏನರ್ಥ? ನಿನಗೆ ಜನ್ಮ ಕುಡಿಯಕ್ಕ ಕೊಟ್ಟರು ನಾನು ನಿನ್ನನ್ನು ನನ್ನ ನಕುಲ ಸೋದರಷ್ಟು ಪ್ರೀತಿಸುತ್ತೇನೆ. ಆದರೆ ಮಾತಾಶ್ರೀ, ನೀವು ತಂದೆ ಜೊತೆ ಮೇಲಿದ್ದೀರಲ್ವಾ, ದಾರಿಗಳಿಗೆ ಹೇಗೆ ಬಂದಿರಿ? ನಾನು ನನ್ನ ನಕುಲ ಸಹೋದರರನ್ನು ನೋಡಲು ಬಂದಿದ್ದೇನೆ. ಅಯ್ಯೋ ಮಾತಾಶ್ರೀ, ನಕುಲ ಸಹೋದರರನ್ನು ಬಿಡಿ. ನೋಡಿ, ಅಲ್ಲಿ ಬರ್ತಿದ್ದಾನೆ ಕೋತಿ ಭೀಮ. ಜೈ ಬಜರಂಗ, ಹುಪ್ಪ ಹುಯ್ಯ. ಜೈ ಬಲ ಭೀಮ, ಹುಪ್ಪ ಹುಯ್ಯ. ಬಾಲ ಗಣೇಶ, ಹುಪ್ಪ ಹುಯ್ಯ. ರಾಮ ಗಣೇಶ, ಮಾತೋಶ್ರೀ. ಭೀಮ, ಮಾತೋಶ್ರೀ. ಸುಮ್ಮನಿರು, ನನಗೆ ಗೊತ್ತು ನಿನಗೆ ಹಸಿರು ಆಗಿದೆ ಅಲ್ಲ? ಇಲ್ಲ ಮಾತಾಶ್ರೀ, ಇಲ್ಲ. ನಿಮ್ಮಿಬ್ಬರನ್ನು ನೋಡಿ ನನ್ನ ಹೊಟ್ಟೆ ತುಂಬಿ ಹೋಯ್ತು. ಅದು ನಿಮ್ಮ ಗದೆ. ಓ ಸರಿ ಸರಿ, ನನ್ನ ಗದೆ ತುಂಬಿ ಹೋಯ್ತು. ಅದು ನಿಮ್ಮ ಹೊಟ್ಟೆ. ನಿನಗೆ ಅರ್ಥ ಆಯ್ತಲ್ವಾ ಅದೇನಂತ? ಅರ್ಥ ಆಯ್ತು, ಅರ್ಥ ಆಯ್ತು. ಮಾತಾಶ್ರೀ, ನಿಮ್ಮಿಬ್ಬರಿಗೂ ನನ್ನ ಒಂದೇ ನಮಸ್ಕಾರ. ಏನಾಯ್ತು? ಆಂಟಿ ಹೋಯ್ತು ಅಂದರೆ ಅಲ್ಲ, ಕೂತಲ್ಲಿ ನಿಂತಲ್ಲಿ ತಿನ್ನುವಲ್ಲಿ ಕುಡಿಯುವಲ್ಲಿ ಎಲ್ಲಾ ಕಡೆ ಜಿಮ್ ಜಿಮ್ ಜಿಮ್. ಕಂಟ್ರೋಲ್ ಮಾಡೋದಿಲ್ಲ, ಅದಕ್ಕಾಗಿ ಹೀಗೆ ಆಗಿದೆ. ಓ ನಕುಲ ಸಹದೇವ, ಓಡಿ ಬನ್ನಿ, ಓಡಿ ಬನ್ನಿ. ಶ್ರೀ ಜಯ ಬಲವೀರ, ಹುಪ್ಪ ಹುಯ್ಯ. ಥ್ಯಾಂಕ್ ಯು ಸೋ ಮಚ್ ಸಚಿನ್ ಸೇವಕ್. ಅಣ್ಣ, ನಮ್ಮ ಹೆಸರು ನಕುಲ ಸಹದೇವ ಅಲ್ಲ. ಇಷ್ಟು ಹೇಳಿ, ಈ ಇಡೀ ಮಹಾಭಾರತದಲ್ಲಿ ನಿಮ್ಮಿಬ್ಬರನ್ನು ಯಾರು ಗುರುತಿಸ್ತಾರೆ? ಆದರೆ ಅಣ್ಣಾಶ್ರೀ, ಸುಮ್ಮನೆ ಕೂತಿರಿ. ನೀನು ಇಷ್ಟು ಯಾಕೆ ಮಾಡುವುದಿಯಾ? ಸ್ವಯಂವರಕ್ಕೆ ಹೋಗಲು. ಸ್ವಯಂವರ? ಯಾರ ಸ್ವಯಂವರ? ರಾಖಿ ಸಾವರ್ಣ ಸ್ವಯಂವರ, ಸಲ್ಮಾನ್ ಖಾನ್ ಸ್ವಯಂವರ. ಅಲ್ಲ, ದ್ರೌಪದಿಯ ಸ್ವಯಂವರ. ಹೊರಟ ಧರ್ಮರಾಜ, ಹೊರಟ ಧರ್ಮರಾಜ, ಜೊತೆಯಲ್ಲಿ ಬ್ಯಾಂಡ್ ಬಾಜ. ಹೊರಟ ಧರ್ಮರಾಜ, ಜೊತೆಯಲ್ಲಿ ಬ್ಯಾಂಡ್ ಬಾಜ. ದ್ರೌಪದಿಯ ಮದುವೆ ಈ ಪರ್ವ, ನೋಡಿ ಅವಳ ಸ್ವಯಂವರ, ನೋಡಿ ಅವಳ ಸ್ವಯಂವರ, ನೋಡಿ ಅವಳ ಸ್ವಯಂವರ. ಅನಂತ ಚಂದಿ, ನಾನಾ ಬಂದಿ, ಸೂಪರ್ ಅತರಂಗಿ, ಹಸ್ತಿನಪುರ ಯುವರಾಜ ದುರ್ಯೋಧನ ಬರ್ತಿದ್ದಾನೆ. ಬರ್ತಿದ್ದಾನೇನು? ನಾನು ಆವಾಗಲೇ ಬಂದಾಗಿದ್ದೆ. ಮೊದಲು ನೋಡ್ತೇನೆ ಇದು ಭೂಮಿ ಅಥವಾ ನೀರ. ಲಾಸ್ಟ್ ಟೈಮ್ ಭೂಮಿ ಅಂದುಕೊಂಡು ನೀರಿಗೆ ಕಾಲಿಟ್ಟಿದ್ದೆ. ಇದು ಭೂಮಿಯೇ. ಅದೇ ನಾನು, ಅದೇ ನಾನು, ಅದೇ ನಾನು, ಪರಮವೀರ, ಕರ್ಮವೀರ, ವಿಕ್ರಮವೀರ. ಸಾರಿ, ಹಸ್ತಿನಪುರದ ಯುವರಾಜ ದುರ್ಯೋಧನ ಈಗ ಬರ್ತಿದ್ದಾರೆ. ನನ್ನಪ್ಪ ಸಮ್ರಾಟ ಧೃತರಾಷ್ಟ್ರ ಮತ್ತೆ ಮಹಾರಾಣಿ ಗಾಂಧಾರಿ. ಓ ಮಹಾರಾಜರೇ, ಸ್ಟೇಷನ್ ಬಂದಿದೆ, ಕೆಳಗೆ ಇಳಿರಿ. Stop!
ನೀನೇ ಗೆಲ್ಲಬೇಕು. ಹೌದು, ಗೆಲ್ಲುತ್ತೇನೆ. ಕಳೆದ ಬಾರಿ ಪಾಂಡವರು ಗೆದ್ದರು. ದ್ರೌಪದಿಗೆ 5 ಜನರ ಜೊತೆಗೆ ಇರಬೇಕಾಯ್ತು. ಈ ಬಾರಿ ನಾವು 100 ಜನ ಇದ್ದೇವೆ. ಅಯ್ಯೋ ದುರ್ಯೋಧನ. ಓ ಬಾಸ್. ಅಮ್ಮ ಬಾಕ್ಸ್ ಕಟ್ ಮುಚ್ಚಿದ್ರು. ನನ್ನ ಕಣ್ಣು ಹುಟ್ಟಿ ನನಗೆ ಮುಚ್ಚಿದೆ. ಅದೆಲ್ಲ ಸರಿ, ನಾನು ಸ್ವಯಂವರಕ್ಕೆ ಹೋಗೋದಿಲ್ಲ. ನೀನು ಹೋಗಲೇಬೇಕು. ಇದು ನನ್ನ ಆಜ್ಞೆ. ಅಲ್ಲಿ ಇದು ನನ್ನ ಆಜ್ಞೆ. ಹೇಳಿ ಅಲ್ಲ. ಓ ಏನಂದ್ರೆ ಕೇಳಿ ಅಲ್ಲ. ಇದು ನನ್ನ ಆಜ್ಞೆ. ಕೇಳಿದ್ಯಾ? ಈಗ ಹೇಳು, ನೀನು ಏನು ಮಾಡುತ್ತೀಯಾ? ನಾನು ನೇರ ವಸ್ತ್ರಹರಣ ಮಾಡುತ್ತೇನೆ. ವಸ್ತ್ರಹರಣ? ಅದು ವಿನಾಕಾರಣ. ಅವರು ನಿಂಗೆ ಅವಮಾನ ಮಾಡುತ್ತಾರೆ. ನನ್ನನ್ನು ಯಾರು ಅವಮಾನಿಸುತ್ತಾರೆ? ನಾನೇ ಯುವರಾಜ, ನಾನೇ ಸಮ್ರಾಟ, ನಾನೇ ಸೇನಾಪತಿ. ಏ ಸೇನಾಪತಿ, ತಗೋ ನಿನ್ನ ಚಾಯಪತಿ. ಮತ್ತೆ ನೇರ ಹೋಗು ಸ್ವಯಂವರಕ್ಕೆ. ಸ್ವಯಂವರ 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 ಅಂತ ನನ್ನ ಮಂಡ ಹಾಳು ಮಾಡಬೇಡಿ. ಏನು ಹೇಳಲಿಕ್ಕಿದ್ರೆ ನನ್ನ ಮಿತ್ರ ಕರ್ಣನಿಗೆ ಹೇಳಿ. ಅವನೇ ನನ್ನ ಪ್ರತಿನಿಧಿ ಆಗುತ್ತಾನೆ. ಕರ್ಣ, ಓ ಕರ್ಣ, ಎಲ್ಲಿದ್ದೀಯ ಕರ್ಣ? ಬೇಗ ಬಾ ಕರ್ಣ. ನಿಮ್ಮ ಡಾನ್ಸ್ ಎಲ್ಲ ಮುಗಿದ್ರೆ ನಾನೊಂದು ಮುಖ್ಯವಾದ ವಿಷಯ ಹೇಳ. ಅಯ್ಯೋ ಮಾರೆ, ಇಲ್ಲಿ ಅಲ್ಲ, ಇಲ್ಲಿ ಮುಖ್ಯವಾದ ವಿಷಯ ಹೇಳ. ಕರ್ಣ, ಓ ಕರ್ಣ, ನೀನು ದುರ್ಯೋಧನ ಜೊತೆ ನೇರ ಸ್ವಯಂವರಕ್ಕೆ ಹೋಗಬೇಕು. ಆದರೆ ಮಹಾರಾಜರೇ, ಅಲ್ಲಿ ನನ್ನ ಪರಿಚಯ ಯಾರಿಗೂ ಇಲ್ಲ. ಇದು ತಗೋ, ಇದು ನಿನ್ನ ಐಡೆಂಟಿಟಿ ಕಾರ್ಡು. ಈಗ ನಿನ್ಗೆ ಐಡೆಂಟಿ ಕಾರ್ಡ್ ಸಿಕ್ತಲ್ವಾ? ಮತ್ತೆ ನೇರ ಹೋಗು ರೇಷನ್ ಆಫೀಸ್ಗೆ. ಮತ್ತೆ ನಲ್ಲಾರ್ಗವನ್ನ ಎಲ್ಲ ಲಾಭವನ್ನು ಪಡೆದುಕೋ. ಅಲ್ಲ, ನೇರ ಸ್ವಯಂವರಕ್ಕೆ ಹೋಗು. ಅದೇ ಮಹಾರಾಜರೇ, ನನ್ನ ಆಜ್ಞೆ. ನಯನ ಮನೋಹರಿ ಕಾಣಲು ಸುಂದರಿ, ನಯನ ಮನೋಹರಿ ಕಾಣಲು ಸುಂದರಿ, ಬಂದಳೆ ನೋಡಿ ಅಪ್ಸರೆ. ನೋಡಿ ಸ್ವಯಂವರದಲ್ಲಿ ಕೌರವ ಪಾಂಡವರ ಛತ್ರೆ, ನೋಡಿ ಸ್ವಯಂವರದಲ್ಲಿ ಕೌರವ ಪಾಂಡವರ ಛತ್ರೆ. ಸುಂದರಿ ಮನೋಮೋಹಿನಿ ಸುಂದರಿ ರಾಜಕುಮಾರಿ ದ್ರೌಪದಿ ಬರ್ತಿದ್ದಾರೆ. ನೀವು ನನ್ನ ಕರೆದ್ರಿ
ಬರೀ ನಿನ್ ಜೊತೆ. ಮತ್ತೀನಾದ್ರೂ ಮೀನಿನ ಕಣ್ಣನ್ನು ಹೊಡೆಯುವುದಿಲ್ಲ? ನಾನು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಬರೀ ಪ್ರಚಾರ ಮಾಡುತ್ತೇನೆ. ಮತ್ತೆ ನೀನು ಗೆದ್ದ ನಂತರ ರಿಮೋಟ್ ಕಂಟ್ರೋಲ್ ನಿಂದ ನಿನ್ನನ್ನು ಕಂಟ್ರೋಲ್ ಮಾಡುತ್ತೇನೆ. ಚಲ್ 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 ಚಲ್. ಮೀನಿನ ಕಣ್ಣನ್ನು ಯಾರು ಹೊಡೆಯುತ್ತೀರಾ? ಅಣ್ಣ ಬಾಬಾ ಬಾಬಾ ಬಾ ನಾನು ಹೊಡೆಯುತ್ತೇನೆ. ಹೇಗೆ ಹೊಡೆಯುತ್ತೀಯಾ? ಬಾಣದಿಂದ ಚಚ್ಚಿ ಹೊಡೆಯುತ್ತೇನೆ. ಕೊಡಲ್ಲ. ತಗೋ ಅಣ್ಣ. ಕುಳು ಕುಳು. ಅಯ್ಯೋ ಏನಾಯ್ತು? ಸಾಬೂನಿನಲ್ವಾ, ಅದಕ್ಕೆ ಜಾರಿ ಹೋಯಿತು. ಕೊಡಿಲಿ, ಈಗ ಹೊಡಿ. 1 2 5. ಸ್ವಯಂವರ ಅರ್ಜುನ ಗೆದ್ದ, ಕರ್ಣನಿಗೆ ಅವಮಾನವಾಯ್ತು. ಅರ್ಜುನನ್ಗೆ ಸಿಕ್ಕಿಲ್ಲು ದ್ರೌಪದಿ, ಕರ್ಣನ ಮನಸ್ಸು ಉರಿಯಿತು. ಕೌರವರಿಗೆ ಇದು ತಿಳಿದು ತಳಮಳ ಉಂಟಾಯ್ತು. ಕೌರವರಿಗೆ ಇದು ತಿಳಿದು ತಳಮಳ ಉಂಟಾಯ್ತು. ದ್ರೌಪದಿಯ ಅಡಗಿಸಿ ಅಮ್ಮನಿಗೆ ಹೇಳಿದ್ರು, ನೋಡಿ ಗೆದ್ದೆವು ಏನು ನಾವು. ನೋಡಲಿಲ್ಲ ಕೇಳಲಿಲ್ಲ ಹೇಳಿಬಿಟ್ಲು ಕುಂತಿ, ಹಂಚಿಕೊಳ್ಳಿ ಐವರು ಎಲ್ಲ. ಪಂಚ ಪಾಂಡವರಿಗೆ ದ್ರೌಪದಿ ಸಿಕ್ಕಿದ್ದು, ಅರ್ಜುನನ್ಗೆ ಉರಿಯಾಯ್ತು. ಕೌರವರಿಗೆ ಇದು ತಿಳಿದು ತಳಮಳ ಉಂಟಾಯ್ತು. ಅವಮಾನ ನಿಂಗಾದರೂ ಅದರ ಗಿಡಿ ನನ್ನ ಕಾಲಿಗೆ ಬಂದು ತಾಗಿದೆ. ಮಾಮಶ್ರೀ ಬೇಗ ಬನ್ನಿ. ಮಾಮಶ್ರೀ ನಿಲ್ಲಿ, ನಾವೇ ಬರ್ತೇವೆ ಅಲ್ಲಿ. ನೀವೇ ಹೇಳಿ, ಪಾಂಡವರಿಗೆ ಏನು ಉತ್ತರ ಕೊಡಿದೆ ಅಂತ. ಅದಕ್ಕೆ ಮಹಾರಾಜರ ಪರ್ಮಿಷನ್ ಬೇಕು. ಮಹಾರಾಜರೇ ಎಲ್ಲಿದ್ದಾರೆ? ಪರ್ಮಿಷನ್ ರೂಮ್. ಹಾಗಾದ್ರೆ ಕರೀರಿ. ಮಹಾರಾಜರೇ 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 ಮಹಾರಾಜರೇ. ನಾನಲ್ಲ. ಮತ್ತೆ ನನ್ನನ್ನ ಯಾರು ಕರೆದದ್ದು? ನಾನು ಅಲ್ಲ. ಮತ್ತೆ ನನ್ನನ್ನ ಯಾರು ಕರೆದದ್ದು? ನಾನು ಕರೆದೆ. ನನ್ನನ್ನ ಯಾಕೆ ಕರೆದೆ? ಏನು ಏನು? ನಾನು ಒಂದು ರಹಸ್ಯ ಹೇಳಬೇಕು. ರಹಸ್ಯ? ಏನು ಆ ರಹಸ್ಯ? ಪಾಂಡವರು ನಮ್ಮನ್ನು ಪಗಡಾಡಲು ಕರೆದಿದ್ದಾರೆ. ಆಮೇಲೆ ನಾವು ಪಗಡೆ ಆಡುತ್ತೇವೆ. ಆಮೇಲೆ ನಾವು ಗೆಲ್ಲುತ್ತೇವೆ. ಆಮೇಲೆ ಎಲ್ಲ ಫಿನಿಶ್. ಆಮೇಲೆ ಓ, ನೀವು ಸ್ಟೇಜ್ನ ಕೆಳಗೆ ಬೀಳುತ್ತೀರಾ? ಆಮೇಲೆ ಬೇಡ 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 ಬೇಡ. ಹಾಗಾದ್ರೆ ನೀವು ಪುನಃ ಚೀಟಿಂಗ್ ಮಾಡುತ್ತೀರಾ? ಬೇರೆ ಏನು ಉಪಾಯ ಇದೆ? ಬೇಡ ಶಕುನಿ ಬೇಡ. ಪುನಃ ಮಹಾಭಾರತ ಬೇಡ. ಯಾಕೆ ಬೇಡ? ಕೆಟ್ಟದನ್ನು ಮಾಡಿ ನಮ್ಮ ಜೊತೆ ಕೂಡ ಕೆಟ್ಟದ್ದೇ ಆಗುತ್ತದೆ. ಅಪ್ಪ ಶ್ರೀ, ನೀವು ಚಿಕ್ಕದಿದ್ದಾಗ ಏನು ಕೆಟ್ಟ ಕೆಲಸ ಮಾಡಿದ್ರಾ? ಇಲ್ಲ. ಹಾಗಾದ್ರೆ ನಿಮ್ಮ ಹೆಡ್ಲೈಟ್ ಯಾಕೆ ಫ್ಯೂಸ್ ಇದೆ? ನಾನು ಹೇಳ್ತಾ ಇದ್ದೆ, ಏನೇ ಮಾಡಕ್ಕಿದ್ದು ಸತ್ಯದ ಮಾರ್ಗದಲ್ಲಿ ಮಾಡೋಣ. ಕಲ್ಲದ ಬಾರಿದು ನೆನಪಿದೆ ಅಲ್ವಾ? ಹೌದು, ರಣಭೂಮಿಯಲ್ಲಿ ನಾನು ವೀರಗತಿಯನ್ನು ಪಡೆದೆ. ಯಾವ ಎನ್ಕೌಂಟರ್ ನಲ್ಲಿ ಸತ್ತಿಲ್ಲ. ಪಾಂಡವರು ಹೀರೋ ಆದರು, ನಾನು ವಿಲನ್ ಆದೆ. ಏನ್ ಒಳ್ಳೇದಾಯ್ತು ಅವರಿಗೆ. ಹಾಗಾದ್ರೆ ನಡೀರಿ. ಎಲ್ಲಿಗೆ? ನಾಳೆ ಪ್ಲಾನಿಂಗ್ ಮಾಡೋದಕ್ಕೆ. ಪ್ಲಾನಿಂಗ್? ಕೌರವರು ಹೊರಟ್ರು ಪಗಡೆಯಾಡಲು, ಕೌರವರು ಹೊರಟ್ರು ಪಗಡೆಯಾಡಲು. ಪಾಂಡವರು ವಂದನೆ ಮಾಡಿದ್ದಾರೆ, ಪಂಚ ಪಾಂಡವರು ಸ್ವಾಗತ ಮಾಡಿದ್ದಾರೆ, ಪಂಚ ಪಾಂಡವರು ವೆಲ್ಕಮ್ ಮಾಡಿದ್ದಾರೆ. ಬಾ ಅರ್ಜುನ ಬಾ, ನನ್ನನ್ನು ತಪ್ಪಿಕೋ. ಅಯ್ಯೋ, ಓ ಅವಳು ಕುಂತಿ. ಸಾರಿ ಸಾರಿ. ಬಾ ಅರ್ಜುನ ಬಾ, ನನ್ನನ್ನು ತಪ್ಪಿಕೋ. ಅಲ್ಲ ಸ್ವಾಮಿ, ಯಾರಾದ್ರೂ ಉತ್ತರ ಕೊಡಿ. ಇನ್ಕಮಿಂಗ್ 3 ಇದೆ. ಓ ಅವಳು ಗಾಂಧಾರಿ. ಸಾರಿ ಸಾರಿ. ಯಾಕೆ ಸಾರಿ? ಅವಳು ನಿಮ್ಮ ಹೆಂಡತಿ ಅಲ್ವಾ? ಬೇಡ ಮಾರೆ ಬೇಡ, ಅದನ್ನು ನೆನಪಿಸಬೇಡಿ, ಗಂಟು ನೋವು ಆಗುತ್ತದೆ. ಬಾ ಅರ್ಜುನ ಬಾ, ನನ್ನನ್ನು ತಪ್ಪಿಕೋ. ತಪ್ಪಿಕೊಳ್ಳೋ ಕಾರ್ಯಕ್ರಮ ಆಮೇಲೆ ನೋಡೋಣ. ಯಾವ ಕೆಲಸಕ್ಕೆ ಬಂದಿದೆಯೋ ಅದನ್ನು ಮಾಡೋಣ. ಆಯ್ತು ಆಯ್ತು ಆಯ್ತು. ಎಲ್ಲರೂ ಆಸನಸ್ಥರಾಗಿರಿ.
ಅಣ್ಣ ಇದೆಲ್ಲ ಯಾರಿಗೆ ಅರ್ಥ ಆಗೋದಿಲ್ಲ. ಎಲ್ಲರೂ ಇಲ್ಲಿ ನೋಡಿ. ಕೂತ್ಕೊಳ್ಳಿ. ಹೇಳ ಧರ್ಮ, ಏನು ಇಡುತ್ತೀಯ ಪಣಕ್ಕೆ? ನಾನು ಮೈಸೂರು ಪ್ಯಾಲೇಸ್ ಇಡುತ್ತೇನೆ. ಓ ಮಾರಯ್ಯ, ಪಬ್ಲಿಕ್ ಪ್ರಾಪರ್ಟಿ ಬೇಡ, ಪ್ರೈವೇಟ್ ಪ್ರಾಪರ್ಟಿ ಹೇಳೋ, ಪ್ರೈವೇಟ್ ಪ್ರಾಪರ್ಟಿ. ಬಿಡಿ ಬೇಡವಾ? ಸರಿ ಸರಿ, ನನ್ನ ಎಲ್ಲಾ ಪ್ರೈವೇಟ್ ಪ್ರಾಪರ್ಟೀಸ್ ಪಣಕ್ಕೆ ಇಡುತ್ತೇನೆ. ಇವನು ಮತ್ತೊಮ್ಮೆ ನಮ್ಮನ್ನ ಭಿಕ್ಷುಕನಾಗಿ ಮಾಡುತ್ತಾನೆ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಮಾಮಾಶ್ರೀ, ಎಸೀರಿ ಡಾಳವನ್ನು. 10 ಜಾರಿಯ. ಇದೇನು? ನೀನು ಹೇಳಿದಲ್ಲ ಹಸಿಯೋದಕ್ಕೆ, ಕೇಳಿಸಿದ್ರು. ಅಪ್ಪಶ್ರೀ, ನೀವೇನು ಮಾಡ್ತಿದ್ದೀರಾ? ನಾನು ಡಾಲವನ್ನ ಹುಡುಕಿದ್ದೇನೆ. ನೀವು ಡಾಲವನ್ನು ಹುಡುಕ್ತಿದ್ದೀರಾ ಅಥವಾ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೀರಾ? ಹೋಗಿ ಆಚೆ. ಆಯ್ತು ಆಯ್ತು. ಮಾಮಾಶ್ರೀ, ಹೀಗೆ ಎಸೀರಿ. ಎಷ್ಟು ಬೇಕು ದುರ್ಯೋಧನ? 19. 19. ಇದರಲ್ಲಿ ಬರೀ 12 ಇರೋದು. ಆಯ್ತು, ಹಾಗಾದ್ರೆ 12 ಹಾಕಿ. 12. ಸೀತಾ ಸೀತಾ ಸೀತಾ, ಈಗ ಹೇಳು ಧರ್ಮ, ಏನು ಇಡುತ್ತೀಯ ಪಣಕ್ಕೆ? ನಾನು ನನ್ನ ಕಡೆ ಏನೂ ಇಳಿದಿಲ್ಲ. ನಾನು ಎಲ್ಲ ಸೋತೆ. ಅದೇಗೆ ದ್ರೌಪದಿ ಇದ್ದಳಲ್ಲ, ಅವಳನ್ನು ಇಳಿ. ದ್ರೌಪದಿ ಹೆಸರು ತೆಗೆತ್ತೀಯ? ಏನಾಯ್ತು? ಹಿಂದಿನ ಸಲ ನನ್ನನ್ನು ಪಣಕ್ಕಿಟ್ಟು ಸೋತು ಬಿಟ್ಟಿರಿ. ಅದಕ್ಕಾಗಿ ಈ ಸಲ ನಾನು ತಯಾರಾಗಿ ಬಂದಿದ್ದೇನೆ. ದ್ರೌಪದಿ, ಮತ್ತೇನು? ಕಳೆದ ಬಾರಿ ಇವರು ನನ್ನನ್ನು ಪಣಕ್ಕಿಡುವ ಮುಂಚೆ ನನ್ನಿಂದ ಪರ್ಮಿಷನ್ ಕೇಳಿದ್ರಾ? ಇಲ್ಲ. ಈ ಬಾರಿ ನಾನು ಹೊಸ ಕಲರ್ ಮತ್ತು ಡಿಸೈನ್ ನ ಸೀರೆಗಳನ್ನು ಹಾಕಿ ಬಂದಿದ್ದೇನೆ. ಈ ಬಾರಿ ನನ್ನದೊಂದು ಷರತ್ತು ಇದೆ. ನಾನೇ ದಾಳಿ ಎಸೆಯುತ್ತೇನೆ. ಆಯ್ತು. ಮತ್ತೆ ಇನ್ನೊಂದು ಷರತ್ತು ಇದೆ. ಈ ಬಾರಿ ನಾವು ಗೆದ್ದರೆ ನೀವು ವನವಾಸಕ್ಕೆ ಹೋಗಬೇಕು. ಆಯ್ತು. ಓ ಅಪ್ಪಶ್ರೀ, ಅವರು ಗೆದ್ದ ನಂತರ ನಂತರ. ಹೇ ಶ್ರೀಕೃಷ್ಣ, ಹೇ ಪರಮಾತ್ಮ, ಈ ದಾಳಿ ನನ್ನ ಕೈಯಲ್ಲಿದೆ. ನನ್ನ ಗೌರವ ನಿಮ್ಮ ಕೈಯಲ್ಲಿದೆ. ಅರ್ಜುನ, ಏನು ಬೇಕು? ನೀನು ಬೇಕು. ಎಷ್ಟು ಬೇಕು? 6 ಬೇಕು. ಓಕೆ ಶ್ರೀಕೃಷ್ಣ. 1, 2, 6. ಸೀತಾ ಸೀತಾ ಸೀತಾ, ನೀವು ಹೋಗಿ ವನವಾಸಕ್ಕೆ, ನಾವು ಹೋಗ್ತೇವೆ ಪಾಠ ಮಾಡ್ಲಿಕ್ಕೆ. ಓ ಪಾಟಿ. ಓ ಅಪ್ಪಶ್ರೀ, ನಮ್ಮ ಪಾರ್ಟಿ ಇಲ್ಲಿದೆ. ಆಯ್ತು. ನಡಿ. ಎಲ್ಲಿಗೆ? ಅಂತಃಪುರಕ್ಕೆ. ಪಾರ್ಟಿ ಮಾಡಕ್ಕೆ. ಓ ಮಾಮಾಶ್ರೀ, ಒಂದು ಕೆಲಸ ಮಾಡೋಣ. ಬೇಕಾದ್ರೆ ಪಾಂಡವರನ್ನು ಕೊಲ್ಲಲು ಸುಪಾರಿ ಕೊಡೋಣ. ಸುಪಾರಿ? ಸುಪಾರಿ. ನನಗೆ ಮೊದಲೇ ಗೊತ್ತಿತ್ತು ಕೌರವರು ಸುಪಾರಿ ಕೊಡಲ್ಲ ಅಂತ. ಸುಪಾರಿ ಯಾರಿಗೆ ಕೊಟ್ಟಿದ್ದು? ಸುಪಾರಿ ನಿಮ್ಗ ಫುಲ್ಲ ಚೆಂಬು ಸಾತ್ರಸ್ತ ಭಾಗವತ್. ಬೇಕಾದ್ರೆ ದುಬೈ ಕಾಂಟ್ಯಾಕ್ಟ್ ಕೂಡ ಬೆಳೆಸೋಣ. ನಾವು ಕೂಡ ಕಾಂಟ್ಯಾಕ್ಟ್ ಮಾಡೋಣ. ಅಣ್ಣ, ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಆಗಿದೆ. ಎಲ್ಲ ಒಬ್ಬರು ಬಾಕಿ ಉಳಿದಿದ್ದಾರೆ. ಯಾರದು? ಗೋವಿಂದ ಭಾಯ್. ಗೋವಿಂದ ಬಾಯ್. ಗೋವಿಂದ ಭಾಯ್.
ಕಥೆ ಇದು ಕಲಿಯುಗದ ಸತ್ಯ ಹಾಗೂ ಅಸತ್ಯದ ಶ್ರೀಕೃಷ್ಣ ಆದರು ಸಾರಥಿ ಆ ದೈತ್ಯ ದುರ್ಯೋಧನ. ಇದೇನು ಭಗವಂತ, ನೀವು ದುರ್ಯೋಧನ ರಥ ಓಡಿಸುತ್ತಿದ್ದೀರಾ? ಬರೀ ಇವ್ರದ್ದಲ್ಲ, ಇಡೀ ವಿಶ್ವದ ರಥ ನಾನೇ ಓಡಿಸುತ್ತೇನೆ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಷು ಕದಾಚನ. ತಿಳಿತಾ? ಕರ್ಮವನ್ನು ಮಾಡ್ತಾ ಹೋಗು, ಫಲನ ಚಿಂತೆ ಬಿಟ್ಟು ಬಿಡು. ಅಂದರೆ ಉಚ್ಚರಂತಿ ಬರೀ ಕರ್ಮವನ್ನೇ ಮಾಡ್ತಾ ಹೋಗ್ಬೇಕಾ? ಸರ್ವಧರ್ಮ ಪರಿತೇಜೋ ಮಾಮೇಕಂ ಶರಣಂ ಧ್ವಜ. ಭಗವಂತ, ನಿಮ್ಗೆ ಕನ್ನಡ ಬರುತ್ತೆ ಅಲ್ವಾ? ಹೌದು. ಹಾಗಾದ್ರೆ ಸಂಸ್ಕೃತದಲ್ಲಿ ಯಾಕೆ ಉಪದೇಶ ಕೊಡ್ತಾ ಇದ್ದೀರಿ? ಸಾರಿ ಸರ್ವಧರ್ಮವನ್ನು ತ್ಯಾಗ ಮಾಡಿ ನೀನು ನನ್ನ ಶರಣಕ್ಕೆ ಬಾ. ಬಂದೇ ನಸ್ತಂ ಮೋಹಂ ಸ್ಥಿತಿ ಲಬ್ಧ ತತ್ರ ಸಾಧಂ ಮೈಚ್ಯುತಂ. ಇದು ಹೇಗೆ ದುರ್ಯೋಧನ? ನಿನ್ನ ಕೃಪೆಯಿಂದ. ನನ್ನ ಕೃಪೆಯಿಂದ? ಹೌದು, ನಿನ್ನ ಕೃಪೆಯಿಂದ ನನ್ನ ಒಳಗಿನ ಎಲ್ಲ ಮೋಹ ನಾಶವಾಯ್ತು, ನನ್ನ ಕರ್ತವ್ಯದ ಬಗ್ಗೆ ಅರಿವಾಯ್ತು. ಈಗ ನೀನೇ ಹೇಳಿ, ಎಲ್ಲಿ ಹೊಡೆಯಬೇಕು ಅಂತ. ಶಬ್ಬಾಷ್ ದುರ್ಯೋಧನ, ಒಂದು ಮಾತು ನೆನಪಿಟ್ಟಿಕೋ, ಯುದ್ಧದಲ್ಲಿ ಏನೋ ಮಾಡಿದ್ರೆ ಅದಕ್ಕೆ ಕ್ಷಮೆ ಇದೆ. ಹಾಗಾದ್ರೆ ಇದೇನು ಭಗವಂತ, ನೀನೇ ಹಿಂಸೆ ಮಾರ್ಗವನ್ನು ಬಳಸುವ ಸಲಹೆ ಕೊಡುತ್ತಿದ್ಯಲ್ಲವೇ? ಇದು ಹಿಂಸೆ ಅಲ್ಲ, ಇದು ಕ್ಷತ್ರಿಯ ಧರ್ಮ. ಧರ್ಮದ ಹೆಸರಿನಲ್ಲಿ ಕಾನೂನನ್ನು ಮುರಿಯಬೇಡ. ಕಾನೂನು ನಿಮ್ ಜೊತೆ ಎಲ್ಲಿತ್ತು ಬಾಪೂಜಿ? ಈಗ ನಾವು ನಮ್ಮ ಹಕ್ಕಿಗಾಗಿ ಹೋರಾಡುವುದರಲ್ಲಿ ಏನ್ ತಪ್ಪಿದೆ? ಅದಕ್ಕೋಸ್ಕರ ಹಿಂಸೆ ಮಾರ್ಗವೇ ಬೇಕಾ? ಸತ್ಯಾಗ್ರಹ ಮಾಡಿ, ಆವೇಶನ ಮಾಡಿ, ಆಮೇಲೆ ಸುಮ್ಮನೆ ಹೋಗಿ ಸಾಯಿರಿ. ಶಬ್ಸಿ ಬಾಬುಜಿ, ಸತ್ಯಾಗ್ರಹ ಆವೇಶನ ಮಾಡಿ ತನ್ನ ಪ್ರಾಣವನ್ನು ಒತ್ತಿ ಇಡುವುದು ಹಿಂಸೆ ಅಲ್ಲವೇ? ಅಲ್ಲ, ಅದಕ್ಕೆ ಆತ್ಮದೇಶ ಇರುತ್ತಾರೆ. ಒಂದು ಮಾತು ಎಂದಿಗೂ ನೆನಪಿನಲ್ಲಿ, ಕೊನೆಗೆ ಗೆಲ್ಲುವುದು ಸತ್ಯವೇ. ಸತ್ಯ ಯಾವುದು, ಕೊನೆಯಾಗೆ ಗೆಲ್ಲುವುದು. ಪ್ರಾರಂಭದಲ್ಲಿ ಯಾಕೆ ಗೆಲ್ಲುವುದಿಲ್ಲ? ಹೊಲದ ಅಪೇಕ್ಷೆಯನ್ನು ಬಿಟ್ಟು ಕರ್ಮ ಮಾಡಿ ಸಾಯುತ್ತೇವೆ. ಒಂದು ಕೆನೆಗೆ ಹೊಡೆದರೆ ಇನ್ನೊಂದು ಕೆನೆ ಮುಂದೆ ಮಾಡಬೇಕು, ಸರಿ. ಆದರೆ ಎಲ್ಲಿಯೋ ತನಕ ಜೀವನ ಪರ್ಯಂತ ಬಿಟ್ಟು ಕೆಲಸ ಮಾಡಿದ್ರೆ ಫಲ ಯಾವುದು ಸಿಗುವುದು? ಮುಂದಿನ ನಮ್ಮನ್ನು ನಪುಂಸಕ ಎಂದು ತಿಳಿದುಕೊಳ್ಳುವುದಿಲ್ವಾ? ಭಗವಂತ, ನೀವು ಹೇಗೆ ಅರ್ಜುನಿಗೆ ಹಿಂಸೆ ಉಪದೇಶವನ್ನು ನೀಡಿದ್ರಿ, ಅದೇ ವೇಳೆ ನೀವು ದುರ್ಯೋಧನಿಗೆ ಅಹಿಂಸೆ ಉಪದೇಶವನ್ನು ನೀಡಿದ್ರೆ ಮುಂದೆ ಈ ಮಹಾಭಾರತ ನಡೆಯೋದಿರಲಿಲ್ಲ. ಮತ್ತೆ ಬಾಪೂಜಿ, ನಿಮ್ಮ ಆಂದೋಲನದಿಂದ ಒಬ್ಬರಾದ್ರೂ ಮಹಾತ್ಮ ಹುಟ್ಟಿ ಬಂದಿದ್ರೆ ಇಂಥ ಪರಿಸ್ಥಿತಿ ನಮ್ಗೆ ಬರ್ತಾ ಇರ್ಲಿಲ್ಲ. ನಿಮ್ಮಿಬ್ಬರನ್ನು ಪೂಜಿಸುವವರು ಇಲ್ಲಿ ತುಂಬಾ ಮಂದಿ ಇದ್ದಾರೆ. ಆದರೆ ಸಾಮಾನ್ಯ ಜನರು ಏನು ಯೋಚಿಸುತ್ತಾರೆ? ಯಾವ ಮಾರ್ಗ ಅನುಸರಿಸಲಿ? ಭಗವಂತ, ಸಮಯ ಬಂದಿದೆ. ಇನ್ನೊಮ್ಮೆ ಮಹಾತ್ಮನ ಅವತಾರ ತಾಳಿ ಬಾ. ಇದೆಲ್ಲವನ್ನು ಮುಗಿಸಿಬಿಡು. ಇದೆಲ್ಲವನ್ನು ನಿಲ್ಲಿಸುವ ಬಲ ನನ್ನಲ್ಲಿದೆ, ಹಾಗೆ ನಿಮ್ಮೆಲ್ಲರಲ್ಲಿದೆ. ನಾನು ಒಂದು ನಿಮಿತ್ತ ಮಾತ್ರ. ನಿಜ, ಈ ಸಮಾಜದ ವಿಚಾರವನ್ನು ನೀವೇ ಬದಲಾಯಿಸಬೇಕು. ಇನ್ನೊಮ್ಮೆ ಹೇಳುತ್ತೇನೆ, ಕೇಳಿ. ನೀವೇ ನಿಮ್ಮ ನಾಯಕರಾಗಿ ಸಂಘರ್ಷ ಮಾಡಿ. ಯದಾ ಯದಾ ಹಿ ಫಲ ಕೂಡ ಸಿಗುತ್ತದೆ. ಯದಾ ಯದಾ ಹಿ ಕರ್ಮಸ್ಯ. ಕರ್ಮವನ್ನು ಮಾಡುತ್ತಾ ಹೋಗು, ಫಲ ಖಂಡಿತ ಸಿಗುತ್ತೆ. ನಿಲ್ಲಿ. ನಾನು ಸಮಯ ಅಂದರೆ ಕಾಲ. ನಿಮ್ಗೆ ಕೊಟ್ಟಿರುವ ಸಮಯ ಮುಗಿದೋಯ್ತು. ನಿಮ್ಗೆ ತಿಳಿಸ್ಲಿಕ್ಕಿತ್ತ, ಅದು ತಿಳಿಸಿ ಆಯ್ತಲ್ವಾ? ಹಾಗಾದ್ರೆ ಏನು ತಪ್ಪಾಗಿದ್ರೆ ಕ್ಷಮೆ ಕೇಳಿ. ಈಗ ಸ್ಟೇಜ್ ಖಾಲಿ ಮಾಡಿ ಮತ್ತೆ ರಿಸಲ್ಟ್ಸ್ ಗಾಗಿ ವೇಟ್ ಮಾಡಿ. ವಿಷಯ ನಿಮಗೆ ತಿಳಿಸಿ ಹೇಳಿದೆವು, ವಿಷಯ ನಿಮಗೆ ತಿಳಿಸಿ ಹೇಳಿದೆವು. ಇದರ ಬಗ್ಗೆ ಸ್ವಲ್ಪ ಯೋಚಿಸಿ, ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ಯದ ಯದ ಹೇಗೆ ಕರ್ಮ ಮಾಡುತ್ತೀರಾ, ಯದ ಯದ ಹೇಗೆ ಕರ್ಮ ಮಾಡುತ್ತೀರಾ. ಪ್ರತಿ ಸಲ ಪ್ರತಿಫಲ ಪಡೆಯುತ್ತೀರಾ, ಪ್ರತಿ ಸಲ ಪ್ರತಿಫಲ ಪಡೆಯುತ್ತೀರಾ, ಪ್ರತಿ ಸಲ ಪ್ರತಿಫಲ ಪಡೆಯುತ್ತೀರಾ. ಹಲೋ
ಯದಾ ಯದಾ ಹಿ ಕರ್ಮಸ್ಯ. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಮಕ್ಕಳಿಗೆ. ಮಹಾಭಾರತದ ಅಂಗಳಕ್ಕೆ ಮಹಾತ್ಮ ಗಾಂಧಿ ಬಂದು ಹೋದರು. ಬದಲಾವಣೆಯ ಹೊಸತನದ ಮೆರುಗಿನೊಂದಿಗೆ ಮಕ್ಕಳು ಮಾಡಿದಂತಹ ನಾಟಕ ನಮಗೆ ಆನಂದ ಕೊಟ್ಟಿತು. ಈಗ ಸ್ಟೇಜಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಪ್ರತಿ ವರ್ಷ ನಮ್ಮನ್ನು ರಂಜಿಸುವುದಕ್ಕೆ ಸ್ಟ್ಯಾಂಡಪ್ ಕಾಮಿಡಿ ಮಾಡುವಂಥ VIP ಅನ್ನುವಂಥ ಹೆಸರಿನಲ್ಲಿ ಖ್ಯಾತಿ ಇರುವಂಥ ವಿಜಯ್ ಈಶ್ವರ್ಲಾಲ್ ಪವಾರ್ ನಮ್ಮ ಜೊತೆ ಬಂದಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಲೈಟ್ ಪ್ಲೀಸ್, ಸ್ಟೇಜ್ ಲೈಟ್ ಹಾಕಿ. ಸ್ಟೇಜ್ ಲೈಟ್. ಏನ್ ಚೋರಲ್ಲ सौख्य है ना? इतना ही आता है मेरे को वो भी हरी सन्ना से सीखा मैंने. सर मतलब पिछले ये सर मेरे साथ चीटिंग हुआ है सर. मैं जन्म लेना है. पूछो क्यों लेना है? पैदा होने से पहले 2-4 होटल मेरी होगी. तो रियली ग्रेट. मतलब वैसे चलिए तो मस्ती मतलब वैसे भी क्योंकि जितने संस्कृत से आप लोग जुड़े हो मेरे ख्याल से हिंदुस्तान में कोई एक ऐसा होगा बहुत अच्छा काम करते हैं. अब मैं दुकान खोलूं. हाँ अब मैं अपने काम पे आता हूं. नमस्कार, मेरा नाम है VIP. मैं कोई ब्रीफकेस मेरा नाम है VIP है. V से मेरा नाम विजय, I से डैडी का नाम ईश्वरलाल, P से पवार. तालिया. और जैसे कि मैं अच्छा आ गए वो. अच्छा ठीक है. अच्छा एक मिनट. ओके. दोस्तों दिल थाम कर बैठिए. आज हमारे बीच, मैं तो आपके घर का ही हूं. थोड़ा सा एको दे देना. एको है अपने पास? हेलो चेक, बाउंस चेक, कैश चिल्लर. हेलो एको है बीच में? हाँ उनको ही बोल रहा. हेलो चेक. एको है कि नहीं है? आज एको बाहर गया है. दोस्तों आज हमारे बीच हिंदुस्तान के सबसे बड़े प्लेबैक सिंगर यहां पे मौजूद है जिन्होंने छैया छैया गाया है, जय हो गाया है. एनी गेस कौन है वो सिंगर? कौन भाई? इको है क्या? इको है क्या? साउंड वाले दादा? हाँ नहीं है. ओके सर ये बिना इको चलेगा आपको? ठीक है ओके. तो जोरदार ताली बजाइए हमारे प्लेबैक सिंगर सुखविंदर सिंह के लिए. जोरदार तालियां. सोची रानी सी मेरा प्यार भूल जाएगी, उन्हें दिल लेके ये करार भूल जाएगी, करार भूल जाएगी. और दिल
टूटे न जुड़े दोबारा, हो तेरी मेरी ओ टूट गई सोनिए, जीव टूटिया बरी तो तारा, लाई भी न गई ते निभाई भी न गई, ताने मारता जहान मैनू सारा। कोई सुखविंदर नहीं है? सुखविंदर, धर्मेंद्र, राजेंद्र, जितेंद्र सब मेरे अंदर। ये तो मस्ती की बात है। आप अगर आज वाक्य में थोड़ा सा इको होता तो सुखविंदर वाक्य में आ जाते, लेकिन उन्होंने बोला अभी तुम ही जाओ। तो मैं वैसे हरीशाना सर, सर आइए एक काम करते, पहले ये वाला काम उड़ा देते हैं क्योंकि ये बहुत ज़रूरी है, क्योंकि आप बहुत बिजी जाओगे। दोस्तों, हाल ही में मुझे दादा साहब फाल्के अवार्ड मिला, तालिया। वर्ल्ड बुक ऑफ रिकॉर्ड में मेरा नाम आया, वर्ल्ड फास्टेस्ट मिमिक्री आर्टिस्ट, जोरदार तालिया। और अब मेरा सपना, ये रंगमंच बहुत लकी है मेरे लिए, जब जब मैं आया हूं कुछ ना कुछ अच्छा ही हुआ है सर, आपकी बदौलत है। और सर एक माइक और लेते हैं सर, मेरे को थोड़ा तुलू सिखाओ ना मेरे को थोड़ा, मेरे आज इतना ही आता मेरे को खाली। साउंड वाला कहाँ गया आज? अभी मैं खरगे की आवाज निकालूंगा। ओके, हाँ हेलो चेक, हेलो, हाँ सर, यस सर। सर ये सबसे पहले ये चिन्नारा बिम्बा जो बच्चे इनको सिखाना बहुत मतलब बड़ा टास्क होता है, क्योंकि अपनी भाषा क्या मैं भी सीख सकता हूँ क्या कुछ? हाँ सीख सकते हैं, सीख। ओके, सबसे पहले मैं हम मुद्दे पर आते हैं। जैसे कि मैंने सर कहा कि हाल ही मुझे दादा साहब फाल्के मिला, वर्ल्ड बुक में मेरा नाम आया, पर ये रंगमंच इतना लकी है। अब मुझे आपका आशीर्वाद चाहिए, मिलेगा ना? मेरा सपना है, मुझे लगता है कि ये आइटम अब गिनीज बुक में जाएगा, जाएगा नहीं जाएगा ये आपकी तालियां बताएगी। आप लोग की दुआएं, आप लोग आशीर्वाद मेरे साथ है सर। मेरे ख्याल से वो जो पीछे है वो हमारे साथ नहीं है। हाँ, आवाज नहीं आ रही है? आवाज आ रही है? अभी आई, इधर ज्यादा आ रही है। ओके सर, एक लिस्ट आपके पास? यस, दिया है आपने। और इस लिस्ट की तरफ से आपको हर 2-3 सेकंड मैं देखना चाहता हूँ कि कितना स्पीड मैं कर सकता हूँ, कितना आवाज आता है वहां से। हाँ, थोड़ा आगे आगे हम थोड़ा, मैं Okay. दिखता नहीं, आप दिखते हो, मैं दिखता नहीं। रेडी? ओम प्रकाश। बरखुरदार चिन्नारा बिम्बा में आपका स्वागत है। राजकुमार। जानी हम के मेहर से स्वागत किए, हम राजकुमार बहुत मेहर से भी आप सबका स्वागत है भाई। ये कहना चाहता हूँ, जगह पौने दही खाऊंगा मैं, बहुत होता है कह चाहूंगा, क्योंकि आप ये तो अच्छी मेरी माँ कह चाहूंगा भैया। अरे बड़ा पहले होता बालू है समझा मेरे बाद में, बड़ा टेंशन लेने का नहीं बात। अरे ये हुआ टेंशन देने के बाद में बोल लेकर बाबा, हाँ कमाल की बात हो ये, मैं इधर भाई कमाल की बात है, मैं यहाँ पर चुकाने के लिए आपकी तालियां नहीं बच रही, और मैं यहाँ पर प्यार भटो निकल जाऊंगा, क्योंकि हेमंत कुमार। असरानी। अटेंशन, आप सभी को बहुत बधाई कहना चाहता हूँ, आपका प्यार बटूंगा। देवानंद। एक कहूंगा कि प्रकाश भंडारी जी ने जो काम किया है बिल्कुल सही किया है, और मैं जॉनी लीवर। ओ कमाल करता बाबा, समझता नहीं बात कुछ लगा से ये सर्किट। अरे टेंशन देने का रहा तो तुम छक्का से बोले माँ कसम, मैंने पहले कहा था मैं तो सबका स्वागत है, मैं कहने जानूंगा। अशोक कुमार। तुम जानना चाहते हो सर, और फटाफट पढ़ो। मैं कहता हूँ धर्मेंद्र। एक एक खून पी जाऊंगा अगर ताली नहीं बजी, माँ कसम प्राण साहब के कहूंगा। अब यही कहना चाहता था मैं भी, यही कि यहाँ पर आ चुका हूँ यही कहने के लिए। यहाँ से 50-50 कोस दूर ससुर का पड़ेगा देखोगा, क्योंकि किशोर कुमार। अरे बांगड़ू लालू। अरे भैया पूरा बिहार का तरफ सब बोला, कहा था सबको बोल दिया भगवान। नाना पाटेकर। अरे यही कहना चाहता हूँ, मैंने पहले कहा है, कहाँ बैठा हूँ किधर बैठा हूँ, भगवान सब कुछ है, दौलत है, शौहरत है, अच्छा राजेश खन्ना।
बामुसाय, अरे कोई सुनता नहीं मेरी बात, कुछ यहाँ पर आ चुका हूँ, क्या प्यार संजय कुमार। कब ने मेरे हाथ काट दिया बेटा, माँ का समय कहूंगा और ये कहने के नसीरुद्दीन शाह। भाई कमाल कर दे, आप सभी का प्यार बटोरूंगा, लेकिन यही कहना चाहता हूँ अच्छा पाजी खवाल की बात है चंद्रमुखी सनी देओल। ओ मैडम जी, यही कहना चाहता हूँ मैं, जब भी सनी आता है यही कहने के लिए आया हूँ। और अमोल पालेकर। अरे सर मैं तो चाहता था कि मैं प्रकाश भंडारी जी को मिलूं और ये कहूं कि उत्पल दत्त। वाह बेटा कमाल की बात करती हूँ, मिल सभी को। कुमार शानू। ठहरे हुए पानी में कंकर नमा सावरे। कमल हसन। मना तुम अच्छी तरह जानती हो मेरे जीवन साथी प्यार के चा आप सभी का गुलशन ग्रोवर। बार बार साढ़े पंजाब की बात अलग है, गन्ना चूस खदर खान। अच्छा अगर मुझे खाना खाया, खाने के पैसे दोगे? दादा कौन के? ए महिला, अरे मैं कहता हूँ सुंदरी बात का है। ए शाहरुख खान। यही करना चाहता हूँ, हाँ क्या पैर फटूगा और निकल जाऊंगा। ऋतिक रोशन। आयला प्रकाश भंडारी सर, थैंक यू सो मच, आपने कमाल किया, थैंक यू। भोजपुरी। देखिए सर, चेहरा था भोजपुरी, मेरा नाम है भोजपुरी, चिन्नारा भी मारा। SP बालसुब्रमण्यम। तुमको जो देखते ही प्यार हुआ जिंदगी में पहली। सैफ अली खान। वाओ सैफ यार, सैफ यार, मैं भी कन्नड़ा शक्ति सीखूंगा। कपूर। आओ मुझे भी कन्नड़ा सीखना है। आओ ढाक चक्कर कुलभूषण करबंदा। तुम अच्छी तरह जानते भाई कन्नड़ तो हमें भी सीखना है, लेकिन प्रकाश जी कैसे सीखे? कन्हैयालाल। अरे राधा रानी, अरे बेटा धन चमके को अच्छी नाती बेटा पर्वतिया। पुनीत शाह। बाबा सुनी, मैं दुर्योधन हूँ, यहाँ पर भी एक दुर्योधन था और प्यार बटूंगा, निकल जाऊंगा। अरे भैया कम बाउखार के घुसा लगा के धक्का बस सूरमा अमरीशपुरी। ओए भाई ये तो कहना चाहता हूँ, कोई यही कहने के लिए क्यों नहीं आया? ओए दिल जले साही से मोहब्बत होती है हर रोज। राजेंद्र कुमार। लाला माँ कसम मैं भी कहता हूँ, मेरे तो साहब को पापा बताई हो और ये कहना चाहता क्या कहूँगा? ऋषि कपूर। चाहती मेरी जिंदगी और मैं प्यार बटोर निकल जाऊंगा, क्योंकि मैंने कभी ये नहीं कहा। जीवन। मैंने पहले कहा कोई मेरी बात सुनता नहीं। हाँ शशि कपूर। शर्मा कमाल के पाल गए यार, मेरी तरफ से आपको पापा बताया, थैंक यू सो मच। शत्रुघ्न सिन्हा। खामोश जल को आग कहता भुज को राख, मेरी तरफ से भी आपको पापा बताया। अजय देवगन। ठीक है तब हत्ता बाजी से टकरी, आपका प्यार बटूंगा, निकल जाऊंगा, यही कहने के लिए आया हो और क्या जाऊंगा, यही से कब का वादा है। इमरान हाशमी। इमरान हाशमी। इमरान हाशमी। सर उसका यही आवाज है। थैंक यू सो मच, थैंक यू सर, सर थैंक यू सो मच, थैंक यू सो मच। हेलो, ये अच्छा है, ये महंगा है थोड़ा। हेलो, ये थोड़ा महंगा है। मैं हरीश सर के लिए ताली चाहूंगा। सर ग्रेट, मतलब इतना प्यार करते हैं मुझसे कि हर बार मुझे याद कर दो सर, थैंक यू सो मच रियली। और भंडारी सर, मतलब जब भी कोई काम होता है आप लोग मुझे याद करते हो, मुझे वाकई में लगता है कि मैं वाकई में आपके घर का मेंबर हूं और ये मुझे बहुत खुशी होती है। थैंक यू सो मच सर, लव यू सर। अब बच्चों के लिए कुछ करते हैं। बच्चे, कोई एक बच्चा पीछे से आ जाए, एक बच्चा हाँ आ जा कम आओ पुत्र आओ। हाँ बस यहाँ आगे बस। अब मेरे को तुलू आता है, मेरे को थोड़ा याद है, तो मेरे को पूछने का आपका नाम क्या है? निंकुल पुदर एंचिना। इतना हार्ड है ये? नीन सॉरी, ईरना पुदर एंचिना। ईरना पुदर एंचिना सिखा दिया मेरे गुरुजी आज से। ईरना पुदर इनचा, सॉरी, ईरना पुदर एंचिना। ईरना पुदीना एंचिना। पुदीना नहीं है, पुदर। धनिया चलेगा। बट मैं चाहूंगा मेरे गुरुजी के लिए तालियां होनी चाहिए प्लीज। गुरुजी ने क्या पकड़ा वाले? पुदीना नहीं। ग्रेट। अच्छा एक मैजिक करते हैं क्योंकि समय की पाबंदी, बहुत सारे लोग हैं। आई एम नॉट कॉमेडियन, आई एम ए मैजिशियन। मैं जादूगर हूँ, मैं जादू से कुछ भी कर सकता हूँ। जादू से मैं आपको लड़के से लड़की बना दूँ? चलेगा।
मम्मी पापा कहाँ हैं? चलेगा? आप मैजिशियन हो ना? मेरा जादू फेल होता है, चलेगा? अगर आप लड़की बने रहे लड़का नहीं बना चलेगा? रिस्क नहीं चाहिए, चलेगा। ओके, लेकिन मैं करेगा फिर भी जादू। आप आए हो तो जादू से आपके पैरों में घुंघरू पायल बांधूंगा। नेम? हाँ, मेरा नाम आदित्य। आदित्य के लिए जोरदार तालियां। आदित्य, मैं जादू से आपके पैर में घुंघरू पायल बांध रहा हूं। आप लोग मेरे साथ मेरा मैजिक मंत्र बोलना, गिली गिली गिली। अभी अभी घुंघरू मत देना, अभी वो मत देना तो। हाँ नहीं, अभी को मत देना। गिली गिली गिली, दीपान चिडूम। आदित्य के पैरों में घुंघरू आजा। आदित्य आया घुंघरू? घुंघरू आया? नहीं आया। निखिल आया है। ये जादू को घुंघरू दिखता ही नहीं, सुनाई देगा। आपको वॉक करना है, आप डांस कर सकते हो, भाग सकते हो, जो आपको करना करो। चेक करते। मैं नहीं कर रहा हूं। अरे अब आराम से देना और भाग के जाना मतलब। अरे रुक जा, सांस तो लेने दे। डेंजर बच्चे है। अब आराम से जाओ। थैंक यू सो मच। आपका जो घुंघरू खोल के दो, मेरा कल शो है। दूसरा देना, उठा के देना सर, ये आपके पीछे देखो, सर को दिखाई दिया। थैंक यू सो मच। थैंक यू वेरी मच। ಹರಿಚಂದ ಹರಿಚಂದ ಹರೀಶ್ ವಾಸ್ ಅರೆ ಕನ್ನಡ ಒಂಜಿ ಪಲ್ಲೆ ನಿನ್ನ ಪುದರೆ ಜಗನ್ನೆ ನಿನ್ನ ಹೆಸರೇನು ಮನ್ನೆಕ್ ಅಜ್ಜಿ ಶೂಂಟಿ ಬಂದಿರ ಪಲ್ಲೆ वीआईपी जी थैंक यू। हर साल आके सभी बच्चों को आप मनोरंजन देते, थैंक यू वेरी मच। ಒಂದು ದೊಡ್ಡ ಚಪ್ಪಾಳೆ ಬೇಕು ವಿಜಯ್ ಈಶ್ವರ್ಲಾಲ್ ಪವಾರ್ VIP ಅವರಿಗೆ, ನಮ್ಮನ್ನು ನಕ್ಕು ನಲಿಸಿ ಪ್ರತಿಭೆಯನ್ನು ಪ್ರದರ್ಶಿಸಿದಂಥ VIP ಖ್ಯಾತಿಯ TV ನಟ, ಇವರ ತಂದೆಯವರು ಈ ಒಂದು ಹಾಸ್ಯ ವಿಭಾಗದಲ್ಲಿ ದೊಡ್ಡ ಹೆಸರು. ಪ್ರತಿ ವರ್ಷ ನಮ್ಮಲ್ಲಿಗೆ ಬರ್ತಾರೆ. ಪ್ರಕಾಶ್ ಭಂಡಾರಿ ಮತ್ತು ಚಿನ್ನರಿಂದ ವಿಜಯ್ ಈಶ್ವರ್ಲಾಲ್ ಪವಾರ್ ಅವರಿಗೆ ಚಿನ್ನರ ಉತ್ಸವದಲ್ಲಿ ಗೌರವ. ಈಗ ತೀರ್ಪುಗಾರರಿಗೆ ಸನ್ಮಾನ. ನಮ್ಮ ಇಂದಿನ ಪಾಲಕರ ಸಮೂಹಗೀತೆ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿರುವ ಶ್ರೀಯುತ ಪದ್ಮನಾಭ ಸಸಿಹಿತ್ಲು, ಶ್ರೀಮತಿ ನಳಿನಿ ರಾವ್ ಹಾಗೂ ಡಾಕ್ಟರ್ ಶೈಲಜಾ ಹೆಗ್ಡೆ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಮೂಹ ಗಾಯನ ಸ್ಪರ್ಧೆಯ ತೀರ್ಪುಗಾರರಿಗೆ ಈಗ ಗೌರವದ ಹೊತ್ತು. ಬನ್ನಿ. ಶ್ರೀ ಪದ್ಮನಾಭ ಸಶಿತ್ಲಿ ಇವರ ಪರಿಚಯವನ್ನು ತನುಜ ಭಟ್ ಕಾಂದಿವಲಿ ಇವರು ಮಾಡಿಕೊಡಲಿದ್ದಾರೆ.
ನಮಸ್ಕಾರ. ಶ್ರೀ ಪದ್ಮನಾಭ ಸಸೀತ್ಲಿಯವರು ಮೂಲತಃ ಮಂಗಳೂರು ಕರಾವಳಿಯ ಸಸೀತ್ಲಿನವರು. ಶಾಲಾ ವಿದ್ಯಾಭ್ಯಾಸವನ್ನು ತವರೂರಿನಲ್ಲಿ ಪಡೆದಿರುವ ಇವರು ತಮ್ಮ ಕಾಲೇಜು ಶಿಕ್ಷಣವನ್ನು ಮುಂಬೈಯಲ್ಲಿ ಮುಗಿಸಿದರು. J&J ಮತ್ತು ಮೆರಿಕೋ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವ ಇವರು ತಮ್ಮ ಎಳೆಯ ಪ್ರಾಯದಿಂದಲೇ ಸಂಗೀತ ಕಲಿಕೆ, ನಾಟ್ಯ, ಕುಣಿತ, ಯಕ್ಷಗಾನ, ನಾಟಕ ಕಲೆಗಳಲ್ಲಿ ಅತಿಯಾದ ಆಸಕ್ತಿ ಹೊಂದಿ ಅನೇಕ ತುಳು ಹಿಂದಿ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವರು. ಕಲಾ ಸೌರಭದ ಸಂಸ್ಥಾಪನೆ ಮಾಡಿ ಸಾವಿರಾರು ಕಲಾವಿದರಿಗೆ ವೇದಿಕೆ ಒದಗಿಸಿಕೊಟ್ಟಿರುವ ಇವರ ಪರಿಕಲ್ಪನೆಯ ಕನ್ನಡ ತುಳು ಗೀತಚಿತ್ರಣದ ಹೊಸ ಸಂಗೀತ ವಿಡಿಯೋ ಈಗ ಸದ್ಯದಲ್ಲೇ ಸೆಟ್ಟೇರಿದೆ. ಸಂಗೀತ ರಾಷ್ಟ್ರೀಯ ಭೂಷಣ, ಕಲಾ ಸಂಪದ, ಕಲಾಶ್ರೀ, ಕಲಾಭೂಷಣ, ಸಾಂಸ್ಕೃತಿಕ ರಾಯಭಾರಿ ಹೀಗೆ ಹಲವಾರು ಸನ್ಮಾನ ಪುರಸ್ಕಾರಗಳನ್ನು ತಮ್ಮ ಮುಡಿಗೆ ಏರಿಸಿಕೊಂಡಿರುವ ಇವರು ನಮ್ಮ ಚಿಣ್ಣರ ಬಿಂಬದ ಉತ್ಸವಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವುದು ನಮಗೆ ಹೆಮ್ಮೆಯ ವಿಷಯ. ಇವರಿಗೆ ಚಿಣ್ಣರ ಬಿಂಬದ ಪರವಾಗಿ ಗೌರವ ಸನ್ಮಾನ. ಕಲಾ ಸೌರಭದ ರೂವಾರಿ ಪದ್ಮನಾಭ ಸಸೀತ್ಲುರವರು ನಮ್ಮ ಇಂದಿನ ನಿರ್ಣಾಯಕರು. ಆತ್ಮೀಯ ಗೌರವ ತಮಗೆ. ನೈನಾ ಭಂಡಾರಿಯವರು ಶಾಲು ಹಾಕಿ ಪುಷ್ಪಗೌರವದೊಂದಿಗೆ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದಾರೆ. ಹಂಸ ಕ್ಷೀರ ನ್ಯಾಯದ ಹಾಗೆ ತಮ್ಮ ಅಂಕ ಉಂಟು ಅಂತೇಳಿ ಯೋಚಿಸಿ ಈ ಗೌರವ ದೊಡ್ಡ ಚಪ್ಪಾಳೆ ನಮ್ಮ ಇವತ್ತಿನ ಜಡ್ಜ್ ನಿರ್ಣಾಯಕರು. ಧನ್ಯವಾದಗಳು. ಶ್ರೀಮತಿ ನಳಿನಿ ರಾವ್ ಇವರ ಪರಿಚಯವನ್ನು ಸುಲೋಚನಾ ಶೆಟ್ಟಿ ಮೀರಾ ರೋಡ್ ಇವರು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಇಂದಿನ ತೀರ್ಪುಗಾರರಲ್ಲಿ ಒಬ್ಬರಾದ ಶ್ರೀಮತಿ ನಳಿನಿ ರಾವ್ ಇವರು ಮೂಲತಃ ಮೈಸೂರಿನವರು. ವಿವಾಹ ನಂತರ ಮುಂಬೈಗೆ ಬಂದು ನೆಲೆಸಿದ ಇವರು ವಿಜ್ಞಾನ ಪದವೀಧರೆಯಾಗಿದ್ದು ಹೆಸರಾಂತ ರಾಷ್ಟ್ರೀಕೃತ ಬ್ಯಾಂಕಿನ ನಿವೃತ್ತ ಅಧಿಕಾರಿ. ಬಾಲ್ಯದಿಂದಲೇ ಸಂಗೀತ, ನೃತ್ಯ, ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿರುವ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯದಲ್ಲಿ ತರಬೇತಿ ಪಡೆದವರು. ಮುಂಬೈಯಲ್ಲಿ ಅನೇಕ ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಹಾಗೂ ಸಂಗೀತ ಶಿಬಿರಗಳಲ್ಲಿ ಭಾಗವಹಿಸಿ ಪ್ರಶಂಸಾರ್ಹರಾಗಿರುವರು. ಹಲವಾರು ಅಂತರ್ ಕಾಲೇಜು, ಅಂತರ್ ಬ್ಯಾಂಕ್ ಸಂಗೀತ ಸ್ಪರ್ಧೆಗಳಲ್ಲಿ ಬಹುಮಾನ ಗಿಟ್ಟಿಸಿಕೊಂಡಿರುವರು. ಹಲವು ಭಜನೆಗಳನ್ನು ರಚಿಸಿ ದಾಸ ಸಾಹಿತ್ಯದ ಅಭ್ಯಾಸ ಮತ್ತು ಪ್ರಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವರು. BSKB ಗೋಕುಲ, ಅಂಧೇರಿಯ ಗೋಪಾಲಕೃಷ್ಣ, ಮೀರಾ ರೋಡಿನ ವಿಠ್ಠಲ ಮತ್ತು ಬೋರಿವಿಲಿಯ ವಾಗ್ದೇವಿ ಭಜನಾ ಮಂಡಳಿಯಲ್ಲಿ ಸಕ್ರಿಯರಾಗಿರುವ ಇವರು ತಿರುಪತಿ, ಮಂತ್ರಾಲಯ, ಉಡುಪಿ, ಆನೆಗುಡ್ಡೆ, ಕಟೀಲು ಹೀಗೆ ಹಲವು ಪುಣ್ಯಕ್ಷೇತ್ರಗಳಲ್ಲಿ ಭಜನಾ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಶ್ರೀಮತಿ ನಳಿನಿ ರಾವ್ ಇವರ ಚಿಂತನೆ, ಸೇವೆ ಹೀಗೆ ನಿರಂತರ ಸಾಗಲಿ ಎಂದು ಹಾರೈಸುತ್ತೇವೆ. ಇವರಿಗೆ ಚಿಣ್ಣರ ಬಿಂಬದ ಪರವಾಗಿ ಗೌರವ. ವೇದಿಕೆಯಲ್ಲಿ ನಳಿನಿ ರಾವ್ ಅವರಿಗೆ ಗೌರವ ನಡೆಯಿತು. ದೊಡ್ಡ ಚಪ್ಪಾಳೆಯೊಂದಿಗೆ ಇವತ್ತಿನ ನಿರ್ಣಾಯಕರಿಗೆ ವಿಶೇಷವಾದಂತಹ ಗೌರವ ಸನ್ಮಾನ. ಮುಂದಿನ ನಮ್ಮ ನಿರ್ಣಾಯಕರು. ಧನ್ಯವಾದಗಳು. ಡಾಕ್ಟರ್ ಶೈಲಜಾ ಹೆಗ್ಡೆ ಇವರ ಪರಿಚಯವನ್ನು ಮಲ್ಲಿಕಾ ಶೆಟ್ಟಿ ಮೀರಾ ರೋಡ್ ಇವರು ಮಾಡಿಕೊಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ಪಾಲಕರ ಸಮೂಹ ಗೀತೆ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿರುವ ಶ್ರೀಮತಿ ಡಾಕ್ಟರ್ ಶೈಲಜಾ ಹೆಗ್ಡೆ ಅವರು ಮೂಲತಃ ಉತ್ತರ ಕನ್ನಡದ ಶಿರಸಿಯವರಾಗಿದ್ದು ಕಳೆದ 13 ವರ್ಷಗಳಿಂದ ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ನಿರತರಾಗಿದ್ದಾರೆ. ಮುಂಬೈ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತದಲ್ಲಿ MA ಹಾಗೂ ಕನ್ನಡದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ಹಾಗೆಯೇ ಕಾಳಿದಾಸನ ಮೇಘದೂತ ಮತ್ತು ಕನ್ನಡ ರೂಪಾಂತರಗಳು ವಿಷಯದ ಕುರಿತು ಕನ್ನಡ MPhil ಪದವಿಯನ್ನು ಪಡೆದಿದ್ದಾರೆ. ಇವರು ಬರೆದ ಮುಂಬೈ ಕನ್ನಡ ಕಾವ್ಯ ಒಂದು ಅಧ್ಯಯನ ಎಂಬ ಮಹಾಪ್ರಬಂಧಕ್ಕೆ ಮುಂಬೈ ವಿಶ್ವವಿದ್ಯಾನಿಲಯವು PhD ಪದವಿ ನೀಡಿ ಗೌರವಿಸಿದೆ. ಕಾವ್ಯ ರಚನೆ, ಲೇಖನ, ಸಂಗೀತ, ಯಕ್ಷಗಾನ, ರಂಗೋಲಿ, ಭಾಷಣ, ಏಕಪಾತ್ರ ಅಭಿನಯ ಮೊದಲಾದವು ಇವರ ಆಸಕ್ತಿಯ ಸಂಗತಿಗಳು. ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ದೊರಕಿಸಿಕೊಂಡಿದ್ದಾರೆ. ಮುಂಬೈ ನಗರದ ಸಂಘ ಸಂಸ್ಥೆಗಳು ನಡೆಸುವ ಸ್ಪರ್ಧೆಗಳಲ್ಲಿ ನಿರ್ಣಾಯಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಂಬೈ ಪತ್ರಿಕೆಗಳಲ್ಲಿ ಇವರ ಕವನ ಮತ್ತು ಲೇಖನಗಳು ಪ್ರಕಟಗೊಂಡಿವೆ. ಪ್ರಸ್ತುತ ಇವರು ಸಂಸ್ಕೃತ ಹಾಗೂ ಕನ್ನಡ ಕಲಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಿಣ್ಣರ ಬಿಂಬದ ಕಾರ್ಯವೈಖರಿ ಮೆಚ್ಚುತ್ತಾ ಬಂದಿರುವ ಶ್ರೀಮತಿ ಶೈಲಜಾ ಹೆಗ್ಡೆ ಅವರು ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೂ ಚಿಣ್ಣರ ಬಿಂಬದ ವತಿಯಿಂದ ಗೌರವಾರ್ಪಣೆ. ವೇದಿಕೆಯಲ್ಲಿ ಶೈಲಜಾ ಹೆಗ್ಡೆ ಅವರಿಗೆ ಗೌರವ ನಡೀತಾ ಇದೆ. ಈ ದಿನ ಸಮೂಹ ಗಾಯನದ ಇನ್ನೋರ್ವ ನಮ್ಮ ಪ್ರೀತಿಯ ನಿರ್ಣಾಯಕರು. ಎಲ್ಲ 3 ನಿರ್ಣಾಯಕರಿಗೆ ಒಂದೊಡ್ಡ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ.
ಬಂಧುಗಳೇ, ನಮ್ಮ ಜೊತೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಿದ್ದಾರೆ ಐಕಳ್ ಹರೀಶ್ ಶೆಟ್ರು. ನಾನು ಆತ್ಮೀಯವಾಗಿ ವೇದಿಕೆಗೆ ತಮ್ಮನ್ನು ಆಮಂತ್ರಿಸ್ತಾ ಇದ್ದೇನೆ. ಒಂದು ಗೌರವಕ್ಕೋಸ್ಕರ ಬನ್ನಿ ಸರ್. ಬನ್ನಿ. ಪ್ರಕಾಶ್ ಭಂಡಾರಿ ಅವರು ಬಂದು ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಬಲ್ಲ ನಿಶಾನ. ನಾಡಿದ್ದು 7ನೇ ತಾರೀಕಿಗೆ ಇದೇ ಶ್ರೀಮತಿ ರಾಧಾಬಾಯಿ ತಿಮ್ಮಭಂಡಾರಿ ಸಭಾಗೃಹದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಉಂಟು. ವಿಶ್ವ ಬಂಟರ ಸಮಾಗಮ 2024. ಐಕಳ್ ಹರೀಶ್ ಶೆಟ್ರು ಕಾರ್ಯಕ್ರಮ ಮುಂದುವರಿಯುತ್ತದೆ. ಎರಡು 2024-25 ಸಾಲಿನ ಚಿಣ್ಣರ ಉತ್ಸವದ ಈ ಸುಸಂದರ್ಭದಲ್ಲಿ ಇದುವರೆಗೆ ನಾವು ಅನೇಕ ವಿನೋದಾವಳಿಯನ್ನು ಸಂಭ್ರಮಿಸಿದೆವು. ಇದೀಗ ಮುಂದಿನ ನೃತ್ಯ ಸ್ಪರ್ಧೆ ಕಡೆಗೆ ಸಾಗೋಣ. ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ಶತಶತಮಾನಗಳಿಂದ ಸಾಗಿ ಬಂದ ಜ್ಞಾನ ಭಂಡಾರವೇ ಜಾನಪದ. ಜನಪದ ಸಾಹಿತ್ಯ, ಸಂಗೀತ, ಆಟ, ನೃತ್ಯ ಎಲ್ಲವೂ ಒಂದಾಗಿ ಜನಪದವೆಂದು ಕರೆದುಕೊಳ್ಳುತ್ತದೆ. ಈ ಜನಪದವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ದೊಡ್ಡ ಕೆಲಸವನ್ನು ಚಿಣ್ಣರ ಬಿಂಬ 22 ವರ್ಷಗಳಿಂದ ಮಾಡುತ್ತಾ ಬಂದಿದೆ ಎನ್ನಲು ಹೆಮ್ಮೆಯಾಗುತ್ತಿದೆ. ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳವಾದ ಈ ಜನಪದ ಸಾಹಿತ್ಯದಲ್ಲಿ ಒಂದಾದ ಜಾನಪದ ನೃತ್ಯದ ರಸದೌತಣವನ್ನು ಸವಿಯೋಣ. ತಲೆತಲಾಂತರದಲ್ಲಿ ಕಿವಿಯಿಂದ ಕಿವಿಗೆ, ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸುಂದರ ಸಿರಿನುಡಿಗೆ ನಮ್ಮ ಚಿಣ್ಣರು ಹೆಜ್ಜೆ ಹಾಕಲಿದ್ದಾರೆ. ಚಿಣ್ಣರನ್ನು ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುತ್ತಾ ನೃತ್ಯವನ್ನು ಸಂಭ್ರಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧಾ ತಂಡ ಕ್ರಮಾಂಕ 1.
ಸುಂದರವಾದ ನೃತ್ಯ ಪ್ರದರ್ಶನ ಚಿನ್ನರೆ. ಕೋಲಾಟ ಕರ್ನಾಟಕದ ಸಾಂಪ್ರದಾಯಿಕ ನೃತ್ಯವೆಂದು ಕರೆಸಿಕೊಂಡಿದೆ. ಭಾರತದ ಎಲ್ಲೆಡೆಯಲ್ಲಿಯೂ ಕೋಲಾಟ ಮನೆಮಾತಾಗಿದ್ದು, ಉತ್ತರ ಭಾರತದಲ್ಲಿ ಕೋಲಾಟವನ್ನು ದಾಂಡಿಯಾ ರಾಜ್ ಎಂದು ಕರೆಯುತ್ತಾರೆ. ಚಿನ್ನರೆ, ಕೋಲಾಟದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ನಿಮಗೆ ಧನ್ಯವಾದಗಳು. ಈಗ ಸ್ಪರ್ಧಾ ತಂಡ 2, ಟೀಮ್ ನಂಬರ್ 2. ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ಭೂತಾಯಿ ಮಡಿಲಲ್ಲಿ ಹಸಿರೋ ಹಸಿರು, ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ. ಬಳುಕುತ್ತ ತುಳುಕುವ ರಾಶಿ ತೆನೆಯಲ್ಲಿ, ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ. ಬಳುಕುತ್ತ ತುಳುಕುವ ರಾಶಿ ತೆನೆಯಲ್ಲಿ. ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ಬಸವಣ್ಣನ ಸಿಂಗರಿಸಿ ಕಿಚ್ಚನ್ನು ಹಾಯಿಸಿ, ಬಸವಣ್ಣನ ಸಿಂಗರಿಸಿ ಕಿಚ್ಚನ್ನು ಹಾಯಿಸಿ, ಹಗೆತನವ ಸುಟ್ಟು ಹಾಕೋಣ, ಒಂದಾಗಿ ಕೂಡಿ ಬಾಳೋಣ. ಮಾವಿನ ತೋರಣ ಮನೆ ಮನೆಯ ಬಾಗಿಲಲ್ಲಿ, ಪ್ರೀತಿಯ ಹುಗ್ಗಿಯ ಸಿರಿ ಎಲ್ಲರ ಬಾಳಲ್ಲಿ. ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ. ಅಳಕುತ್ತ ತುಳುಕುವ ರಾಶಿ ತೆನೆಯಲ್ಲಿ.
ರೈತ ನಮಗೆ ಮಿಗಿಲು ಬೆಳೆಯ ರಾಶಿ ಇರಲಿ ಉಕ್ಕುವ ಹಾಲಂತೆ ಬೆಳೆಯ ರಾಶಿ ಇರಲಿ ಉಕ್ಕುವ ಹಾಲಂತೆ ಎಲ್ಲ ಕಹಿ ಕಳೆಯುವ ಬೆಲ್ಲದ ಸವಿಯಂತೆ ಸಂಬಂಧದ ಬೇರು ಇಳಿದಿರಲಿ ಆಳಕ್ಕೆ ಸಿಹಿಯಾದ ಸಂತಸವು ಬರುತ್ತಿರಲಿ ಮನ ಮನಕ್ಕೆ ಹರ್ಷದಿಂದ ಎಲ್ಲರೂ ಬಾಳೋಣ ಆನಂದದಿ ಕೂಡಿ ಹಾಡೋಣ ಕಾಯಕ ಯೋಗಿಗೆ ಶರಣು ಎನ್ನೋಣ ಸುಗ್ಗಿಯ ಹಬ್ಬಕ್ಕೆ ಹಾಡಿ ಕುಣಿಯೋಣ ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುದ ತುಳುಕುವ ರಾಶಿ ತೆನೆಯಲ್ಲಿ ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕ ತಂತು ಸಂಕ್ರಾಂತಿ ಹಬ್ಬ ಬಂತು ಬೆಳ್ಳಿಯ ಬೆಳಕ ತಂತು ಭೂತಾಯಿ ಮಡಿಲಲ್ಲಿ ಹಸಿರೋ ಹಸಿರು ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುದ ತುಳುಕುವ ರಾಶಿ ತೆನೆಯಲ್ಲಿ ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುದ ತುಳುಕುವ ಈ ರಾಶಿ ತೆನೆಯಲ್ಲಿ ನಗುತ್ತಾ ಹಾಡೋಣ ಈ ಹಬ್ಬದ ಸಿರಿಯಲ್ಲಿ ಬಳುಕುದ ತುಳುಕುವ ಈ ರಾಶಿ ತೆನೆಯಲ್ಲಿ ಅತ್ಯಂತ ಮನಮೋಹಕವಾದ ನೃತ್ಯ ಚಿಣ್ಣರೆ. ಬಂಧುಗಳೇ, ನಮ್ಮ ನಾಡಿನ ಕೃಷಿಕನ ಜೀವನದಲ್ಲಿ ಸಂಕ್ರಾಂತಿ ಹಬ್ಬ ವಿಶಿಷ್ಟ ಪಾತ್ರವನ್ನು ವಹಿಸುತ್ತದೆ. ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಿಸುವಂಥ ದಿನ ಈ ಸಂಕ್ರಾಂತಿ ಹಬ್ಬ. ಕೃಷಿ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬೆಳೆಯಲು ಮಣ್ಣು, ನೀರು, ಗಾಳಿ ಇದ್ದರೆ ಸಾಲದು. ಸೂರ್ಯನ ಬೆಳಕು ಹೇರಳವಾಗಿದ್ದಾಗ ಮಾತ್ರ ಬೆಳೆ ಚೆನ್ನಾಗಿ ಬೆಳೆಯಬಹುದು. ವಿಶೇಷವಾಗಿ ಸೂರ್ಯನನ್ನು ಪ್ರಾರ್ಥಿಸುವ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ ನಮ್ಮೆಲ್ಲರನ್ನ ರಂಜಿಸಿದ ಚಿಣ್ಣರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧಿ ತಂಡ 3, ಟೀಮ್ ನಂಬರ್ 3.
ಗಂಗದೇವಿಯ ತರಬೇಕಂತೆ ಶಿವರಾಯ ತುಂಗಾಭದ್ರಾ ನದಿಗೆ ಬಂದು ಮಲ್ಲರಾಯ ತುಂಗಾಭದ್ರಾ ನದಿಗೆ ಬಂದು ಶಿವರಾಯ ತುಂಗಾಭದ್ರಾ ನದಿಗೆ ಬಂದು ಶಿವರಾಯ ಸ್ನಾನ ನಿಯಮಗಳ ಮಾಡಿದರಂತೆ ಮಲ್ಲರಾಯ ಅವರು ಸ್ನಾನ ನೇಮಗಳ ಮಾಡಿದರಂತೆ ಮಲ್ಲರಾಯ ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ನೆತ್ತಿಯ ಮ್ಯಾಲೆ ಕರಡಿ ಜುಂಜು ಶಿವರಾಯ ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ ನೆತ್ತಿಯ ಮ್ಯಾಲೆ ಕರಡಿ ಜುಂಜು ಶಿವರಾಯ ಕತ್ತಲ್ಲಿ ಕಾಳಿಂಗ ಸರ್ಪ ಮಲ್ಲರಾಯ ಕನ್ನಗಾತಿ ತ್ರಿಶೂಲವ ಹಿಡಿದು ಶಿವರಾಯ ಕನ್ನಗಾತಿ ತ್ರಿಶೂಲವ ಹಿಡಿದು ಶಿವರಾಯ ಮುತ್ತಿನ ಜೋಳಿಗೆ ಮುಂಗೈಲಿರಿಸಿ ಮಲ್ಲರಾಯ ಅವರು ಮುತ್ತಿನ ಜೋಳಿಗೆ ಮುಂಗೈಲೇರಿಸಿ ಮಲ್ಲರಾಯ ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಹೊತ್ತು ಮೂಡಿ ಬೆಳಕರೆಯೋ ಹೊತ್ತಿಗೆ ಶಿವರಾಯ ಗೊರವಯ್ಯನ ರೂಪ ತಾಳಿ ಮಲ್ಲರಾಯ ಹೊತ್ತು ಮೂಡಿ ಬೆಳಕರೆಯೋ ಹೊತ್ತಿಗೆ ಶಿವರಾಯ ಅವರು ಗೊರವಯ್ಯನ ರೂಪ ತಾಳಿ ಮಲ್ಲರಾಯ ಗೊರವಯ್ಯನ ರೂಪ ತಾಳಿ ಶಿವರಾಯ ಗೊರವಯ್ಯನ ರೂಪ ತಾಳಿ ಶಿವರಾಯ ಅವರು ಗಂಗಾದೇವಿಯ ಮಠಕ್ಕೆ ಬಂದು ಮಲ್ಲರಾಯ ಅವರು ಗಂಗಾದೇವಿಯ ಮಠಕ್ಕೆ ಬಂದು ಮಲ್ಲರಾಯ ಹರಗರ ಪರ ಶಿವ ಗುರುದೇವ ಸಿರಿಗಿರಿಯ ಮಲ್ಲಯ್ಯರಂತೆ ಮಲ್ಲರಾಯ ನಮ್ಮ ಮುಕ್ಕಣ್ಣ ಮಲ್ಲಯ್ಯರಂತೆ ಮಲ್ಲರಾಯ ಅಬ್ಬಾ ಮೈನವಿರೇಳಿಸುವ ನೃತ್ಯ ಪ್ರದರ್ಶನ ಚಿಣ್ಣರೆ. ಮೈಲಾರ ರಾಜವಂಶಕ್ಕೆ ಸೇರಿದ ಶಿವನ ರೂಪದ ದೇವರು ಮೈಲಾರಲಿಂಗ. ಶಿವನು ಗೊರವರ ಎಂಬ ವೃತ್ತಿಗಾಯಕನ ವೇಷ ಧರಿಸಿ ಮೈಲಾಸುರನನ್ನು ಕೊಂದನಂತೆ. ಅದೇ ಕಾರಣದಿಂದ ಮೈಲಾರಲಿಂಗ ಗೊರವನ ಪರಶಿವನಾದನಂತೆ. ನೀವೆಲ್ಲರೂ ಪರಶಿವನ ಲೀಲೆಯನ್ನು ಸಾರಿ ನಮ್ಮೆಲ್ಲರನ್ನ ರಂಜಿಸಿದಿರಿ. ಧನ್ಯವಾದಗಳು. ಈಗ ಸ್ಪರ್ಧಿ ತಂಡ 4. ತೀರ್ಪುಗಾರರ ಗಮನಕ್ಕೆ ಟೀಮ್ 4. ಸುಗ್ಗಿ ಹಬ್ಬ ಬಂದಿದೆ, ಸಡಗರವ ತಂದಿದೆ, ಬನ್ನಿರಿ ನಾವಾಡುವ. ತಂದರಿತಾನೋ ತಂದರಿತಾನೋ ತಂದರಿತಾನೋ
ಹಬ್ಬ ಬಂದಿದೆ ಸಡಗರ ತಂದಿದೆ ಬನ್ನಿರಿ ನಾವಾಡುವ ಮುದ್ದಾದ ನಂಚೆಲುವೆ ಪೂಜೆಯ ಮಾತಾವಳೆ ಗೆಜ್ಜೆ ಕಟ್ಟಿ ನಾವು ಕುಣಿಯುವ ಸುಗ್ಗಿ ಹಬ್ಬ ಬಂದಿದೆ ಸಂತೋಷವ ತಂದಿದೆ ಕೋಲಾಟ ನಾವಾಡುವ ನನ್ನ ಪ್ರೀತಿ ಗೆಳಕಾರ ಗೆಜ್ಜೆ ಕಟ್ಟಿ ಕುಣಿತಾನೆ ಬನ್ನಿರಿ ನಲಿದಾಡುವ ಸುಗ್ಗಿ ಹಬ್ಬ ಬಂದಿದೆ ಭತ್ತದ ರಾಶಿಯ ಪುಟ್ಟವಳೆ ಭೂತಾಯಿ ಕಾವೇರಿ ತಾಯಿಯ ಊರಿನಲ್ಲಿ ಗುರುಗಂಡೇಶ್ವರಿ ತಾಯಿ ಊರಿನ ದೇವತೆಯು ಚಾಮುಂಡಿ ತಾಯಿಯು ಊರಿನ ದೇವತೆಯು ಕೈ ಮುಗಿದು ನಿನ್ನ ಬೇಡುವೆವು ಕಾಪಾಡು ತಾಯಿ ಎಂದೆವು ತೋಳಿಗೆ ಬಲವನ್ನು ಕೊಡುತ್ತಾಯಿ ಉರುಗಣ್ಣೆ ನಾವೆಲ್ಲ ನಿನ್ನ ಬಕುತಾರು ಆ ತೋಳಿಗೆ ಬಲವನ್ನು ಕೊಡುತ್ತಾಯಿ ಉರುಗಣ್ಣೆ ನಾವೆಲ್ಲ ನಿನ್ನ ಬಕುತಾರು ಈ ನಿನ್ನ ಕಂದನ್ನ ಕಾಪಾಡು ಮಾತಾಯಿ ಸದಾ ಸುದ್ದಿಯಾದ ಹಾಡುವೆನು ಕೈ ಮುಗಿದು ನಿನ್ನ ಕೊಂಡಾಡುವೆ ಸುಗ್ಗಿಯು ಸುಗ್ಗಿಯು ಸುಗ್ಗಿ ಹಬ್ಬ ಬಂದಿದೆ ಸಂತೋಷ ತಂದಿದೆ ಕೋಲಾಟ ನಾವಾಡುವ ನನ್ನ ಪ್ರೀತಿ ಗೆಳಕಾರ ಗೆಜ್ಜೆ ಕಟ್ಟಿ ಕುಣಿತಾನೆ ಗೆಜ್ಜೆ ಕಟ್ಟಿ ನಾವು ಕುಣಿಯುವ ಬನ್ನಿರಿ ನಲಿದಾಡುವ ಗಂಧತ್ತ ಹೊರ್ಕಂಡು ಕರಿಯತ್ತ ಇಟ್ಕಂಡು ಸ್ವಂತಾವ ಕುಣಿಸುತ್ತ ಒಯ್ತಾವಳೆ ಸ್ವಂತಾವ ಕುಣಿಸುತ್ತ ಒಯ್ತಾವಳೆ ನಂಚೆಲುವೆ ಸ್ವಂತಾವ ಬಳಕಿಸಿ ನಲಿದಾಡೋ ನಂಚೆಲುವೆ ದೀಪಾದ ಬೆಳಕಲ್ಲಿ ಮಿಂಚ್ತಾಳೆ ದಿಂತಾಕ್ ದಿಂತಾಕ್ ಎಂದು ಕುಣಿತಾಳೆ ಎರಡು ಎತ್ತು ಹೊಡ್ಕೊಂಡು ರಣಗಲ್ಲ ಕಟ್ಕೊಂಡು ರಾಗಿಯ ಕಳದಲ್ಲಿ ನಿಂತವನೆ ರಾಗಿಯ ಒಕ್ಕಣ್ಣೆ ಮಾಡ್ತಾವನೆ ನನ್ನ ರಾಜ ಮಣ್ಣಿನ ಮಗನು ಇವನಂತೆ ಮಂಡ್ಯದ ಗಂಡು ಇವನಂತೆ ಸುಗ್ಗಿಯೋ ಆಹಾ ಸುಗ್ಗಿಯೋ ಬಂದಿದೆ ಸಡಗರ ತಂದಿದೆ ಬನ್ನಿರಿ ನಾವಾಡುವ ಮುದ್ದಾದ ನನ್ನ ರಾಣಿ ಪೂಜೆಯ ಮಾತಾವಳೆ ಗೆಜ್ಜೆ ಕಟ್ಟಿ ನಾವು ಕುಣಿಯುವ ಗೆಜ್ಜೆ ಕಟ್ಟಿ ನಾವು ಕುಣಿಯುವ ಮಾರಿಯ ಹಬ್ಬದಲ್ಲಿ ಆರತಿಯ ಬೆಳಕಲ್ಲಿ ತಮಟೆಯ ಸತ್ತಿಗೆ ದನಿತಾನೆ ತಮಟೆಯ ತಾಳಕ್ಕೆ ತಂದಾನ ಹಾಡ್ಕೊಂಡು ತಮಟೆಯ ತಾಳಕ್ಕೆ ತಂದಾನ ಹಾಡ್ಕೊಂಡು ಕಂಸಾಳೆ ಡೊಳ್ಳು ಬಡಿತಾನೆ ಕುಣಿದು ಕುಪ್ಪಳಿಸಿ ಮೆರಿತಾನೆ ಸುಗ್ಗಿಯೋ ಸುಗ್ಗಿಯೋ ಬಂದೈತೆ ಗಿಗ್ಗನ್ನು ತಂದೈತೆ ಬನ್ನಿರಿ ನಾವು ಕುಣಿಯುವ ಮುದ್ದಾದ ನನ್ನ ರಾಣಿ ನಲಿ ನಲಿದು ಬರ್ತಾವ ಬಂದೈತೆ ಗಿಗ್ಗನ್ನು ತಂದೈತೆ ಬನ್ನಿರಿ ನಾವು ಕುಣಿಯುವ ಮುದ್ದಾದ ನನ್ನ ರಾಣಿ ನಲಿ ನಲಿದು ಬರ್ತಾವಳೆ ಮುದ್ದಾದ ನನ್ನ ರಾಣಿ ನಲಿ ನಲಿದು ಬರ್ತಾವಳೆ ಗೆಜ್ಜೆ ಕಟ್ಟಿ ನಾವು ಕುಣಿಯುವ ತಂದಾನ ನಾವಾಡುವ ತಿಂತಾಕ್ ತಿಂತಾಕ್ ಎಂದು ರಾಣಿಯ ನಾವು ತೋರುವ ನಾವು ತುಂಬುವ ಆತ್ಮೀಯರೇ, ಸುಗ್ಗಿ ಹಬ್ಬದ ಸಂಭ್ರಮ ಚಿನ್ನರ ಬಿಂಬದಲ್ಲೂ ಎದ್ದು ಕಾಣುತ್ತಾ ಇದೆ. ಹೊಸ ಪೈರು ಬಂದ ಸಂಭ್ರಮದಲ್ಲಿ ರೈತರ ಕುಣಿದಾಟ ನಲಿದಾಟ ಚಿನ್ನರ ಬಿಂಬಕ್ಕೆ ಇನ್ನೂ ಹೆಚ್ಚಿನ ಮೆರುಗನ್ನು ತಂದಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ವಿಷಯವೆಂದರೆ ಸುಗ್ಗಿ ಹಬ್ಬದ ಸಂದರ್ಭದಲ್ಲಿ ಏನೆಲ್ಲ ಆಚರಣೆ ರೀತಿ ನೀತಿಗಳಿವೆ ಅದನ್ನು ನಮ್ಮ ನೃತ್ಯದ ಮೂಲಕ ಬಿಚ್ಚಿಟ್ಟ ಚಿನ್ನರಿಗೆ ಧನ್ಯವಾದಗಳು. ಮುಂದಿನ ತಂಡ 5, ಸ್ಪರ್ಧಾ ತಂಡ 5,
Team number 5. ಪರಿಸೆಯೆಲ್ಲ ನೋಡ ಬನ್ನಿರೋ ಮಾದೇವನ ಏಳುಮಲೆ ಮಾಯಗಾರನ ಏಳುಮಲೆ ಮಾಯಗಾರನ ಮಲ್ಲಿಗೆ ಹೂವ ಚೆಲ್ಲಿರೋ ಮಾದೇವನೇ ಉಗೆ ಉಗೆ ಎಂದು ಹೋಗಿರೋ ಉಗೆ ಉಗೆ ಎಂದು ಹೋಗಿರೋ ಏಳುಮಲೆ ಅಂದಗಾರ ಉಂಜುಮಲೆ ಗುರುಕಾರ ಏಳುಮಲೆ ಅಂದಗಾರ ಉಂಜುಮಲೆ ಗುರುಕಾರ ಪರುಷೆಯೆಲ್ಲ ಬಂದವರೇ ನೋಡುವ ಕಣ್ಣಾರ ಜಗದೀಶ್ವರ ಸರ್ವೇಶ್ವರ ಕೈ ಹಿಡಿದು ಕಾಪಾಡೋ ಮಾದೇಶ್ವರ ನೋಡಿ ಕುಣಿರೋ ನಮ್ಮುದ್ದು ಮಾದೇವನ ಕೊಂಡಾಡಿ ಕುಣಿರೋ ಅಂತಾರ ಗಂಗೆಯಲ್ಲಿ ಮಿಂದು ನಾ ಬಂದಿವ್ನಿ ಕಾಡು ಮಲ್ಲಿಗೆ ತಂದು ಕಾದು ನಾ ನಿಂತಿವ್ನಿ ಕಣ್ಬಿಟ್ಟು ನೋಡು ಸ್ವಾಮಿ ಕರುಣೆಯ ತೋರು ಸ್ವಾಮಿ ಕೈಯಲ್ಲಿ ಕಂಸಾಳೆ ನುಡಿಸಿ ನಿಂತಿವ್ನಿ ಮನದಲ್ಲಿ ಮಹಾದೇವ ಎಂದು ನಾ ಕೂಗಿವ್ನಿ ಈ ನನ್ನ ಮೊರೆಯ ಕೇಳೋ ನೀನೊಂದು ಮಾತ ಹೇಳೋ ನೀನು ಭಕ್ತರೆಲ್ಲ ಬಂದವರೇ ದರ್ಶನಕ್ಕೆ ನಿಂದವರೇ ಮಾದೇಶ್ವರ ಕರುಣಾಕಾರ ಭಕ್ತರನ್ನು ಕಾಪಾಡೋ ಶಿವಶಂಕರ ಹಾಡಿ ಕುಣಿರೋ ನೋಡಿ ಕುಣಿರೋ ನಮ್ಮುದ್ದು ಮಾದೇವನ ಕೊಂಡಾಡಿ ಕುಣಿರೋ ಸೈ ಸೈ ಹಾಡಿ ಕುಣಿರೋ ನೋಡಿ ಕುಣಿರೋ ನಮ್ಮುದ್ದು ಮಾದೇವನ ಕೊಂಡಾಡಿ ಕುಣಿರೋ ಸೈ ಸೈ
ಉಗೆ ಉಗೆ ಎಂದು ಮಹಾದೇವನನ್ನು ಕಂಸಾಳೆ ನೃತ್ಯದ ಮೂಲಕ ಹಾಡಿ ಹೊಗಳಿ ಹೆಜ್ಜೆ ಹಾಕಿದ ಮುದ್ದು ಚಿನ್ನರಿಗೆ ವಂದನೆಗಳು. ಎಲ್ಲವನ್ನು ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನ್ನು ಅನ್ನದಾನಿಸಿದ್ದ ಎಲ್ಲವನ್ನು ಒಳ್ಳೆ ಆದಿ ಚುಂಚನಗಿರಿ ಎಲ್ಲವನ್ನು ಅರೆ ಮೇಲೆ ಅಂದಾನಿ ಎಲ್ಲವನ್ನು ಒಳ್ಳೆ ಗಿರಿ ಮೇಲೆ ಬೈರುವ ಎಲ್ಲವನ್ನು ಅರೆ ಮೇಲೆ ಅಂದಾನಿ ಗಿರಿ ಮೇಲೆ ಬೈರುವ ಎಲ್ಲವನ್ನು ಸ್ವಾಮೆಲ್ಲವನ್ನು ಎಲ್ಲವನ್ನು ಶಿವನೆಲ್ಲವನು ಎಲ್ಲವನ್ನು ಗುರು ಎಲ್ಲವನು ಎಲ್ಲವನ್ನು ಸ್ವಾಮೆಲ್ಲವನು ಎಲ್ಲವನ್ನು ಗುರು ಎಲ್ಲವನು ಒಡೆಯ ಎಲ್ಲವನ್ನು ಖಡ್ಗ ವಿಭೂತಿ ಧರಿಸೋನು ಎಲ್ಲವನ್ನು ಓಡುಗಲ್ಲಿನ ಒಡೆಯ ಎಲ್ಲವನ್ನು ಖಡ್ಗ ವಿಭೂತಿ ಧರಿಸೋನು ಎಲ್ಲವನ್ನು ಮೂರು ಶೂಲದ ಒಡೆಯ ಎಲ್ಲವನ್ನು ಚೇಳೂರ ಕಂದಯ್ಯ ಎಲ್ಲವನ್ನು ಮೂರು ಶೂಲದ ಒಡೆಯ ಚೇಳೂರ ಕಂದಯ್ಯ ಎಲ್ಲವನ್ನು ಶಿವನೆಲ್ಲವನ್ನು ಎಲ್ಲವನ್ನು ಶಿವನೆಲ್ಲವನು ಎಲ್ಲವನ್ನು ಗುರು ಎಲ್ಲವನು ಎಲ್ಲವನ್ನು ಶಿವನೆಲ್ಲವನು ಎಲ್ಲವನ್ನು ಗುರು ಎಲ್ಲವನು
ಹಡಪದರ ಪಣ್ಣನ ಮನೆಯ ಡೋಲಿನ್ ಶಬ್ದಾವ ಕೇಳಿ 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 ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈ ತೋಂ ಎಂದು ಕುಣಿತ ಗುರುವೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲೋ ಶಿವನೇ ನಿನ್ನಾಟ ಬಲ್ಲೋ ಹರನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲೋ ಯಾರ್ಯಾರೋ ಅತ್ಯುತ್ತಮ ನೃತ್ಯ ಪ್ರದರ್ಶನ ಚಿಣ್ಣರೇ. ಚಿಣ್ಣರ ಹಬ್ಬಕ್ಕೆ ಮತ್ತೆ ಮತ್ತೆ ಶಿವನ ಆಗಮನವಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದರೆ, ಯಾವುದೇ ವ್ಯಕ್ತಿ ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ನುಡಿಯಂತೆ ಶ್ರದ್ಧೆ ಭಕ್ತಿಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಯಾವುದೇ ಕೆಲಸವನ್ನು ಮಾಡಿದಾಗ ಶಿವನು ತಾನಾಗಿಯೇ ಒಲಿದು ಬರ್ತಾನೆ. ಶಿವನಿಗೆ ಮೇಲು ಕೀಳುಗಳೆಂಬ ಭೇದ ಭಾವವಿಲ್ಲ. ಕರ್ತವ್ಯವೆಂಬುದು ಕನಿಷ್ಠವಲ್ಲ, ಅದು ದೇವರಂತೆ. ಅದನ್ನು ಗೌರವಿಸು ಎನ್ನುವಂತಹ ವಿಚಾರವನ್ನು ಈ ಸುಂದರ ನೃತ್ಯದ ಮೂಲಕ ತೋರಿಸಿದ ನಿಮಗೆ ಧನ್ಯವಾದಗಳು. ಪ್ರಕಾಶ್ ಭಂಡಾರಿ ಅಣ್ಣ ವೇದಿಕೆಗೆ Hello, good evening everyone. It's a great pride and honor. We have a celebrity guest here, Mr. Karan Patel. May I kindly request to please come up the stage. May we all welcome Mr. Karan Patel with a round of applause, please. A popular, known figure in the industry, Balaji's telefilms, Kahani Ghar Ghar Ki, Kasauti Zindagi Ki, and he has always and many a times was present for Jhalak Dikhla Ja. He has achieved Zee Gold Best Actor Award popular. A long list. It's my honor. Thank you so much. Thank you very much, Mr. Karan. Thank you. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಕಾರ್ಯಕ್ರಮ ಮುಂದುವರಿಯುತ್ತದೆ. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧಿ ಕ್ರಮಾಂಕ 8 ಟೀಮ್ ನಂಬರ್ 8 8
ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಅಂತಿಂತ ಹುಡುಗಿಯಲ್ಲ ಅಂತಿಂತ ಹುಡುಗಿಯಲ್ಲ ಎಲ್ಲೋ ಅಂತ ಹುಡುಗಿ ಇಲ್ಲ ಮತ್ತೆಲ್ಲೂ ನಾನು ಕಾಣೆ ನಮ್ಮವ್ವ ಮತ್ತೆಲ್ಲೂ ನಾನು ಕಾಣೆ ನಮ್ಮವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಹಸಿರು ಲಂಗ ಹಾಕಿಕೊಂಡು ಕೆಂಪು ರವಿಕೆ ತೊಟ್ಟುಕೊಂಡು ಮೇಲೊಂದು ದಾವಣಿಯ ಹಾಕಿಕೊಂಡು ಹಸಿರು ಲಂಗ ಹಾಕಿಕೊಂಡು ಕೆಂಪು ರವಿಕೆ ತೊಟ್ಟುಕೊಂಡು ಮೇಲೊಂದು ದಾವಣಿಯ ಹಾಕಿಕೊಂಡು ಕಳಕು ಬಳಕು ತಾ ನಡಿತಾಳವ ತುಂಬು ಹರಿಯದ ವಯ್ಯಾರವ ತಳಕು ಬಳಕು ತಾ ನಡಿತಾಳವ ತುಂಬು ಹರಿಯದ ವಯ್ಯಾರವ ಅಂತ ನಡಿಗೆಯಲ್ಲೂ ಅಂತ ನಡಿಗೆಯಲ್ಲೂ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓಹೋ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಗೆಜ್ಜೆ ಕಟ್ಟಿಕೊಂಡು ಕೈಗೆ ಬಳಿಯ ತೊಟ್ಟುಕೊಂಡು ಮೇಲೊಂದು ಪದವ ಹಾಡಿಕೊಂಡು ಕಾಲಿ ಗೆಜ್ಜೆ ಕಟ್ಟಿಕೊಂಡು ಕೈಗೆ ಬಳಿಯ ತೊಟ್ಟುಕೊಂಡು ಮೇಲೊಂದು ಪದವ ಹಾಡಿಕೊಂಡು ರಿಗಗ ರಿಗಗ ಎಂದು ಹಾಡ್ತಾಳವ ತಕಿಟ ತದಿಮಿ ಎಂದು ಕುಣಿತಾಳವ ರಿಗಗ ರಿಗಗ ಎಂದು ಹಾಡ್ತಾಳವ ತದಿಮಿ ತಕಿಟ ಎಂದು ಕುಣಿತಾಳವ ಅಂತ ಕುಣಿತದಲ್ಲೂ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓಹೋ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓಹೋ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಅವಳನ್ನ ಮುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ದಾರಿಯ ಬಿಡಿರೆಂದು ಬೇಡಿದಾಗ ಮಂದಿ ಅವಳನ್ನ ಮುತ್ಕೊಂಡಾಗ ಎಲ್ಲರ ನಡುವೆ ಅವಳಿರುವಾಗ ದಾರಿಯ ಬಿಡಿರೆಂದು ಬೇಡಿದಾಗ ಯಾವನೋ ಕಿಲಾಡಿ ಮಾತಾಡಿದ್ದಂತ ಎಂತ ಸಿಟ್ಟನ್ನ ತೋರಿಸ್ತಾಳವ ಯಾವನೋ ಕಿಲಾಡಿ ಮಾತಾಡಿದ್ದಂತ ಎಂತ ಸಿಟ್ಟನ್ನ ತೋರಿಸ್ತಾಳವ ಅಂತ ಸಿಟ್ಟಿನಲ್ಲೂ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓಹೋ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಎಂತ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ಓ ಏನ್ ಚಂದ ಕಾಣ್ತಾಳವ್ವ ಚೆಲ್ವಿಯವ್ವ ನಮ್ಮ ಹಳ್ಳಿ ಜನರ ಮುಗ್ಧ ಮನಸ್ಸು ಹೇಗೂ
ಅವರ ಸಾಹಿತ್ಯವೂ ಅಷ್ಟೇ ಸರಳ. ಒಂದು ಹೆಣ್ಣಿನ ವರ್ಣನೆಯನ್ನು ಅತ್ಯುತ್ತಮ ನೃತ್ಯದ ಮೂಲಕ ನಮ್ಮೆಲ್ಲರಿಗೂ ತೋರಿಸಿಕೊಟ್ಟ ಚಿನ್ನರೆಲ್ಲರಿಗೂ ಧನ್ಯವಾದಗಳು. ಮುಂದಿನ ತಂಡ 9, ಸ್ಪರ್ಧಾ ತಂಡ 9, ಟೀಮ್ ನಂಬರ್ 9. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, 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 ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಮನೆ ಚಂದ ಇಬ್ಬರ ಗಣಿ ಚಂದ, ಇಬ್ಬೆದ್ದು ಹರಿವೋ ಒಳೆ ಚಂದ, ಗೆಜ್ಜೆ ಮಾತಾಡುತ್ತಾವೋ, ಇಬ್ಬೆದ್ದು ಹರಿವೋ ಒಳೆ ಚಂದ, ಗೆಜ್ಜೆ ಮಾತಾಡುತ್ತಾವೋ, ಉಬ್ಬೆದ್ದು ಹರಿವೋ ಒಳೆ ಚಂದ ದೊಡ್ಡಮ್ಮ, ಉಬ್ಬೆದ್ದು ಹರಿವೋ ಒಳೆ ಚಂದ ದೊಡ್ಡಮ್ಮ, ಉಪ್ಪಿನ ಬೆಳಕೆ ಬಲು ಚಂದ, ಗೆಜ್ಜೆ ಮಾತಾಡುತ್ತಾವೋ, ಉಪ್ಪಿನ ಬೆಳಕೆ ಬಲು ಚಂದ, ಗೆಜ್ಜೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಕವಿನ ಹಾಸಿಗೆ ಚೆಳಿನ ತಲೆದಿಂಬು, ನಗಭೂಷಣದ ನಡುಕಟ್ಟು, ಗೆಜ್ಜೆ ಮಾತಾಡುತ್ತಾವೋ, ನಗಭೂಷಣದ ನಡುಕಟ್ಟು, ಗೆಜ್ಜೆ ಮಾತಾಡುತ್ತಾವೋ, ನಾಗಭೂಷಣದ ನಡುಕಟ್ಟು ಈ ಊರ, ನಾಗಭೂಷಣದ ನಡುಕಟ್ಟು ಈ ಊರ, ತಾಯಿಗೆ ಬಿರುದು ಸಲುವವೇ ಗೆಜ್ಜೆ ಮಾತಾಡುತ್ತಾವೋ, ತಾಯಿಗೆ ಬಿರುದು ಸಲುವವೇ ಗೆಜ್ಜೆ ಮಾತಾಡುತ್ತಾವೋ.
ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಚಿಣ್ಣರ ಹೆಜ್ಜೆ ಮಾತಾಡುತ್ತಾವೋ. ಅತ್ಯಂತ ಸುಂದರ ಪ್ರಸ್ತುತಿ ಚಿಣ್ಣರೇ. ನಮ್ಮ ಜನಪದರು ಮುಗ್ಧರು. ಆದರೆ ತಾವು ಹಾಡಬೇಕು ಕುಣಿಬೇಕು ಅಂದರೆ ನಿತ್ಯ ಜೀವನದಲ್ಲಿ ಉಪಯೋಗಿಸುವಂಥ ವಸ್ತುಗಳೇ ಆದ ಗೆಜ್ಜೆ, ಕೋಲು, ಮಡಿಕೆ ಹೀಗೆ ಹಲವು ವಸ್ತುಗಳನ್ನು ತನ್ನ ಸಂಗೀತ ಸಾಧನವನ್ನಾಗಿ ಉಪಯೋಗಿಸಿಕೊಳ್ತಾರೆ. ಚಿಣ್ಣರೇ, ಜನಪದರ ಗೆಜ್ಜೆಯ ಗೀತೆಗೆ ಹೆಜ್ಜೆ ಹಾಕಿ ಎಲ್ಲರ ಮನಗೆದ್ದ ನಿಮಗೆ ವಂದನೆಗಳು. ಮುಂದಿನ ಸ್ಪರ್ಧಿ ತಂಡ 10. ತೀರ್ಪುಗಾರರ ಗಮನಕ್ಕೆ ಟೀಮ್ ನಂಬರ್ 10.
ಬೇತ ಮಂಗಳ ಕೆರೆಯೇನೋ ಬಾಬಾ ಅಂತಿದೆಯಲ್ಲೋ. ನೋಡ್ತಾ ಇದ್ದದ್ದು ಆ ಎದುರಿಗಿದ್ದ ಹುಂಜಗಳನ್ನ. ಅವರೆಲ್ಲರ ಕಣ್ಣಲ್ಲಿದ್ರೆ ನನ್ನ ಕೆಲವು ಗೆಳತಿಯರು ಎಂತ ಏನು ಅನ್ಕೋತಿದ್ರಂದ್ರೆ ಅತ್ತು ಓ ಬಿಸಲೆ ಇಡಾಪುಂಡುಂದು ಓ ಬಿಸಲೆ ಗೆಪ್ಪೊಲಿ ಅಂದು ಆಂಡ. ಆದರೆ ನನಗೆ ನೆನಪಾದದ್ದು ನನ್ನ ಬಾಲ್ಯದ ದಿನ. ಯಾವುದೋ ಮೈದಾನದಲ್ಲಿ ಬಯಲಲ್ಲಿ ಕಂಡ ಕೋಳಿ ಅಂಕ ಅಥವಾ ಕೋಳಿ ಕಾಳಗ, ದೀಪಾವಳಿ, ಸಂಕ್ರಾಂತಿ ಹೀಗೆ ವಿಶೇಷ ಹಬ್ಬಗಳಲ್ಲಿ ಹಬ್ಬದ ಮಾರನೇ ದಿನ ಈ ಕೋಳಿ ಅಂಕವನ್ನು ಊರಿನಲ್ಲಿ ನಡೆಸ್ತಾ ಇದ್ದರು. ದಕ್ಷಿಣ ಕನ್ನಡದ ಒಂದು ಸಾಂಪ್ರದಾಯಿಕ ಕ್ರೀಡೆಯಾಗಿ ಗ್ರಾಮೀಣ ಕ್ರೀಡೆಯಾಗಿ ಕೂಡ ಗುರುತಿಸಿಕೊಂಡಿದೆ. ಹುಂಜದ ಆಸೆ ತೋರಿಸಿ ಎಲ್ಲರನ್ನ ರಂಜಿಸಿದ ಚಿಣ್ಣರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧಿ ತಂಡ 11, ಟೀಮ್ ನಂಬರ್ 11. ಹಸುರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ. ಹಸುರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ. ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ. ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ. ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ. ಮುತ್ತಿನ ಸರದಂಥ ಮಾತುಗಳಾಡುತ್ತಾ ಜಾತ್ರೆಗೆ ಹೋಗೋಣ ಗಣನಾಯಕ. ಮುತ್ತಿನ ಸರದಂತ ಮಾತುಗಳಾಡುತ್ತಾ ಜಾತ್ರೆಗೆ ಹೋಗೋಣ ಗಣನಾಯಕ. ಸಿರಿಯೂರ ಚಂದದ ಮೂರುತಿ ನೋಡುತ್ತಾ ಸಿರಿಯೂರ ಚಂದದ ಮೂರುತಿ ನೋಡುತ್ತಾ ತೇರಿಗೆ ಹೋಗೋಣ ಗಣನಾಯಕ. ತೇರಿಗೆ ಹೋಗೋಣ ಗಣನಾಯಕ. ಹಸುರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ. ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ. ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ. ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ. ಸಿರಿಕಂಠ ದೇವನ ದರ್ಶನ ಮಾಡುತ್ತಾ ಹರುಷಾದಿ ಕಳವೆವು ಗಣನಾಯಕ. ಸಿರಿಕಂಠ ದೇವನ ದರ್ಶನ ಮಾಡುತ್ತಾ ಹರುಷಾದಿ ಕಳವೆವು ಗಣನಾಯಕ. ಮಂಟಪ ಜಾಜಿಯ ಗಂಟೊಳಗಿಟ್ಟುಕೊಂಡು ಮಂಟಪ ಜಾಜಿಯ ಗಂಟೊಳಗಿಟ್ಟುಕೊಂಡು ನೆಂಟನ ನೋಡೋಣ ಗಣನಾಯಕ. ನೆಂಟನ ನೋಡೋಣ ಗಣನಾಯಕ. ಹಸುರ
ರಂಗಿ ಕಾಲ್ಕಡಗ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ ತಾನ ತಂದಾನಿ ತಂದನಾನ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ ತಂದಾನಿ ತಂದನಾನಿ ತಂದನಾನ ತಾನ ತಂದನಿ ತಾನಂದನಾನ ತಂದನಿ ತಾನ. ಅತ್ಯುತ್ತಮವಾದ ಪ್ರಸ್ತುತಿ ಚಿಣ್ಣರೆ. ನಮ್ಮ ಮುದ್ದು ಚಿಣ್ಣರಿಂದ ಮುದ್ದು ಗಣಪನ ಮುದ್ದಾದ ಬಣ್ಣನೆ ಪ್ರಾರ್ಥನೆ. ಬಹಳ ಆಕರ್ಷಕವಾದ ಪ್ರಸ್ತುತಿ ಚಿಣ್ಣರೆ. ತೀರ್ಪುಗಾರರ ಗಮನಕ್ಕೆ ಸ್ಪರ್ಧಿ ತಂಡ 12, ಟೀಮ್ ನಂಬರ್ 12. ಹಾಲರವಿ ಬಂದೋ ನೂರನ್ ಹಾಲರವಿ ಬಂದೋ ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಬಂದೋ ನೂರನ್ ಹಾಲರವಿ ಬಂದೋ ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಮ್ಯಾಲ್ ಹೂವಿನ ದಂಡೆ ವಾಲಾಡಿ ಬಂದೋ
ಕಾರ್ಯಕ್ರಮ ತೀರ್ಪುಗಾರರಿಗೆ ಸನ್ಮಾನ. ನಮ್ಮ ಇಂದಿನ ನೃತ್ಯ ಸ್ಪರ್ಧೆಗೆ ತೀರ್ಪುಗಾರರಾಗಿ ಆಗಮಿಸಿರುವ ಕುಮಾರಿ ಶ್ರೇಷ್ಠ ಅಯ್ಯರ್ ಹಾಗೂ ಮೀನಾಕ್ಷಿ ಶ್ರೀಯಾನ್ ಇವರನ್ನು ಪೂಜಾ ಭಂಡಾರಿ ಹಾಗೂ ನಯನಾ ಭಂಡಾರಿ ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಲೋ, ಲೈಟ್ ಸ್ಟೇಜ್ ಲೈಟ್ ಪ್ಲೀಸ್. ಸ್ಟೇಜ್ ಲೈಟ್. ಕುಮಾರಿ ಶ್ರೇಷ್ಠ ಅಯ್ಯರ್ ಇವರ ಪರಿಚಯವನ್ನು ಶ್ರುತಿ ಗಾಣಿಗ ಕಾಂದಿವಲಿ ಇವರು ಮಾಡಿಕೊಡಲಿದ್ದಾರೆ. Namaskara. Miss Shrestha Iyer is a dynamic force in the world of dance. She is the visionary behind Whirl It Up with Shrestha, a thriving dance brand that has captivated audiences for the past 2 years. With nearly a decade of dedicated teaching experience, she has mentored countless dancers from tiny tots to seasoned adults. Miss Iyer is not just a talented dancer, but also an inspiring fitness enthusiast, certified in Zumba and Bollywood fitness. Her innovative approach to teaching blends various styles including freestyle, Bollywood, Bollyhop, jazz and Afro. With her keen eye for detail and passion for dance, Miss Iyer brings a unique perspective to the judging panel. On behalf of Chinnarabimba, as a token of our appreciation, we would like to felicitate Miss Shrestha Iyer. ಶ್ರೇಷ್ಠ ಅಯ್ಯರ್ ನಮ್ಮ ಇವತ್ತಿನ ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದ್ದಾರೆ. ವಿಶೇಷವಾದಂಥ ಗೌರವ ಪೂಜಾ ಭಂಡಾರಿ ಅವರಿಂದ ಹಾಗೆ ಶ್ರೀಮತಿ ಗೀತಾ ಹೆರಳರವರಿಂದ ಒಂದು ದೊಡ್ಡ ಚಪ್ಪಾಳೆ ಶ್ರೇಷ್ಠ ಅಯ್ಯರ್ ಅವರಿಗೆ. ಒಂದನೇ ಮುಂದಿನ ತೀರ್ಪುಗಾರರು ಮೀನಾಕ್ಷಿ ಶ್ರೀಯನ್ ಇವರ ಪರಿಚಯವನ್ನು ಮೈನಾ ಶೆಟ್ಟಿ ಡೋಂಬೆಲಿ ಶಿಬಿರ ಇವರು ಮಾಡಿಕೊಡಲಿದ್ದಾರೆ. Namaskara. Dr. Guru Meenakshi Shiyan, a celebrated ambassador for Indian culture, national and international awardee, an accomplished researcher, and a renowned artist and choreographer. Her illustrious career spans numerous achievements, including being featured in various documentary films that highlight her artistic journey, adding a unique feather to her cap. She is also the voice behind the campaign Himalaya Purifying Face Wash campaign. She is artistic director of Arunoday Kalaniketan, an institution dedicated to preserving and promoting fine arts over 65 years. Expanding her artistic vision, she has established a production house
that recently presented the acclaimed Sapta Sindhu, a mesmerizing blend of Bharatanatyam and Odissi. Respected Madam, we value your dedicated and selfless services to the society. Being judged to our folk dance competition, we, the entire family of Chinnarabimba, extend our gratitude and appreciation. Now I request our team to ಶ್ರೀಮತಿ ಮೀನಾಕ್ಷಿ ಶ್ರೀಯಾನ್ Thank you. ಈ ನಗರ ಕಂಡಂಥ ಅತ್ಯುತ್ತಮ ನೃತ್ಯಗಾರ್ತಿ, ನೃತ್ಯ ನಿರ್ದೇಶಕಿ, ಇವತ್ತಿನ ನಮ್ಮಿನ ಚಿನ್ನದ ಮಕ್ಕಳ ಉತ್ಸವದ ನೃತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದ್ದಾರೆ. ಆತ್ಮೀಯ ಸ್ವಾಗತ ಮತ್ತು ಗೌರವ ತಮಗೆ. ಒಂದು ದೊಡ್ಡ ಚಪ್ಪಾಳೆ ಮೀನಾಕ್ಷಿ ಶ್ರೀಯಾನ್ ಅವರಿಗೆ. ಈಗ ಯಕ್ಷಗಾನ ನಮ್ಮ ಚಿನ್ನದ ಇಂದ್ರಜಿತು ಕಾಳಗ. ರಾಮಾಯಣದ ಒಂದು ವಿಶೇಷ ಪ್ರಸಂಗ ಇದು. ಚಿನ್ನರಬಿಂಬದ ಆಯ್ದ ಕಲಾವಿದರ ಕೂಡುವಿಕೆಯೊಂದಿಗೆ ಯಕ್ಷಗಾನ. ಕರಾವಳಿಯ ಗಂಡು ಕಲೆ ಯಕ್ಷಗಾನ ಮುಂಬಯಿಯ ಚಿನ್ನರ ಒಂದು ಸಂಗಮದೊಂದಿಗೆ ವಿಶೇಷವಾಗಿ ಪ್ರಯೋಗಿಸಲ್ಪಡ್ತಾ ಇದೆ. Hal, hal, volume, hal, hello, hello. ಗಮನಿಸಿ, ಯಕ್ಷಗಾನ ಮುಗಿದ ತಕ್ಷಣ ಸಭಾ ಕಾರ್ಯಕ್ರಮ ಇದೆ. ಅತಿಥಿ ಪರಿಚಯದ ಮಕ್ಕಳು, ನಿರೂಪಣೆಯ ಮಕ್ಕಳು ಮತ್ತು ಭಜನೆ ಮಕ್ಕಳು ಸಿದ್ಧರಾಗಿರಬೇಕು. 45 ನಿಮಿಷ ಯಕ್ಷಗಾನ ನಡೆಯುತ್ತದೆ. वॉल्यूम दो, वॉल्यूम बाइक में देखो
ಬಂದೆ ಬೈ. जरा ध्यान दो इधर, वॉल्यूम बढ़ाओ. ಹಲೋ 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 ಮೊದಲೇದ್ದು ವಾಲ್ಯೂಮ್ ಕೊಡಿ. ಮದ್ದಳೆಯ ಮೈಕಿಗೆ ವಾಲ್ಯೂಮ್ ಇಲ್ಲ, ಬರಲಿಲ್ಲ. ಇತ್ಯಾದಿ ಕೇಳು. ಹಲೋ ಹಲೋ, ಜೋರು ಬೇಕು, ಬೇರೆ ಕೊಡಿ. ಒಂದು ನಿಮಿಷದಲ್ಲಿ ಆತ್ಮೀಯರೇ, ನಮ್ಮ ಜೊತೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಂತಹ ಶ್ರೀ ಸುಧಾಕರ್ ಶೆಟ್ಟಿ ಅವರಿದ್ದಾರೆ. CMD ಸಹನಾ ಗ್ರೂಪ್ ಆಫ್ ಕಂಪನೀಸಿನ ಮಾಲಕರು, ಈ ನಗರದ ಒಂದು ದೊಡ್ಡ ಉದ್ಯಮಿ, ಹಾಗೆ ಬಂಟರಲ್ಲಿ ಒಬ್ಬ 8ನೇ ಬಂಟ. ನಮ್ಮ ಬಂಟ ಸಂಘ ಮುಂಬೈಗೆ ವಿಶೇಷವಾದಂತಹ ವಿದ್ಯಾ ಕೊಡುಗೆಯನ್ನು ಕೊಟ್ಟವರು. ಅವರ ತೀರ್ಥರೂಪರ ಹೆಸರಿನಲ್ಲಿ ಹೈಯರ್ ಎಜುಕೇಷನ್ ಸ್ಟಡೀಸ್ನಲ್ಲಿ ಒಂದು ಕಾಲೇಜ್ ಇದೆ. ಶ್ರೀ
ಶ್ರೀಮತಿ ಹೇಮಲತಾ ಶೆಟ್ಟಿ ಅವರ ಸಹಧರ್ಮಿಣಿ ಮತ್ತು ಶ್ರೀ ಸುಧಾಕರ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದ ಅತಿಥಿಗಳು. ಒಂದು ದೊಡ್ಡ ಚಪ್ಪಾಳೆ ಬೇಕು. ಸುಧಾಕರ್ ಶೆಟ್ಟಿ ಅವರಿಗೆ 22ನೇ ಮಕ್ಕಳೋತ್ಸವದಲ್ಲಿ ಗೌರವ. ಸಹನಾ ಗ್ರೂಪ್ ಆಫ್ ಕಂಪನೀಸ್ನ CMD. ಬಲ್ಲೆಕ್ಕ ಬಲ್ಲೆ ದಂಪತಿ ಸಮೇತರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿದ್ದಾರೆ. ಒಂದು ಸಣ್ಣ ಪರಿಚಯ ಇದೆ. ನಮಸ್ಕಾರ. ಇಂದಿನ ಮಕ್ಕಳ ಉತ್ಸವವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ ಚೇಂಜ್ ಕಮ್ ಸ್ಲೋಲಿ ಎಂಬ ವಾಕ್ಯೋಕ್ತಿಯನ್ನು ರಕ್ತಗತ ಮಾಡಿಕೊಂಡಿರುವ ಶ್ರೀಯುತ ಸುಧಾಕರ್ ಶೆಟ್ಟಿ ಮಾಮನವರು ಮತ್ತು ಶ್ರೀಮತಿ ಹೇಮಲತಾ ಶೆಟ್ಟಿ ಮಾಮಿ ದಂಪತಿಗಳು ಸಹನಾ ಗ್ರೂಪ್ ಆಫ್ ಕಂಪನಿಗಳ ಆಡಳಿತ ನಿರ್ದೇಶಕರು. ಮಾಮನವರು 30 ವರ್ಷಗಳಿಂದಲೂ ಗ್ರಾಮೀಣ ಪ್ರದೇಶ, ಕೊಳಗೇರಿ ಹಾಗೂ ನಗರ ಪ್ರದೇಶಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಸಾಮಾನ್ಯ ಜನರಿಗೂ ಜೀವನ ಸುಗಮ ರೀತಿಯಲ್ಲಿ ಆರೋಗ್ಯಕರವಾಗಿ ನಡೆಸುವಂತೆ ಮಾಡುವ ಕಾರ್ಯದಲ್ಲಿ ತೊಡಗಿರುವುದು ಮಾಮನವರ ಸಮಾಜಪರ ಕಾರ್ಯಕ್ಕೆ ಸಾಕ್ಷಿ. ಕೊಡುಗೈ ದಾನಿಯೂ ಆಗಿರುವ ಮಾಮನವರು ಬಂಟರ ಸಂಘ ಮುಂಬಯಿಯ ಶಿಕ್ಷಣ ಸಂಸ್ಥೆಗೆ ದೊಡ್ಡ ಮೊತ್ತದ ಕೊಡುಗೆಯನ್ನು ನೀಡಿರುವ ಶಿಕ್ಷಣ ಪ್ರೇಮಿ. 2004ರಿಂದ ಮಾಮನವರ ಮುಂದಾಳತ್ವದಲ್ಲಿ ಈ ಸಂಸ್ಥೆ ತನ್ನ ಕಾರ್ಯವೈಖರಿಯನ್ನು ಪ್ರಾದೇಶಿಕ ಪ್ರಸಾರ ಮಾಧ್ಯಮ ಹಾಗೂ ಹಾಸ್ಪಿಟಾಲಿಟಿಗೆ ವಿಸ್ತರಿಸಿ ಹಲವಾರು ಜನರಿಗೆ ಉದ್ಯೋಗ ನೀಡಿ ಅವರ ಬಾಳನ್ನು ಬೆಳಗಿಸಿ ಸಮಾಜ ಸೇವಕ ಎನಿಸಿಕೊಂಡಿರುವರು. ಆರೋಗ್ಯವೇ ಭಾಗ್ಯ ಎಂಬಂತೆ ಸಾಮಾನ್ಯ ಜನರಿಗೂ ವಸತಿ, ವಿದ್ಯುತ್, ನೀರು ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಒದಗಿಸಿಕೊಟ್ಟು ಉತ್ತಮ ಜೀವನ ನಡೆಸಲು ಅವಕಾಶ ಕಲ್ಪಿಸಿರುವರು. ಯಶಸ್ವಿ ಪುರುಷನ ಹಿಂದೆ ಒಬ್ಬಾಕೆ ಮಹಿಳೆಯ ಪಾತ್ರವಿರುವುದಂತೆ ಅಂತೆಯೇ ಮಾಮನವರ ಈ ಸಮಗ್ರ ಸಾಧನೆಯ ಹಿಂದಿನ ಪ್ರೇರಣಾ ಶಕ್ತಿಯೇ ಹೇಮಲತಾ ಮಾಮಿ. ಮಾಮಿ, ನೀವು ನಮ್ಮ ಉತ್ಸವಕ್ಕೆ ಬಂದಿರುವುದು ಅತೀವ ಸಂತೋಷವಾಗಿದೆ. ತಮ್ಮನ್ನು ಶಿರಬಾಗಿ ಸ್ವಾಗತಿಸುತ್ತೇನೆ ಹಾಗೂ ಚಿನ್ನರಿಂದ ಗೌರವಾರ್ಪಣೆ. ವಂದನೆಗಳು ಅಣ್ಣ. ಅಕ್ಕ ಒಂದು ವಾರ ಈಗ ಯಕ್ಷಗಾನ ಇಂದ್ರಜಿತು ಕಾಳಗ. ಶ್ರೀ ಗುರುಗಣಾಧಿಪತಯೇ ನಮಃ. ಪಾಲಿಸು ಪಾಲಿಸು ಪಾರ್ವತಿ ತನಯ
ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜೋಸನವಾಣಿಯರ ಪಾದಾಮುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ
ಕಂಡು ದೋಷವನು ಕೈಗೊಂಡು ಮತ್ತವರನು ಕೊಂಡೋಡಿದನು ಪ್ರಬಲ ಪಿಂಡಾರಿವರನ್ನು ಕಂಡು ದೋಷವನು ಕೈಗೊಂಡು ಮತ್ತವರನು ಕೊಂಡೋಡಿದನು ಪ್ರಬಲ ಪಿಂಡರಿವರೆಂದು ಕಾಮಿನಿ ಮಣಿ ಕೇಳು ವಿಭೀಷಣ, ಹಿರಿಯರಾದ ಜಾಂಬವರೇ, ಸುಗ್ರೀವಾದಿ ವಾನರ ವೀರರೇ, 14 ವರುಷ ವನವಾಸ ದೀಕ್ಷಾಬದ್ಧನಾಗಿ ನಾಡನ್ನು ಬಿಟ್ಟು ಕಾಡನ್ನು ಸೇರಿ ಪಂಚವಟಿ ವನ ಪ್ರದೇಶದಲ್ಲಿ ಬೀಡು ಬಿಟ್ಟಿರುವಾಗ ದುಷ್ಟ ರಾವಣ ನನ್ನ ಸತಿ ಸೀತೆಯನ್ನು ಅಪಹರಣ ಮಾಡಿದ. ಸೀತೆಯನ್ನು ಹುಡುಕುತ್ತಾ ಪಂಪಾ ಸರೋವರ ದಾಟಿ ಬಂದಾಗ ಸುಗ್ರೀವನ ಸಖ್ಯತನವಾಯಿತು. ಅದರ ನಂತರ ವಾನರ ಸೇನೆಯನ್ನು ಕೂಡಿಕೊಂಡು ಶರದಿಗೆ ಸೇತುವೆಯನ್ನು ಕಟ್ಟಿ ಲಂಕಾವನೆಯಲ್ಲಿ ಬೀಡು ಬಿಟ್ಟೆವು. ಅಂಗದನ ಮೂಲಕ ಕೈಗೊಂಡ ಸಂಧಾನ ವಿಫಲವಾದಾಗ ಯುದ್ಧವೇ ಬದ್ಧವಾಯಿತು. ಇದುವರೆಗೆ ನಡೆದ ಘನಘೋರ ಸಂಗ್ರಾಮದಲ್ಲಿ ಕುಂಭಕರ್ಣ, ಅತಿಕಾಯರೆ ಮೊದಲಾದ ರಾವಣನ ಬಂಧುಗಳು ನನ್ನೊಡನೆ ಹೋರಾಡಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಇನ್ನು ಕರಾಸುರ ಪುತ್ರನಾದ ಮಕರಾಕ್ಷ ನನ್ನೊಡನೆ ಹೋರಾಡಿ ತನ್ನ ಪ್ರಾಣವನ್ನು ನೀಗಿಕೊಂಡ. ಓ ಭಾನುನಂದನ, ಭಾನುನಂದನೇ ಬಲು ದಣಿದಿರುವವರೆಲ್ಲ ಕಾಣಲದ ದಳವೆ ಬಗೆ ಕಟ್ಟಿರುವ ಬಗೆಗೆ ಎಷ್ಟು ಹೊಗಳಿದರೂ ಕಡಿಮೆ. ಅದರಲ್ಲೂ ಅಂಗದನ ಸಾಹಸಕ್ಕೆ ಮೆಚ್ಚದವರಾರುಂಟು. ನಳ, ನೀಲ, ಗಜ, ಗವಯ, ಶತಬಲಿಯೆ ಮೊದಲಾದ ವೀರರ ವೀರದನೆಗಳಿಗೆ ತ್ರಿಜಗದಲ್ಲೇ ಜೋಡಾದವರಿಲ್ಲ. ಇನ್ನು ಜಾಂಬವ, ಹನುಮಾದಿಗಳು ತಮ್ಮದಾದ ಪರಾಕ್ರಮ ಪರಿಣಿತಿಗಳಿಂದ ಈಗಾಗಲೇ ನನ್ನ ಮೇಲೆ ಸಾಕಷ್ಟು ಋಣಭಾರವನ್ನು ಹೊರಿಸಿದ್ದಾರೆ. ಇನ್ನು ವಿಭೀಷಣನ ಬಗ್ಗೆಯೂ
ಎಷ್ಟು ಹೊಗಳಿದರೂ ಕಡಿಮೆಯೇ. ಸಹಸ್ರ ನಾಲಿಗೆಯುಳ್ಳ ಮಹಾಶೇಷನಿಗೂ ಇವನನ್ನು ಹೊಗಳುವುದು ಅಸಾಧ್ಯವೇ ಸರಿ. ಇವನ ಗುಣ ಅಪ್ಪಟ ಚಿನ್ನ. ಸುಗ್ರೀವ, ನೀವೆಲ್ಲ ಗೈದಂತಹ ಉಪಕಾರಕ್ಕೆ ನಾನೇನನ್ನೂ ಕೊಡಲಾರೇನಪ್ಪ. ಕೇವಲ ಮಾತಿನ ಕೃತಜ್ಞತೆಯನ್ನಷ್ಟೇ ಅರ್ಪಿಸುತ್ತಿದ್ದೇನೆ. ಲಾಲಿಸು ದೇವರ ದೇವ, ಲಾಲಿಸು ದೇವರ ದೇವ, ಜಗತ್ಪಾಲಕ ಶರಣ ಸಂಜೀವ, ಜಗತ್ಪಾಲಕ ಶರಣ ಸಂಜೀವ. ಜಗತ್ತಿನ ದೇವ ಸದಾಶಿವ, ಏನಿದು ಆಶ್ಚರ್ಯ! ಓ ಈಗೋ ವಿಚಾರ. ಓ ಶ್ರೀರಾಮಚಂದ್ರ, ದೇವರ ದೇವ ಸುಮ್ಮನೆ ನಮ್ಮನ್ನೆಲ್ಲ ಹೊಗಳಿ ತಕ್ಕೇರಿಸುತ್ತಿರುವೆ. ಮಲ್ಲಿಗೆಯ ಮಾಲೆಯ ಜೊತೆ ನಾರು ದೇವರ ಮುಡಿಗೆ ಇರುವಂತೆ ನಿನ್ನ ಸಾಮೀಪ್ಯದಿಂದಾಗಿ ನಮಗೂ ಪರೋಪಕಾರ ಗುಣ ವ್ಯಾಪಿಸಿಕೊಂಡಿದೆ. ತೇನ ವಿನಾ ತೃಣಮಪಿ ನಾ ಚಲತಿ. ನಿನ್ನ ಇಚ್ಛೆ ಇಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿಯಾದರೂ ಅಲಗಾಡಲು ಸಾಧ್ಯವೇ? ಎಲ್ಲವೂ ನೀನೇ. ನಮ್ಮನ್ನು ರಕ್ಷಿಸು ದೇವ, ನಮ್ಮನ್ನು ರಕ್ಷಿಸು. ಶರಣ ವಿಭೀಷಣ, ನಾನು ನಿಮ್ಮನ್ನು ಹೊಗಳಿದ ಮಾತ್ರಕ್ಕೆ ನೀವು ನನ್ನನ್ನು ದೇವತ್ವದ ಪತ್ತಕ್ಕೆ ಏರಿಸಿಬಿಟ್ಟಿರಲ್ಲ. ಇರಲಿ. ಸೀತಾಪತಿ ಕೇಳು, ತವ ಪಾದವ ಪೂಜಿಪೆನ ತಾಳು, ತವ ಪಾದವ ಪೂಜಿಪೆನ ತಾಳು. ತನಯನೊಳು ಬಾಳನು ನೀಡಿದ ಅಂಬುಜಾಕ್ಷ ನೀನು. ಇಂದ್ರ ತನಯನೊಳು ಬಾಳನು ನೀಡಿದ ಅಂಬುಜಾಕ್ಷ ನೀನು. ಸೀತಾಪತಿ ಕೇಳು, ತವ ಪಾದವ ಪೂಜಿಪೆ ತಾತಾಳು. ಶ್ರೀರಾಮಚಂದ್ರ, ನಿನ್ನ ಕರುಣೆಯಿಂದಲೇ ನಾನು ಹಾಗೂ ನನ್ನವರು ಸುಖ ಎನ್ನುವ ಪದಕ್ಕೆ ಅರ್ಥ ತಿಳಿಯುವಾಗಾಯ್ತು. ಇಲ್ಲದಿದ್ದರೆ ನಾವು ಋಷ್ಯಮುಖ ಪರ್ವತದಲ್ಲೇ ಇರಬೇಕಾದೀತು. ನಿನ್ನ ಕರುಣ ಕಟಾಕ್ಷದಿಂದ ನಾವು ಸಂಸಾರದ ಸಾರವನ್ನು ಉಣ್ಣುವ ಹಾಗಾಯ್ತು. ಹೌದು. ಈಗ ನಾವು ಯುದ್ಧದಲ್ಲಿ ದಣಿದಿದ್ದೀರಿ ಎನ್ನುವ ನಿನ್ನ ಮಾತು
ಶ್ರೀರಾಮನ ಕರುಣ ಕಟಾಕ್ಷ ಎಲ್ಲಿಯವರೆಗೆ ನಮ್ಮಲ್ಲಿ ಇರುತ್ತದೆ ಅಲ್ಲಿಯವರೆಗೆ ನಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಇರುತ್ತದೆ. ಸಂತೋಷವಾಯಿತು. ನೀವೆಲ್ಲರೂ ಹೀಗೆ ಬನ್ನಿ, ಹೀಗೆ ಬನ್ನಿ. ಬಹಳ ವಿಭವದಲ್ಲಿ ಇರುವಂತಹ ಸ್ಥಳ ಲಂಕಾಪುರಕ್ಕೆ ಯಾರೆಂದುಕೊಂಡಿದ್ದೀರಿ? ರಾವಣೇಶ್ವರ ಮಹಾಪ್ರಭು ಹಾಗೆಂದುಕೊಳ್ಳಬಹುದು. ಬಂದಂತಹ ಕಾರ್ಯ ಅನೇಕವಿದೆ. ಮಕರಾಕ್ಷ ಮಡಿದ ವಾರ್ತೆಯ ಹೇಳಿ
ಮಕರಾಕ್ಷ ಮಡಿದನೆ ಜಲಲನ ರಾಮನ ವಶವಾದಳ. ಇನ್ನು ಏನು ಮಾಡುವುದು? ತಾಯಿ ಕೈಕಸಾದೇವಿ ತಮ್ಮ ವಿಭೀಷಣ ಹೇಳಿದ ನೀತಿ ಮಾತುಗಳನ್ನು ಧಿಕ್ಕರಿಸಿ ಮೂರ್ಖನಾದೆ. ಕಾಲನಿಗೆ ಅಂಜದ ಧನಂಜಯ ದಿಕ್ಪಾಲಕರನ್ನೇ ಗೆದ್ದ ಮಕ್ಕಳು, ಶೂಲಿಗದವನಾದ ಕುಂಭಕರ್ಣ, ಇವರೆಲ್ಲ ಹೋದ ಮೇಲೆ ಇನ್ನು ರಾಮನನ್ನು ಗೆಲ್ಲುವ ಬಗೆಯತ್ತು ಶಿವನೇ ಶಂಕರನೇ. ಮುಖ್ಯವಾದ ಕಾರಣವೇ ನಮ್ಮ ತಂಗಿ ಸೂರ್ಪನಖಿ. ಅವಳಿಂದಾಗಿ ಕುಲಕ್ಕೆ ಕೇಳಾಯ್ತು. ಇನ್ನು ಏನು ಮಾಡುವುದು?
ಎಳೆಯುತ್ತೇನೆ. ಲಕ್ಷ್ಮಣನ ಪ್ರಾಣವೆಂಬ ಛಲವನ್ನು ಅದಕ್ಕೆ ಧಾರೆ ಎಳೆಯುತ್ತೇನೆ. ತಂದೆ, ವ್ಯಥೆಯನ್ನು ಬಿಡಪ್ಪ. ಮಗನೇ, ನೀನು ಹೇಳಿದಷ್ಟು ಸುಲಭವಿಲ್ಲ. ಯಾಕೆ? ಅಲ್ಲಿ ಸುಗ್ರೀವನ ಮೊದಲಾದ ವಾನರವೀರ ಇದ್ದಾನೆ. ಸುಗ್ರೀವ ಉಳಿದ ವಾನರನ್ನು ಅವರ ನೆತ್ತರನ್ನು ಬಸಿದು ಆ ಪಾತ್ರೆಯಲ್ಲಿ ತುಂಬಿಸಿ ನಿನಗೆ ಕಾಣಿಕೆಯಾಗಿ ಒಪ್ಪಿಸುತ್ತೇನೆ. ತಂದೆ, ಅಳಿದ ಮಕರಾಕ್ಷಾದಿ ಸುಭಟರನ್ನು ನಿನ್ನೋಲಗದಲ್ಲಿ ಮತ್ತೆ ಸುಳಿದಾಡುವಂತೆ ಮಾಡುತ್ತೇನೆ. ನನ್ನ ಪರಾಕ್ರಮದ ಬಗ್ಗೆ ನೀನೇನು ತಿಳಿಯದವನಲ್ಲ. ಹೌದು ಮಗನೇ. ಇಂದ್ರಾದಿ ಸುಮನಸರನ್ನು ಸೋಲಿಸಿ ಇಂದ್ರಾರಿ ಎಂಬ ಬಿರುದಿಗೆ ಪಾತ್ರನಾದವ. ತಂದೆ, ಇಂತಾಗುವ ದುರದಲ್ಲಿ ಸೋತರೆ ನಿನ್ನ ಮಗನಲ್ಲ, ಮಾತೆ ಮಂಡೋದರಿಯ ಪುತ್ರನಲ್ಲ. ತಂದೆ, ಚಿಂತೆಯನ್ನು ಬಿಡು, ಅಪ್ಪಣೆಯನ್ನು ಕೊಡು. ಹೋಗುತ್ತೇನೆ ಅಪ್ಪ. ಸಂತೋಷವಾಯಿತು. ಇದೊಂಬಟ್ಟಲಲ್ಲಿ ರಣವಿಲ್ಲವನ್ನು ಬಿತ್ತಿದ್ದೇನೆ. ಜಯಶೀಲನಾಗಿ ಬಾ ಮಗನೇ. ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ. ಬೇಕು ಬೇಕಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡಿದ್ದೇನೆ. ದೈತ್ಯರ ಗಡನವನ್ನು ಕೂಡಿಕೊಂಡಿದ್ದೇನೆ. ಈಗ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ರಣರಂಗಕ್ಕೆ ನಡೆಯುತ್ತೇನೆ.
ನಮ್ಮಲ್ಲಿ ಸಾಲಿಗೆ ಬಂದಿದ್ದೀರಲ್ಲ, ಸಮುದ್ರದ ಉಪ್ಪು ನೀರ ರುಚಿ ತಿಳಿಸೇವು. ಮೇಘನಾಥ, ಏನು ವಾನರರು ಕ್ಷುಲ್ಲಕರೆಂದು ಭಾವಿಸಿ ಮಂಗಗಳ ಮೇಲೆ ಪ್ರಹಾರ ಮಾಡಿದರೆ ನೀನು ಹುಟ್ಟಲಿಲ್ಲ ಎಂದು ಹುಟ್ಟಡಗಿಸುತ್ತೇವೆ. ಕೇವಲ ಕಪಿಗಳನ್ನು ನಮ್ಮ ಮೇಲೆ ಹರಿಹರಿದರೆ ನಮ್ಮ ಹರಿತವಾದ ಉಗುರಿನಿಂದ ಬೆನ್ನು ಸುಳಿಯುವವು. ಬದುಕುವ ಆಸೆಯಿದ್ದರೆ ಹೋಗು, ರಾಮನ ಕಾಲಿಡು. ಇಂದ್ರಜಿತ್ತು, ಏನು ನೀನು ಮಾನವರನ್ನು ದೇವತೆಗಳನ್ನು ಸೋಲಿಸಿರಬಹುದು, ಆದರೆ ಮಂಗಗಳ ಜೊತೆ ನಿನಗೆ ಯುದ್ಧ ಮಾಡಿ ಅಭ್ಯಾಸವಿರಲಿಲ್ಲ. ನಿನ್ನ ಕಾಲಿಡಿದು ನೆಲಕ್ಕೆ ಅಪ್ಪಳಿಸುವೆ. ಕಪಿಗಳೇ, ಕಪಿಗಳೇ, ನಿಮ್ಮೆಲ್ಲರ ಕತ್ತನ್ನು ಕಡಿಯುತ್ತೇನೆ. ಬಾ. ರಣರಂಗವನ್ನು ಪ್ರವೇಶಿಸಿದ್ದೇನೆ. ಕಪಿಗಳು
ಉತ್ಸಾಹದಿಂದ ಬಿಡುತ್ತಿದ್ದಾರೆ. ಇವರನ್ನು ಹೇಗೆ ಗೆಲ್ಲುವುದು? ಆಹಾ, ಒಂದು ಕೆಲಸ ಮಾಡುತ್ತೇನೆ. ನನ್ನ ರೂಪವನ್ನು ಮಾಯಾಗೊಳಿಸಿ ಅಂಬರ ಪಥದಲ್ಲಿ ನಿಂತು ಈ ಕಪಿಗಳ ಮೇಲೆ ದಾಳಿಯನ್ನೇ ಸಗುತ್ತೇನೆ. ಮಾಯಾ ಯುದ್ಧವನ್ನು ಆರಂಭಿಸುತ್ತೇನೆ. ನೋಡೋಣ.
ನನಗೂ ಒಮ್ಮೆ ನಿನ್ನ ಬಲ ಎಷ್ಟು ನೋಡುವ ತವಕವಿತ್ತು. ಆದರೆ ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ತಂದೆಗೆ ಒಪ್ಪಿಸುವ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿಗೆ ಹೋಗಿತು? ಎಲ್ಲಿ ಹೋಗಿದ್ದು ನಿನ್ನ ಶೌರ್ಯ? ಆ ಸಂದರ್ಭದಲ್ಲಿ ನಾನೇನ್ ಮಾಡುವುದು ಗೊತ್ತಾ?
ಶತ್ರುಗಳನ್ನು ಎತ್ತು. ನಮಗೂ ರಾಮನಿಗೂ ಯುದ್ಧ ಯಾವುದಕ್ಕಾಗಿ? ಸೀತೆಗಾಗಿ ಅಲ್ಲೇ. ಸೀತೆ ಇಲ್ಲದಿದ್ದರೆ ತಾನಾಗಿ ರಾಮನ ಸೇನೆ ಮರಳಿ ಹಿಂದೆ ಹೋಗುತ್ತದೆ. ಹಾಗಾದರೆ ಸೀತೆಯನ್ನು ಕೊಂದು ಬಿಡಬೇಕು. ಹೀಗೆ ಮಾಡೋಣ. ಇದು ಸರಿಯಾದ ಉಪಾಯ. ಪಳನೆ ಕೇಳು ಪೌಲತ್ಯದ ನಿನ್ನ ತಾತ ತಾಳು ಪೌಲತ್ಯದ ನಿನ್ನ ತಾತ ತಾಳು
ಬ್ರಹ್ಮಾಸ್ತ್ರದಿಂದ ಬಂಧಿಸುವಾಗಲೇ ನಾನು ತಿಳಿದುಕೊಂಡೆ ನಿನ್ನಪ್ಪನ ಯೋಗ್ಯತೆಯೇನು, ನಿನ್ನ ಸಾಮರ್ಥ್ಯವೇನು. ಆ ರಾವಣೇಶ್ವರ 4 ವೇದ, 6 ಶಾಸ್ತ್ರ, 18 ಪುರಾಣಗಳನ್ನು ಚೆನ್ನಾಗಿ ಬಲ್ಲವ. ಅಂತವನ ಮಗನಾಗಿ ಇಂತಹ ಹೇಯ ಕಾರ್ಯಕ್ಕೆ ಮನ ಮಾಡಬಹುದೇ? ಅವಳನ್ನು ಬಿಡು. ಎಲ್ಲ ಮರ್ಕಟ ಜೀವಿಸುವ ಕ್ಷುಲ್ಲಕ ಪ್ರಾಣಿ ನನಗೆ ಉಪದೇಶ ಮಾಡುತ್ತೀಯ ಮಂಗ? ಈ ಸೀತೆಯಿಂದ ಬೇಕಾಗಿ ನಮ್ಮ ಖಳವಂಶವೇ ನಾಶವಾಗುತ್ತಾ ಉಂಟು. ಅದಕ್ಕಾಗಿ ಈ ಸೀತೆಯನ್ನು ಕೊಂದು ಬಿಡುತ್ತೇನೆ. ಜನಕರಾಯಗಳು ಉದಿಸಿ ರಘುವಂಶ ರಾಜೇಂದ್ರನ ರಾಡಿಗೆಂದೆದಿಸಿ ಎನಗಿಂದು ಪೂರ್ವ ಜನ್ಮದ ಕರ್ಮ, ಎನಗಿಂದು ಪೂರ್ವ ಜನ್ಮದ ಕರ್ಮ ಬೆಂಬಿಡಗಲು ಅನಿಸರಿಸಿರುವುದು ನೋಡಿದ 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 ಹನುಮ. ಜನಕರಾಯನ ಮಗಳಾಗಿ ಶ್ರೀರಾಮಚಂದ್ರವನ ಕೈ ಹಿಡಿದು ಅಯೋಧ್ಯೆಯ ದಶರಥ ಮಹಾರಾಜರ ಸೊಸೆಯೆನ್ನಿಸಿಕೊಂಡೆ. ಆದರೆ ಪೂರ್ವ ಜನ್ಮದ ಕರ್ಮ ನನ್ನ ಬೆಂಬಿಡಲಲ್ಲ ಹನುಮ. ನಾಡಲ್ಲಿದ್ದವಳು ಕಾಡನ್ನು ಸೇರಿಕೊಂಡೆ. ಎಂದಾದರೊಂದು ದಿನ ರಾಮನನ್ನು ಪುನರಪಿ ಕೂಡಿಕೊಳ್ಳುತ್ತೇನೆ ಎಂಬ ಭರವಸೆಯಿಂದ ಇದ್ದೆ. ಆದರೆ ಇಲ್ಲ ಹನುಮ, ಈ ರಾಕ್ಷಸ ನನ್ನನ್ನು ಬಿಡೋದಿಲ್ಲ. ಹೋಗು ನೀನು. ನನ್ನ ಪ್ರಾಣಪ್ರಿಯ ರಾಮಚಂದ್ರನಿಗೆ ಹೇಳು, ಮೈದುನ ಲಕ್ಷ್ಮಣ ದೇವನಿಗೆ ಹೇಳು, ನನ್ನ ಆಶೆ ಬಿಟ್ಟು ಅಯೋಧ್ಯೆಗೆ ಹೋಗಬೇಕೆಂದು ಹೇಳು ಹನುಮ. ಹೋಗು ನೀನು ಹನುಮ, ಹೋಗು. ಅಮ್ಮ, ನಾನಿದ್ದೇನೆ ಅಮ್ಮ, ಹೆದರಬೇಡ. ಇಂದ್ರಾರಿ ಶ್ರೀಹತ್ಯ ಶ್ರೀಹತ್ಯ ಪಾತಕಿಗೆ, ಶ್ರೀಹತ್ಯ ಪಾತಕಿಗೆ ಚತುರ್ವೇಯುಗಗೆ ಹರರ ಆ
ಸ್ನಾನ ಮಾಡುತ್ತಾ ಇದ್ದೀಯಾ? ಹೌದು. ತನ್ಮೂಲಕ ನರಕ ಬಾಧನೆ ಆಗುತ್ತೀಯಾ? ಶ್ರೀಹತ್ಯ ಪಾತಕ 7 ಜನ್ಮಕ್ಕೂ ಬೆಂಬಿಡದಲ್ಲೂ ತಿಳಿಯದೆ ಬಿಡು, ಬಿಟ್ಟು ಬಿಡು. ಆ ಬಲೆಯನ್ನು ಬಿಟ್ಟು ಬಿಡು. ಇದಾಯ್ ಸಬಲನಾದ ನಾನಿದ್ದೇನೆ. ನನ್ನಲ್ಲಿ ಹೊರಟು ಅವಳನ್ನು ಬಿಟ್ಟು ಬಿಡು. ನಾನು ಇವಳನ್ನು ಕೊಂದರೆ ಪಾತಕ ಅಲ್ಲವೇ? ಆ ನಿನ್ನ ಸ್ವಾಮಿ ರಾಮ ಕೊಂದರೆ ರಾಮ ತಾಟಕಿಯನ್ನು ಕೊಲ್ಲಲಿಲ್ಲವೇ? ನೀನು ನಮ್ಮ ಲಂಕಿಣಿಯನ್ನು ಕೊಲ್ಲಲಿಲ್ಲವೇ? ಸಾಕು ಮಾಡು, ಓದಿದರು ರಗಳೆಯನು. ಎಲ್ಲ ಅಧಿಕ ಪ್ರಸಂಗಿ. ಬಾಲವನ್ನು ಸುಟ್ಟುಕೊಂಡವ ನೀನು. ಎಷ್ಟು ಹೇಳಿದರು ನನ್ನ ಉದ್ದೇಶದಲ್ಲಿ ಬದಲಾವಣೆ ಇಲ್ಲ. ಇದು ನೋಡು, ಸೀತೆಯ ಕತ್ತನ್ನು ಕತ್ತರಿಸಿದ್ದೆ. ಹಾಗಾದರೆ ಸೀತಾ ಜಗನ್ಮಾತೆ ಏನಾದಳು? ಏನಾದಳು? ಅಮ್ಮ ಅಯ್ಯೋ ರಾಮ ರಾಮ ರಾಮ, ಆ ದೂತನನ್ನ ಕಂಡಿದ್ರೆ ಸೀತಾ ಜಗನ್ಮಾತೆಯನ್ನು ಕೊಂದನಲ್ಲ. ಅಯ್ಯೋ, ಇದಕ್ಕೆಲ್ಲ ನಾನೇ ಕಾರಣ. ನಾನೇ ಆ ರಾಕ್ಷಸರನ್ನು ನಾನು ಕೆಣಕದಿದ್ದರೆ ಹೀಗೆಲ್ಲ ಆಗುತ್ತಿರಲಿಲ್ಲ. ಇಲ್ಲ ಇಲ್ಲ, ನಾನೇನಂತ ಶ್ರೀರಾಮಚಂದ್ರನಿಗೆ ಮುಖ ತೋರಿಸಲು ಇಲ್ಲ, ಇಲ್ಲೇ ಇದ್ದು ಬಿಡುತ್ತೇನೆ. ಅನುವರದ ಭೂಮಿಯೊಳು ಬಿದ್ದ ಹೆಣಗಳ ದಾಟಿ, ಭೂಮಿಯೊಳು ಬಿದ್ದ ಹೆಣಗಳ ದಾಟಿ, ಘನರಥ ಶೃಂಗಳು ಹತ್ತಿ ಇಳಿದು ಬಳಲುತ್ತ ಗಣರಥ ಧ್ವಂಗಳವು ಹತ್ತಿ ಇಳಿದು ಬಳಲುತ್ತ ಹನುಮಂತನಂದು ಕಂಡು ಹತ್ತಿರ ಕೈದಾಗ, ಹತ್ತಿರ ಕೈದಾಗ ಇಂತೆಂದನೋ, ಆ ಆ ಆ
ಹನುಮಂತ ಎಲ್ಲಿದ್ದಾನೆ? ಹಾ. ಹನುಮಂತ, ಓ ಹನುಮಂತ. ಹಾ, ಹಾ. ಅದ್ಯಾರು? ಅವನೇ ಅವನೇ. ಏನೋ ಸುಮ್ಮನೆ ಕೂತಿದ್ದಾನೆ. ಹನುಮಂತ, ಓ ಹನುಮಂತ, ಏನಾಯ್ತು ಹನುಮಂತ? ನೋಡಿ ಜಾಂಬವರೇ, ಏನು ನೋಡುವುದು? ಎಲ್ಲ ಹೆಣಗಳ ರಾಶಿಯೇ ಬಿದ್ದಿದೆ. ಏನಾಯ್ತು ಹನುಮಂತ? ಆ ಮೇಘನಾಥ ಯುದ್ಧದಲ್ಲಿ ನನ್ನನ್ನು ಎದುರಿಸಲಾಗದೆ ಸೀತಾ ಜಗನ್ಮಾತೆಯನ್ನು ಕೊಂದು ತಪ್ಪಿಸಿಕೊಂಡ. ಯಾರನ್ನು ಕೊಂದದ್ದು? ಸೀತಾಮಾತೆಯನ್ನು ಜಾಂಬವರೇ. ಯಾಕೆ ನಗು ಜಾಂಬವರೇ? ನಗದೆ ಮತ್ತೇನು ಮಾಡಲಿ ಹನುಮ? ಸೀತಾದೇವಿಯನ್ನು ಯಾರಾದರೂ ಮುಟ್ಟುವುದಕ್ಕೆ ಸಾಧ್ಯವೇ? ಅದು ಸೀತೆ ಅಲ್ಲ ಹನುಮ, ಅದು ಮಾಯಾ ಸೀತೆ. ಹೌದಾ ಜಾಂಬವರೇ? ಹೌದು. ಅಲ್ಲ. ಅಲ್ಲಲ್ಲ. ನಾನು ಹೌದು ಹೇಳುವುದು, ನೀವು ಅಲ್ಲ ಹೇಳುವುದು. ಇದರ ತೀರ್ಮಾನ ಹೇಗೆ? ಒಂದು ಕೆಲಸ ಮಾಡೋಣ. ಈ ಕಲಬರವನ್ನು ಹೊತ್ತುಕೊಂಡು ರಾಮನಲ್ಲಿಗೆ ಹೋಗುವ. ಹಾಗಾದರೆ ನೀವು ಕಾಲು ಹಿಡಿಯಿರಿ, ನಾನು ತಲೆ ಇಡುತ್ತೇನೆ. ನಾನು ಪ್ರಾಯದಲ್ಲಿ ಹಿರಿಯವ, ನಾನು ಕಾಲು ಹಿಡಿಯುವುದಾ? ಹಾಗಾದರೆ ನೀವು ತಲೆ ಹಿಡಿಯಿರಿ. ನಿನಗೆ ಬುದ್ಧಿ ಇಲ್ವಾ? ತಲೆ ಭಾರ ಅಲ್ವಾ ಹನುಮ? ಹಾಗಾದರೆ ಇಲ್ಲಿ ಬನ್ನಿ. ಏನು ಮಾಡೋಣ? ತಾತನಲ್ಲಿ ಭಾಷೆಯನ್ನಿಟ್ಟು ಬಂದಿದ್ದೇನೆ. ವಿರೋಧಿಗಳನ್ನು ಸಂಹರಿಸದೆ ಹಿಂತಿರುಗಲಾರೆ ಎನ್ನುವ ಹಾಗೆ. ಅದಕ್ಕಾಗಿಯೇ ಕುಂಬಿನಿ ಗಿರಿಯನ್ನು ಏರಿ ಸರ್ವೇಶ್ವರಿಯನ್ನು ಭಜಿಸುತ್ತೇನೆ. ಶಂಕರಿ ಸರ್ವೇಶ್ವರಿಯೇ ವರದೆ ಭಯಂಕರಿದನು ನಾಮಯಪೋಷಿಣಿಯೇ ಕಿಂಕರ ಜನಮಾತೆ ಗಿರಿದಾತೆ ಎಮ್ಮಯ್ಯಗೆ ಕರುಣಿಸು ಲಂಕಾಧಿಪತ್ಯ. ಶಂಕರಿ ಸರ್ವೇಶ್ವರಿಯೇ ವರದೆ ಭಯಂಕರಿದನು ನಾಮಯಪೋಷಿಣಿಯೇ ಇದರರ್ಥ ಸೋಲು ಎಂಬುದು ನಿಶ್ಚಯ. ಹೀಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಕೊನೆಯ ದಾರಿ ಏನದು? ಮಾರಣ ಧ್ವರವನ್ನು ಮಾಡಿ ಶತ್ರುಗಳನ್ನು ಸಂಹರಿಸಬೇಕು. ಅದಕ್ಕಾಗಿಯೇ ಶುಕ್ರಾಚಾರ್ಯರೇ ಮಾರಣ ಧ್ವರವನ್ನು ಮಾಡುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಅದಕ್ಕೆಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸುತ್ತೇನೆ. ಕಾವಲುಗಾರರಾಗಿ ನಮ್ಮ ವೀರ ಭಟರನ್ನು ಆಯುಧಧಾರಿಯಾಗಿ ನಿಲ್ಲಿಸುತ್ತೇನೆ. ಇನ್ನು ತಡ ಮಾಡುವುದಲ್ಲ, ಮೂಲ ನಿಕುಂಬಿನಿಯನ್ನು ಸೇರಿ ಮಾರಣಾಧ್ವರವನ್ನು ಮಾಡುತ್ತೇನೆ. ಹಾ,
ಇದ್ದಕ್ಕಿದ್ದಂತೆ ನಮ್ಮ ವಾನರ ಸೇನೆಯೆಲ್ಲ ಧರೆಗುರುಳುತ್ತಾ ಉಂಟಲ್ಲ, ಯಾಕೆ ಹೀಗೆ? ಅದು ಧಗಧಗಿಸುವ ದಳ್ಳೂರಿಂದುಂಟಾದ ಹೊಗೆ ಆಗಸದೆತ್ತರಕ್ಕೆ ವ್ಯಾಪಿಸುತ್ತಾ ಉಂಟು. ಈ ಹೊಗೆಗೂ ನಮ್ಮ ಕಪಿಬಲ ಉರುಳುವುದಕ್ಕೂ ಏನಾದರೂ ಸಂಬಂಧವಿದೆಯೇ? ವಿಭೀಷಣ, ಗೊತ್ತಿದ್ದರೆ ತಿಳಿಸಯ್ಯ. ದೇವಾ, ಇದು ಬೇರೇನೂ ಅಲ್ಲ, ನಮ್ಮ ಮಗ ಇಂದ್ರಾರಿ ಕೈಗೊಂಡ ಮಾರಣಾದ್ವರದ ಪರಿಣಾಮ. ಈ ಯಾಗವನ್ನು ತಡೆಯಬೇಕಾದರೆ 12 ವರ್ಷ ಪರ್ಯಂತರ ನಿದ್ರಾ ಆಹಾರ ಸತಿ ಸಂಗತಿಗಳನ್ನು ತ್ಯಜಿಸಿದವರಾಗಿರಬೇಕು. ಹಾಗಾದರೆ ಯಾಗವನ್ನು ತಡೆಯುವುದು ಸಾಧ್ಯವಿಲ್ಲವೇ? ದೇವಾ, ಅಲ್ಲಿ ನೋಡು, ಇಂದ್ರಾರಿ ದೀಕ್ಷಾಬದ್ಧನಾಗಿದ್ದಾನೆ. ಅಂತಹ ವೃತನಿಷ್ಠರು ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ? ಶೌರ್ಯವು ಜಡಿಯಲ್ ಸರಿ ತಮ್ಮ, ಇದು ಆಶೀರ್ವಾದವನ್ನು ಮಾಡಿದ್ದೇನೆ. ಜಯಶೀಲನಾಗಿ ಬಾ. ಜೊತೆಗೆ ದಾರಿ ತೋರಿಸುವುದಕ್ಕೆ ವಿಭೀಷಣನು, ಅಂಗರಕ್ಷಣೆಗೆ ಹನುಮಂತನು ತೆರಳಿ. ಅವನ ಯಾಗವನ್ನು ಇಂದ್ರಾರಿ ಯಾಗದಿಂದ ಹೇಳುವುದಿಲ್ಲವಲ್ಲ. ಅವನನ್ನು ಎಬ್ಬಿಸ ಭಯ ನನಗೆ ಗೊತ್ತಿದೆ. ಎಲ್ಲ ದುಷ್ಟ ದೈವದ್ರೋಹಿ ಹೇಳು.
ಯಾಗವನ್ನು ಮಧ್ಯದಲ್ಲಿ ಕೈಗೊಂಡಂತಹ ಲಕ್ಷ್ಮಣನೇ, ಎಲ್ಲವಾ ಲಕ್ಷ್ಮಣ, ನೀನು ನನಗೆ ಲಕ್ಷ್ಯವೇ ಅಲ್ಲ, ನನ್ನ ದಾರಿಯನ್ನು ತೋರಿಸಿದಂತಹ ಆ ಪುಣ್ಯ ಯಾರು? ನನ್ನ ದಾರಿಯನ್ನು ತೋರಿ ಬಂದೇ ಅಲ್ಲ ಕುನ್ನಿ. ನೀನು ನನ್ನ ಚಿಕ್ಕಪ್ಪ ಎಂಬಂತಹ ವಾತ್ಸಲ್ಯದಿಂದ ಇನ್ನು ನಿನ್ನನ್ನು ಬದುಕುವುದಕ್ಕೆ ಬಿಡಲಾರೆ. ನಿನ್ನ ಕತ್ತನ್ನು ಕತ್ತರಿಸುತ್ತದೆ ಬಾ. ನಿನ್ನಲ್ಲಿ ಮಾತನಾಡುತ್ತಿದ್ದೇನೆ. ನಡೆಯುವಂತಹ ಭವನದಲ್ಲಿ ಶ್ರೀರಾಮ ಚಂದ್ರಮನನ್ನು ಸೋಲಿಸುವವರು ಈ ಭೂಮ್ಯೋಮ ಪಾತಾಳದಲ್ಲಿ ಯಾರಿಲ್ಲ. ನೀನು ಬದುಕಬೇಕು, ಲಂಕಾ ನಗರಿಯ ವಂಶವಲ್ಲರಿ ಪಲ್ಲವಿಸಬೇಕು. ನಿನ್ನ ಮೇಲಿನ ಆಸೆಯಿಂದ ಹೇಳುತ್ತಿದ್ದೇನೆ ಕಂದ, ನೀನು ರಾಮನನ್ನು ಸೇವಿಸು, ತಪ್ಪನ್ನು ಒಪ್ಪಿಕೋ, ಸೀತೆಯನ್ನು ಮರಳಿಕೊಡುವುದಲ್ಲಿ ಸಹಕರಿಸು. ನಾನು ಬದುಕಿಕೊಂಡರೆ ನೀನು ಸಾಯುವುದು ನಿಶ್ಚಿತ. ಬಾ ಮುಂದೆ.
ಮಾಡಿ ನನ್ನನ್ನು ವಧಿಸಬಹುದು ಎಂಬಂತಹ ತೀರ್ಮಾನಕ್ಕೆ ಬಂದೆಯ. ಇದು ಮಣಿಮಯವಾದಂತಹ ರಥವನ್ನೇರಿದ್ದೇನೆ, ಕೈಯಲ್ಲಿ ಭಾರಿ ಗಾತ್ರದ ಬಿಲ್ಲನ್ನು ಹಿಡಿದಿದ್ದೇನೆ. ಏನು ನಿನಗೆ ಸೀತೆಯನ್ನು ಬಿಟ್ಟು ಕೊಡಬೇಕೆ? ಕೊಡಬಹುದು, ಆದರೆ ಅದಕ್ಕೊಂದು ನಿಬಂಧನೆ ಇದೆ. ನಿಮ್ಮ ಅಣ್ಣನಾದಂತಹ ರಾಮ ನನ್ನ ಕಾಲಿಗೆ ಎರಗಿ ಸೀತೆಯನ್ನು ಬಿಟ್ಟು ಕೊಡಬೇಕು ಎಂಬಂತಹ ಭಿಕ್ಷೆಯನ್ನು ಕೇಳಬೇಕು. ಒಂದು ವೇಳೆ ಹಾಗೆ ಕೇಳಿದರೆ ಕೊಡಬಹುದು. ಮತ್ತೇನು, ನನ್ನನ್ನು ಕೊಲ್ಲುವುದಕ್ಕೆ ಇಷ್ಟು ಸಾಧ್ಯವಿಲ್ಲ. ನನ್ನನ್ನು ಕೊಲ್ಲುವ ಬಗೆ ಹೇಗೆ ಗೊತ್ತುಂಟ? ಒಂದು ವೇಳೆ ನನ್ನನ್ನು ಕೊಲ್ಲಬೇಕಾದರೆ 12 ವರ್ಷಗಳ ಕಾಲ ಸ್ತ್ರೀ ಸಾಂಗತ್ಯ, ನಿದ್ರೆ, ಆಹಾರವನ್ನು ಬಿಟ್ಟು ವ್ರತ ನಿಷ್ಠರಾಗಿರಬೇಕು. ಅಂತಹ ಸಾಮರ್ಥ್ಯ ನಿನ್ನಲ್ಲಿದ್ದರೆ ಬಾ ಮುಂದೆ ಯುದ್ಧಕ್ಕೆ.
ತೆಗೆದಿದ್ದೇನೆ. ಇದೋ ನನ್ನ ಅಮೃತ ಹಸ್ತದಿಂದ ಆ ಪಾದ ಮಸ್ತಕ ತಡವಿದ್ದೇನೆ. ಈಗ ಆಯಾಸ ಪರಿಹಾರ ಆಯ್ತಷ್ಟೇ. ತಮ್ಮ, ನನ್ನನ್ನು ಒಂದು ಸಂದೇಹ ಕಾಡುತ್ತಾ ಉಂಟು. ಇಂದ್ರಾರಿಯ ವಧೆಯಿಂದಾಗಿ ನೀನು ವೃತವನ್ನು ಪಾಲಿಸಿದ್ದಿ ಎಂದು ದಿಟವಾಯಿತು. ಆದರೆ ಹೇಗೆ ಪಾಲಿಸಿದ್ದಿ ಎಂದು ನನ್ನ ಮತಿಗೆ ಹೊಳೆಯುತ್ತಿಲ್ಲ. ಆ ಬಗೆಯನ್ನು ಸಾಧ್ಯಂತವಾಗಿ ವಿವರಿಸುತ್ತೀಯಾ? ಮತ್ತೆ ಹೇಳುತ್ತೇನೆ ಅನ್ನ. ಸರಿ, ಹೀಗೆ ಬನ್ನಿ. ಲಕ್ಷ್ಮಣ, ಹನುಮಂತ, ವಿಭೀಷಣರೇ, ಒಟ್ಟಿನಲ್ಲಿ ಈ ಪ್ರಕರಣ ಸುಖಾಂತವಾಗಿದೆ. ಶ್ರೀದೇವರನ್ನು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ ಶ್ರೀಧರಸಿದನೆ ಜಯರು ಕೋಶದಿ ನಡೆತರುತ್ತವರು ಉಸುರರೊಳು ಮಂತ್ರಾಕ್ಷತೆಯಿಂದಲೇ ಜಯ ತೊಳೆದು ಕಿಟ್ಟಿದೆ ಮುದದಿಂದ ಮಗದಿ ಕೀರ್ತಿಯ ಪಡೆಯಿರೆನೆದು ಸರ್ವೇಶಗಾರತಿ ಬೆಳಗಿದರು ಶೋಭಾನೆ ಮಂಗಲಗದಿರೆಯ ಮಂಜುನಾಥಗೆ ತೈತತ್ತ ಮಂಗಲಗದಿರೆಯ ಮಂಜುನಾಥಗೆ ಮಂಗಲ ಶ್ರೀ ಭ್ರಮರಾಂಬಿಕೆಗೆ ಮಂಗಲವೆನ್ನಿರು ಶ್ರೀ ಮಹಾಮಾಯಿಗೆ ಮಂಗಲ ಜಯ ಭೋಗೀಶ್ವರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ 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 ಹೇಗಾಯಿತು ಯಕ್ಷಗಾನ? ಯಾವ ಡೇರೆ ಮೇಳ, ಯಾವ ವೃತ್ತಿಪರರು ಈ ಒಂದು ಯಕ್ಷಗಾನ ಎದುರು ಸಾಧ್ಯವೇ ಇಲ್ಲದಂಥ ಒಂದು ಪಾತ್ರ. ಇಂದ್ರಜಿತ್ ಏನು, ರಾಮ ಏನು, ಲಕ್ಷ್ಮಣ ಏನು, ಹನುಮಂತ ಏನು, ಯಾವ ಪಾತ್ರವನ್ನು ಹೇಳುವುದು, ಯಾವ ಪಾತ್ರವನ್ನು ಬಿಡುವುದು. ಒಂದು ದೊಡ್ಡ ಚಪ್ಪಾಳೆ ನಮ್ಮ ಚಿನ್ನರಿಗೆ. ಇಂದ್ರಜಿತ್ ಕಾಳಗ ಅಮೋಘ ಪ್ರದರ್ಶನ ಮಾಡಿದಂಥ ವಾಸು ಮಾರ್ನಾಡ್ರವರು ನಿರ್ದೇಶನ ಮಾಡಿದ ಎಲ್ಲ ನಟರು ಒಮ್ಮೆ ವೇದಿಕೆ ಬರಬೇಕು. ಬನ್ನಿ, ಎಲ್ಲ ಬನ್ನಿ ಬನ್ನಿ ಬನ್ನಿ. ನಮ್ಮ ಜೊತೆ ಚಲನಚಿತ್ರ ನಟಿ ಇದ್ದಾರೆ, ಪೂಜಾ ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕು. ಜಾಕ್ವೆಲಿನ್ ಫೆರ್ನಾಂಡಿಸ್ ನಮ್ಮ ಜೊತೆ ಇದ್ದಾರೆ. ದೊಡ್ಡ ಚಪ್ಪಾಳೆ. ನಮ್ಮ ಚಿತ್ರನಟಿ ಬಂದು ಒಂದು ಯಕ್ಷಗಾನದ ಪದಕ್ಕೆ ಕುಣಿತಾರೆ ಈಗ ನೋಡಿ. ಬನ್ನಿ ಅಕ್ಕ. It is an honor and privilege to welcome the dazzling Jacqueline Fernandez to our show today, a powerhouse of talent. Jacqueline has graced the entertainment world with her exceptional acting and breathtaking dance moves. From winning the Miss Universe Sri Lanka title to delivering blockbusters such as Kick, Judwa 2, Houseful 2 and Race 3. She has carved a niche for herself as one of the most versatile and beloved stars of our time. We are grateful for her presence here today. Let's give her the warmest round of applause Jacqueline Fernandez. as we welcome the phenomenal Jacqueline Fernandez to the stage. ಚಿನ್ನರಿಂಬದ ಈ ಉತ್ಸವದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಶ್ರೀಲಂಕಾ ಮೂಲದ ನಟಿ, ಮಹಾರಾಷ್ಟ್ರದ ಬಾಲಿವುಡ್ನಲ್ಲಿ ಬಹಳ ಖ್ಯಾತಿವೆತ್ತಂಥ ತಾರೆ ಇವರು. ಚಿನ್ನರ ಮಕ್ಕಳೋತ್ಸವದ ದ್ವಾವಿಂಶತಿ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ ನಮ್ಮ ಯಕ್ಷಗಾನದ ಮಕ್ಕಳ ಜೊತೆ. ರೇಣುಕಾ ಭಂಡಾರಿ ಅವರು ಅವರನ್ನ ಗೌರವಿಸ್ತಾ ಇದ್ದಾರೆ.
Ladies and gentlemen, it's an absolute pleasure for me to introduce you to my dear friend Jacqueline. I'm so happy that you're here with us. I was really tense that you were going to leave soon, but I loved how you sat through the whole thing and watched everything so well. Thank you so much. First of all, thank you so much for having me here today, Pooja. Pooja's a very, very close friend of mine. She is like family, and I'm so happy that she brought me here today to be also a part of her family, which is all of you. And this performance was something I will never forget in my life. So beautiful. Thank you so much for introducing me to your culture. And I'm very, very inspired by the performances and by the richness, of course, of your heritage. So I hope to be here again next year as well and to see many, many more. I have learned a lot from you today. Thank you so much. As an artist, this was very inspiring. Thank you so much. Thank you. Thank you. ಯಕ್ಷಗಾನದ ಟೀಮ್ ಇದ್ರೆ ಬನ್ನಿ, ಹಿಮ್ಮೇಳ ಎಲ್ಲ ಬನ್ನಿ, ಒಮ್ಮೆ ಅವರೊಟ್ಟಿಗೆ ಒಂದು ಫೋಟೋ ಬೇಕಂತ ಬನ್ನಿ. ಮುಂಬಯಿಯ ಖ್ಯಾತ ಹವ್ಯಾಸಿ ಕಲಾವಿದರು ವಾಸು ಮಾರ್ನಾಡರು ಈ ಯಕ್ಷಗಾನವನ್ನು ನಿರ್ದೇಶಿಸಿದರು. ನಿರ್ದೇಶಕನಿಗೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಅವರು ನುರಿತ ಕಲಾವಿದರು, ಪ್ರಸಿದ್ಧ ಕಲಾವಿದರು. ಮುಂಬಯಿಯ ಗೀತಾಂಬಿಕಾ, ಬಂಟ ಯಕ್ಷ ಕಲಾವಿದಿಕೆ, ಹೀಗೆ 4 ಗುರುನಾರಾಯಣ, ಹೀಗೆ 4 ನಮ್ಮ ಇಲ್ಲಿ ಹವ್ಯಾಸಿ ಮೇಳಗಳಲ್ಲಿ ಯಕ್ಷಗಾನದ ಪಾತ್ರವನ್ನು ನಿರ್ವಹಿಸಿದಂಥ ವಾಸು ಶೆಟ್ಟಿ ಮಾರ್ನಾಡ್ರವರಿಗೆ ವಂದನೆಗಳು, ಧನ್ಯವಾದಗಳು. ಇಂದಿನ ರೀತಿ ಕಾಳಗದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಚಿನ್ನರಿಗೆ ವಿಶೇಷ ವಂದನೆಗಳು. ಕಾರ್ಯಕ್ರಮ ಮುಂದುವರಿಯುತ್ತದೆ. ಧನ್ಯವಾದ. ತೆಗೆದು ಈಗ ಹಳೆ ವಿದ್ಯಾರ್ಥಿಗಳಿಂದ ನೃತ್ಯ. ಈ ಯಕ್ಷಗಾನದಲ್ಲಿ ಮೀರಾ ರೋಡ್ನ ವಿದ್ಯಾರ್ಥಿಗಳಿದ್ದರು. ಉಮಾಮಹೇಶ್ವರಿ, ನೆರಳಿನ ಒಂದು ಮಗು ಮತ್ತು ಸಾಂತಾಕ್ರೂಸ್ ಪೇಜಾವರ ಶಿಬಿರದ 4 ಶಿಬಿರದ ಮಕ್ಕಳಿದ್ದರು. ಈಗ ನೃತ್ಯ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೇಯಸ್ ಹೆಗಡೆ, ಚಿಣ್ಣರಬಿಂಬ ಥಾಣೆ ಶಿಬಿರದ ಹಳೆ ವಿದ್ಯಾರ್ಥಿ. ಚಿಣ್ಣರಬಿಂಬದ 22ನೇ ವಾರ್ಷಿಕೋತ್ಸವಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಚಿಣ್ಣರಬಿಂಬ ಮಕ್ಕಳಲ್ಲಿ ಹುದುಗಿರುವ ಸುಪ್ತ ಪ್ರತಿಭೆಯನ್ನು ಹೊರತೋರುವಲ್ಲಿ ಶ್ಲಾಘನೀಯವಾದಂತಹ ಕಾರ್ಯ ಮಾಡುತ್ತಿದ್ದು, ಇದೀಗ ಚಿಣ್ಣರಬಿಂಬದ ಮೂಲಕ ತಮ್ಮ ಪ್ರತಿಭೆಗೊಂದು ಅರ್ಥವನ್ನು ಕೊಟ್ಟು ಸಂಸ್ಥೆಯ ಶ್ರೇಯಸ್ಸಿಗೆ ತಮ್ಮ ಕೊಡುಗೆಯನ್ನು ನೀಡಿದ ನಮ್ಮ ಚಿಣ್ಣರಬಿಂಬದ ಹಳೆ ವಿದ್ಯಾರ್ಥಿಗಳು ಸುಂದರ ಪ್ರದರ್ಶನಗಳ ಮೂಲಕ ನಮ್ಮ ರಾಷ್ಟ್ರದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ವೈಭವವನ್ನು ಇದೀಗ ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಮುಂದೆ ನಮ್ಮ SM ಶೆಟ್ಟಿ ಪವೈ ಶಿಬಿರದ ಪ್ರತಿಭಾನ್ವಿತ ಹಳೆ ವಿದ್ಯಾರ್ಥಿಗಳು ಆಧುನಿಕ ನೃತ್ಯದ ಶಕ್ತಿ ಮತ್ತು ಲಯದೊಂದಿಗೆ ಶಾಸ್ತ್ರೀಯ ನೃತ್ಯ ಪ್ರಕಾರಗಳ ಅನುಗ್ರಹ ಮತ್ತು ಸೊಬಗನ್ನು ಮನಬಂದಂತೆ ಸಂಯೋಜಿಸಿ ನಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸೋಣ. ಇದೀಗ ನಮ್ಮ ಮುಂದೆ SM ಶೆಟ್ಟಿ ಪವೈ ಶಿಬಿರದ ಹಳೆ ವಿದ್ಯಾರ್ಥಿಗಳು. ಭಜನೆಯ ಮಕ್ಕಳು ಸ್ಟೇಜ್ನ ಹಿಂಭಾಗ ಬನ್ನಿ. ಭಜನೆ ಮಾಡುವ ಮಕ್ಕಳು ತಯಾರಿರಬೇಕು. ಉಳಿತಾ ಸ್ಟಾರ್ಟ್. ಧನಿನ
कधीं नात्र केट तो नाच रहे गोरी ताई तई तई तुम फिर तुम गीत धुनी को तक तुम तनना धीरे ना धीरे ना 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 उदन धीम तदन धीम तन धीरे ना उदन धीम तदन धीम तन धीरे ना धीम तनो धनो धनो धीरे ना धीम तनो धनो धनो धीरे ना तुम तनना धीरे ना 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 धीरे ना उदन धीम तदन धीम तन धीरे ना उदन धीम तदन धीम तन धीरे ना धीम तनो धनो धनो धीरे ना धीम तनो धनो धनो धीरे ना तुम तनना धीरे ना 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 ಇಂತಹ ಸುಂದರವಾದ ನೃತ್ಯವನ್ನು ಸಾದರಪಡಿಸಿದ ಪವೈ ಶಿಬಿರದ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಮರಾಠಿ ಮಣ್ಣಿನ ಸೊಗಡನ್ನು ತಮ್ಮ ಮುಂದೆ ಬಿತ್ತರಿಸಲು ಮರಾಠಿ ಹಾಡು ಹಾಗೂ ಕಷೆಯ ವೇಷಭೂಷಣದೊಂದಿಗೆ ಗೋಂಧಳ ನೃತ್ಯದ ಮೂಲಕ ತಮ್ಮೆಲ್ಲರನ್ನು ಮನರಂಜಿಸಲು ಡೊಂಬಿವಲಿ ಶಿಬಿರದ ಯುವ ಪ್ರತಿಭೆಗಳು ಈಗ ನಿಮ್ಮ ಮುಂದೆ ಬರಲಿದ್ದಾರೆ. ಪ್ರೋತ್ಸಾಹದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. साऱ्या या जगाला तू संजीवनी देते, उग्र रूपा मागे सुद्धा वात्सल्य वाहते. तुझ्या कृपा दृष्टीचे मी दान मागते.
गोंधळ मांडिते ग आई गोंधळ मांडिते. आईच्या नावाचा गोंधळ मांडीला, गोंधळाला ये आई, गोंधळाला ये आई, गोंधळाला ये. नवरूपाची नवलाई आज बसली सिंहासनी, आदि माय तू भवानी साऱ्या सृष्टीची जननी. नवरूपाची नवलाई आज बसली सिंहासनी, आदि माय तू भवानी साऱ्या सृष्टीची जननी. आज गोंधळ मांडला ग, आज गोंधळ मांडला न माझ्या माय माऊलीचा ग, 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 गोंधळ मांडला न माझ्या माय माऊलीचा ग. नदीच्या पल्ल्याड आईचा डोंगर, नदीच्या पल्ल्याड आईचा डोंगर, डोंगर माथ्याला देवीचं मंदिर, डोंगर माथ्याला देवीचं मंदिर. खालू जागर जागर डोंगर माथ्याला, खालू जागर जागर डोंगर माथ्याला. गेला लाटी भंडार दूर लोटून दे अंधार, आलो दुरून रांगून डोंगर यंगून उघड देवी दार. लाटी भंडार दूर लोटून दे अंधार, आलो दुरून रांगून डोंगर यंगून उघड देवी दार. नदीच्या पाण्यावर आगीन फुलत, नदीच्या पाण्यावर आगीन फुलत, तुझ्या नजरेच्या तालावर काळीज डुलत, तुझ्या नजरेच्या तालावर काळीज डुलत. नाद आला ग जीवाच्या घुंगराला, नाद आला ग जीवाच्या घुंगराला. गेला लाटी भंडार दूर लोटून दे अंधार, आलो दुरून रांगून डोंगर यंगून उघड देवी दार. लाटी भंडार दूर लोटून दे अंधार, आलो दुरून रांगून डोंगर यंगून उघड देवी दार. इतका भक्तिमय नृत्य सादर करण्यासाठी डोंबिवलीच्या मुलांना खूप खूप अभिनंदन. ಇದೀಗ ಮಧ್ಯ ಭಾರತದ ಛತ್ತೀಸ್ಗಢನ ಕಾಡುಗಳಲ್ಲಿ ಆಳವಾಗಿ ಬೇರು ಊರಿರುವ ಗೋಂಡ್ ಬಡುಕಟ್ಟು ಜನಾಂಗದ ಹೃದಯಕ್ಕೆ ನಮ್ಮನ್ನು ಕರೆದೊಯ್ಯುತ್ತಿದೆ. ಈಗ ನಮ್ಮ ಮುಂದೆ ಗೋಂಡ್ ಜನಾಂಗದ ಲಯಬದ್ಧ ಹಾಗೂ ಶಕ್ತಿಯುತ ಚಲನೆಗಳನ್ನು ತೋರಿಸಲು ವರ್ಣರಂಜಿತ ಉಡುಪುಗಳನ್ನು ಅಲಂಕರಿಸಿ ಬರುತ್ತಿದ್ದಾರೆ ನಮ್ಮ ಮಿರರೋಡ್ ಶಿಬಿರದ ಹಳೆ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಮಿರರೋಡ್ ಶಿಬಿರದ ಹಳೆ ವಿದ್ಯಾರ್ಥಿಗಳು. Hore
दूध के चिड़ैया देखत मन हार बड़ झुमरते देखत मन हार बड़ झुमरते नाचे के मनवा करे हे महुआ झरे रे महुआ झरे 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 उगती बढ़ती ले आवे चार चार मुटियारे गावत गावत सबो महुआ बिरडारी उगती बढ़ती ले आवे चार चार मुटियारे गावत गावत सबो महुआ बिरडारी संझा होवत है मेरा ढरकते संझा होवत है मेरा ढरकते कनिहा मटकावत चले रे महुआ झरे रे महुआ झरे 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 ಇಂತಹ ಮನಮೋಹಕ ನೃತ್ಯವನ್ನು ಮಾಡಿ ನಮ್ಮನ್ನು ರಂಜಿಸಿದ್ದ ಮೀರಾ ರೋಡ್ ಶಿಬಿರದ ಮಕ್ಕಳಿಗೆ ಧನ್ಯವಾದಗಳು. ಇಲ್ಲಿಗೆ ಹಳೆ ವಿದ್ಯಾರ್ಥಿಗಳ ಮನರಂಜನಾ ನೃತ್ಯಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಎಲ್ಲ ನೃತ್ಯಗಳಲ್ಲಿ ಭಾಗವಹಿಸಿ ಪ್ರದರ್ಶನ ನೀಡಿದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಮನಸಾ ವಂದನೆಗಳು. ಧನ್ಯವಾದ. ಹಳೆ ವಿದ್ಯಾರ್ಥಿಗಳ 3 ನೃತ್ಯವನ್ನು ನಾವು ನೋಡಿದೆವು. ಈಗ ನಮ್ಮ ಜೊತೆ ಆಚಾರ್ಯ ಪವನ್ ತ್ರಿಪಾಠಿ ನಮ್ಮ ಜೊತೆಗಿದ್ದಾರೆ. ಮುಂಬಯಿಯ ಬಹಳ ಪ್ರಸಿದ್ಧಿಯ ಸಿದ್ಧಿವಿನಾಯಕ ದೇವಸ್ಥಾನದ ಕೋಶಾಧಿಕಾರಿಯಾಗಿರುವಂಥ ಪವನ್ ತ್ರಿಪಾಠಿ ವಿಜಯಣ್ಣ ಒಟ್ಟಿಗೆ ಮೇಲೆ ಕರ್ಕೊಂಡು ಬನ್ನಿ. ಅವರ ಪರಿಚಯ ಹೀಗಿದೆ. Acharya Pavan Tripathi ji is an eminent social worker and gold medalist in Sanskrit and astrology. He is also a popular columnist for leading newspaper and is currently the vice president of BJP Mumbai. In addition to his other endeavors, he has recently been appointed by the Maharashtra government as the treasurer of Shri Siddhivinayak Temple Trust. A very warm welcome to you, sir. आइए सर, आप पे आइए. बिमाल बुता जी है, सेक्रेटरी बीजेपी का. आइए मंच पर आइए. प्लीज कम ऑन द स्टेज. ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಯವರು ಬಿಮಾಲ್ ಬುತಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಸ್ವಾಗತವನ್ನು ಚಪ್ಪಾಳೆಯ ಜೊತೆಗೆ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಚಾರ್ಯ ಕಮಲ್ ತ್ರಿಪಾಠಿ ಅವರಿಗೆ ಗೌರವ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. चिन्नर बिंब फाउंडेशन जो लगातार इसके अध्यक्ष श्री प्रकाश भंडारी जी और सभी जो आयोजक हैं मैं उनका अभिनंदन करता हूं कि जो लगातार इतना सुंदर कार्यक्रम अपनी संस्कृति को बचाने के लिए, अपने संस्कार को बचाने के लिए, जो हमारे देश हमारी संस्कृति की रक्षण करता है वह निश्चित रूप से वही समाज आगे बढ़ता है। हमारे यहाँ कहा गया है कि जो भी समाज अपनी संस्कृति का और अपने संस्कारों का संरक्षण करेगा उसी समाज में सुजलाम सुफलाम होता है। और आज आवश्यकता है कि इस प्रकार के हमारे छोटे बच्चे जो सब कुछ तो जान रहे हैं, चंद्रयान तक पहुंच जा रहे हैं, लेकिन अपनी संस्कृति को भूल जा रहे हैं। हमें आवश्यकता है तो अपनी संस्कृति को बताने का, उनको समझाने के लिए यह जो संस्था प्रयास कर रही है, इस संस्था का मैं अभिनंदन करता हूं
कि जो लगातार 23 वर्ष से इतना सुंदर कार्यक्रम, अभिनंदनीय कार्यक्रम कर रहे हैं और इसी प्रकार से आप करते रहें, यही आप सभी लोगों को शुभकामनाएं हैं। यहाँ पर इतनी बड़ी संख्या में आए हुए हैं, यहाँ के खासदार साहब संजय दीना पाटिल जी भी हैं, महेश शेट्टी जी हैं, अपना मंगलूर से चल कर के वहाँ के मेंबर ऑफ पार्लियामेंट आए हुए हैं, चौटा जी, कैप्टन चौटा जी, हमारे साथ में विजय शेट्टी जी, बिमल भूता जी, सभी लोग यहाँ पर इतनी बड़ी संख्या में आए हुए हैं। मैं सभी का धन्यवाद देता हूँ, सभी आयोजकों का अभिनंदन करता हूँ। धन्यवाद। जय श्री राम। आप सभी लोग सिद्धि विनायक मंदिर आइए, VIP दर्शन की सुविधा मैं करवाऊंगा और वह सिद्धि विनायक मंदिर केवल देवालय नहीं है, वह मानव सेवा का एक बड़ा केंद्र है। तो वहाँ से सभी ज़रूरतमंद लोगों के लिए एक बड़ी मानव सेवा होती है, तो उसका भी सभी समाज के लोग लाभ ले सकें, यही श्री सिद्धि विनायक जी के चरणों में प्रार्थना है। धन्यवाद। जय श्री राम। ಧನ್ಯವಾದ ಸಾಹೇಬ್. आप एक भजन सुन के जाइए. ಅವರ ನಂಬರ್ ಬರ್ಕೊಳ್ಳಿ VIP ದರ್ಶನಕ್ಕೆ. 1 2 3 4 5 6 7 8 9 ಇದರಲ್ಲಿ ಉಂಟು. ಭಜನೆ ನಮ್ಮ ಚಿನ್ನರಿಂದ ಮತ್ತೊಮ್ಮೆ ಸ್ಟಾರ್ಟ್ ಭಜನೆ. गजाननं भूतगणाधिसेवितं कपित्तजं गोपालसारभक्षितं गजाननं भूतगणाधिसेवितं कपित्तजं गोपालसारभक्षितं उमासुतं
ಮಂಗಳ ಕರವಿದು ಹರಿಯನ ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯನ ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯನ ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯನ ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯನ ದಾನ ಧರ್ಮಕ್ಕನುಕೂಲ ಇಲ್ಲದವಗೆ ಹರಿಯನ ಮಾನುಷ ಜನುಮ ಸಫಲ ಮಾಡುವದೈ ಹರಿಯನ ಗಂಗದಿ ಗಂಗದಿ ಸಕಲದಿ ತಂಗಳ ಫಲವಿದು ಹರಿಯನ ಲಿಂಗದೆ ಜನರಿಗೆ ಮಂಗಳ ಕರವಿದು ಹರಿಯನ ವ್ಯಾಳ ಬೆಳಕೆ ಎಚ್ಚರಿಕೆಯ ಕೊಡುವುದು ಹರಿಯನ ಚಾಳಿಗೆ ಮುನ್ನು ತುಂಬಿಟ್ಟಂತೆ ಕಾಣಿರು ಹರಿಯನ ವ್ಯಾಳ ಬೆಳಕೆ ಎಚ್ಚರಿಕೆಯ ಕೊಡುವುದು ಹರಿಯನ ಚಾಳಿಗೆ ಮುನ್ನು ತುಂಬಿಟ್ಟಂತೆ ಕಾಣಿರು ಹರಿಯನ ಕಾಲನ ದೂತರಿಗಳು ಕಿಸಲಿಪ್ಪದು ಹರಿಯನ ಲೋಲ ಶ್ರೀ ಪುರಂದರ ವಿಠಲರಾಯನ ದಿವ್ಯನ ಗಂಗದಿ ಗಂಗದಿ ಸಕಲದಿ ತಂಗಳ ಫಲವಿದು ಹರಿಯನ ಲಿಂಗದೆ ಜನರಿಗೆ ಮಂಗಳ ಕರವಿದು ಹರಿಯನ 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 ನಾಮದೇವ ಕೀರ್ತನ ಕರಿ ಪ್ರೇಮ ಭರನಾಟ್ಯ ಪಾಂಡುರಂಗ ನಾಮದೇವ ಕೀರ್ತನ ಕರಿ ಪ್ರೇಮ ಭರನಾಟ್ಯ ಪಾಂಡುರಂಗ ನಾಟ್ಯ ಪಾಂಡುರಂಗ ರಂಗ ನಾಟ್ಯ ಪಾಂಡುರಂಗ ನಾಟ್ಯ ಪಾಂಡುರಂಗ ರಂಗ ನಾಟ್ಯ ಪಾಂಡುರಂಗ ನಾಮದೇವ ಕೀರ್ತನ ಕರಿ ಪ್ರೇಮ ಭರನಾಟ್ಯ ಪಾಂಡುರಂಗ ನಾಮದೇವ ಕೀರ್ತನ ಕರಿ ಪ್ರೇಮ ಭರನಾಟ್ಯ ಪಾಂಡುರಂಗ ಸನಾಬಾಯಿ ಮಣೆ ದೇವ ಬೋಲೋ ಅಭಂಗ ಸನಾಬಾಯಿ ಮಣೆ ದೇವ ಬೋಲೋ ಅಭಂಗ ನಾಮದೇವ ಹರಿ ನಾಮದೇವ ಹರಿ ಹರಿ ನಾಮದೇವ ಕೀರ್ತನ ಕರಿ ಪ್ರೇಮ ಭರನಾಟ್ಯ ಪಾಂಡುರಂಗ ನಾಮದೇವ ಕೀರ್ತನ ಕರಿ ಪ್ರೇಮ ಭರನಾಟ್ಯ ಪಾಂಡುರಂಗ अभंग बोलता कीर्तने रंग ओढावला अभंग बोलता कीर्तने रंग ओढावला प्रेमाची छंद देवाना तू लागला प्रेमाची छंद देवाना तू लागला
ಧನ್ಯವಾದ ಮಕ್ಕಳೇ. ಇಲ್ಲಿಗೆ ಭಜನೆ ಮುಗಿಯಿತು. ಹೇಳಿ ಮಕ್ಕಳೇ, ಮುಂದಿನ 5 ನಿಮಿಷದಲ್ಲಿ ಸಭಾ ಕಾರ್ಯಕ್ರಮದ ಸಿದ್ಧತೆ. ಮಕ್ಕಳೇ ಸಾಲಾಗಿ ಎಡಬದಿಗೆ ಹೋಗೋದು, ಎಡಬದಿ ನಿಧಾನವಾಗಿ. ಅತಿಥಿ ಪರಿಚಯದ ಮಕ್ಕಳು ವೇದಿಕೆ ಬನ್ನಿ.
ಹೆಲೋ ಹಲೋ. ಹಲೋ. ಇಪ್ಪತ್ತೆರಡನೇ ವರ್ಷದ ಮಕ್ಕಳ ಉತ್ಸವ ಚಿನ್ನರ ಬಿಂಬದ ಮಕ್ಕಳೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆ ಸಿದ್ಧವಾಗಿದೆ. ಇಂದಿನ ಎಲ್ಲ ಅತಿಥಿಗಳನ್ನು ಹಾಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ನಮ್ಮ ಪ್ರೀತಿಯ ಗೌರವಾನ್ವಿತ ಶ್ರೀಮತಿ ಹೇಮಲತಾ ಶೆಟ್ಟಿಯವರನ್ನ, ಹಾಗೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಉಮೇಶ್ ರೇವಣ್ಕರ್ರವರನ್ನ, ಹಾಗೆ ಎಲ್ಲ ಅತಿಥಿಗಳನ್ನ ಮಹೇಶ್ ಶೆಟ್ಟಿಯವರು, ಮುನಿಯಾಲು ಉದಯ್ ಕುಮಾರ್ ಶೆಟ್ಟರು, ಚಂದ್ರಶೇಖರ್ ಪಾಲೆತ್ತಾಡಿಯವರು ಮತ್ತು ನಮ್ಮ ಚಿನ್ನರ ಬಿಂಬದ ಪದಾಧಿಕಾರಿಗಳು, ಕನ್ಯಾನ ವಿಶೇಷವಾಗಿ ಇವತ್ತು ಗೌರವವನ್ನು ಸ್ವೀಕರಿಸಿರುವಂಥ ಕನ್ಯಾನ ಸದಾಶಿವ ಶೆಟ್ಟರು, ಹಾಗೆ ಜಾಗತಿಕ ಬಣಸುಗಳ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟರು, ಆರ್ ಕೆ ಶೆಟ್ಟಿಯವರು ವಿಶ್ವಸ್ತರು, ಎಲ್ಲ ಪದಾಧಿಕಾರಿಗಳು ವೇದಿಕೆಗೆ, ಡಾಕ್ಟರ್ ಪಿ ವಿ ಶೆಟ್ಟಿಯವರು, ಸನ್ಮಾನ್ಯ ಬ್ರಿಜೇಶ್ ಚೌಟ್ರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು, ಸುರೇಂದ್ರ ಕುಮಾರ್ ಹೆಗ್ಡೆಯವರು, ಭಾಸ್ಕರ್ ಶೆಟ್ಟಿಯವರು, ಗೀತಾ ಹೆರಳ, ರಮೇಶ್ ರೈಗಳು ವೇದಿಕೆ ಬರಬೇಕು. ನಮಸ್ಕಾರ, ಸ್ವಾಗತ. ಚಿನ್ನರ ಬಿಂಬವೆಂಬ ಮೋಹನ ಮುರಳಿಯ ಗಾನಕ್ಕೆ ಮೋಹಕವಾಗಿ ಮರುಳಾದ, ಚಿನ್ನರ ಬಿಂಬವೆಂಬ ಕನ್ನಡ ಕಸ್ತೂರಿಯ ಪರಿಮಳಕ್ಕೆ ತಿರುಳಾದ, ಚಿನ್ನರ ಬಿಂಬವೆಂಬ ಪಾಂಚಜನ್ಯದ ಕನ್ನಡ ಶಂಖನಾದಕ್ಕೆ ಧನ್ಯತೆಯೊಂದಿಗೆ ಶಿರಬಾಗಿದ, ಚಿನ್ನರ ಬಿಂಬದ ಸಂಸ್ಕೃತಿ ಸಂಸ್ಕಾರದ ಕೋಳ್ಮೆಂಚಿನ ಪ್ರಖರತೆಗೆ ನಿಖರತೆಯೊಂದಿಗೆ ಹೃದಯ ಒಪ್ಪಿಸಿದ ಅಪ್ಪಟ ಚಿನ್ನದಂತಹ ಚಿನ್ನರು ನಾವು. ಆತ್ಮೀಯರೇ, ಪ್ರಪ್ರಥಮವಾಗಿ ವಿಘ್ನ ವಿನಾಯಕನಿಗೆ ಶಿರಬಾಗುತ್ತಾ ಈ ಸಾನ್ನಿಧ್ಯದಲ್ಲಿ ನೆಲೆಯಾಗಿರುವ ಜಗದೊಡೆಯ ಶ್ರೀ ಮಹಾವಿಷ್ಣು ದೇವರಿಗೆ ವಂದಿಸುತ್ತಾ, ವಿದ್ಯಾದಿ ದೇವತೆ ಶೃಂಗೇರಿ ಪುರವಾಸಿನಿ ವೀಣಾ ಪಾಣಿನಿ ಶಾರದಾಂಬೆಗೆ ನಮಿಸುತ್ತಾ, ತಾಯಿ ಭುವನೇಶ್ವರಿಗೆ ಶ್ರದ್ಧಾ ಭಕ್ತಿಯಿಂದ ವಂದಿಸುತ್ತಾ, ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದ ಪೂಜ್ಯ ಗುರು ಹಿರಿಯರೇ, ಮಂತ್ರಿ ಮಹೋದಯರೇ, ಅತಿಥಿ ಗಣ್ಯರೇ, ಸಹೋದರ ಸಹೋದರಿಯರೇ, ನಲ್ಮೆಯ ಹಿತೈಷಿಗಳೇ, ಪ್ರೀತಿಯ ಪಾಲಕ ವೃಂದದವರೇ, ಒಲವಿನ ಶ್ರೋತೃಗಳೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯೆಂದಿರೆ, ನಮ್ಮ ನೆಚ್ಚಿನ ಮುದ್ದಿನ ಚಿನ್ನರೇ, ತಮಗಿದೋ 22 ವರುಷದ ಹರುಷದ ಮಕ್ಕಳ ಉತ್ಸವದ ಸಂಭ್ರಮಾಚರಣೆಯ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಚಿನ್ನರ ಬಿಂಬದ ಕೀರ್ತಿಯ ಕಿರೀಟಕ್ಕೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಗರಿ ಸೇರಿಕೊಂಡಿರುವುದು ನಮಗೆಲ್ಲ ಅಮಿತಾನಂದವಾಗಿದೆ. ಸಂತೃಪ್ತಿಯ ನಿಟ್ಟುಸಿರಿನೊಂದಿಗೆ ಚಿನ್ನರ ಬಿಂಬದ ನಾಡು ನುಡಿಯ ಸೇವೆಗೆ ಕರುನಾಡಿನ ನಾಡದೊರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಪ್ರದಾನಿಸಿದ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನಾವು ಪ್ರಾಂಜಲ ಮನಸ್ಸಿನಿಂದ ಸ್ವೀಕರಿಸಿ ಹರ್ಷೋಲ್ಲಾಸದ ಅಮೃತ ಅಭ್ಯಾಂಜನದೊಂದಿಗೆ ಮೀಂದೆದ್ದು ಪುನೀತರಾಗಿದ್ದೇವೆ. ಇದೀಗ ಈ ಘನಸಿರಿ ವೇದಿಕೆಗೆ ಅತಿಥಿ ಗಣ್ಯರ ಮಂತ್ರಿ ಮಹೋದಯರ ಉಪಸ್ಥಿತಿಯೊಂದಿಗೆ ಸಮಾರೋಪದ ಜ್ಯೋತಿ ಪ್ರಜ್ವಲಿಸುವುದಕ್ಕೆ ಸನ್ನದ್ಧವಾಗಿದೆ. ತಾಳ ಮೇಳ ಭಕ್ತಿ ಭಾವ
ಉಕ್ಕಿ ಹರಿದ ವಿಭಜನೆ ಅಡಗಿಸುವ ಇಂಪಾದ ಕಂಪಾದ ಸುಶ್ರಾವ್ಯ ಭಜನೆ. ಪೋಷಕರು ತಮ್ಮ ಭವಿಷ್ಯದ ಕನಸುಗಳನ್ನು ಸಾಕಾರಗೊಳಿಸುವ ಕಂದಮ್ಮಗಳಿಗೆ ಚಿರಂಜೀವವಾಗುವ ನಮ್ಮ ಚಿನ್ನರ ಬಿಂಬದ ಅಮೃತ ಕಳಶಕ್ಕೆ ಕರೆ ನೀಡುವ ಸಲುವಾಗಿ ಸಮೂಹ ಗೀತೆಗಳು. ಪ್ರತಿಭಾ ಪ್ರದರ್ಶನಕ್ಕೆ ಓರೆ ಹಚ್ಚಿ ಶೋಭಿಸಿದ 29ರಂದು ದಿನಪೂರ್ತಿ ರಂಜಿಸಿದ ನಾಟಕೋತ್ಸವ, 30ರಂದು ಚೆಂಡೆ ಮದ್ದಳೆಗಳೊಂದಿಗೆ ಅಬ್ಬರದ ಪ್ರದರ್ಶನ ಕಂಡ ಯಕ್ಷಗಾನೋತ್ಸವ, ನಿರರ್ಗಳ ಮುತ್ತಿನಂಥ ಅಸ್ಕಲಿಕ ಮಾತಿನ ಮಲ್ಲರ ಅರ್ಥಪೂರ್ಣ ಭಾಷಣ, ನಯನ ಮನೋಹರವಾಗಿ ಮಿಂಚಿದ ನಟರಾಜನನ್ನು ನಾಚಿಸುವ ನೃತ್ಯಪಟುಗಳ ವಿಕ್ರಮಪೂರಿತ ನೃತ್ಯ ಪ್ರದರ್ಶನವೂ ಸೇರಿದಂತೆ 10 ಹಲವು ವಿಶೇಷತೆಗಳೊಂದಿಗೆ ನಮ್ಮ ಇಂದಿನ ಮಕ್ಕಳ ಉತ್ಸವದ ಸಂಭ್ರಮಾಚರಣೆ ಜರುಗಿ ಇದೀಗ ಮುಕ್ತಾಯದ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿದ್ದೇವೆ. ಸಂಸ್ಕೃತಿ ಸಂಸ್ಕಾರವನ್ನು ಆಭರಣವನ್ನಾಗಿಸಿಕೊಂಡು ಅಲಂಕಾರಗೊಂಡ ನಮ್ಮ ಚಿನ್ನರ ಬಿಂಬವು ಕರ್ಮಭೂಮಿ ಮತ್ತು ಜನ್ಮಭೂಮಿಯ ತುಳು ಕನ್ನಡಿಗರ ಮನೆ ಮನದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಚಿನ್ನರ ಬಿಂಬವು ಆಚಾರ ವಿಚಾರಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ಶೋಭಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ಅಭಿಮಾನದ ವಿಚಾರ. 20 ವರ್ಷದ ಸುವರ್ಣ ದೀಪ ಪ್ರಜ್ವಲಿಸಿ ಸಂಭ್ರಮಾಚರಣೆಯ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಲಿದ್ದೇವೆ. ಹೇಮಲತಾ ಶೆಟ್ರು, ಹೇಮಲತಾಕ ಸನಾತನ ಸಂಸ್ಕೃತಿಯನ್ನು ಆರಾಧಿಸುವ ಭಾರತ ದೇಶದ ಚಿನ್ನರು ನಾವು. ಕಾರ್ಯಕ್ರಮದ ಪ್ರಥಮ ಭಾಗವಾಗಿ ಭಗವಂತನನ್ನು ಸ್ತುತಿಸಿ ದೀಪ ಪ್ರಜ್ವಲಿಸಿ ಪ್ರಾರ್ಥಿಸಿ ಮುಂದುವರಿಯುವುದು ರೂಢಿ ಸನ್ನಡತೆ. ದೀಪ ಪ್ರಜ್ವಲನೆ, ಪ್ರಾರ್ಥನೆ, ಆನಂತರ ನಾಡಗೀತೆ. ನಾನು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ವೇದಿಕೆ ಎಲ್ಲ ಅತಿಥಿಗಳು ಸೇರಿ ಸಮಾರೋಪದ ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ವಿನಂತಿಸ್ತೇನೆ. ನಾಡಗೀತೆ ಮಕ್ಕಳು ಬನ್ನಿ. ನೈನಾ ಭಂಡಾರಿ ವೇದಿಕೆ ಬನ್ನಿ. ನಿಲ್ಲಿ ಮಕ್ಕಳೇ, ನಿಲ್ಲಿ ಮಕ್ಕಳು, ನಿಲ್ಲಿ 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 ಸ್ವಲ್ಪ ಮಕ್ಕಳು, ನಿಲ್ಲಿ. ಇದು ದೀಪ ಪ್ರಜ್ವಲಿಸಿ ಕಲ್ಪವೃಕ್ಷದ ಹಿಂಗಾರವನ್ನು ಅರಳಿಸಿ ಕೃಷಿ ಪ್ರಧಾನ ತುಳುನಾಡಿನ ಶ್ರೇಷ್ಠ ಸಂಪ್ರದಾಯ ಕಳಸಿಗೆಯಲ್ಲಿ ಹಾಕಿದಂಥ ಭತ್ತದ ಮೇಲೆ ಹಿಂಗಾರವನ್ನು ನೆಟ್ಟು ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದ್ದೇವೆ. ಇದು ಜ್ಞಾನದ ಜ್ಯೋತಿ, ಸುಜ್ಞಾನದ ದೀವಿಗೆ. ಈಗ ಚಿಣ್ಣರಿಂದ ನಾಡಗೀತೆ. ನಾಡಗೀತೆ. ಮ್ಯೂಸಿಕ್ ಹಾಕಿ.
ಜಯ ಭಾರತ
बोलो भारत माता की। ಸರ್ವರಿಗೂ ಸನ್ಮಂಗಳವಾಗಲಿ. ಕನ್ನಡ ಜ್ಯೋತಿಯು ನಂದಾದೀಪವಾಗಿ ಬೆಳಗಲಿ ಎಂಬ ಅಂಕಣ ಬರೆಯೋಣ. ತಾಯಿ ಭುವನೇಶ್ವರಿಯ ತೇರನ್ನೆಳೆಯುವ ಕಂಕಣ ಕಟ್ಟೋಣ. ಭಾರತಾಂಬೆಯ ಕೀರ್ತಿಯ ಕಿರೀಟಕ್ಕೆ ಕುಂಕುಮ ಹಚ್ಚೋಣ. ಚಿನ್ನರ ಬಿಂಬದ ಹರ್ಷಕ್ಕೆ, ಮಕ್ಕಳ ಉತ್ಸಾಹದ ಉತ್ಸವಕ್ಕೆ ಜಯ ಜಯ ಎನ್ನೋಣ. ಆತ್ಮೀಯರೇ, ಸ್ವಾಗತ ಮತ್ತು ಪ್ರಾಸ್ತಾವಿಕ ಆರ್ಕೆ ಶೆಟ್ಟರ್ ಒಂದು ವಿನಂತಿ ಸರ್. ಅದರ ಮೊದಲು ಬ್ರಿಜೇಶ್ ಚೌಟ್ರಿಗೆ ಸ್ವಲ್ಪ ಸರ್ ಒಂದು ನಿಮಿಷ, ಅವರಿಗೆ ಸ್ವಲ್ಪ ತೆರಳಿಕೆ ಇದೆ, ಅದಕ್ಕೆ ಪ್ರಥಮವಾಗಿ ಅವರನ್ನು ಗೌರವಿಸಿ ಕಳಿಸ್ತೇವೆ. ಪರಿಚಯ. ಇಂದಿನ ಸಂಭ್ರಮದ ಮುಖ್ಯ ಅತಿಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಮಾಮ ಇವರ ಪರಿಚಯವನ್ನು ಸಾನ್ವಿ ಶೆಟ್ಟಿ ಇವರು ಮಾಡಿಕೊಡಲಿದ್ದಾರೆ. ಸಾನ್ವಿ ಶೆಟ್ಟಿ. ನಮಸ್ಕಾರ. ನಮ್ಮ ಇಂದಿನ ಮಕ್ಕಳ ಉತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾಮನವರು ಸತ್ಯ ಧರ್ಮದ ನೆಲೆ, ಕಲೆ ಸಂಸ್ಕೃತಿಯ ಬೀಡು ನಮ್ಮ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯವರು. ಸುಶಿಕ್ಷಿತ, ಸರಳ, ಸಜ್ಜನ ವ್ಯಕ್ತಿ. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಂದ ಪ್ರೇರಣೆ ಪಡೆದು ರಾಷ್ಟ್ರಭಕ್ತಿಯನ್ನು ಮೈಗೂಡಿಸಿಕೊಂಡು ದೇಶ ಸೇವೆಗಾಗಿ ಭಾರತೀಯ ಭೂಸೇನೆ ಸೇರಿದವರು. ಇಂದೋರ್ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪೂರೈಸಿ UPSC ಆಯೋಜಿಸಿದ CDSE ತೇರ್ಗಡೆಗೊಂಡು ಪ್ರತಿಷ್ಠಿತ ಗೋರ್ಖಾ ರೆಜಿಮೆಂಟ್ನಲ್ಲಿ ಸೇವೆಗೈದು ಕ್ಯಾಪ್ಟನ್ ಹುದ್ದೆಗೇರಿದವರು. 2003ರಿಂದ 2011ರವರೆಗೆ ಉತ್ತರ ಭಾರತದ ನಾನಾ ಕಡೆ ಸೇವೆ ಮಾಡಿ ಅಸ್ಸಾಂ ಮತ್ತು ಮಣಿಪುರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಎನ್ನಲು ಹೆಮ್ಮೆಯಾಗುತ್ತದೆ. ಮಾಮ ಭೂಸೇನೆಯ ಸೇವೆಯ ಬಳಿಕ ಭಾರತೀಯ ಜನತಾ ಪಕ್ಷ ಪ್ರವೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹಂತ ಹಂತವಾಗಿ ಮೇಲೇರುತ್ತಾ ರಾಜ್ಯ ಬಿಜೆಪಿ ಕಾರ್ಯದರ್ಶಿಯಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ 2024ರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಪಡೆದು ಸಂಸದರಾಗಿರುವರು. ರಾಜಕೀಯದ ಜೊತೆಗೆ ಸಮರ್ಥನ್ ಫೌಂಡೇಶನ್, ಮಂಗಳೂರು ಲಿಟ್ ಫೆಸ್ಟ್ ಹಾಗೂ ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆ ಕಂಬಳವನ್ನು ಮಂಗಳೂರಿನಲ್ಲಿ 7 ವರ್ಷದಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ದೇಶದಲ್ಲಿ ಸಮೃದ್ಧ ಕ್ಷೇತ್ರವನ್ನಾಗಿಸಬೇಕೆಂದು ಕಳಕಳಿ ಇಟ್ಟುಕೊಂಡ ಮಾಮನವರಿಗೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಚಿನ್ನರಿಂದ ಗೌರವಾರ್ಪಣೆ. ಸಂಸದ ಸಂಜಯ್ ದೀನ ಪಾಟೀಲ್ ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮೂರಿನ ಸಂಸದರನ್ನು ಮುಂಬಯಿಯ ಸಂಸದರು ಗೌರವಿಸುವಂತಹ ಒಂದು ಕ್ಷಣ, ಅಪೂರ್ವ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಭಾರತೀಯ ಜನತಾ ಪಕ್ಷದಿಂದ ಗದ್ದುಗೇರಿದಂತಹ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಿಗೆ ಚಿನ್ನದ ಉತ್ಸವಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಈ ಸಭೆಯನ್ನು ಉದ್ದೇಶಿಸಿ ಅತಿಥಿಗಳ ಮಾತನಾಡಲಿಕ್ಕೆ ವಿನಂತಿಸ್ತೇನೆ. ದೇಶ ಸೇವೆಗೋಸ್ಕರ ತನ್ನ ಬದುಕನ್ನು ಮೀಸಲಿಟ್ಟವರು, ಬ್ರಹ್ಮಚಾರಿಗಳು. ನಾನು ಒತ್ತಿ ಹೇಳಬೇಕು, ಸಂಸಾರದ ಬಂಧದಿಂದ ದೂರ ಉಳಿಯುವಂತಹ ದೇಶ ಸೇವೆಯ ಕನಸು ಅವರದು. ಎಲ್ರಿಗೂ ನಮಸ್ಕಾರ. ಚಿನ್ನರ ಬಿಂಬದ ಕಾರ್ಯಕ್ರಮದ ಬಗ್ಗೆ ನಾನು ತುಂಬ ಕೇಳಿದ್ದೆ, ಆದರೆ ಐ ಮಸ್ಟ್ ಟ್ರೂಲಿ ಸೇ ದಟ್ ಇಟ್ ಇಸ್ ಲೈಕ್ ಅ ಥೆರಪಿ ಟುಡೇ. ಒಂದೊಳ್ಳೆಯ ಕಾರ್ಯಕ್ರಮ. ಚಿನ್ನರ ಬಿಂಬದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂಥ
ಸಂಸತ್ನಲ್ಲಿ ನಮ್ಮ ಜೊತೆ ಇರುವ ಮುಂಬೈನ ಸಂಸತ್ ಸದಸ್ಯರಾಗಿರುವಂಥ ಶ್ರೀ ಸಂಜಯ್ ದೀನಾ ಪಾಟೀಲ್ ಅವರೇ, ಈ ಚಿನ್ನರ ಬಿಂಬ ಅನ್ನುವಂಥ ಒಂದು ಅಪರೂಪದ ಮಾದರಿಯನ್ನು ಸೃಷ್ಟಿಸಿ ಕಳೆದ 22 ವರ್ಷದಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಒಂದು ಇಂಪ್ಯಾಕ್ಟ್ಫುಲ್ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರುವಂಥ ನನ್ನ ಆತ್ಮೀಯರು ಆಗಿರುವಂಥ ಪ್ರಕಾಶ್ ಭಂಡಾರಿ ಅವರೇ, ಶ್ರೀ ಕೂಳೂರು ಕನ್ಯಾನ ಸದಾಶಿವ್ ಶೆಟ್ರೆ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ರೆ, ನನ್ನ ಮಿತ್ರರಾಗಿರುವ ಸೌರಭ್ ಶೆಟ್ರೆ, ಡಾಕ್ಟರ್ ಪಿ ವಿ ಶೆಟ್ರೆ, ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರೇ, ಕೆಲವರ ಹೆಸರು ನನಗೆ ಗೊತ್ತಿಲ್ಲ, ಕ್ಷಮಿಸಿ, ಶ್ರೀ ರೇವಣ್ಕರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಸತ್ಯ ಧರ್ಮ ನ್ಯಾಯದ ನೆಲೆ ಆಗಿರುವಂಥ ತುಳುನಾಡಿನೆಲ್ಲ ಆತ್ಮೀಯ ಬಂಧುಗಳೇ, ತುಂಬ ನಿಜವಾಗ್ಲೂ ಹೃದಯ ತುಂಬಿ ಬಂದಿರುವಂಥ ಒಂದು ಕಾರ್ಯಕ್ರಮ. ನಾನು ಯಾವುದೇ ತಯಾರಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ಇರಬೇಕು, ಕಾರ್ಯಕ್ರಮವನ್ನು ನೋಡಬೇಕು. ಪ್ರಕಾಶ್ ಭಂಡಾರಿ ಅವರು ತುಂಬ ಪ್ರೀತಿಯಿಂದ ಕರೆದಿದ್ದಾರೆ, ಆ ಕಾರಣಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ಬಂದವ. ಆದರೆ ಮಕ್ಕಳು ಭಜನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನಗೆ, ನಾವು ಸಣ್ಣದಿರುವಾಗ ನಮ್ಮ ಅಜ್ಜನ ಮನೆಗೆ ಹೋದರೆ ಅಜ್ಜ ಜೋರು ಮಾಡಿ ಶುಕ್ರವಾರದ ದಿವಸ ಕೂತ್ಕೊಳ್ಳಿಸ್ತಾ ಇದ್ರು ಭಜನೆಗೆ. ದಿಸ್ ಮಸ್ಟ್ ಬಿ 96, 97. ವಿ ವರ್ ಫೋರ್ಸ್ ಟು ಡೂ ಭಜನಾ ಅಟ್ ಅವರ್ ಪ್ಲೇಸ್. ಆಗದ ಒಂದೆರಡು ಹಾಡುಗಳು ಗೊತ್ತಿದೆ ಬಿಟ್ಟರೆ ಪ್ರಾಯಶಃ ಈ ರೀತಿ ಇಷ್ಟು ಪ್ಯಾಷನೇಟ್ ಆಗಿ ಆ ಭಜನೆಯಲ್ಲಿ ಭಕ್ತಿಯಲ್ಲಿ ಮುಳುಗಿ ಸಾಕ್ಷಾತ್ ಭಗವಂತನೇ ಬಂದು ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಮಕ್ಕಳು ಇವತ್ತೇನು ಭಜನೆಯನ್ನು ಮಾಡಿದಾರ. ಇದೊಂದರ್ಥದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇಟ್ಸ್ ಲೈಕ್ ಅ ಥೆರಪಿ ಅನ್ನುವಂಥದ್ದನ್ನು ನಾನು ಹೇಳಿದೆ. ತುಂಬ ಸುಂದರವಾದಂಥ ಒಂದು ಕಾರ್ಯಕ್ರಮ. ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ ವಿಕಾಸ್ ಬಿ ವಿರಾಸತ್ ಬಿ ಅನ್ನುವಂಥದ್ದು. ಪ್ರಾಯಶಃ ಚಿನ್ನರ ಬಿಂಬ ಕಳೆದ 22 ವರ್ಷದಲ್ಲಿ ಮಾಡಿರುವಂಥ ಸಾಧನೆ ಏನಿದೆಯಾ, ಇದು ನಮ್ಮ ಪ್ರಧಾನಮಂತ್ರಿಗಳು ಯಾವ ಕಲ್ಪನೆಯನ್ನು ಇಟ್ಕೊಂಡು ವಿಕಾಸ್ ಬಿ ವಿರಾಸತ್ ಬಿ ಅಂತ ಹೇಳಿದಾರ. ಒಂದರ್ಥದಲ್ಲಿ ವಿಕಾಸವೂ ಆಗಬೇಕು, ಆದರೆ ವಿರಾಸತ್ತನ್ನು ಉಳಿಸಿಕೊಂಡು ಆ ವಿಕಾಸ ಆಗಬೇಕು ಅನ್ನುವಂಥದ್ದನ್ನ ಅಕ್ಷರಶಃ ಪ್ರಕಾಶ್ ಭಂಡಾರಿ ಅವರ ನೇತೃತ್ವದಲ್ಲಿ ಚಿನ್ನರ ಬಿಂಬದ ಈ ಕಾರ್ಯಕ್ರಮ ಮಾಡಿದೆ ಅನ್ನುವಂಥದ್ದನ್ನು ಅತ್ಯಂತ ಮುಕ್ತವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಯಾವತ್ತೂ ಈ ದೇಶದ ಭವಿಷ್ಯದ ಬಗ್ಗೆ ಅಪಾರವಾಗಿ ನಂಬಿಕೆಯನ್ನು ಇಟ್ಕೊಂಡಿರುವವನು. ಈ ದೇಶ ಒಂದು ಆಮೂಲಾಗ್ರ ಬದಲಾವಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಒಂದು ಟ್ರಾನ್ಸ್ಫಾರ್ಮೇಷನಲ್ ಶಿಫ್ಟ್ ಏನು ಈ ದೇಶದಲ್ಲಿ ನಡೀತಾ ಇದೆಯಾ, ಆ ಶಿಫ್ಟ್ ನಡೀತಾ ಇರುವಂಥ ಸಂದರ್ಭದಲ್ಲಿ, ಚೇಂಜ್ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ, ಈ ಚೇಂಜ್ನ ಪ್ರಾಸೆಸ್ ಏನಿದೆ ಅದರಲ್ಲಿ ನಾನು ಪಾಲ್ಗೊಳ್ಳಬೇಕು ಅನ್ನುವ ಕಾರಣಕ್ಕೆ ಮಾತ್ರ ರಾಜಕೀಯಕ್ಕೆ ಬಂದವನು. ನಾನು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅಲ್ಲ. ಆದರೆ ಈ ಬದಲಾವಣೆ ಈ ದೇಶದಲ್ಲಿ ಏನಾಗ್ತಾ ಇದೆಯಾ, ನಮ್ಮ ಸಾಂಸ್ಕೃತಿಕ ಪುನರುತ್ಥಾನ ಏನಾಗ್ತಾ ಇದೆಯಾ, ಆ ಹಿಂದುತ್ವದ ಅಡಿಪಾಯದಲ್ಲಿ ಈ ದೇಶವನ್ನು ಏನು ಕಟ್ಟಲಿಕ್ಕೆ ನಾವೆಲ್ಲ ಹೊರಟಿದ್ದೇವ, ಆ ಬದಲಾವಣೆಯ ಕಾಲಘಟ್ಟದಲ್ಲಿ ನಾನು ನನ್ನ ಪಾತ್ರವನ್ನು ವಹಿಸ್ಕೊಳ್ಬೇಕು. ಯೋಗಾನುಯೋಗ ತುಳುನಾಡಿನ ಬಂಧುಗಳ ಆಶೀರ್ವಾದದ ಕಾರಣಕ್ಕೆ, ಅವರ ಪ್ರೀತಿ ವಿಶ್ವಾಸದ ಕಾರಣಕ್ಕೆ, ನಮ್ಮ ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ, ನನ್ನ ಹಿರಿಯರ ಪುಣ್ಯದ ಕಾರಣಕ್ಕೆ, ನನ್ನ ಪೂರ್ವಜನ್ಮದ ಪುಣ್ಯದ ಕಾರಣಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿಯವರ ಈ ಒಂದು ಸರ್ಕಾರದಲ್ಲಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಆ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ನನ್ನದೂ ಒಂದು ಸಣ್ಣ ಪಾತ್ರ ವಹಿಸಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ವಿಶ್ವಾಸದಿಂದ ಈ ಸೇರಿರುವಂಥ ಎಲ್ಲ ನಮ್ಮ ಬಂಧುಗಳೇನಿದೆಯಾ, ನಿಮ್ಮದೂ ಒಂದು ಸಣ್ಣ ಪಾತ್ರ ಇದೆ ನನ್ನನ್ನು ಗೆಲ್ಲಿಸುವಲ್ಲಿ. ಯಾಕೆಂದರೆ ಮುಂಬೈನ ಜನರು ಸದ್ದು ಮಾಡದಿದ್ದರೆ ಮಂಗಳೂರಿನಲ್ಲಿ ಸದ್ದಾಗೋದಿಲ್ಲ. ಇಟ್ ಈಸ್ ಓನ್ಲಿ ವೆನ್ ಪೀಪಲ್ ಫ್ರಮ್ ಮುಂಬೈ ಮೇಕ್ ನಾಯ್ಸ್, ದ್ಯಾಟ್ ಈಸ್ ವೆನ್ ಮ್ಯಾಂಗ್ಳೂರ್ ವೇಕ್ಸ್ ಅಪ್. ಮಂಗಳೂರಿನಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಗಂಟೆ ಹೊಡಿಬೇಕಾದರೂ ಮುಂಬೈನವರು ಇಲ್ಲಿ ಗಂಟೆ ಹೊಡಿಬೇಕು, ಆ ರೀತಿಯಾದಂಥ ಒಂದು ಪರಿಸ್ಥಿತಿ. ಹಾಗಾಗಿ ನನ್ನ ಗೆಲುವಿನಲ್ಲಿ ನಿಮ್ಮ ದೊಡ್ಡ ಪಾತ್ರ ಇದೆ. ಖಂಡಿತವಾಗಿಯೂ ಒಂದು ವಿಕಸಿತ ದಕ್ಷಿಣ ಕನ್ನಡ ನಿರ್ಮಾಣ ಮಾಡಲಿಕ್ಕೆ ಪ್ರಧಾನಮಂತ್ರಿಯವರ ಸಂಕಲ್ಪದ ಆಧಾರದಲ್ಲಿ ಖಂಡಿತವಾಗಿಯೂ ನೀವು ಯಾವ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದೀರಾ, ಅದಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ನನ್ನ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಯಾವತ್ತೂ ಕರ್ಮದ ಫಲದಲ್ಲಿ ನಂಬಿಕೆ ಇಟ್ಕೊಂಡವನು. ಕರ್ಮ ಮಾಡು, ಫಲದ ಅಪೇಕ್ಷೆಯನ್ನು ಪಡಬೇಡ ಅನ್ನುವಂಥದ್ದು. ಯಾವುದೇ ಕರ್ಮವನ್ನು ಮಾಡೋದು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ, ಆ ಫಲವನ್ನು ಭಗವಂತ ಕೊಡ್ತಾನೆ. ಇಲ್ಲಿವರೆಗೆ ಬಂದದ್ದು ನನ್ನ ಸಾಧನೆ ಅಲ್ಲ, ಯೋಗದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಇನ್ನು ಮುಂದೆಯೂ ಕೂಡ ಆ ಭಗವಂತನ ಆಶೀರ್ವಾದ ಇದ್ದರೆ, ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತವಾಗಿಯೂ ಮುಂದೆ ಹೋಗ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಇದನ್ನು ಹೇಳ್ತಾ, ಈ ರೀತಿಯಾದಂಥ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರೋದು
ತುಂಬ ಖುಷಿಯನ್ನು ಕೊಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಚಿಣ್ಣರ ಬಿಂಬ ಸಾಧಿಸಿರುವ ಈ ಸಾಧನೆ ಏನಿದೆಯಾ, ಇದು ಒಂದರ್ಥದಲ್ಲಿ ಆರ್ಗ್ಯಾನಿಕ್ ಸೋಷಿಯಲ್ ಇಂಜಿನಿಯರಿಂಗನ್ನು ಇವರು ಮಾಡ್ತಾ ಇದ್ದಾರೆ. ಇಟ್ ಇಸ್ ವೆರಿ ಆರ್ಗ್ಯಾನಿಕ್ಲಿ ಹ್ಯಾಪ್ನಿಂಗ್. ಆರ್ಗ್ಯಾನಿಕಲಿ ಯಾವ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅದಕ್ಕೆ ಒಂದು ಮಾದರಿಯನ್ನು ಸೃಷ್ಟಿಸಿದ್ದಾರೆ. ಬಂಧುಗಳೇ, ಭಾರತ ದೇಶ ಕಳೆದ 75 ವರ್ಷದಲ್ಲಿ ಸ್ವಾತಂತ್ರ್ಯ ಆದ ನಂತರ ವಿ ಆರ್ ಲುಕಿಂಗ್ ಫಾರ್ ಮಾಡೆಲ್ಸ್ ಬಿಕಾಸ್ ವಿ ಹ್ಯಾವ್ ಲಾಸ್ಟ್ ಸಮ್ವೇರ್. ಕಳೆದ ಒಂದು 400 ವರ್ಷದಲ್ಲಿ ಬೇರೆ ಬೇರೆ ಆಡಳಿತದ ಸಂದರ್ಭದಲ್ಲಿ ನಾವು ಕಳೆದೋಗ್ಬಿಟ್ಟಿದ್ವಿ. ಈ ಕಳೆದೋದಂಥ ಭಾರತವನ್ನು, ಕಳೆದೋದಂಥ ಹಿಂದೂ ಸಮಾಜವನ್ನು, ಕಳೆದೋದಂಥ ಈ ಭಾರತೀಯತೆಯನ್ನು ಮತ್ತೆ ಪುನರ್ ಸ್ಥಾಪಿಸುವಂಥ ದೊಡ್ಡ ಕೆಲಸದಲ್ಲಿ ಚಿಣ್ಣರ ಬಿಂಬ ಒಂದು ಸಣ್ಣ ಪಾತ್ರವನ್ನು ವಹಿಸಿದೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೇನೆ. ಪ್ರಕಾಶ್ ಭಂಡಾರಿ ಅವರೇ, ನೀವೇನು ಈ ಮಾದರಿಯನ್ನು ಸೃಷ್ಟಿಸಿದ್ದೀರ ಚಿಣ್ಣರ ಬಿಂಬವನ್ನು, ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಮಂಗಳೂರಿನಲ್ಲಿಯೂ ಸೃಷ್ಟಿಸುವ ಅವಶ್ಯಕತೆ ಇದೆ. ಯಾಕೆಂದರೆ ನಾನು ಚುನಾವಣೆಯ ನಂತರ ನವಯುಗ ನವಪಥ ಅನ್ನುವಂಥ ಒಂದು ಕಲ್ಪನೆಯನ್ನು ದಕ್ಷಿಣ ಕನ್ನಡದಲ್ಲಿ ಹುಟ್ಟಾಕಲಿಕ್ಕೆ ಪ್ರಯತ್ನವನ್ನು ಪಟ್ಟೆ. ನಮ್ಮ ಜಿಲ್ಲೆಯನ್ನು, ಕರಾವಳಿ ಕರ್ನಾಟಕವನ್ನು ನವಪಥದಲ್ಲಿ ಮುನ್ನಡೆಸಬೇಕು ಅನ್ನುವಂಥ ಒಂದು ಯೋಚನೆ ನನಗಿದೆ. ಆ ಯೋಚನೆಯಲ್ಲಿ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಬೇಕನ್ನುವಂಥ ಯೋಚನೆ ನನಗಿತ್ತು. ಬ್ಯಾಕ್ ಟು ಊರು ಅಂತ. ನಮ್ಮ ಜನರೇನಿದ್ದಾರೆ, ನಮ್ಮ ಜನರು ದೇಶ ವಿದೇಶಗಳಲ್ಲಿ ಹೋಗಿ ಸಾಧನೆಯನ್ನು ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಹೋಗಿ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ. ಹೌದು, ಆ ಸಂದರ್ಭದಲ್ಲಿ ಕಷ್ಟ ಇತ್ತು, ಅಲ್ಲಿ ಅವಕಾಶಗಳಿರಲಿಲ್ಲ, ಅಲ್ಲಿ ರಿಸೋರ್ಸಸ್ಗಳಿರಲಿಲ್ಲ, ನೀವು ದೇಶ ವಿದೇಶಕ್ಕೆ ಹೋಗಬೇಕಾದ ಅವಶ್ಯಕತೆ ಇತ್ತು. ಆದರೆ ಇವತ್ತು ದಕ್ಷಿಣ ಕನ್ನಡ ಆ ರೀತಿಯ ಪರಿಸ್ಥಿತಿಯಲ್ಲಿಲ್ಲ. ಅಲ್ಲೂ ಸಾಧನೆಯನ್ನು ಮಾಡುವಂಥ ಅವಕಾಶ ಇದೆ. ನಾನು ನಿಮಗೆ ಊರಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಸ್ಕಿಲ್ ಏನಿದೆಯಾ, ನಿಮ್ಮ ಟ್ಯಾಲೆಂಟ್ ಏನಿದೆಯಾ, ನಿಮ್ಮ ಸಾಮರ್ಥ್ಯ ಏನಿದೆಯಾ, ನಿಮ್ಮ ಎಕ್ಸ್ಪರ್ಟೀಸ್ ಏನಿದೆಯಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆಯಾ, ಅದನ್ನು ದಕ್ಷಿಣ ಕನ್ನಡದ ಮಕ್ಕಳಿಗೆ ಕಲಿಸಿಕೊಡುವಂಥ ಅವಶ್ಯಕತೆ ಇದೆ. ಅವರಿಗೆ ಪ್ರೇರಣೆ ಕೊಡುವಂಥ ಅವಶ್ಯಕತೆ ಇದೆ. ಅವರ ಮುಖಾಂತರ ನಾವು ಮತ್ತೊಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ. ಅವರಿಗೆ ಈ ರೀತಿಯ ಸಂಸ್ಕಾರ ಸಂಸ್ಕೃತಿಯನ್ನು ಗಟ್ಟಿಗೊಳಿಸುವಂಥ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಚಿಣ್ಣರ ಬಿಂಬದ ಮಾದರಿಯನ್ನು, ನಾನಂತೂ ಖಂಡಿತವಾಗಿ ಆ ಮಾದರಿಯನ್ನು ಅಲ್ಲಿಯೂ ಕೂಡ ಒಂದು ಸಣ್ಣ ಚಿಣ್ಣರ ಬಿಂಬವನ್ನು ಸೃಷ್ಟಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಸದಾ ಕೋರ್ತೇನೆ, ಭಗವಂತನ ಆಶೀರ್ವಾದವನ್ನು ಸದಾ ಕೋರ್ತೇನೆ. ತಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ತಮ್ಮ ಅಭಿಪ್ರಾಯವನ್ನೇ ಬೆಳಿಗ್ಗೆ ವೇದವ್ಯಾಸ ಕಾಮತ್ರು ಹೇಳಿದರು. ವೇದವ್ಯಾಸ ಕಾಮತ್ರು ಮತ್ತು ನೀವು ಇರುವರು ಸೇರಿ ದಕ್ಷಿಣ ಕನ್ನಡದಲ್ಲಿ ಚಿಣ್ಣರ ಬಿಂಬ ಮಾಡಿದ್ದೇ ಆದರೆ ನಮ್ಮ ಚಿಣ್ಣರ ಬಿಂಬಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂತೇಳಿ ಸಂತೋಷ ಪಡ್ತೇವೆ ನಾವು. ವಂದನೆಗಳು. ಅತಿಥಿ ದೇವೋ ಭವ. ನಮ್ಮ ಘನಸಿರಿ ವೇದಿಕೆಯ ಎಲ್ಲ ಅತಿಥಿಗಳು ನಮಗೆ ಅತಿರಥರು, ಮಹಾರಥರು. ಮಾಮನವರನ್ನು ತಮ್ಮೆಲ್ಲರನ್ನು ಈಗ ಪರಿಚಯಿಸಿ ಗೌರವಿಸುವ ಹೊತ್ತು. ತಾವು ವೇದಿಕೆಯಲ್ಲಿ ಶೋಭಿಸುತ್ತಿರುವ ಅಮೂಲ್ಯ ಮುತ್ತು. ನಾನು ನಮ್ಮ ಚಿಣ್ಣರ ಬಿಂಬದ ಹೆಮ್ಮೆಯ ವಿಶ್ವಸ್ತರಾದ ಡಾಕ್ಟರ್ ಆರ್.ಕೆ. ಶೆಟ್ಟಿ ಮಾಮನವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಗ್ಲೋಬಲ್ ಪ್ರಶಸ್ತಿಯನ್ನು ಭಾರತ ದೇಶದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರವರಿಂದ ಪಡೆದ ಶ್ರೇಷ್ಠ ಸಾಧಕರು. MDRTಯ ಸ್ಪೋಕ್ಸ್ ಪರ್ಸನ್ ಆಗಿರುವ ಮಾಮನವರು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಅಮೆರಿಕಾದಲ್ಲಿ ಭಾರತದ ಪ್ರತಿನಿಧಿಯ